ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ನಮ್ಮ ಜೊತೆಗೆ ತುಂಬ ವಿಶೇಷವಾದ ಅತಿಥಿ ಇದ್ದಾರೆ. ಖ್ಯಾತ ಲೇಖಕ, ಕಥೆಗಾರ, ಬರಹಗಾರ, ಕೃಷಿ ವಿಜ್ಞಾನಿ, ಕೀಟಶಾಸ್ತ್ರಜ್ಞ ಮತ್ತು ಅದ್ಭುತ ಪ್ರವಾಸಿಗ, ಮಾತುಗಾರ KN ಗಣೇಶಯ್ಯ ಸರ್ ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ನಾವು ಮಾತಾಡ್ಸೋಣ. ಮೊದಲಿಗೆ ಸ್ವಾಗತ ಕೋರೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. KN ಗಣೇಶಯ್ಯ ಅವರ ಜೊತೆಗೆ ಮಾತುಕತೆ ಶುರು ಮಾಡೋಕ್ಕಿಂತ ಮುಂಚೆ ಗೌರಿ ಶಕ್ಕಿ ಸ್ಟುಡಿಯೋದ ಪರವಾಗಿ ಒಂದು ಪುಟ್ಟ ಕಾಣಿಕೆಗಳು. ನಮ್ಮ ಜಗದೀಶ್ ಶರ್ಮಾ ಸಂಪತ್ ಸರ್ ಅವರ 6 ಪುಸ್ತಕಗಳಿದೆ. ಇದು ಪುಟ್ಟ ಸರಣಿ ಸರ್. ಇದು ದಯವಿಟ್ಟು ನಿಮಗೆ ಇದೊಂದು ಗಿಫ್ಟ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಇದ್ರ ಜೊತೆಗೆ ಇದು ಭಗವದ್ಗೀತೆ ನಮ್ಮ ಅಭಿಮಾನಿಯವರು ಕೊಟ್ಟದ್ದು, ಅತಿಥಿಗಳಿಗೆ ಕೊಡಿ ಅಂತ. ಸೊ ದಯವಿಟ್ಟು ಇದನ್ನು ನೀವು ಸ್ವೀಕರಿಸಬೇಕಾಗಿ ಕೇಳ್ತೀನಿ. ಥ್ಯಾಂಕ್ ಯು. ಗಣೇಶಯ್ಯ ಸರ್ ಅವರ ನನಗೆ ಪರಿಚಯ ಹೇಗಾಯಿತು ಅಂತಂದರೆ, ಒಂದು ಕಾದಂಬರಿಯ ಅಡಿಬರಹ ನೋಡಿದೆ ನಾನು, ಚಾರಿತ್ರಿಕ ಥ್ರಿಲ್ಲರ್ಗಳು ಅಂತ. ಚರಿತ್ರೆ ಬಗ್ಗೆ ಆಸಕ್ತಿ ಯಾವಾಗಲೂ ಇದ್ದೇ ಇತ್ತು. ಥ್ರಿಲ್ಲರ್ ಎಲಿಮೆಂಟನ್ನು ಸೇರಿಸಿದಾಗ ಅದು ಏನೋ ಓದಲೇಬೇಕು ಅಂತ ಅನ್ನಿಸ್ತು. ಅಲ್ಲಿಂದ ಶುರುವಾದಂಥ ಪಯಣ ಅವರೆಲ್ಲ ಕಾದಂಬರಿಗಳನ್ನ, ಬಹುತೇಕ ಕಾದಂಬರಿಗಳನ್ನ, ಕಥೆಗಳನ್ನ ಓದುವತ್ತ, ಅದಾದ ನಂತರ ಲೇಖನಗಳನ್ನ ಓದಿ ನನಗೆ ಒಂಥರ ಹೇಳಬೇಕು ಅಂತಂದರೆ ನಮ್ಮ ಜನ್ರೇಷನ್ಗೆ ವಿಜ್ಞಾನದ ಬಗ್ಗೆ ಮತ್ತು ಇತಿಹಾಸದ ಬಗ್ಗೆ, ಸಾಹಿತ್ಯದ ಬಗ್ಗೆ ಮರು ಆಸಕ್ತಿ ಹುಟ್ಟಿಸಿದ್ದು ಅಂದರೆ ಗಣೇಶಯ್ಯ ಸರ್ ಅಂತ ನನಗನ್ಸುತ್ತೆ. ಸೊ ನಾನು ಸುಮಾರು ಪ್ರಶ್ನೆಗಳನ್ನ ಕೇಳಬೇಕಂತ ಅಂದ್ಕೊಂಡಿದ್ದೀನಿ. ಬಟ್ ಮೊಟ್ಟಮೊದಲನೇ ಪ್ರಶ್ನೆ ನಾನು ಕೇಳಬೇಕು ಅಂದ್ಕೊಂಡಿದ್ದು, ಇತಿಹಾಸ, ಸಂಸ್ಕೃತಿ, ವಿಜ್ಞಾನ ಈ ಜಗತ್ತಿನೆಡೆಗೆ ನಿಮ್ಮನ್ನು ಸೆಳೆದದ್ದು ಯಾರು, ನಿಮ್ಮ ಗುರು ಈ ದಿಸೆಯಲ್ಲಿ ಯಾರು ಅಂತ ಫಸ್ಟ್ ಪ್ರಶ್ನೆ ಸರ್. ಕೆಲವೊಮ್ಮೆ ಒಬ್ಬ ಗುರು ಅಂತ ಹೇಳೋಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ವಿವರವಾಗಿ ಹೇಳಬೇಕು ಅಂತಂದರೆ, ನನಗೆ ಇದೆಲ್ಲ ಶುರುವಾಗಿದ್ದು ಭಾಳ ಸಲ ಹೇಳ್ಬಿಟ್ಟಿದ್ದೀನಿ ಕಥೆನ. ನನ್ನ ಚರಿತ್ರೆಯ ಇನ್ಸ್ಪಿರೇಷನ್ನು ನನ್ನ ಹೆಂಡತಿ. ಅವಳಿಗೆ ಭಾಳ ದಿವಸದಿಂದ ಚರಿತ್ರೆಯಲ್ಲಿ ಇಂಟ್ರೆಸ್ಟ್ ಇತ್ತು. ಸಂಭವ ಅವಳು ಸಂಬಂಧ ಬೆಳೆದ ಮೇಲೆ ಅದನ್ನು ನನಗೆ ಸ್ವಲ್ಪ ಅಂಟ್ಕೊಂತು ಅನಿಸುತ್ತೆ ಆ ಜಾಡ್ಯ. ನಾನು ಎಲ್ಲೋ ಬೇರೆ ಕಡೆ ಹೇಳಿದ್ದೀನಿ, ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸು ಚರಿತ್ರೆಯಲ್ಲಿ ನನ್ನ ಹೆಂಡತಿ ಮತ್ತು ನನ್ನ ಫ್ರೆಂಡ್ ಉಮಾಶಂಕರ್ ಅಂತ ಅವರಿಬ್ಬರು ಸೇರಿ ನನ್ನನ್ನು ನಮ್ಮೂರ ಹತ್ರನೇ ಟೇಕಲ್ ಹತ್ರ ಒಂದು ಭೀಮಗುಡಿ ಅಂತಲೋ ಭೀಮ ಗುಹೆ ಅಂತಲೋ ಅಲ್ಲಿಗೆ ಕರ್ಕೊಂಡೋಗಿದ್ರು. ಭೀಮನ ಬೆಟ್ಟ ಅಂತಲೂ ಕರೀತಾರೆ ಅದನ್ನು, ಕೋಲಾರದ ಹತ್ರ. ನನಗೆ ಗೊತ್ತಿರಲಿಲ್ಲ ಅಲ್ಲಿ ಆ ಥರದಿದೆ ಅಂತ. ನಮ್ಮ ಕರ್ನಾಟಕ ರಾಜ್ಯದ ASI ಅವರು ಅಲ್ಲಿ ಒಂದು ಉತ್ಖನನ ಮಾಡ್ತಾಯಿದ್ರು. ಅದ್ರ ಬಗ್ಗೆ ಇವಳು ನನ್ನ ಹೆಂಡ್ತಿ SR ರಾವ್ನ ಮೀಟ್ ಆಗಿದ್ಲು ಅವಳು ಅಂತಲ್ಲ. ಸೊ ಅವರು ಹೇಳಿ ಅಲ್ಲಿ ಮುಖ್ಯಸ್ಥರು ಅವಾಗ ಇನ್ನೂ ಮೇಲಕ್ಕೆ ಹೋಗಿದ್ರು ಅವರು. ನಮ್ಮ ದ್ವಾರಕ್ಕೆ ಕಂಡಿಡಿದ್ರಲ್ಲ, ಸಮುದ್ರದಲ್ಲಿ ಮುಳುಗಿದ ದ್ವಾರಕ್ಕೆ, ಅವ್ರ ಮನೆಗೆಲ್ಲ ಹೋಗಿದ್ಲು ಅವಳು. ಅವಳಿಗೆ ಹುಚ್ಚು ಸ್ವಲ್ಪ ಈ ಥರದ್ದೆಲ್ಲ ಅಂದರೆ. ಸೊ ದ್ವಾರಕ್ಕೆ ಬಗ್ಗೆ ಮಾತಾಡೋಕ್ಕೆಲ್ಲ ಹೋಗಿದ್ಲು. ಆವಾಗ ಅವ್ರು ಹೇಳಿದ್ರಂತೆ, ನಿಮಗೆ ಅಷ್ಟೊಂದು ಇಂಟ್ರೆಸ್ಟ್ ಇದ್ದರೆ ನೋಡಿ, ಇಲ್ಲೇ ನಡೀತಾ ಇದೆ ಕೋಲಾರದಲ್ಲೇ ಉತ್ಖನನ, ಹೋಗಿ ಬನ್ನಿ ಅಂತ. ಕೃಷ್ಣಮೂರ್ತಿ ಅಂತ ಕಾಣುತ್ತೆ ಅವಾಗ ಸೂಪರಿಂಟೆಂಡೆಂಟ್ ಆಗಿದ್ದು. ಸೊ ಅವರಿಗೆ ಪರಿಚಯ ಮಾಡಿಕೊಂಡು ನಾವು ಬರಬೇಕು ಅಂದಾಗ ಅವ್ರು ಖುಷಿಯಾಗಿ ಇವ್ರನ್ನ ಕರೆದಿದ್ದರು, ಉಮಾಶಂಕರ್ನ, ವೀಣಾನ. ಸೊ ನಾನು ಜೊತೆಯಲ್ಲಿದ್ದೆ, ನಾನು ಕರ್ಕೊಂಡೋದ್ರು. ಅಲ್ಲಿ ಉತ್ಖನನ ಆಗಿದೆ, ಅಗದಿದ್ದಾರೆ ಎಲ್ಲನೂ. ನಾವು ಅಲ್ಲಿ ಹೋದ್ವಿ, ಇಳಿತಾ ಇದ್ವಿ ಮೆಟ್ಲು ಬೈ ಮೆಟ್ಲು. ನನ್ನ ಎದುರುಗಡೆ ಗೋಡೆಯಲ್ಲಿ ಅರ್ಧ ಎಕ್ಸ್ಪೋಸ್ ಆಗಿದ್ದು ಒಂದು ಮಡಿಕೆ. ನಾನು ಅವ್ರನ್ನ ಕೇಳಿದೆ, ಏನು ಸರ್ ಇದು ಅಂತ. ಅದು ಒಂದು ಮಗುವಿನ ಹೆಣ ಅಂತಂದರು. ನಿಮ್ಗೆ ಏನೂ ಗೊತ್ತಿಲ್ಲ ನೋಡಿ, ಉತ್ಖನನ ಅಂದರೆ ಗೊತ್ತಿಲ್ಲ, ಆರ್ಕಿಯಾಲಜಿ ಗೊತ್ತಿಲ್ಲ, ಅಥವಾ ಈ ಏನೋ ಈ ಮೆಗಾಲಿಥಿಕ್ ಏಜ್ ಅಂತ ಹೇಳ್ತಾರಲ್ಲ, ಶಿಲಾಯುಗ, ಅದೇನು ಅಂತ ಗೊತ್ತಿಲ್ಲ. ತಕ್ಷಣ ನೋಡಿದ ತಕ್ಷಣ ಒಂದು ಮಗುವನ್ನು ಒಂದು ಮಡಿಕೆಯಲ್ಲಿ ಇಟ್ಟಿದ್ದಾರ ಅಂದ ತಕ್ಷಣ ಒಂಥರ ಆ ಉದ್ವೇಗ ಇದೆಯಲ್ಲ, ಅದೊಂದು ಸ್ಪಾರ್ಕ್ ಅಂತ ಕಾಣುತ್ತೆ ಸರ್. ಆಮೇಲೆ ಅವತ್ತೆಲ್ಲ ಹೇಳಿದ್ರೆ, ಹಿಂಗೆ ನಾವು ಒಂದೊಂದು ಹೆಜ್ಜೆ ಇಡ್ತಾ ಹೋದಾಗಲೂ ನಾವು 100 ವರ್ಷ, 200 ವರ್ಷ, 300 ವರ್ಷ ಹಿಂದಕ್ಕೆ ಹೋಗ್ತಾ ಇದ್ದೀವಿ ಅಂತ. ಸೊ ಹಂಗೆ ಹೇಳ್ತಾ ಇದ್ದಂಗೆ ಒಂದೊಂದು ಹೆಜ್ಜೆನೂ ಇಡ್ತಾ ಇರ್ಬೇಕಾದ್ರೆ ನಾವು 100 ವರ್ಷ ಕೆಳಗಡೆ ಹೋಗ್ತಾ ಇದ್ದೀವಿ ಅಂತಂದರೆ, ಯಾರೋ ನಮ್ಮ ಪುರಾತನ ವ್ಯಕ್ತಿಗಳು, ನಮ್ಮ ಚಾರಿತ್ರಿಕ ವ್ಯಕ್ತಿಗಳನ್ನು ನಾವು ಮುಟ್ತಾ ಇದ್ದೀವಿ ಅನ್ನೋ ಅನುಭವ ಇದೆಯಲ್ಲ, ಅದು ನಿಜವಾಗ್ಲೂ ಒಂಥರ ಥ್ರಿಲ್ಲಿಂಗ್ ಆಯಿತು. ಅದಕ್ಕಿಂತ ಮುಖ್ಯವಾಗಿ ಹೇಳ್ತೀನಿ, ಅವತ್ತಿಂಗೆ ಮಾತಾಡ್ತಾ ಅವರು ಸಾಯಂಕಾಲ 4 ಗಂಟೆಯಲ್ಲಿ ಒಂದು ಮೆಗಾಲಿಥಿಕ್ ಸ್ಟೋನ್ ತೋರ್ಸೋಕೆ ಕರ್ಕೊಂಡೋದ್ರು. ಮೆನ್ಹರ್ಸ್ ಅಂತ ಕರೀತಾರೆ. ನೀವು ಈ ಆಸ್ಟ್ರಿಕ್ಸ್ ಆ್ಯಂಡ್ ಒಬ್ಲಿಕ್ಸ್ ಹೋಗಿದ್ದಾರೆ, ಆ ಒಬ್ಲಿಕ್ಸ್ ಹಿಂದ್ಗಡೆ ತೊಗೊಂಬರ್ತಾನಲ್ಲ ಮೆನ್ಹರ್ ದೊಡ್ಡ ಕಲ್ಲುಗಳು, ಅದು ನಮ್ಮಲ್ಲೂ ಇದೆ. ಅದನ್ನು ಸತ್ತವರು ನಾವು ಉಳಿದಾಗ ಅದು ಗುರುತಿಗೆ ಅಂತ ಅದ್ರ ಮೇಲೆ ಈಗ ಈಗಲೂ ನಾವು ಅದನ್ನ ಹೇಳ್ತೀವಿ, ಏನೋ ತಲೆಗಲ್ಲು ಅಂತ ಕರಿತೀವಿ. ಆ ತಲೆಗಲ್ಲು ಹ್ಯಾಸ್ ಕಮ್ ಡೌನ್ ಇಂಟು ಜಸ್ಟ್ ಏನೋ ನೇಮ್ ಪ್ಲೇಟ್ ಥರ. ಈಗ ಒಂದು ಕಾಲದಲ್ಲಿ ಅದನ್ನು ದೊಡ್ಡದಾಗಿ ಉಳ್ತಾ ಇದ್ರು. ಅದು ಯಾಕೆ ಅಂತ ಬೇಕಾದ್ರೆ ಆಮೇಲೆ ಹೇಳ್ತೀನಿ. ಸೊ ಅದನ್ನು ತೋರ್ಸೋಕೆ ಕರ್ಕೊಂಡೋದ್ರು. ಅದನ್ನ ತೋರಿಸಿ ಕೆಳಗಡೆ ಉತ್ಖನನ ಆಗಿದ್ದು ನೋಡಿ, ಅಲ್ಲಿ ಬೋನ್ಸ್ ಎಲ್ಲ ಇತ್ತು. ಅಂದರೆ ಹೆಣ ಉಳಿದ್ದಾರೆ, ಅದರ ಮುಂದ್ಗಡೆ ಈ ಕಲ್ಲನ್ನ ಹಾಕಿದ್ದಾರೆ.
ಅದನ್ನು ತೋರಿಸಿ ಅಲ್ಲಿ ಪ್ರಶ್ನೆಗಳು ಕೇಳ್ತಾ ನಮ್ಮ ಎಕ್ಸೈಟ್ಮೆಂಟ್ ಅಲ್ಲ ನಮಗೆ ಸಾಯಂಕಾಲ ಆಗ್ಬಿಡ್ತು, ನಮಗೆ ಬೆಂಗಳೂರು ಬರೋಕ್ಕಾಗಲ್ಲ. ತಿರುಗಿ ಅವರು ಪಾಪ ಕೃಷ್ಣಮೂರ್ತಿ ಅವರು ಇಲ್ಲೇ ಇರಿ ಪರವಾಗಿಲ್ಲ, ಇವತ್ತು ನಮ್ಗೊಂದು ಟೆಂಟ್ ಕೊಡ್ತೀನಿ ನಿಮಗೆ ಅಂತಂದರು. ಸೊ ನನಗೆ ವೀಣಾಗೆ ಉಮಾಶಂಕರಿಗೆ ಒಂದು ಟೆಂಟ್ ಕೊಟ್ಟು ಒಳಗಡೆ ಮಲಗಿಸಿದ್ರು. ರಾತ್ರಿ ಎಲ್ಲ ಅದೇ ನೆನಪುಗಳು ಮಾತುಗಳು. ಆ ಟೆಂಟಲ್ಲಿ ಮಲ್ಕೊಂಡು ಯಾರೂ ಇಲ್ಲ ಅಲ್ಲಿ. ಯು ಕ್ಯಾನ್ ಇಮ್ಯಾಜಿನ್, ಮೇಲೆ ಆಕಾಶ, ಇಲ್ಲ ಬಲಗಡೆ ಈ ಕಡೆ ಸಾವಿರಾರು ವರ್ಷಗಳ ಹಿಂದಿನ ಚರಿತ್ರೆ. ಏನೋ ಆ ಚರಿತ್ರೆಯ ಆ ವ್ಯಕ್ತಿಗಳೆಲ್ಲ ನಮ್ಮ ಸುತ್ತ ಓಡಾಡ್ದಂಗೆ, ಆ ಚರಿತ್ರೆ ನಮ್ಮ ಮುಂದೆ ಎದ್ದು ನಿಂತು ಒಂದು ನಾಟಕ ಮಾಡ್ದಂಗೆ ಆವಾಗ ಶುರುವಾಗಿದ್ದಪ್ಪ ಇದು ಹುಚ್ಚು. ಎಷ್ಟು ವರ್ಷಗಳ ಹಿಂದೆ ಸರ್ ಇದು? ನಾನು ಆವಾಗ ಮದುವೆ ಆಗಿರಲಿಲ್ಲ. ಸಮ್ಟೈಮ್ ಡ್ಯೂರಿಂಗ್ 1980s ಅಂತ ಕಾಣುತ್ತೆ, 81, 82 ಇರಬೇಕು. ನಾನು PhD ಮಾಡ್ತಾ ಇದ್ನೋ ಅಥವಾ ಮುಗಿದಿತ್ತೇನೋ. ಸುಮಾರು 40 ವರ್ಷಗಳ ಇತಿಹಾಸ. ಆವಾಗ ನಾನು ಕರ್ಕೊಂಡೋಗಿ ತೋರಿಸಿದ್ದವರು. ಅಲ್ಲಿಂದ ನಮ್ಮ ಹುಚ್ಚು ಶುರುವಾಯಿತು. ಆಮೇಲೆ ಅಫ್ಕೋರ್ಸ್ ಅವಳು ಕುಣಿಗಲ್ ಹತ್ರ ಯಾವುದೋ ಒಂದು ಗುಡಿ ನೋಡಿ ತೋರಿಸಿದ್ಲು. ಅದರಲ್ಲಿ ಜೈನ ಏನೋ ವಿಗ್ರಹ, ಬುದ್ಧ ವಿಗ್ರಹ ಇದೆ ಅಂತ. ಅದು ಮೊದಲು ಕೆಲವರೆಲ್ಲ ಇಲ್ಲ ನಮ್ಮಲ್ಲಿ ಬುದ್ಧಿಸಮ್ ಇಲ್ಲ, 40 years ಬ್ಯಾಕು ಬುದ್ಧಿಸಮ್ ಕಡೆ ಬರಲಿಲ್ಲ ಅಂತೆಲ್ಲ ನಂಬಿದ್ರು. ಬಟ್ ಆಮೇಲೆ ಅಕ್ಸೆಪ್ಟ್ ಮಾಡಿಕೊಂಡ್ರು. ತಿರುಗಿ ಟಿಪ್ಪುದು ಯಾವುದೋ ಒಂದು ಸ್ಮೆಲ್ಟಿಂಗ್ ಪ್ಲೇಸ್ ಅಂತ ತುಮಕೂರು ಹತ್ರ ಅವಳು ಹೋಗಿ ಅದನ್ನ ಕಂಡಿಡಿದು ಒಂದು ಪ್ರೆಸೆಂಟು ಮಾಡಿದ್ಲು ಯಾವುದೋ ಒಂದು ಸಣ್ಣ ಸಿಂಪೋಸಿಯಮಲ್ಲಿ. ಸೊ ಅವಳ ಜೊತೆ ಒಡನಾಟದಿಂದ ಹಿಸ್ಟ್ರಿನಲ್ಲಿ ನನಗೆ ಇಂಟ್ರೆಸ್ಟ್ ಬಂದಿದ್ದು. ಬಟ್ ಐ ಥಿಂಕ್ ಐ ಶುಡ್ ಆಲ್ಸೋ ವಾರ್ನ್. ಹಾಗಂತೇಳ್ಬಿಟ್ಟು ಯಾರೇ ಬೇಕು ಅಂತಲ್ಲ, ಹಿಸ್ಟ್ರಿಯಿಂದ ಎಲ್ಲರಿಗೂ ನಮಗೆ ಎಕ್ಸೈಟ್ಮೆಂಟ್ ಇರುತ್ತೆ. ಎಲ್ಲೋ ಒಂದು ಸ್ಪಾರ್ಕ್ ಬೇಕಾಗುತ್ತೆ ಅಷ್ಟೇ ಬೆಂಕಿ ಹಚ್ಕೊಳ್ಳೋಕ್ಕೆ. ದಟ್ ಸ್ಪಾರ್ಕ್ ವಾಸ್ ಉಮಾಶಂಕರ್ ಆ್ಯಂಡ್ ನನ್ನ ವೈಫು. ಇದು ಹಿಸ್ಟ್ರಿಗೆ ನೀವು ಏನೋ ಗುರು ಅಂತ ಹೇಳೋಕ್ಕಾಗಲ್ಲ, ಕಾರಣ ಅಂತ ಹೇಳ್ಬೋದು. ಬಿಕಾಸ್ ನಾನು ಬರೆಯೋದಕ್ಕೆ ಕಾರಣ ಒಂದು ರೀತಿಯಲ್ಲಿ ನಾನು ನನ್ನ ತಲೆಯಲ್ಲಿ ಯಾವುದೋ ಒಂದು ಕತೆ ಬೆಳೆದಿತ್ತು, ಭಾಳ ಕಡೆ ಹೇಳ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಲೆಟ್ ಅಸ್ ನಾಟ್ ಬೋರ್ ದಿ ವ್ಯೂವರ್ಸ್. ಸೊ ಇವಳೇ ಮತ್ತೆ ವೀಣಾನೇ ಒಂದು ಸ್ಟಡಿ ಮಾಡಿದ್ಲು ಸೋಮನಾಥಪುರದಲ್ಲಿ. ಹೊರಗಿನ ಮೂರ್ತಿಗಳಲ್ಲಿ ಕೈಯಲ್ಲಿರುವ ಒಂದು ರಚನೆ ಬಗ್ಗೆ. ಜೊಹಾನ್ಸನ್ ಅಂತ ಒಬ್ಬರು ಅಮೇರಿಕಾದಿಂದ ಬಂದ ವಿಜ್ಞಾನಿ ಅದನ್ನು ನೋಡಿ ಅದು ಮುಸ್ಕಿನ ಜೋಳ ಅಂತ ಹೇಳಿದರು. ಆ ಬಗ್ಗೆ ನಮ್ಮಲ್ಲಿ ಚರ್ಚೆ ಆಗ್ತಾಯಿತ್ತು. ಆ ಚರ್ಚೆ ಆಗ್ತಿರ್ಬೇಕಾದ್ರೆ ಇವಳು ನಾನನ್ನು ಟೆಸ್ಟ್ ಮಾಡ್ತೀನಿ, ಅದು ಮುಸ್ಕಿನ ಜೋಳನ ಅಲ್ವೋ ಏನೋ ಅಂತ ಶಿ ಸ್ಟಾರ್ಟೆಡ್ ಟೇಕಿಂಗ್ ಅಬ್ಸರ್ವೇಷನ್ಸ್. ಸೊ ಆ ಟೈಮಲ್ಲಿ ಅವಳಿಗೊಂದು ಸಣ್ಣ ಪತ್ರ ಬಂದಿತ್ತು. ಅವರು ವೆರಿ ಇಮ್ಮೆಚ್ಯೂರ್ ಲೆಟರ್ ಅದು. ನೀವು ಅವಳು ಪಬ್ಲಿಷು ಮಾಡೋದು ಅದ್ರ ಬಗ್ಗೆ ಕರೆಂಟ್ ಸೈನ್ಸಲ್ಲಿ. ಅದು ಕವರ್ ಪೇಜಾಗಿ ಬಂತದ್ದು. ಅದು ಮೈಜಾ ಅಲ್ಲ ಅಂತ. ಅವಳು ಶಿ ಶೋಡ್ ದಟ್ ಇಟ್ ಈಸ್ ನಾಟ್ ಮೈಜ್, ಇಟ್ ಈಸ್ ಅ ಜೈನ ಐಕಾನ್ ದಟ್ ಹ್ಯಾಸ್ ಮೂವ್ಡ್ ಫ್ರಮ್ ನಾರ್ತ್ ಇಂಡಿಯಾ ಟು ಸೌತ್ ಇಂಡಿಯಾ. ನಮ್ಮ ಸೀತಾಫಲ ಇದೆಯಲ್ಲ, ಸೀತಾಫಲದ ಹತ್ರ ಅವರು ಜೈನರು ಅದನ್ನು ಐಕಾನ್ ಆಗಿ, ಅಂದರೆ ಒಂದು ಚಿಂತಾಮಣಿ ಅಂತಲೋ ಆ ಥರ ಏನೋ ಉಪಯೋಗಿಸ್ತಾರೆ ಅದನ್ನು. ಕಲ್ಪವೃಕ್ಷ ಅಂತಲೂ ಕರೀತಾರೆ. ಆ ಕಲ್ಪವೃಕ್ಷ ಉತ್ತರದಿಂದ ದಕ್ಷಿಣಕ್ಕೆ ಬರಬೇಕಾದ್ರೆ ಕಾಪಿ ಎರರ್ ಆಗುತ್ತಲ್ಲ, ಅಲ್ಲಿರೋರು ಯಾರೋ ನೋಡಿರ್ತಾರೆ, ಮತ್ತೆ ಕಾಪಿ ಎರರ್ ಆಗುತ್ತೆ. ಅದನ್ನು ಬರ್ತಾ ಬರ್ತಾ ಸ್ವಲ್ಪ ಅದು ಎತ್ತರ ಆಗಿದೆ, ಹಂಗಾಗಿ ಅದು ಮುಸ್ಕಿನ ಜೋಳ ಥರ ಕಾಣುತ್ತೆ. ಮುಸ್ಕಿನ ಜೋಳ ಅಲ್ಲ ಅಂತ ಅವಳನ್ನು ತೋರಿಸಿದ್ಲು. ಅದ್ರ ಬಗ್ಗೆ ಯಾರೋ ಒಬ್ಬ ಜೈನರು ಒಂದು ಲೆಟ್ರ್ ಬರೆದಿದ್ರು, ಸ್ವಲ್ಪ ಬೆದರಿಕೆ ಲೆಟರು. ನಮ್ಮ ಜೈನಿಸಮ್ ಐಕಾನ್ ಬಗ್ಗೆ ಎಲ್ಲ ಹೇಳೋಕ್ಕೆ ನಿಮಗೇನು ಅಧಿಕಾರ ಇದೆ, ನೀವೇನು ಮಾಡಿದ್ದೀರ ಅಂತ ಸ್ಕಾಲರ ನೀವು, ಹಾಗೆ ಹೀಗೆ ಮಾತಾಡಬೇಡಿ, ಇದ್ರ ಬಗ್ಗೆ ಹಿಂಗೆಲ್ಲ ಹೇಳ್ಬೇಡಿ ಅಂತ. ಬಟ್ ಸೈಂಟಿಫಿಕಲಿ ದಿ ಪೇಪರ್ ವಾಸ್ ಅಕ್ಸೆಪ್ಟೆಡ್. ಅಷ್ಟೇ, ಅಲ್ಲಿ ಮುಗಿದಿತ್ತದು. ಅದಾದಮೇಲೆ ನಾನು ಹೆಂಡ್ತಿ ಒಂದು ಸಲ ಇಂಗ್ಲೆಂಡ್ಗೆ ಎಡಿನ್ಬರ್ಗ್ ಹೋಗಿದ್ಲು MSc ಮಾಡೋಕ್ಕೆ ಅಂತ. ನಿಮ್ಮ ವೈಫ್ ಏನು ಆ್ಯಕ್ಚುಲಿ? ಓಕೆ, ಶೀ ಈಸ್ ಎ ವೆಟರ್ನರಿ ಪ್ರೊಫೆಸರ್ ಆಗಿದ್ಲು. ಬಟ್ ಆ ಟೈಮಲ್ಲಿ ಅವಳು ಜಸ್ಟ್ MSc ಮುಗಿಸಿ ಕೆಲಸಕ್ಕೆ ಸೇರಿಕೊಂಡಿದ್ಲು. ಸೊ ಆವಾಗ ಯಾರೋ ಎಡಿನ್ಬರ್ಗ್ದಿಂದ ಬಂದ ಒಬ್ಬ ಪ್ರೊಫೆಸರ್, ಲೇಡಿ ಪ್ರೊಫೆಸರು, ನಮ್ಮಲ್ಲಿ ಫೆಲೋಶಿಪ್ಸ್ ಇದೆ ಅನಿಮಲ್ ಬಿಹೇವಿಯರ್ಗೆ, ನಿಮ್ಮಲ್ಲಿ ಯಾರಾದರೂ ಇದ್ದರೆ ನೋಡಿ ಅಂತ ಅವರು ಡೀನ್ಗೆ ಹೇಳಿದಾಗ, ಅವರು ಡೀನು ನಮ್ಮಲ್ಲಿ ಅನಿಮಲ್ ಬಿಹೇವಿಯರ್ ಮೇಲೆ ಈ ಹುಡುಗಿ ಮಾಡ್ತಿದ್ದಾಳೆ ಅಂತ ಕರೆದು ಇಂಟ್ರೊಡ್ಯೂಸ್ ಮಾಡಿದ್ರೆ, ಇವಳು ಒಂದೆರಡು ಪೇಪರ್ ಇಟ್ಟಿದ್ದಾಳೆ ಅವಳ ಮುಂದೆ, ಅನಿಮಲ್ ಬಿಹೇವಿಯರ್ ಅಂತ ಒಂದು ಜರ್ನಲ್ಲು. ಅದನ್ನು ನೋಡಿ ಆಯಮ್ಮನಿಗೆ ಆಶ್ಚರ್ಯ, ಅನಿಮಲ್ ಬಿಹೇವಿಯರ್ಲಿ ಪೇಪರ್ ಇದೆಯಾ ಅಂತ. ಸೊ ಶಿ ಡಿಸರ್ವ್ಸ್ ದಿಸ್ ಪೋಸ್ಟ್ ಅಂತ ಕೊಟ್ಟಿದ್ರು. ಅದನ್ನು ಕೊಟ್ಟು ಅವಳು ಅಲ್ಲಿ ಹೋಗಿದ್ಲು. ಆದರೆ ಅಷ್ಟೊತ್ತಿಗೆ ನಮ್ಮ ಮದುವೆ ಆಗಿತ್ತು. ನಮಗೆ ನನ್ನ ಮಗಳು ಪುಣ್ಯ ಹುಟ್ಟಿದ್ಲು, 1.5 ವರ್ಷ ಅವಳಿಗೆ. ಅವಳನ್ನ ಬಿಟ್ಟೋಗಿದ್ಲು ಅವಳು. ಅಲ್ಲೋದ್ಮೇಲೆ ಏನಾಗಿದೆ, ಅವಳಿಗೆ ಮಗಳ ಚಿಂತೆ, ನೆನಪು ಕಾಡಿದೆ ಅಂತ ಕಾಣುತ್ತೆ. ನನಗೆ ಇದ್ದಕ್ಕಿದ್ದಂಗೆ ಒಂದು ಲೆಟ್ರ್ ಬಂತು, ಫ್ಯಾಕ್ಸ್. ಅವಾಗ ಲೆಟ್ರು ಅಲ್ಲ, ಯುವರ್ ವೈಫ್ ಈಸ್ ಇನ್ ಹಾಸ್ಪಿಟಲ್, ಪ್ಲೀಸ್ ಕಮ್ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್ ಅಂತ. ನನಗೆ ಇಲ್ಲಿ ಚಿಂತೆ, ಏನಾಯ್ತು ಇವಳಿಗೆ ಅಂತ. ದಾರಿಲಿ ಹೋಗ್ತಾ ಉದ್ದಕ್ಕೂ ನಾನು ಯೋಚನೆ ಮಾಡ್ಕೊಂಡು ಅದೇ ಏನಾಗಿರ್ಬೋದು ಇವಳಿಗೆ, ಅಲ್ಲಿ ಏನಾದರೂ ಏನೋ ತೊಂದರೆ ಕೊಟ್ಟಿರ್ಬೋದಾ, ಇವಳು ಸ್ಟ್ರೆಸ್ ಆಗಿರ್ಬೋದಾ ಅಂತ. ಈ ಲೆಟ್ರ್ ಜ್ಞಾಪಕ ಆಯ್ತಲ್ಲ, ಯಾರೋ ಲೆಟ್ರ್ ಬರೀ ಹಂಗೇನಾದರೂ ಆಗಿರ್ಬೋದಾ ಅಲ್ಲ ಅಂತ ಯೋಚನೆ ಮಾಡ್ತಾ ಮಾಡ್ತಾ ಅದೇನೋ ಒಂದು ಎಳೆ ಬೆಳೀತು, ಕಥೆ ಎಳೆ.
ಸರ್ ಅಲ್ಲೋದೆ ನೋಡಿದ್ರೆ ಏನೂ ಆಗಿರಲಿಲ್ಲ ಅವಳಿಗೆ. ಶಿ ವಾಸ್ ಜಸ್ಟ್ ರಿಮೆಂಬರಿಂಗ್ ಅವರ್ ಡಾಟರ್. ಅವಳ ಮಗಳಿಗೆ ಅಂತ ಏನೇನೋ ಕೊಂಡ್ಕೊತಾ ಇದ್ದಿದ್ದು ನೋಡಿ ಅಲ್ಲಿ ಅವರ ಡಿಪ್ರೆಸ್ ಆಗಿದ್ದಾಳೆ ಇವಳು ಅಂತ ಹೇಳ್ಬಿಟ್ಟು ಅಲ್ಲಿ ಗೊತ್ತಲ್ಲ ಸ್ವಲ್ಪ ಮಗಳ ಬಗ್ಗೆ ಜಾಸ್ತಿ ಹೇಳಿದ್ರು. ಶಿ ಈಸ್ ಹೋಮ್ ಸಿಕ್ಕು ಆಗಿ ಅಂತ ಹಾಸ್ಪಿಟ್ಲ್ಗೆ ಹಾಕ್ಬಿಡ್ತಾರೆ. ಅಲ್ಲಿ ಹೋದ ತಕ್ಷಣ ಎದ್ದು ಬಂದು ಅಪ್ಪ ಹ್ಯಾಬಿಲೀಸ್ ನಾನು ಕರ್ಕೊಂಡು ಹೋಗ್ಬಿಡಿ, ನಾನು ಇರೋದು ಬೇಡ, ನಾನು ಇರೋಲ್ಲ ಅಂತಂದ್ಲು. ಸರ್ ಆಮೇಲೆ ಎಲ್ಲ ತೀರ್ಮಾನ ಮಾಡಿ ಕ್ಯಾನ್ಸಲ್ ಮಾಡೋದಕ್ಕೆ ಅಡ್ಮಿಷನ್ ಅಂತ ಬಿಟ್ಬಿಟ್ಟು ಅದನ್ನು ವಾಪಸ್ ಬರ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಹೇಳ್ತಾ ಇದ್ದೆ, ಹಿಂಗಾಯ್ತು ಕಣೋ, ನನಗೆ ಏನಾಗಿರ್ಬೋದು ಅಂತ ಗೊತ್ತಾಗಿಲ್ಲ, ಹಿಂಗೆ ಲೆಟ್ರ್ ಬಂದಿತ್ತಲ್ಲ ಅದಕ್ಕೋಸ್ಕರ ಹಿಂಗೆಲ್ಲ ಯೋಚನೆ ಮಾಡ್ಕೊಂಬಂದೆ, ಆ ಸ್ಟ್ರಕ್ಚರ್ಗಳ ಬಗ್ಗೆ ನಿಂಗೆ ಯಾರೋ ಎದುರಿಸ್ಬಿಟ್ಟಿದ್ದಾರೆ, ಏನೋ ಆಗಿದೆ ಹಿಂಗೆ ಅಂತ ಹೇಳ್ಬಿಟ್ಟಂತ. ಪರವಾಗಿಲ್ಲ ಚೆನ್ನಾಗಿ ಕತೆ ಕಟ್ತೀರಾ ಅಂದ್ಲು. ದಟ್ಸ್ ಇನ್ ದ ಪ್ಲೈನ್ ಶೀ ಟೋಲ್ಡ್, ಕತೆ ಕಟ್ತೀರಾ ಅಂತ. ಅಲ್ಲಿಂದ ಶುರುವಾಗಿದ್ದು ಮನೆಗೆ ವಾಪಸ್ ಬಂದೆ. ಇವಳು ಕತೆ ಕಟ್ತೀರಾ ಅಂತಂದಾಗ ಅದು ಒಂದು ಸ್ವಲ್ಪ ಬಂತಲ್ಲ ಅದಕ್ಕೆ ಶಕ್ತಿ. ಯೋಚನೆ ಮಾಡ್ತಾ ಮಾಡ್ತಾ ದಿಸ್ ಇಸ್ ಇನ್ 1993, ಆಲ್ಮೋಸ್ಟ್ 15 ಇಯರ್ಸ್ ಆ ಕತೆ ನಲ್ಲಿ ಬೆಳೀತಾನೆ ಇತ್ತು. 2005 6 ನಾನು ಡೆಲ್ಲಿಗೆ ಹೋಗ್ತಿರ್ಬೇಕಾದ್ರೆ ನಮ್ಮ ಬೆಂಗಳೂರು ಏರ್ಪೋರ್ಟಲ್ಲಿ ಈ ಡಾವಿನ್ಸಿ ಕೋಡ್ ತೊಗೊಂಡೆ, ಎಲ್ಲರೂ ಮಾತಾಡ್ತಿದ್ದಾರಲ್ಲ ಅಂತ. ಅದನ್ನ ತಗೊಂಡು ನೋಡ್ತಾ ಇರಬೇಕಾದ್ರೆ ಟು ಮೈ ಸರ್ಪ್ರೈಸ್ I found that my story is running there. Only thing is ಅವರು ಕ್ರಿಶ್ಚಿಯಾನಿಟಿ ಮೇಲೆ ಬರೆದಿದ್ದಾರೆ, ನನ್ನಲ್ಲಿ ಜೈನಿಸಮ್ ಮೇಲೆ ನನ್ನ ಕತೆ ಬೆಳೆದಿದ್ದು. ಒಂದೊಂದು ಚಾಪ್ಟರ್ ಹೋಗ್ತಾ ಇದ್ದಂಗೆ ಯಾಕೋ ನನ್ನ ಕಥೆಯಲ್ಲಿ ಹೆಂಗಾಯಿತು ಹಂಗೆ ಆಗ್ತಾ ಇದೆಯಲ್ಲ ಅಂತ ಅನ್ನಿಸ್ತು. ವೈ ಶುಂಟ್ ಐ ರೈಟ್ ಅಂತ ನಾನು ಶುರು ಮಾಡಿದೆ ಇಂಗ್ಲೀಷಲ್ಲಿ. ಸೊ ಒಂದು 50-60 ಪೇಜ್ ಇಂಗ್ಲೀಷಲ್ಲಿ ಬರೆದೆ. ನನಗೆ ಯಾಕೋ ಕೆಲವು ಕ್ಲೂಸ್ ಬರುತ್ತಲ್ಲಿ, ಆ ಕ್ಲೂಸ್ ಎಲ್ಲ ನಮ್ಮ ಲೋಕಲ್ ಲ್ಯಾಂಗ್ವೇಜ್. ಈ ಲೋಕಲ್ ಲ್ಯಾಂಗ್ವೇಜ್ ಕ್ಲೂಸ್ನ ಇಂಗ್ಲೀಷಲ್ಲಿ ಕೊಡೋಕ್ಕಾಗಲ್ಲ ಅಂತ ಅದನ್ನ ಪಕ್ಕಕ್ಕಿಟ್ಟು ಕನ್ನಡದಲ್ಲಿ ಬರೆಯೋಕ್ಕೆ ಶುರು ಮಾಡಿದೆ. ಅಲ್ಲೂ ಒಂದು 60 ಪೇಜ್ ಬರೋವರೆಗೂ ಕಷ್ಟ ಆಯಿತು. ಆಮೇಲೆ ಸ್ವಲ್ಪ ಸುಲಲಿತವಾಗಿ ಹೋಯಿತು. ಆಂಗ್ಲಿಂದ ಕಂಟಿನ್ಯೂ ಆಯ್ತದು. ಆಮೇಲೆ ಯಾವಾಗ ಒಂದು ಸಲ ನನ್ನ ಮಗಳ ಕತೆ ಹೇಳ್ತಿರ್ಬೇಕಾದ್ರೆ ಅವಳು ಇಂಟ್ರೆಸ್ಟ್ ತೋರಿಸಿದ್ಲು, ಏನೋ ಇಟ್ ಕಂಟಿನ್ಯೂಡ್ ಅಂಡ್ ಆಲ್. ನಾವು ನಿಮ್ಗೆ ಎರಡನೇ ಗುರು ಅಂತಂದರೆ ಆಗಿದ್ದರೆ ಏನೋ ಡಾವಿನ್ಸಿ ಕೋಡ್ನ ಆ ಥರ. ಸೊ ಹಾಗೆ ವೆರಿ ಡಿಫಿಕಲ್ಟ್ ಟು ಸೇ ಅದು ಗುರು ಅಂತಲೋ ಕಾರಣ ಅಂತಲೋ ಅಥವಾ ಇನ್ಸ್ಪಿರೇಷನ್ ಅಂತಲೋ. ಬಟ್ ಐ ವಾಸ್ ಸಡನ್ಲಿ ಇನ್ಸ್ಪೈರ್ಡ್ ಬೈ ಡ್ಯಾನ್ ಬ್ರೌನ್. ಸೊ ಹಾಗೆ ನಮ್ಮ ಗಣೇಶ ಸರ್ ನಮಗೆ ಕಥೆಗಳನ್ನ ಬರೆಯೋಕ್ಕೆ ಶುರುವಾಗಿದ್ದು, ಕಾದಂಬರಿಗಳನ್ನ ಬರೆಯೋಕ್ಕೆ ಶುರು ಮಾಡಿದ್ದು. ಆ ಪುಸ್ತಕ ನಾನು ಓದಿದ್ದೀನಿ ಸರ್. ಈ ಪುಸ್ತಕದ ಹೆಸರೇನು? ಕನಕ ಮುಸ್ಕು. ಓದದೇ ಇರೋರು ದಯವಿಟ್ಟು ಆ ಪುಸ್ತಕದಿಂದ ಶುರು ಮಾಡ್ಬೋದು ನೀವು. ಮತ್ತು ನಾನು ಯಾವುದೆಲ್ಲ ಪುಸ್ತಕಗಳ ಬಗ್ಗೆ ಮಾತಾಡ್ತೀನಿ ಸರ್ ಜೊತೆಗೆ, ಇದು ಡ್ಯಾನ್ ಬ್ರೌನ್ದು ಡಾವಿನ್ಸಿ ಕೋಡ್ ಇರ್ಬೋದು, ಕನಕ ಮುಸ್ಕು ಇರ್ಬೋದು, ಅಥವಾ ಯಾವುದೇ ಪುಸ್ತಕ, ಅದ್ರ ಎಲ್ಲ ಲಿಂಕ್ಗಳನ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಆಸಕ್ತರು ದಯವಿಟ್ಟು ಕೊಂಡು ಓದಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈಗ ವಾಪಸ್ ನಾವು ನಮ್ಮ ಮಾತುಕತೆಗೆ ಬರೋದಾದರೆ, ಇತಿಹಾಸದ ಬಗ್ಗೆನೇ ನಾವು ಮಾತಾಡ್ತಾ ಇರೋದ್ರಿಂದ ಇತಿಹಾಸದ ಒಂದಷ್ಟು ಪ್ರಶ್ನೆಗಳನ್ನ ನಾನು ಅಂದ್ಕೊಂಡಿದ್ದೆ ಸರ್. ಮೊದಲನೇ ಪ್ರಶ್ನೆ ನಾನು ಯೋಚನೆ ಮಾಡಿದ್ದು, ನಾವು ಭಾಳಷ್ಟು ಸಲ ನಮಗೆ ಬೇಕಾದ ಇತಿಹಾಸವನ್ನು ನಾವು ತಿಳ್ಕೊಳ್ಳೋಕೆ ಇಷ್ಟಪಡ್ತೀವಿ, ಮತ್ತು ನಾವು ಅಂದ್ಕೊಂಡ್ರೆ ಇತಿಹಾಸ ಸುತ್ತಮುತ್ತ ಪೂರಕ ಸಾಕ್ಷಿಗಳನ್ನ ಸೃಷ್ಟಿ ಮಾಡ್ಕೊಳ್ಳೋಕ್ಕೆ ನಾವು ಇಷ್ಟಪಡ್ತೀವಿ. ಸೊ ಭಾಳ ಸಲ ಹಂಗದು ನಮ್ಮ ಸೈಕಿನಲ್ಲಿ, ಜನರ ಸೈಕಿನಲ್ಲಿ ಇವ್ರು ಹಿಂಗೆ ಅಂದರೆ ಅದಕ್ಕೆ ಸುತ್ತಮುತ್ತ ಇರುವಂಥ ಎಲ್ಲ ಘಟನೆಗಳು ನಮಗೆ ಸೊ ಆ ಥರ. ಸೊ ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ನಮಗೆ ಗೊತ್ತಿಲ್ಲದಂಥ ಕೆಲವೊಂದು ನಮ್ಗೆ ಅಪ್ರಿಯವಾಗಬಹುದಂಥ ಕೆಲವೊಂದು ಮಿತ್ಗಳಿರ್ಬೋದು ಇತಿಹಾಸದಲ್ಲಿ. ನಾವು ಅಂದ್ಕೊಂಡಿರ್ತೀವಿ ಇದು ಹೀಗೆ ಅಂತ, ಇದು ಹಾಗಿರಲ್ಲ, ಅದು ಫ್ಯಾಕ್ಚುಯಲ್ ಆಗಿ ನೋಡಿದಾಗ. ಆ ಥರದ್ದು ಒಂದಷ್ಟು ಐತಿಹಾಸಿಕ ಮಿತ್ಗಳನ್ನ ಹೇಳ್ಬೋದಾ ಸರ್ ನೀವು, ಇತಿಹಾಸದಲ್ಲಿರುವಂಥ ಮಿತ್ಗಳು? ಮಿತ್ ಅಂತ ಓಕೆ, ಲೆಟ್ಸ್ ಕಾಲ್ ಫಾರ್ ದ ಪರ್ಮನೆಂಟ್ನೆಸ್ ಮಿತ್ ಅಂತ. ಒಂದು ಮಿತ್ ನನಗೆ, ಇನ್ಫ್ಯಾಕ್ಟ್ ಇಟ್ ಆಲ್ಸೋ ಬಿಕೇಮ್ ಎ ಮೆಟೀರಿಯಲ್ ಫಾರ್ ಮೈ ನಾವೆಲ್, ಈಸ್ ಆರ್ಯನ್ ಇನ್ವೇಷನ್. ಇದು ಈಗ ಬಹಳ ಕಾಮನ್ ಆಗಿಬಿಟ್ಟಿದೆ, ಎಲ್ಲರೂ ಈಗ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಹೌದು, ಆರ್ಯನ್ ಇನ್ವೇಷನ್ ಇಸ್ ಎ ಮಿತ್ ಅಂತ. ಆದರೆ ನಾನು ಶಿಲಾಕುಲ ವಲಸೆ ಕಾದಂಬರಿ ಬರೆದಿದ್ದು ಆಲ್ಮೋಸ್ಟ್ ಒಂದು 15 ಇಯರ್ಸ್ ಬ್ಯಾಕ್ ಅಂತ ಕಾಣಿದೆ, ಅಥವಾ 12 ಇಯರ್ಸ್ ಬ್ಯಾಕ್. ಆಗ ಯಾರೂ ಇದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿರಲಿಲ್ಲ. ಅಮಾಂಗ್ ದ ಇಂಟೆಲೆಕ್ಚುಯಲ್ ಇಟ್ ವಾಸ್ ಬಿಲೀವ್ಡ್ ದಟ್ Aryans came from outside, and it is the Germans, it is the Europeans who actually were the Aryans. And India-dallirtakkanta so-called brainy people are only living on the borrowed genes of those Europeans ಅನ್ನೋ ರೀತಿ ಅವರು ಪ್ರೊಜೆಕ್ಟ್ ಮಾಡಿದ್ದಾಗ. ಅದಕ್ಕೊಂದು ದೊಡ್ಡ ಇತಿಹಾಸ ಇದೆ, ಶಿಲಾಕುಲ ವಲಸೆಲ್ಲ ಬರೆದಿದ್ದೀನಿ. ಶಿಲಾಕುಲ ವಲಸೆ ಪುಸ್ತಕದಲ್ಲಿ ಅದಕ್ಕೆ ಬರುತ್ತೆ. ಜೊತೆಗೆ ಇನ್ನೊಂದು ನಾನು ಚಿಕ್ಕದಾಗ ಒಂದು ಸಣ್ಣದಾಗಿ ಸೇರಿಸ್ಬಿಡ್ತೇನೆ. ಮಿತ್ ಅಂದರೆ ಏನು ಅಂತಂದರೆ ಸರ್, ಮಿತ್ ಅಂದರೆ 2 ಅರ್ಥಗಳು ಬರ್ಬೋದು ನನ್ನ ಪ್ರಕಾರ. ಒಂದು ಸುಳ್ಳು ಅಂತಲೂ ಆಗ್ಬೋದು, ಇನ್ನೊಂದು ಐತಿಹ್ಯ ಅಂತಲೂ ಆಗ್ಬೋದು, ಒಂದು ನಾವು ನಂಬಿಕೊಂಡು ಬಂದಿರುವಂಥ ಒಂದು ವಿಚಾರ ಆಗಿರ್ಬೋದು. ಎಲ್ಲ ಪೂಲಾಗಿ ಮಾತಾಡೋಣ, ಅವೆಲ್ಲವೂ ಸೇರ್ಕೊಳ್ಳುತ್ತೆ. ಯಾಕಂದರೆ ಒಂದೊಂದ್ಸಲ ಈ ಮಿತ್ ಅನ್ನೋದಕ್ಕೆ ಸರಿಯಾದ ಕನ್ನಡದ ಇದು ಕೂಡ ಇಲ್ಲ. ಇನ್ಫ್ಯಾಕ್ಟ್ ಇಟ್ ಈಸ್ ನಾಟ್ ದೇರ್. ನಾನು ಭಾಳ ಹುಡುಕಿದ್ದೀನಿ. ಉದಾಹರಣೆಗೆ ನಾನು ಅಲಮೇಲಮ್ಮನ
ಅದಕ್ಕೆ ಬರೋಣ ಆಮೇಲೆ ಆಮೇಲೆ ಕತೆ ಬರೀಬೇಕಾದ್ರೆ ಇಂಗ್ಲೀಷ್ ಜೊತೆ ಮಾತಾಡ್ಬೇಕಾದ್ರೆ ಅದನ್ನ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಮಿರಾಕಲ್ ಅನ್ಬೇಕಾ, ಮಿತ್ ಅನ್ಬೇಕಾ, ಪವಾಡ ಅಂತ ಕರಿತೀವಿ ನಾವು ಅದನ್ನು ಮಿರಾಕಲ್ ಅಂತ ಹೇಳ್ತಾರೆ. ಬಟ್ ಮಿರಾಕಲ್ಗೆ ಆ್ಯಕ್ಚುಲ್ ಮೀನಿಂಗ್ ತೊಗೊಂಡ್ರೆ ಆ ಕತೆ ಫಿಟ್ ಆಗಲ್ಲ ಅಲ್ಲಿ. ಸೊ ಹಾಗೆ ವಿ ವಿಲ್ ನಾಟ್ ಹ್ಯಾವ್ ಈಕ್ವಲೆಂಟ್, ಬಟ್ ಮಿತ್ ಅಂತ ಕನ್ಸಿಡರ್ ಮಾಡೋಣ ಈಗ. ಸೊ ದಟ್ಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಹಿಸ್ಟಾರಿಕಲ್ ಮಿತ್ಸ್ ವಿಚ್ ಈಸ್ ಐ ವುಡ್ ಸೇ ನಾಟ್ ಜಸ್ಟ್ ಇಂಡಿಯನ್, ಇಂಟರ್ನ್ಯಾಷನಲ್. ಇಂಟರ್ನ್ಯಾಷನಲಿ ಇಟ್ಸ್ ಎ ಮಿತ್. ಎಷ್ಟು ಲೆವೆಲ್ಗೆ ಅಂತಂದರೆ ನಿಮಗೆ ಗೊತ್ತಿರಬೇಕು, ಹಿಟ್ಲರ್ ಬಿಲೀವ್ಡ್ ಹಿಮ್ಸೆಲ್ಫ್ ಈಸ್ ಅನ್ ಆರ್ಯನ್. ಅವನ ಅಸಿಸ್ಟೆಂಟ್ ಒಬ್ಬ ಇರ್ತಾನೆ ಹಿಮ್ಲರ್ ಅಂತ, ಅವನು ಎಷ್ಟು ಬಿಲೀವ್ ಮಾಡಿದ್ದ, ನಾನು ಏನೋ ಆರ್ಯನ್ನು ವಿ ಆರ್ ಗ್ರೇಟ್ ಸಿವಿಲೈಸೇಷನ್ ಅಥವಾ ಗ್ರೇಟ್ ಬ್ಲಡ್ ನಮ್ದು ಅನ್ನೋದಕ್ಕೆ ಭಗವದ್ಗೀತೆಯ ಒಂದು ಮಿನಿ ಫಾರ್ಮ್ನ ಯಾವಾಗಲೂ ಜೋಬಲ್ಲಿ ಇಟ್ಕೊಂಡು ನೋಡ್ತಿದ್ದಂಥವನು ಹಿಮ್ಲರ್. ಯಾಕೆಂದರೆ ಆ ಕಾಲದಲ್ಲಿ ಲಿಂಕಿಂಗ್ ಅಪ್ ದಿಸ್ ವೇದಿಕ್ ಲಿಟ್ರೇಚರ್, ಭಗವದ್ಗೀತೆ ಆ್ಯಂಡ್ ಆರ್ಯನ್ಸ್ ಆ್ಯಂಡ್ ದಿಸ್ ಆರ್ಯನ್ ಇನ್ವೇಷನ್ ಸ್ಟೋರೀಸ್, ರಥಗಳಲ್ಲಿ ಬಂದು ಅವರು ದಾಳಿ ಮಾಡೋದು, ಇದೆಲ್ಲ ಒಂಥರ ವಾಸ್ ಸೋ ಎಕ್ಸೈಟಿಂಗ್ ಟು ದ ಯುರೋಪಿಯನ್ಸ್ ದಟ್ ಇಟ್ ಹ್ಯಾಡ್ ಬಿಕಮ್ ಎ ಫ್ಯಾಷನ್ ಫಾರ್ ಸಮ್ ಪೀಪಲ್ ಟು ಶೋ ದಟ್ ಐ ಆಮ್ ಅನ್ ಆರ್ಯನ್. ಹಾಗಾಗ್ಬಿಟ್ಟಿತ್ತು. ಯಾವ ಲೆವೆಲ್ಗೆ ಅಂತಂದರೆ, ಯಾರೋ ಒಬ್ಬ ನೀನು ಆರ್ಯನ್ ಅಲ್ಲ ಅಂದರೆ, ಇಲ್ಲ ನಮ್ಮ ಅಮ್ಮ ಆರ್ಯನ್ ಜೊತೆ ನಾನು ಹುಟ್ಟಿಸಿರೋದು, ನಮ್ಮ ಅಪ್ಪ ಆರ್ಯನ್ ಅಲ್ಲ, ಈ ರೀತಿ ಏನೋ ಆ ಲೆವೆಲ್ಗೆ ಹೊರಟೋಗಿತ್ತು ಅತಿರೇಕಗಳು. ಅದು ನಿಮಗೆ ಗೊತ್ತಿರಬೇಕಲ್ಲ, ಇತ್ತೀಚೆಗೆ ನಮ್ಮ ಭಾರತದಲ್ಲೂ ಕೂಡ ಅದರ ಪ್ರಭಾವ ನಾರ್ತಲ್ಲಾಗಿದ್ದು. ಉದಾಹರಣೆಗೆ ಆರ್ಯನ್ ವ್ಯಾಲಿ ಅಂತ ಒಂದು ವಿಲೇಜ್ ಅಂತ ಒಂದು ಕಣಿವೆ ಇದೆ ಕಾಶ್ಮೀರದಲ್ಲಿ. ಅಲ್ಲಿ ದೇರ್ ಇಸ್ ಅನ್ ಆರ್ಯನ್ ವಿಲೇಜ್. ಎಷ್ಟೋ ಜನ ಜರ್ಮನ್ಸು ನಮ್ಮ ಮೂಲ ಆರ್ಯನ್ ಬ್ಲಡ್ಡಲ್ಲಿ ಹಾಳಾಗ್ಬಿಟ್ಟಿದೆ ಅಂತ ನಂಬಿದವರು ಆ ಆರ್ಯನ್ ಬ್ಲಡ್ನ ಹುಡ್ಕೊಂಬರ್ತಾರೆ. ಆರ್ಯನ್ಸ್ ಅಲ್ಲಿಂದ ಬಂದಿದ್ದಾರೆ ತಾನೆ ಇಂಡಿಯಾಗೆ, ಅವ್ರ ನಂಬಿಕೆ ಪ್ರಕಾರ ಅವರೆಲ್ಲೋ ಇರಬೇಕಲ್ಲ, ಇದ್ದರೆ ಅವ್ರ ಹತ್ರ ಮೂಲ ಆರ್ಯನ್ ಬ್ಲಡ್ ಇರುತ್ತೆ, ಅದನ್ನು ನಾವು ತಗೋಬೇಕು ಅಂತ. ದೇರ್ ವಾಸ್ ದಿಸ್ ಪ್ರೆಗ್ನೆನ್ಸಿ ಟೂರಿಸಮ್. ಇಟ್ಸ್ ಎ ವೆಲ್ ನೋನ್, ವೆಲ್ ರಿಕಾರ್ಡೆಡ್ ಆಲ್ಸೋ. ನೀವು ಕಥೆ ಕೂಡ ಬರ್ದಿದ್ದೇನೆ, ಆರ್ಯ ವೀರ್ಯ ಅಂತ. ಸೊ ಅಲ್ಲಿಂದ ಲೇಡೀಸ್ ಬಂದು ಇಲ್ಲಿ ಗುಟ್ಟಾಗಿ ಇಲ್ಲಿನ ಜನಗಳ ಜೊತೆ ಬೆರೆತು ಯಾರೋ ಒಬ್ಬನ ಜೊತೆ ಏನೋ ಇನ್ಸೆಮಿನೇಟ್ ಮಾಡಿಸ್ಕೊಂಡು ಅಥವಾ ಮೀಟಿಂಗ್ ಮಾಡಿ ಅವರು ವೀರ್ಯ ತಗೊಂಡು ಮಕ್ಕಳ ಹೋಗಿ ವಾಪಸ್ ಹುಟ್ಟಿಸಿರೋದು ಇದು. ಯಾಕೆಂದರೆ ಆರ್ಯನ್ ಬ್ಲಡ್ನ ನಾವು ಉಳಿಸ್ಕೋಬೇಕು ಅಂತ ಈ ಲೆವೆಲ್ಗೆ ಹೋಗಿದೆ. ಇದು ಇಂಟರ್ನ್ಯಾಷನಲ್ ಮಿತ್ ಇದು ನನ್ನ ದೃಷ್ಟಿನಲ್ಲಿ. ಆದರೆ ಬರ್ತಾ 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 ಅದು ಏನೋ ಡಿಸ್ಪ್ರೂವ್ ಆಯಿತು. ಫಾರ್ಚುನೇಟ್ಲಿ ನಮ್ಮ ದೇಶದ ಇತಿಹಾಸಕಾರರು ಅದಕ್ಕೆ ವಿರುದ್ಧವಾಗಿ ನಿಂತ್ಕೊಂಡ್ರು. ಅವ್ರಿಗೆ ವಿರುದ್ಧವಾಗಿ ಫಾರಿನ್ನವ್ರಿಗಿಂತ ಹೆಚ್ಚಾಗಿ ನಮ್ಮವರೇ ಇದ್ದರು, ಏನೋ ಅದನ್ನು ಇಲ್ಲ ಅದೆಲ್ಲ ಸರಿ ಅಂತ ಹೇಳೋಕ್ಕೆ. ಇಟ್ ವಾಸ್ ಎ ಬಿಗ್ ಫೈಟ್. ನಾವು ನಿಜವಾಗ್ಲೂ ಕೂಡ ಹೆಮ್ಮೆ ಪಡಬೇಕು, ನಮ್ಮ ಚರಿತ್ರಗಾರರು ಕೊನೆಗೂ ಕೂಡ ತೋರಿಸ್ಕೊಟ್ರು ಇಲ್ಲ ಇದು ಸುಳ್ಳು ಅಂತ ಹೇಳ್ಬಿಟ್ಟಂತ. ದಟ್ ಈಸ್ ಒನ್ ಅಮಾಂಗ್ ದ ಮಿತ್ಸ್. ಅದೇ ರೀತಿ ಬೇಕಾದಷ್ಟು ಮಿತ್ಗಳಿದಾವಪ್ಪ. ಸೊ ಈಗ ಆರ್ಯನ್ ಇನ್ವೇಷನ್ ಮಿತ್ತು ಅಂತಂದ್ರೆ ನಮ್ಮ ಭಾರತೀಯ ಸಬ್ ಕಾಂಟಿನೆಂಟ್ ಏನು ನಮ್ಮ ಜನ ಇದ್ದೀವಿ, ನಾವು ಯಾರು ಸರ್ ಹಾಗಾದ್ರೆ? ಭಾರತೀಯರು. ತುಂಬ ಸಿಂಪಲ್ ವರ್ಡ್, ಭಾರತೀಯರು. ನಿಜಕ್ಕೂ ಹೇಳ್ತೀನಿ. ಯಾಕೆಂದರೆ ಆ್ಯಕ್ಚುಲಾಗಿ ನೀವು ಹುಡುಕ್ತಾ ಹೋದ್ರಪ್ಪ ನಮ್ಮ ವೇದಗಳನ್ನ ಎಲ್ಲಿ ಹುಟ್ಕೊಂಡು ಎಲ್ಲಿ ಬೆಳೆದು ಅಂತ ಹುಡುಕ್ತಾ ಹೋದರೆ ನಮಗೆ ಲಿಂಕ್ ಸಿಗೋದು ಪರ್ಷಿಯಾ, ಇರಾನ್ ಕಡೆ. ಅಲ್ಲಿ ಈಗಲೂ ಕೂಡ ಜೊರಾಸ್ಟ್ರಿಯನಿಸಮ್ ಅಂತ ಏನು ಕರಿತೀವಿ, ಜೊರಾಸ್ಟ್ರಿಯನ್ ಧರ್ಮವನ್ನು ನಾವು ಕೂಲಂಕುಷವಾಗಿ ಎಕ್ಸಾಮಿನ್ ಮಾಡಿದ್ರೆ ಬಹಳಷ್ಟು ಸಿಮಿಲಾರಿಟೀಸ್ ಇದೆ ಅವರ ಬಿಲೀಫ್ಗೂ ನಮ್ಮ ವೇದಿಕ್ ಬಿಲೀಫ್ಗೂ, ಅವರ ದೇವರುಗಳಿಗೂ ನಮ್ಮ ವೇದ ದೇವರುಗಳಿಗೂ. ಅಲ್ಲಿ ಏನೋ ಇಂದ್ರ ವರುಣ ಹೀಗೆಲ್ಲ ಇದ್ದಾರೆ. ಅಲ್ಲಿ ಮಳೆಗೆ ಅಥವಾ ನೀರಿಗೆ ಒಂದು ದೇವರು, ಬೆಂಕಿಗೆ ಒಂದು ದೇವರು, ಹೀಗೆ ಪ್ರಿನ್ಸಿಪಲ್ಸು ಕೂಡ ಎಷ್ಟೋ ನಮಗೆ ಸಿಮಿಲಾರಿಟಿ ಕಾಣುತ್ತೆ. ನನ್ನನ್ನು ಕೆಲವರು ಬ್ಲೇಮ್ ಮಾಡ್ಬೋದು, ಬಟ್ ಮೈ ಸ್ಟೇಟ್ಮೆಂಟ್ ಇಸ್ ದ ಫಾಲೋಯಿಂಗ್. ಇಫ್ ವಿ ಟ್ರೇಸ್ ದ ಇಂಡಿಯನ್ ವೇದಿಕ್ ಕಲ್ಚರ್, ಇಟ್ ಶುಡ್ ಬಿ ಪಾಸಿಬಲ್ ಟು ಟ್ರೇಸ್ ಇಟ್ ಬ್ಯಾಕ್ ಟು ಜೊರಾಸ್ಟ್ರಿಯನಿಸಮ್, ಪರ್ಷಿಯಾ, ಅಫ್ಘಾನಿಸ್ತಾನ್, ಆ ಏರಿಯಾದಲ್ಲಿ. ಆ್ಯಂಡ್ ನೋ ವಂಡರ್, ಯಾಕೆಂದರೆ ನಾವಿವತ್ತು ವೇದಾಂತ ಏನು ಕರಿತಿದ್ದೀವಿ ಅದರ ಬೆಳವಣಿಗೆ ಬೆಳೀತಾ ಹೋದರೆ ತಕ್ಷಶಿಲ ಎಲ್ಲಿದೆ ಅವತ್ತೇಳಿ? ತಕ್ಷಶಿಲ ವಾಸ್ ಒನ್ ಅಮಾಂಗ್ ದಿ ಪ್ಲೇಸಸ್ ವೇರ್ ಬುದ್ಧಿಸಮ್ ಆ್ಯಂಡ್ ವೇದಿಕ್ ಲಿಟ್ರೇಚರ್ ವರ್ ಫಿಲಾಸಾಫಿಕಲಿ ಡೈಲಾಗಿಂಗ್ ವಿತ್ ಈಚ್ ಅದರ್. ತಕ್ಷಶಿಲ ಇವತ್ತು ನಮ್ಮಲ್ಲಿಲ್ಲ, ಅದು ಪಾಕಿಸ್ತಾನದಲ್ಲಿದೆ. ಹಿಂದೂ ಕುಶ್ ಪರ್ವತಗಳಿದ್ದಾವೆ ಅಲ್ಲಿ ಅಫ್ಘಾನಿಸ್ತಾನದಲ್ಲಿ. ಅಲ್ಲಿಂದ ಹಿಂದೂಗಳನ್ನೆಲ್ಲ ರಕ್ತಪಾತ ಮಾಡಿ ಓಡಿಸಿದ್ರು ಅಂತ ಎಲ್ಲರಿಗೂ ಗೊತ್ತಿದೆ. ಅದು ಇವೆಲ್ಲ ಒಂಥರ ಏನೋ ಅನ್ಎಕ್ಸ್ಪ್ಲೋರ್ಡ್ ಪಾರ್ಟ್ಸ್ ಆಫ್ ಹಿಸ್ಟ್ರಿ. ಸೊ ಹಾಗಾಗಿ ನಾವಿವತ್ತು ಭಾರತೀಯತೆ ಅಥವಾ ಕಲ್ಚರ್ ಅಂತ ಏನು ಹೇಳ್ಕೊತಿದ್ದೀವಿ ಅದೆಲ್ಲ ಇದ್ದಿದ್ದು ನಮ್ಮ ವೆಸ್ಟರ್ನ್ ಪಾರ್ಟ್ ಆಫ್ ದಿ ಇಂಡಿಯಾದಲ್ಲಿ, ಎಸ್ಪೆಷಲಿ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಇರಾನು, ಈ ಏರಿಯಾದಲ್ಲಿ. ದಟ್ ಇಸ್ ವಾಟ್ ಐ ಹ್ಯಾವ್ ಟ್ರೈ ಟು ನೌ ಬಿಲೀವ್ ಆ್ಯಂಡ್ ಇಟ್ಸ್ ಟ್ರೂ ಆಲ್ಸೋ. ಲಾಟ್ ಮೆನಿ ಪೀಪಲ್ ಆಲ್ಸೋ ಇನ್ ಫ್ಯಾಕ್ಟ್ ಸಪೋರ್ಟ್ ದಟ್. ಕಂದಹಾರ್ ನೋಡಿ, ಅಫ್ಘಾನಿಸ್ತಾನದಲ್ಲಿರೋದು ಅಲ್ಲವೇ? ಸೊ ಮಹಾಭಾರತ ಎಷ್ಟೋ ಘಟನೆಗಳು ನಡೆದಿರೋದಲ್ಲಿ.
ಸೊ ದಟ್ ವಾಸ್ ಅ ಸೆಂಟ್ರಲ್ ಪಾಯಿಂಟ್ ಆರ್ ಕೇಂದ್ರ ಏನೋ ಮಹಾಭಾರತ ಅದೆಲ್ಲ ನಡೆದಿದ್ದು. ಅದಕ್ಕೆ ಹಿಂದಕ್ಕೆ ಹೋದರೆ ನಾವು ವೇದಗಳಿಗೆ ಅಲ್ಲೇ ಎಲ್ಲ ಉಟ್ಕೊಂಡಿರ್ಬೇಕು. ಅದಕ್ಕೇನೇ ಭಾಳ ಜನ ಅಲ್ಲಿಂದ ಬಂತು ಹಾಗೆ ಬಂತು ಅನ್ನೋ ರೀಸನ್ ಕೂಡ ಕೆಲವರು ಬಿಲೀವ್ ಮಾಡಿದ್ದು ಇನ್ನು ಇಂಡೈರೆಕ್ಟ್ಲಿ. ಬಟ್ ಇವತ್ತು ಲಿಂಗ್ವಿಸ್ಟಿಕ್ ಆಗಲಿ, ಜೆನೆಟಿಕ್ ಆಗಲಿ, ಕಲ್ಚರಲಿ ಆಗಲಿ, ಹಿಸ್ಟಾರಿಕಲಿ ಆಗಲಿ, ರಿವರ್ ಹೆಸರುಗಳಲ್ಲಾಗಲಿ ಇವತ್ತು ಗ್ಯಾರಂಟಿ ಪ್ರೂವ್ ಆಗಿದೆ. ನೋ, ಆರ್ಯನ್ಸ್ ವರ್ ನಾಟ್ ಕಮಿಂಗ್ ಫ್ರಮ್ ಜರ್ಮನ್ ಆರ್ ಯುರೋಪ್ ಆ ಕಡೆ, ಇಲ್ಲೇ ಇದ್ರು ಅವರು. ದೇವರ್ ದೇರ್ ಅಂಡ್ ದೇ ಕ್ರಿಯೇಟೆಡ್ ಆಲ್ ದಿಸ್ ಅಂತ. ಇದು ಈಗ ನೀವು ಹೇಳಿರುವಂಥ ಮಿತ್ ಬಗ್ಗೆ ತುಂಬ ಕಾಂಟ್ರವರ್ಸಿ ಇತ್ತು, ಆಮೇಲೆ ಅದ್ರ ಬಗ್ಗೆ ಪರ ವಿರೋಧ ಇತ್ತು. ಈಗ ನಾವು ಅದನ್ನು ಡಿಸ್ಪ್ರೂವ್ ಮಾಡಿದ್ದೀವಿ ಅಂತ ಹೇಳಿದ್ವಿ. ಕೆಲವೊಂದು ಮಿತ್ಗಳನ್ನ ನಾವು ಇನ್ನೂ ಡಿಸ್ಪ್ರೂವ್ ಮಾಡದೇ ಇರ್ಬೋದು, ಅದು ಜನಮಾನಸದಲ್ಲಿ ಇದು ಸತ್ಯ ಅಂತ ಇರ್ಬೋದು, ಬಟ್ ಅದು ಸತ್ಯ ಆಗಿಲ್ಲದೆ ಇರ್ಬೋದು. ಆ ಥರದ್ದು ಯಾವುದಾದ್ರು? ಆ ಥರದಕ್ಕಿಂತ ನಾನು ಇನ್ನೊಂದು ಹೇಳ್ತೇನಪ್ಪ, ಜನರಿಕ್ ಮಿತ್ ಅಂತ ತಗೊಂಡ್ರೆ ಕೃಷ್ಣದೇವರಾಯನ ನಾವು ನೆನೆಸ್ಕೊಂತೀವಿ ಅಂದ್ಕೊಳ್ಳೋಣ, ಅಥವಾ ಅಶೋಕನ ನೆನೆಸ್ಕೊಂತೀವಿ ಅಂದ್ಕೊಳ್ಳೋಣ. ಸಾಮಾನ್ಯವಾಗಿ ನಾವು ಇವತ್ತು ಈ ಘಟ್ಟದಲ್ಲಿ ನಿಂತು ಕೃಷ್ಣದೇವರಾಯನ ನೆನೆಸ್ಕೊಂಡ್ರೆ ಅದ್ಭುತ ವ್ಯಕ್ತಿ, ನಮಗೊಂಥರ ಏನೋ ಗೌರವ, ಹೆಮ್ಮೆ ಪಡಬೇಕಾದ ವ್ಯಕ್ತಿ, ಅದು ಯಾರೇ ಆಗಲಿ. ಬಟ್ ನೀವು ಚರಿತ್ರೆನ ಬಹಳ ಕೂಲಂಕುಷವಾಗಿ ಓದ್ತಾ ಹೋದರೆ ಯಾರ್ಯಾರು ಅತಿ ಅದ್ಭುತವಾದ ಫೇಮಸ್ ರಾಜ ಆಗಿದ್ದಾನೋ ಅವನಂಥ ಹಿಂಸಾತ್ಮಕ ವ್ಯಕ್ತಿಯನ್ನು ಮತ್ತೊಬ್ಬ ಇರಲಿಕ್ಕೆ ಸಾಧ್ಯವಿಲ್ಲ. ಇದು ಕಾಂಟ್ರವರ್ಸಿ ಆಗ್ಬೋದು, ಬಟ್ ಪೀಪಲ್ ಶುಡ್ ನೌ ರೀಡ್ ಇನ್ ಬಿಟ್ವೀನ್. ಕೃಷ್ಣದೇವರಾಯ ಅಷ್ಟೊಂದು ಗೆಲ್ಲಬೇಕಾದ್ರೆ ಯುದ್ಧಗಳು ಮಾಡಲೇಬೇಕಾ? ಅವನ ಮನಸ್ಸು ಅಷ್ಟೊಂದು ದೃಢವಾಗಿರ್ಬೇಕಾ? ಅಷ್ಟೊಂದು ಗಟ್ಟಿಯಾಗಿರ್ಬೇಕಾ? ಅದು ಎಷ್ಟೊಂದು ಸಾವುಗಳು ಕಂಡಿರ್ಬೇಕು ಅವನು. ಆದರೂ ಕೂಡ ಯುದ್ಧ ಮಾಡ್ತಾನೆ ಇರಬೇಕಾದ್ರೆ, ಹಂಗೆ ಮಾಡಬೇಕಾದ್ರೆ ಮಾತ್ರ ಸಾಧ್ಯ ಏನೋ ಅಂತ ದೊಡ್ಡ ಸಾಮ್ರಾಜ್ಯ ಕಟ್ಟೋಕ್ಕೆ ಅಲ್ವಾ? ಸೊ ಮೂಲತಃ ಎಲ್ಲ ದೊಡ್ಡ ರಾಜರು, ಹಿರಿಯ ರಾಜರು ಅಂತ ಏನು ಹೇಳ್ತೀವಿ ಇವತ್ತು, ಅಲೆಕ್ಸಾಂಡರ್ನ ನಾವು ಏನು ಆಲ್ಮೋಸ್ಟ್ ಗ್ರೇಟ್, ಅಲೆಕ್ಸಾಂಡರ್ ದ ಗ್ರೇಟ್ ಅಂತ ಹೇಳ್ತೀವಿ. ಒನ್ ಹ್ಯಾಸ್ ಟು ವಂಡರ್, ಈಸ್ ಈ ರಿಲಿ ದ ಗ್ರೇಟ್? ಈಸ್ ದ ವರ್ಸ್ಟ್ ಮ್ಯಾನ್ ಆನ್ ದ ಅರ್ತ್ ಪರ್ಹ್ಯಾಪ್ಸ್ ಟು ನೌ ಕಿಲ್ ಸೋ ಮೆನಿ ಪೀಪಲ್ ಆಲ್ ಅಲಾಂಗ್ ದಿ ರೋಡ್ ಅಲ್ವಾ? ಸೊ ಹಾಗಾಗಿ ಅದೊಂದು ಮಿತ್ ನಮಗೆ, ಏನೋ ಆ ದೊಡ್ಡ ರಾಜರು ಭಾಳ ಗ್ರೇಟು ಅಂತ. ಚೆಂಗೀಸ್ ಖಾನ್ ಅವನು ದೊಡ್ಡ ಏನೋ ಇನ್ವೇಡರ್, ಎಷ್ಟು ಹಿಂಸೆ ಮಾಡಿದಾನೆ ಅವನು. ಸೊ ನಾವು ಆ ಹಳೆಯ ಚಾರಿತ್ರಿಕ ವ್ಯಕ್ತಿಗಳನ್ನು ನೆನೆಸ್ಕೊಂಡ ತಕ್ಷಣ ನಮಗೆ ಬರೋ ಆ ಗೌರವ ಭಾವ ಇದೆಯಲ್ಲ, ಅದರ ಹಿಂದೆ ಇರುವ ಮಿತ್ನ ನಾವು ಸ್ವಲ್ಪ ಗಮನಿಸಬೇಕಾಗುತ್ತೆ. ಓಕೆ, ಬಟ್ ಆ ಹಿಸ್ಟಾರಿಕಲ್ ಕಾಂಟೆಕ್ಸ್ಟು ಮತ್ತು ಆ ಕಾಲಘಟ್ಟ ಮತ್ತು ಆ ಒಂದು ರಾಜ್ಯಗಳ ನಡುವಿನ ನಂಟುಗಳು, ಸಂಬಂಧಗಳು ನೋಡಿದಾಗ ಅದು ಆ ಟೈಮಿಗೆ ಅದು ನಾರ್ಮಲ್ ಆಗಿತ್ತು ಅಂತ. ನಾರ್ಮಲ್ಲು ಆ್ಯಂಡ್ ರಿಕ್ವೈರ್ಡ್ ಆಲ್ಸೋ. ನಾನು ಕೃಷ್ಣದೇವರ ಅಷ್ಟು ಜನ ಸಾಯಿಸಿದ ಅಂದ ತಕ್ಷಣ ನಾನು ಅದು ತಪ್ಪು ಅಂತ ಹೇಳ್ತಾ ಇಲ್ಲ. ಇಟ್ಸ್ ನಾಟ್, ಇಟ್ಸ್ ಅ ಪಾರ್ಟ್ ಆಫ್ ದ ಲೈಫ್ ಅವಾಗ ಅಲ್ವಾ? ಯಾರು ಅದ್ರಲ್ಲಿ ಗೆಲ್ತಾರೋ ಅವ್ರು ಮಾತ್ರ ಉಳ್ಕೊತಾ ಇದ್ರು. ಹಾಗೆ ನೀವು ಗೆಲ್ಲಬೇಕಾದ್ರೆ ಇನ್ನೊಬ್ಬನ ಸಾಯಿಸಲೇಬೇಕಾಗಿತ್ತು. ಸೊ ಇಟ್ ವಾಸ್ ಎ ನಾರ್ಮ್, ಇಟ್ ಇಸ್ ಅ ನಾರ್ಮ್ ಆಫ್ ದಿ ಡೇ ಆ್ಯಂಡ್ ಸೊ ನಾರ್ಮಲ್. ಆ್ಯಂಡ್ ಆ ದೃಷ್ಟಿದಲ್ಲಿ ಆದರೆ ಒಂದು ಮಗುಗೆ ನಾವು ಅಲೆಕ್ಸಾಂಡರ್ ದ ಗ್ರೇಟ್ ಅಂತ ಹೇಳಿದ ತಕ್ಷಣ, ಅಶೋಕದ ಎಂಪರರ್ ಅಂತ ಹೇಳಿದ ತಕ್ಷಣ ಯಾವ ಚಿತ್ರಣ ಕೊಡ್ತೀವಿ? ಅವ್ರನ್ನ ಫಾಲೋ ಮಾಡಬೇಕು ಅನ್ನೋ ರೀತಿ ಫಾಲೋ ಮಾಡಬಾರ್ದಂತಲ್ಲ, ಅವ್ರನ್ನ ಗೌರವಿಸ್ಬೇಕು ಅನ್ನೋದಾಗಲಿ, ಅವರ ವ್ಯಕ್ತಿತ್ವಕ್ಕೆ ಒಂದು ದೊಡ್ಡ ಚಿತ್ರಣ ಕೊಡ್ತೀವಲ್ಲ, ಆ ಚಿತ್ರಣದ ಹಿಂದೆ ಇರುವ ಆ ಘೋರ ಸತ್ಯನ ನಾವು ಮರೆತು ಬಿಡ್ತೀವಿ. ಅದನ್ನು ನಾನು ಮಿತ್ ಅಂತ ಹೇಳ್ತಾ ಇರೋದು. ಸರ್, ಇನ್ನೊಂದು ಮಿತ್ ಕೇಳೋಕ್ಕಿಂತ ಮುಂಚೆ, ಈಗ ನೀವು ಕೃಷ್ಣದೇವರಾಯ ಬಗ್ಗೆ ಮಾತಾಡಿರೋದ್ರಿಂದ, ಕೃಷ್ಣದೇವರಾಯ ಸಂಪತ್ತಿನ ಕುರಿತಾಗಿಯೇ ನೀವು ಕರಿಸಿರಿಯಾನ ಅನ್ನೋ ಒಂದು ನಾವೆಲ್ ಕೂಡ ಬರೆದಿದ್ದೀರಿ. ಓಕೆ, ನಾವು ಕೃಷ್ಣದೇವರಾಯ ಅಂದ ತಕ್ಷಣ ನಮಗೊಂದು ಯಾವಾಗಲೂ ಮಾತಾಡುವಂಥದ್ದು, ಅಲ್ಲಿ ರಸ್ತೆಗಳಲ್ಲಿ ನಾವು ಮುತ್ತು ರತ್ನಗಳನ್ನ ಮಾರಾಟ ಮಾಡ್ತಾಯಿದ್ರು, ಸಂಪದ್ಭರಿತವಾದ ಒಂದು ರಾಜ್ಯ ಆಗಿತ್ತದು ಅನ್ನೋದನ್ನ ಮಾತಾಡ್ತೀವಿ. ಸೊ ಆ ನಾವೆಲ್ನ ಓದ್ದವ್ರಿಗೂ ಕೂಡ ಸರ್, ನಾನು ರಿಯಲಿಸ್ಟಿಕ್ ಪಾಯಿಂಟ್ ಆಫ್ ವ್ಯೂಯಿಂದ ಸಂಪತ್ತು ಎಲ್ಲಿ ಹೋಯಿತು ಅನ್ನೋ ಪ್ರಶ್ನೆ ಬಂದರೆ ಏನು ಉತ್ತರ ಸರ್ ಅದಕ್ಕೆ? ಸಂಪತ್ತು ಎಲ್ಲೋಯ್ತು ಅಂತ ಬಂದರೆ ನಾನು ಕಾದಂಬರಿ ಓದಿ ಅಂತ ಹೇಳ್ತೀನಿ. ಸೊ ಅದ್ರ ಲಿಂಕ್ ನಾನು ಇಲ್ಲಿ ಹಾಕಿದ್ದೀನಿ, ಕಾದಂಬರಿ ಖಂಡಿತ ಓದಿ. ಬಟ್ ಆದರೂ ನಿಮ್ಮಿಂದ ಆದರೂ ಕೂಡ ಐ ವಿಲ್ ಆಲ್ಸೋ ವಾರ್ನ್ ಅಟ್ ದ ಎಂಡ್ ಆಫ್ ಇಟ್ ಐ ವಿಲ್ ಡಿಸಪಾಯಿಂಟ್ ದೆಮ್ ಅನ್ನೋದು ರೀಡರ್ನ. ಸಂಪತ್ತು ಯಾರಿಗೂ ಸಿಗಲ್ಲ ಅಲ್ಲಿ. ಯಾಕಂದರೆ ಈ ಸಂಪತ್ತು ಅನ್ನೋದು ಇದೆಯಲ್ಲಪ್ಪ, ಇದು ಇನ್ನೂ ನೀವು ಕೂತಿರೋ ಈ ಜಾಗದ ಅಡಿಯಲ್ಲಿ ಎಷ್ಟೋ ಸಂಪತ್ತು ಇರ್ಬೋದು ನಮಗೆ ಗೊತ್ತಿಲ್ಲ, ಅಥವಾ ಎಲ್ಲೆಲ್ಲೋ ಹೊರಟೋಗಿರ್ಬೋದು ನಮಗೆ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ಕೃಷ್ಣದೇವರಾಯನ ವಿಜಯನಗರ ಇದೆಯಲ್ಲ, ಇದು ಪ್ರಪಂಚದ ಸಿರಿವಂತ ರಾಜ್ಯಗಳಲ್ಲಿ ಒಂದು. ರೋಮ್ನ ಬಿಟ್ಟರೆ ಅದರ ನೆಕ್ಸ್ಟ್ ಯಾವುದಪ್ಪ ಅಂತ ಸಿರಿವಂತ ರಾಜ್ಯ ಅಂದ್ರೆ ಎಲ್ಲರ ಕಣ್ಣು ಕಾಣಿಸ್ತಾ ಇರೋದು ವಿಜಯನಗರ. ಅಷ್ಟೊಂದು ದೊಡ್ಡದಾಗಿತ್ತು. ದೇರ್ ಆರ್ ಬಿಗ್ಗರ್ ಎಂಪೈರ್ಸ್ ದ್ಯಾನ್ ಕೃಷ್ಣದೇವರಾಯ. ಉದಾಹರಣೆಗೆ ಅಶೋಕಂದೇ ತಗೊಳ್ಳಿ, ಬಟ್ ಸಿರಿವಂತಿಕೆ ತಗೊಂಡ್ರೆ ಅಲ್ಲಿ ಅಕ್ಯುಮುಲೇಟ್ ಆಗಿದ್ದಿತ್ತು ಗೋಲ್ಡು, ವೆಲ್ತು, ಇದೆಲ್ಲ ತಗೊಂಡ್ರೆ ದಿ ವಿಜಯನಗರ ಹಂಪಿ ವಾಸ್ ದ ಸೆಕೆಂಡ್ ರಿಚೆಸ್ಟ್ ಕ್ಯಾಪಿಟಲ್ ಆಫ್ ದಿ ಹಿಸ್ಟ್ರಿ ಆಫ್ಟರ್ ರೋಮ್.
ಸೊ ಆಬ್ವಿಯಸ್ಲಿ ಅಲ್ಲಿ ಬೇಕಾದಷ್ಟು ವೆಲ್ತ್ ಇತ್ತು ಹಲವಾರು ಕಾರಣಗಳಿಂದ. ಯಾಕಂದರೆ ಅಷ್ಟೊತ್ತಿಗೆ ಇನ್ವೇಷನ್ ಆಗಿರಲಿಲ್ಲ, ಜ್ಞಾಪಕ ಇರಲಿ, ನಮ್ಮ ಸೌತ್ ಇಂಡಿಯಾ ಮೇಲೆ ಎಲ್ಲೂ ಇನ್ವೇಷನ್ ಆಗಿರಲಿಲ್ಲ. ರಾಜರ ಕೈಯಲ್ಲಿ ಬೇಕಾದಷ್ಟು ವೆಲ್ತ್ ಇತ್ತು. ನಮ್ಮ ಟೆಂಪಲ್ ಸ್ಟೋರಿನೇ ತಗೊಳ್ಳಿ, ಕೇರಳದ ಟೆಂಪಲ್ ಸ್ಟೋರಿ ಎಷ್ಟೊಂದು ವೆಲ್ತ್ ಇತ್ತು. ಹಾಂ, ಸೊ ಹೀಗೆ ಬೇಕಾದಷ್ಟು ವೆಲ್ತ್ ಅಲ್ಲಿತ್ತು. ಯುದ್ಧ ಆದ ತಕ್ಷಣ ರಾಮರಾಯ ಸತ್ತೋದಾಗ ಅವನ ತಲೆನ ಒಂದು ದೊಡ್ಡ ಕೋಲಲ್ಲಿ ಹಿಡ್ಕೊಂಡು ಸುತ್ತಲೂ ಓಡಾಡ್ತಾರೆ ಅವರು, ಯಾರು ಶತ್ರುಗಳು. ಅದನ್ನು ನೋಡಿಬಿಟ್ಟೆ ವಿಜಯನಗರದ ಸೈನ್ಯ ಓಡಿ ಬಂದ್ಬಿಡುತ್ತೆ. ಈ ಕಡೆ ಅರಮನೆಯಲ್ಲಿದ್ದವರು ಸುದ್ದಿ ಗೊತ್ತಾದ ತಕ್ಷಣ ನಾವು ಸೋತ್ವಿ, ಇನ್ನು ಶತ್ರುಗಳು ನಮ್ಮ ಮೇಲೆ ಬಂದು ದಾಳಿ ಮಾಡ್ತಾರೆ ಅಂದ ತಕ್ಷಣ ಅವರ ಇಮ್ಮಿಡಿಯೇಟ್ ರಿಯಾಕ್ಷನ್ ವುಡ್ ಹ್ಯಾವ್ ಬಿನ್ ಟು ಪ್ರೊಟೆಕ್ಟ್ ದೆಮ್ಸೆಲ್ಸ್ ಆ್ಯಂಡ್ ದ ವೆಲ್ತ್, ಆ್ಯಂಡ್ ದಟ್ಸ್ ವಾಟ್ ಹ್ಯಾಪಂಡ್. ಫಾರ್ಚುನೇಟ್ಲಿ ಭಾಳ ಜನ ಇಲ್ಲೊಂದು ಬಿತ್ತಿದೆ ಮತ್ತೆ ಏನಂದರೆ, ಇವರು ಎನಿಮಿಗಳು, ಶತ್ರುಗಳು ಬಂದು, ವಿಜಯಪುರದ ಸುಲ್ತಾನರು ಬಂದರು, ದಾಳಿ ಮಾಡಿದ್ರು, ಹಂಪಿನೆಲ್ಲ ಕೊಳ್ಳೆ ಹೊಡೆದ್ರು ಅಂತ. ಹಂಪಿನೆಲ್ಲ ನಾಶ ಮಾಡಿದರು, ಆದರೆ ಕೊಳ್ಳೆ ಹೊಡೆದ್ರು ಅನ್ನೋದು ಸ್ವಲ್ಪ ಪ್ರಶ್ನಾರ್ಥಕ. ಅಲ್ಲಿ ಅದೊಂದು ಮಿತ್ತು. ಅವ್ರಿಗೇನು ಸಿಗಲಿಲ್ಲ, ಯಾರಿಗೆ? ಬಿಜಾಪುರ ಸುಲ್ತಾನರಿಗೆ. ಕಾರಣ ಅವರು ಗೆದ್ದ ನಂತರ ವಿಜಯನಗರದ ಹಂಪಿಗೆ ಬರೋಷ್ಟೊಳಗೆ 3 ದಿವಸ ಆಗುತ್ತೆ. ರಕ್ಕಸ್ತಂಗಡಿಗೆ ಯುದ್ಧ ಆದ ನಂತರ ಯಾಕೆ ಅಂದರೆ ಅವರು ಗೆದ್ವಿ ಅಂದ ತಕ್ಷಣ ಅವ್ರು ಎಷ್ಟು ಖುಷಿ ಆಗ್ಬಿಡ್ತಾರೆ ಅಂದರೆ, ಅವರಲ್ಲಿ ಪಾನಮತ್ತರಾಗಿ ಖುಷಿಯಲ್ಲಿ ಓಡಾಡಿಕೊಂಡು 3 ಡೇಸ್ ಅಲ್ಲೇ ಕಳೆದುಬಿಡ್ತಾರೆ ಅವರು. ಆಮೇಲೆ ಅವರಿಗೆಲ್ಲ ಹುಮ್ಮಸ್ಸು ಇಳಿದಾಗ ಹಂಪಿಗೆ ಹೋಗೋಣ ಕಣೋ, ವಿಜಯನಗರಕ್ಕೆ ಹೋಗೋಣ, ಅಲ್ಲಿ ಏನೋ ವೆಲ್ತ್ ಇದೆ, ಲೂಟಿ ಮಾಡೋಣ ಅಂತ ಬಂದಿದ್ದು. ಅಲ್ಲಿ ಬರೋಷ್ಟರೊಳಗೆ ಇಲ್ಲಿ 2-3 ಕೆಲಸ ಆಗಿರುತ್ತೆ. ಒಂದು, ಸುತ್ತ ಇದ್ದ ಬೇಡರು ಅವರು ವಿಜಯನಗರ ಮೇಲೆ ದಾಳಿ ಮಾಡ್ತಾರೆ ಆ 3 ದಿವಸದಲ್ಲಿ. ಇನ್ಫ್ಯಾಕ್ಟ್ ಚರಿತ್ರೆ ಪ್ರಕಾರ 7 ದಾಳಿ ಆಗುತ್ತಂತೆ ಬೇಡರಿಂದ. 7 ದಾಳಿ ಮಾಡಿ ಅರಮನೆಗಳ ಕಡೆಯಿಂದ ವೆಲ್ತನ್ನ ಎಷ್ಟೋ ಎತ್ಕೊಂಡು ಹೋಗ್ತಾರೆ. ಅದರ ಮಧ್ಯೆ ಅರಮನೆಯಲ್ಲಿದ್ದ ಜನ, ವೆಂಕಟಪ್ಪ ಅವರೆಲ್ಲನೂ ಆ ಆನೆಗಳ ಮೇಲೆ, ಕೆಲವರು 550 ಆನೆ ಅಂತಾರೆ, ಕೆಲವರು 1550 ಆನೆ ಅಂತಾರೆ, ಎಷ್ಟೋ ಆನೆಗಳ ಮೇಲೆ ಎಲ್ಲ ವೆಲ್ತನ್ನ ಪ್ಲಸ್ ಅರಮನೆಯ ಹೆಣ್ಣು ಮಕ್ಕಳನ್ನ ಎಲ್ಲ ಕರ್ಕೊಂಡು ಇಲ್ಲೋಗಿ ಹೊರಟೋಗ್ತಾರೆ ಪೆನುಕೊಂಡ ಕಡೆಗೆ. ಇವೆರಡೂ ಆಗೋದ್ರಿಂದ ಫುಲ್ಲು ಲೂಟಿ ಆಗಿಬಿಟ್ಟಿರುತ್ತೆ ವಿಜಯನಗರ ಅಷ್ಟೊತ್ತಿಗೆ, ಅಥವಾ ಖಾಲಿ ಆಗಿರುತ್ತೆ, ಲೂಟಿ ಅಂತಲ್ಲ ಖಾಲಿ ಆಗಿರುತ್ತೆ. ಆಮೇಲೆ ಇವರು ಬರ್ತಾರೆ ಬಿಜಾಪುರ ಸುಲ್ತಾನರು. ಅವರು ಬಂದಾಗ ಇನ್ಫ್ಯಾಕ್ಟ್ ರಾಬರ್ಟ್ ಸಿವೆಲ್ ಚೆನ್ನಾಗಿ ಬರೀತಾನೆ, ಅವರು ಸಿಕ್ಕಿದ್ದು ಒಂದಂತೆ, ಅಲ್ಲಿನ ಒಂದು ಕುದುರೆಯ ಕತ್ತಲ್ಲಿದ್ದ ಮೊಟ್ಟೆಯ ಆಕಾರದ ಒಂದು ವಜ್ರ. ದಟ್ ಇಸ್ ದ ಗ್ರೇಟೆಸ್ಟ್ ವೆಲ್ತ್ ದೇ ಗಾಟ್ ನಥಿಂಗ್ ಬಿಹೈಂಡ್ ದಟ್. ಸಣ್ಣ ಪುಟ್ಟ ಏನೋ ಇರ್ಬೋದು ಅಷ್ಟೇ, ಬಟ್ ರಿಯಲ್ ವೆಲ್ತ್ ವಾಸ್ ನಾಟ್ ಲೂಟೆಡ್ ಬೈ ದೆಮ್. ಆ ಕೋಪಕ್ಕೂ ಏನೋ ಅವ್ರು ಹಂಪಿನ ಸುಡ್ತಾ ಹೋದರು. ಕೊಳ್ಳೆ ಹೊಡೆಯೋದಕ್ಕಿಂತ ಅದನ್ನ ನಾಶ ಮಾಡಿದ್ರೆ ಅದು ನಿಜ, ಬಟ್ ಲೂಟಿ ಮಾಡಿದವರು ಅನ್ನೋದು ಇಟ್ಸ್ ನಾಟ್ ಹಿಸ್ಟಾರಿಕಲಿ ಕರೆಕ್ಟ್. ಲೂಟಿ ಲೋಕಲ್ ಪೀಪಲ್ದಲ್ಲಿ ಆಗಿರುತ್ತೆ, ಪ್ಲಸ್ ರಾಜನ ಅರಮನೆಯ ಜನ ಸಾಗಿಸ್ಬಿಟ್ಟಿರ್ತಾರೆ. ಅದನ್ನು ಎಲ್ಲೋಯ್ತು ಅನ್ನೋದಕ್ಕೆ ಪ್ರಶ್ನೆ. ಪೆನುಕೊಂಡ ವಾಸ್ ದ ಸೆಕೆಂಡ್ ಕ್ಯಾಪಿಟಲ್ ಆಫ್ ವಿಜಯನಗರ. ಎಷ್ಟು ಅಂತಂದರೆ, ಇನ್ಫ್ಯಾಕ್ಟ್ ಮಾರ್ನಿಂಗ್ ತಿಂಡಿ ತಿಂದು ಕುದುರೆಯಲ್ಲಿ ಲಂಚಿಗೆ ಬರ್ತಿದ್ದಂತೆ ಕೃಷ್ಣದೇವರಾಯ ಇಲ್ಲಿಗೆ ಪೆನುಕೊಂಡಕ್ಕೆ. ಆಗಿನ ಕಾಲದಲ್ಲಿ ಅಡ್ಡದಾರಿಗಳಿದ್ವಲ್ಲ, ಅಲ್ಲಲ್ಲಿ ಕುದುರೆಗಳು ಬದಲಾಯಿಸ್ಕೊಂಡು ಮಾರ್ನಿಂಗ್ ತಿಂಡಿ ತಿಂದು ಮಧ್ಯಾಹ್ನ ಊಟಕ್ಕೆ ಪೆನುಕೊಂಡಕ್ಕೆ ಬರ್ತಾ ಇದ್ದಂತೆ. ಅಷ್ಟು ಇಂಪಾರ್ಟೆಂಟ್ ಪ್ಲೇಸ್ ಅದು ಪೆನುಕೊಂಡಕ್ಕೆ ಈಗಲೂ ಹೋದರೆ ನೀವು ಅದ್ಭುತವಾಗಿದೆ ಅಲ್ಲಿ ಜಾಗ, ಮೇಲೆ ಕೋಟೆ ಗೀಟೆ ಎಲ್ಲನೂ. ಸೊ ಆ ಪೆನುಕೊಂಡದಲ್ಲಿ ಒಂದು ಸುರಂಗ ಮಾರ್ಗ ಕೂಡ ಇದೆ. ಅವರು ಬೋರ್ಡ್ ಹಾಕಿ ಈಗೆಲ್ಲ ಮುಚ್ಚಿಬಿಟ್ಟಿದ್ದಾರೆ, ಅದೆಲ್ಲ ಡೇಂಜರಸ್ ಅಂತ. ಸೊ ದಟ್ ಈಸ್ ಒನ್ ಪಾಸಿಬಿಲಿಟಿ. ಪೆನುಕೊಂಡದಿಂದ ಮತ್ತೆ ಎಲ್ಲಿ ಹೋಗಿರ್ಬೋದು? ತಿರುಪತಿನಲ್ಲಿ ಹೋಗಿದೆ ಅನ್ನೋದಕ್ಕೆ ಬಹಳಷ್ಟು ಆಧಾರಗಳು ಇದ್ದಾವೆ. ಇನ್ಫ್ಯಾಕ್ಟ್ ಒಂದು ಫ್ರೆಂಚ್ ಆರ್ಮಿ ತಿರುಪತಿ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿರ್ತದೆ. ಯಾಕಂದರೆ ದೇ ನ್ಯೂ ವೆರಿ ವೆಲ್ ದಟ್ ತಿರುಪತಿ ಟೆಂಪಲ್ ಹ್ಯಾಸ್ ಲಾಟ್ ಆಫ್ ವೆಲ್ತ್. ಯಾಕೆ ಬಂತು ತಿರುಪತಿ ಟೆಂಪಲ್ಗೆ ಲಾಟ್ ಆಫ್ ವೆಲ್ತು? ಒಂದು ಸ್ವಲ್ಪ ಪ್ಯಾರಲಲ್ ನೋಡೋಣ. ಇವತ್ತು ನೀವು ಕೇಳಿರಬೇಕು, ನಮ್ಮ ಕರ್ನಾಟಕದ ಕೆಲವು ರಾಜಕೀಯ ವ್ಯಕ್ತಿಗಳು ಕೆಲವು ಮಠಗಳಲ್ಲಿ ದುಡ್ಡಿಟ್ಟಿದ್ರು ಅನ್ನೋದನ್ನು. ಸೇಮ್ ಪ್ರಿನ್ಸಿಪಲ್. ಒಂದು ಮಠದಲ್ಲಿ ದುಡ್ಡಿಟ್ಟರೆ ಯಾರಿಗೂ ಕೂಡ ಅದರ ಮೇಲೆ ಅನುಮಾನ ಬರಲ್ಲ, ಪ್ಲಸ್ ಅದು ಪ್ರೊಟೆಕ್ಟ್ ಆಗುತ್ತೋ. ಹಾಗೆ ಆಗಿನ ಕಾಲದಲ್ಲಿ ದೇವಾಲಯಗಳಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ತಮ್ಮ ಆಸ್ತಿನಿಟ್ಟರೆ ಯಾರಿಗೂ ಅದರ ಮೇಲೆ ಅನುಮಾನ ಬರಲ್ಲ, ಪ್ಲಸ್ ಪ್ರೊಟೆಕ್ಟ್ ಆಗುತ್ತೆ ಅನ್ನೋ ಒಂದು ಪದ್ಧತಿ ಆಗಲೂ ಇತ್ತು. ಕೃಷ್ಣದೇವರಾಯ ಅದನ್ನು ಮಾಡಿರ್ತಾನೆ, ತನ್ನ ವೆಲ್ತ್ನೆಲ್ಲ ಅಲ್ಲಿ ಇಡೋಕ್ಕೆ ಅರೇಂಜ್ ಮಾಡಿರ್ತಾನೆ. ಇನ್ಫ್ಯಾಕ್ಟ್ ಎಷ್ಟು ಅಂತಂದರೆ, ಕೃಷ್ಣದೇವರಾಯನ ಕಾಲದ ನಂತರವೇ ತಿರುಪತಿ ಬೆಟ್ಟ ಭಾಳ ಫೇಮಸ್ ಆಗಿದ್ದು. ಅದಕ್ಕೆ ಮುಂಚೆ ಅದೊಂದು ಸಣ್ಣ ಬೆಟ್ಟ ಅಷ್ಟೇ. ಇನ್ಫ್ಯಾಕ್ಟ್ ನನ್ನ ಕರ್ಸಿರಿಯಾನದಲ್ಲಿ ಬರೆದಿರೋ ಹಾಗೆ ಅಲ್ಲಿನ ಮೂರ್ತಿ ಕೂಡ ಹಿಂದೂ ಮೂರ್ತಿ ಆಗಿರಲಿಲ್ಲ ಮುಂಚೆ
ಅನ್ನೋದ್ರ ಬಗ್ಗೆ ಈ ಚಾರಿತ್ರಿಕ ಉಲ್ಲೇಖಗಳು ಕೆಲವಿದ್ದಾವೆ. ಸೊ ಅದನ್ನು ವಿಷ್ಣು ಆಗಿ ಪರಿವರ್ತನೆ ಮಾಡಿದ್ದು ರಾಮಾನುಜಾಚಾರ್ಯ. ಅದಾದ ನಂತರ ಕೃಷ್ಣದೇವರಾಯನ ಕಾಲದಲ್ಲಿ ಅದು ಭಾಳ ಫೇಮಸ್ ಆಗಿದ್ದು, ಅದಕ್ಕೆ ರಸ್ತೆ ಗೀಸ್ತೆ ಎಲ್ಲ ಆಗಿದ್ದು. ಸೊ ಕೃಷ್ಣದೇವರಾಯ ತಿರುಪತಿ ವೆಂಕಟೇಶ್ವರನನ್ನು ಎಷ್ಟು ಭಕ್ತಿಯಿಂದ ನೋಡ್ಕೊಂಡಿರ್ತಾನೆ ಅಂತಂದರೆ, ಒಂದು ಅತಿ ಮುಖ್ಯವಾದ ಯುದ್ಧ ಅವನು ಮಾಡೋಕ್ಕೆ ಹೋಗೋದಕ್ಕೆ ಮುಂಚೆ ಹೋಗಿ ಬಂದ ಮೇಲೆ ತಿರುಪತಿನಲ್ಲಿ ಪೂಜೆ ಮಾಡೋಗ್ತಾನೆ. ಒರಿಸ್ಸಾದಲ್ಲಿ ಯುದ್ಧಕ್ಕೆ ಹೋಗ್ತಾನಲ್ಲ, ಅಲ್ಲಿ ಹೋಗೋದಕ್ಕಿಂತ ಮುಂಚೆ ಇನ್ಫ್ಯಾಕ್ಟ್ ನಾನು ಗೆದ್ದು ಬಂದೆ ಅಂತ ಹೇಳ್ಬಿಟ್ಟಂತ 30,000 ನಾಣ್ಯಗಳನ್ನು ಸ್ನಾನ ಮಾಡಿಸ್ತಾನೆ ತಿರುಪತಿ ಮೂರ್ತಿಗೆ. ಯಾಕಂದರೆ ಅಲ್ಲಿ ಜೀವನೇ ಅಪಾಯದಲ್ಲಿತ್ತು. ನೀವು ಕೃಷ್ಣದೇವರಾಯನ ಸಿನಿಮಾ ನೋಡಿರ್ಬೇಕಲ್ಲ, ರಾಜನ ಮಗಳೇ ಕೊಲ್ಲೋಕೆ ಬರ್ತಾಳೆ. ಅಲ್ಲಿನ ಸೈನಿಕರಲ್ಲಿ ಎಸ್ಪೆಷಲಿ ಲೇಡೀಸ್ ಆರ್ ಸೋ ವೆರಿ ಸ್ಟ್ರಾಂಗ್. ಅಲ್ಲಿ ತಿಮ್ಮರ್ಸು ಹೇಳಿರ್ತಾನಲ್ಲ ಹೋಗೋ ಡೇಂಜರ್ ಅಂತ. ಆದರೂ ಕೂಡ ಅವನು ಹೋಗ್ಬೇಕಾಗಿರುತ್ತೆ, ಯಾಕಂದರೆ ಅಲ್ಲೊಂದು ರಿಸೋರ್ಸ್ ಇರುತ್ತೆ. ರೆಡ್ ಸ್ಯಾಂಡರ್ಸ್ ಅಂತ ಹೇಳ್ತೀವಲ್ಲ, ನಿಮ್ಮ ಪುಷ್ಪ 1 ಬಂದಿರೋ ಸಿನಿಮಾಗಳೆಲ್ಲ ಅದ್ರ ಮೇಲೆ ಬೇಸ್ ಆಗಿರೋದು. ರೆಡ್ ಸ್ಯಾಂಡರ್ಸ್ ಇರೋದೆಲ್ಲ ಒರಿಸ್ಸಾ, ಆಂಧ್ರ ಪ್ರದೇಶ ಈಗಾಗಲಲ್ಲಿ. ಆ ರಿಸೋರ್ಸ್ ಆವಾಗ ಭಾಳ ಇಂಪಾರ್ಟೆಂಟ್ ಇತ್ತು ವಿಜಯನಗರಕ್ಕೆ. ಇವ್ರ ಒಡವೆ ವಜ್ರ, ಶ್ರೀಗಂಧ ಜೊತೆಗೆ ಆ ರೆಡ್ ಸ್ಯಾಂಡರ್ಸ್ ಭಾಳ ಇಂಪಾರ್ಟೆಂಟ್ ಆಗಿದ್ದರಿಂದ ಅಲ್ಲಿ ಹೋಗಿ ನಾವು ಅದನ್ನ ಆಕ್ವಿ ಮಾಡ್ಕೊಳ್ಬೇಕು ಅಂತ ತಿಮ್ಮರ್ಸ ಪ್ಲ್ಯಾನ್ ಮಾಡಿ ಹೋಗೋದು ಅಲ್ಲಿಗೆ. ಅದು ಡೇಂಜರಸ್ ಅಂತ ಗೊತ್ತಿದ್ರು ಕೂಡ, ಆದರೂ ತಿರುಪತಿ ವೆಂಕಟೇಶ್ವರನಿಗೆ ಪೂಜೆ ಮಾಡಿ ಹೋಗಿ ಗೆದ್ಕೊಂಬಂದು 30,000 ವರಹಗಳನ್ನು ಸ್ನಾನ ಮಾಡಿಸಿ ನನ್ನ ಪ್ರಾಣ ಉಳಿಸಿದೆಯಪ್ಪ ಅಂತ ಅವ್ರಿಗೆ ಭಕ್ತಿಯಿಂದ ಮಾಡ್ತಾರೆ. ಸೊ ಬಹುಶಃ ಅಲ್ಲೂ ಹೋಗಿರ್ಬೋದು. ಸೊ ಇವೆರಡು ಪಾಸಿಬಿಲಿಟೀಸು. ಸೊ ಹಾಗಾಗಿ ನಾನು ಕೊನೆಗೆ ನನ್ನ ಕರಿಸಿರಿ ಅನ್ನೋ ಕಾದಂಬರಿನ ತಿರುಪತಿಯ ಕೆಳಗಡೆ ಇರತಕ್ಕಂಥ ಆ ಜಾಗದಲ್ಲಿ ಎಂಡ್ ಮಾಡಿದ್ರೆ ಓಕೆ. ನಮ್ಮ ಹಳ್ಳಿಗಳು, ಅದರ ದೇವಸ್ಥಾನಗಳು, ಅದ್ರ ಹಿಂದಿರುವಂಥ ನಂಬಿಕೆಗಳು, ಅದ್ರ ಬಗ್ಗೆ ಕೂಡ ನಾವು ಸಾಕಷ್ಟು ಬರೆದಿದ್ದಾರೆ, ಸಾಕಷ್ಟು ನಾವು ಓದಿದ್ದೀವಿ ಒಂದು ಹಂತಕ್ಕೆ. ಆಮೇಲೆ ನೀವು ಗುಡಿಮಲ್ಲಂ ದೇವಸ್ಥಾನ ಅಂತ ಅದ್ರ ಬಗ್ಗೆ ಹೇಳ್ತಾ ಇದ್ರು. ಸೊ ಅದ್ರ ಬಗ್ಗೆ ಏನಾದರೂ ಹೇಳ್ಬೋದು ಸರ್? ಅಂದರೆ ನಾವು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೇನೆ ಅಂತಂದರೆ, ನಾವು ನಾಗರಿಕರಾಗ್ತಾ ಸಭ್ಯರಾಗ್ತಾ ಕೆಲವೊಂದು ನಮ್ಮ ಒಂದು ಸಂಸ್ಕೃತಿಯಲ್ಲಿ ಇದ್ದಂಥ ಒಂದು ಓಪನ್ ಮೈಂಡೆಡ್ನೆಸ್ ಇತ್ತಲ್ಲ, ಆ ಓಪನ್ ಮೈಂಡೆಡ್ನೆಸ್ ಎಲ್ಲ ನಾವು ತುಂಬ ಅದನ್ನು ಕ್ಲೋಸ್ ಮಾಡ್ಕೋತಾ. ಫಾರ್ ಎಕ್ಸಾಂಪಲ್, ಸೂಳೆಕೆರೆ ಅಂತ ಅನ್ನೋಕ್ಕೆ ನಮ್ಗೆ ಇಷ್ಟ ಆಗಲ್ಲ, ನಾವು ಅದಕ್ಕೆ ಶಾಂತಿ ಸಾಗರ ಅಂತ ಹೆಸರು ಚೇಂಜ್ ಮಾಡ್ತೀವಿ. ಸೊ ಅಂದರೆ ನಮ್ಮ ಮಕ್ಕಳು ಫಾರ್ ಎಕ್ಸಾಂಪಲ್, ಈಗ ನಾನು ಚಿಕ್ಕಂದಿಲ್ಲಿಂದ ನೋಡಿದ್ದೀನಿ, ನಮ್ಮೂರಲ್ಲಿ, ನಮ್ಮ ತಾಯಿ ಊರಲ್ಲಿ ಒಂದು ಕೋಣ ಅಂತಂದು ಎಮ್ಮೆಗೆ ಮೇಟ್ ಮಾಡಿಸೋದನ್ನು ನೋಡಿದ್ದೀವಿ. ನಾನು ನೋಡಿದ್ದೀನಿ. ಅದನ್ನ ಹೇಳೋದು, ಈಗ ಅದನ್ನು ನೋಡೋದು ಅಸಭ್ಯ ಅಂತ ಅನಿಸುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಸೊ ಈ ಪ್ರಶ್ನೆ ಹಿಂದೆ ಏನು ಲಾಜಿಕ್ ಇದೆ ನಂಗೆ ಗೊತ್ತಿಲ್ಲ. ಬಟ್ ಆ ಒಂದು ಸಂಸ್ಕೃತಿ, ಆ ಒಂದು ಓಪನ್ ಮೈಂಡೆಡ್ನೆಸ್ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಓಪನ್ ಮೈಂಡೆಡ್ನೆಸ್ ಅನ್ನೋದಕ್ಕಿಂತ ನೀವು ಹಳ್ಳಿಯ ದೇವತೆ ವಿಷಯ ಹೇಳಿದ್ರಲ್ಲಪ್ಪ, ಅದಕ್ಕೊಂದು ಬಂದು ನೆಕ್ಸ್ಟ್ ಇದಕ್ಕೆ ಬರ್ತೀನಿ. ಅದೇ ಗುಡಿಮಲ್ಲಂ ದೇವಸ್ಥಾನ ಅಂತ, ಅದ್ರ ಬಗ್ಗೆ ಒಂದು ಕತೆ ಕೂಡ ಬರ್ದಿದ್ದೀನಿ. ಗುಡಿಮಲ್ಲಂ ಅದು ಅಫ್ಕೋರ್ಸ್ ಒನ್ ಆಫ್ ದಿ ಮೋಸ್ಟ್ ಅರ್ಲಿಯೆಸ್ಟ್ ಟೆಂಪಲ್ಸ್ ಆಫ್ ಈಶ್ವರ. ಅದು ಸ್ವಲ್ಪ ಅದನ್ನ ಆಮೇಲೆ ಹೇಳ್ತೀನಿ. ನಮ್ಮೂರ್ದೇ ಒಂದು ಕತೆ ಹೇಳ್ತೀನಿ, ಅದ್ರ ಬಗ್ಗೆ ನಾನು ಕತೆನೂ ಬರ್ದಿದ್ದೀನಿ. ಪಾಲುಕ್ಕಮ್ಮ ಅಂತ ನಮ್ಮೂರ ದೇವತೆ. ಪಾಲುಕ್ಕಮ್ಮ ಅಂದರೆ ನಾನಿರೋದು ಕೋಲಾರದ ಹತ್ರ ಅಲ್ವಾ, ಹಾಲುಕ್ಕಮ್ಮ ಆ್ಯಕ್ಚುಲಿ ಅದರ ಅರ್ಥ. ಅದು ಪಾಲುಕ್ಕಮ್ಮ ಆಗಿದೆ. ಅದ್ರ ಬಗ್ಗೆ ಒಂದು ನಮಗೆಲ್ಲ ನಮ್ಮ ಅಜ್ಜಿರು ಒಂದು ಕತೆ ಹೇಳ್ತಾ ಇದ್ರು. ಏನು ಅಂತಂದರೆ, ನಮ್ಮ ಊರು ಶುರುವಾಗಿರೋದೇ ಪಾಲುಕ್ಕಮ್ಮನಿಂದ. ನಮ್ಮ ಹಿರಿಯರು ಯಾರೋ ಒಂದು ಕಾಲದಲ್ಲಿ ಹಸುನ ಹೊಡ್ಕೊಂಡು ಬರ್ತಾ ಇದ್ರಂತೆ. ಅವ್ರೊಂದು ಮಗು ಇತ್ತು, ಆ ಎಮ್ಮನ ಎದೆ ಹಾಲು ಇರಲಿಲ್ಲ, ಹಾಗಾಗಿ ಹಸು ಹಾಲನ್ನೇ ಯಾವಾಗಲೂ ಕುಡಿತಾ ಇರ್ತದೋ. ಒಂದು ರಾತ್ರಿ ಅಲ್ಲಿ ಕಾಡಲ್ಲಿ ಬಂದು ತಂಗಿರಬೇಕಾದ್ರೆ ಜೋರು ಮಳೆ ಬಂದ್ಬಿಡುತ್ತೆ. ಹಸು ಹಾಲನ್ನ ಕರೀತಾರೆ, ಬಟ್ ಆದರೆ ಆ ಮಗು ಕಾಯಿಸದೇ ಆದರೆ ಕುಡಿತಾ ಇರಲಿಲ್ಲ ಹಸಿ ಹಾಲನ್ನ. ಹಸು ಹಾಲಿತ್ತು, ಬಟ್ ಹಸಿ ಹಾಲು ಕುಡಿತಾ ಇರಲ್ಲ, ಕುಡಿಸ್ಬೇಕು. ಜೊತೆಗೆ ಆಗ ಒಂದು ಬಿಲೀಫು ಇತ್ತು ನೋಡಿ, ಕಾಯಿಸ್ಲೇಬೇಕು ಹಾಲನ್ನ ಅಂತ. ಕಾಯಿಸ್ಬೇಕಂತ ನೋಡ್ತಾರೆ, ಮಳೆ ಬಂದ್ಬಿಟ್ಟಿದೆ, ಆಗಲ್ಲ. ಅಲ್ಲಿ ಏನು ಜೋರಾಗಿ ಅಳ್ತಾ ಇದೆ ಮಗು. ಇವರು ತಾಯಿ ಹೇಳ್ತಾ ಇದ್ದಾಳೆ, ಏನು ಮಾಡಲಿ ನಾನು ಅಂತ. ಅವ್ರ ಗಂಡ ಏನು ಆಗದೆ ಫ್ರಸ್ಟ್ರೇಟ್ ಆಗಿಬಿಟ್ಟು, ಏನಮ್ಮ ಏನು ಮಾಡೋದು ನಾನೀಗ ಅಂತ ಆ ಹಾಲು ಪಾತ್ರೆ ಒಂದು ಕಡೆ ಹಿಂಗೆ ಇಟ್ಟನಂತೆ. ದೇವರು ನೀನೇ ಕಾಪಾಡಮ್ಮ ಅಂತ. ಆಫ್ಟರ್ 5 ಮಿನಿಟ್ಸ್ ಅದು ಬುಸು ತುಕ್ತಾ ಇತ್ತಂತೆ. ಹಿಂಗೆ ಆಯ್ತಂತೆ. ಅದಕ್ಕೋಸ್ಕರ ಅಲ್ಲಿ ಒಂದು ದೇವತೆ ಇದೆ, ಒಂದು ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಪಾಲುಕ್ಕಮ್ಮನ ಗುಡಿ ಅಂತ ಮಾಡ್ತಾರೆ, ಹಾಲುಕ್ಕಮ್ಮನ ಗುಡಿ ಅಂತ. ಆ ಮಗುನ ಸೇವ್ ಮಾಡ್ತಾರೆ. ಆ ಮಗುವಿನ ಕುಡಿಗಳೇ ನಮ್ಮೂರನ್ನ ನಾವೆಲ್ಲ ಕುಡಿಗಳು, ನಾವೆಲ್ಲ ಅದರ ಮಕ್ಕಳು. ಅದಕ್ಕೋಸ್ಕರ ಪಾಲುಕ್ಕಮ್ಮನ ನಮ್ಮ ಕುಡಿನ ಸೇವ್ ಮಾಡಿದ್ರಿಂದ ಅದಕ್ಕೆ ನಾವು ಪೂಜೆ ಮಾಡಬೇಕು ಅಂತ ಕಾಡಲ್ಲಿ ಒಂದು ಸಣ್ಣ ಗುಡಿ ಇತ್ತು. ನೀವು ಈ ನಮ್ಮ ಸಿವಿಲೈಸೇಷನ್ ಹೆಂಗೆ ಬದಲಾಗುತ್ತೆ ಅಂತ ಹೇಳಿದ್ರಲ್ಲ, 3 ಹಂತಗಳಲ್ಲಿ ಹೇಳ್ತೀನಿ ಏನು ಅಂತ. ಆ ಗುಡಿಗೆ ನಾನು ಹೋಗಿದ್ದೀನಿ, ಅದ್ರ ಒಳಗಡೆ ಹೋಗ್ಬೇಕಾದ್ರೆ ಕಷ್ಟ ಇತ್ತು.
ನುಗ್ಗಿಕೊಂಡು ಜಸ್ಟ್ ಇಷ್ಟೇ ಆಗಲ್ಲ ಗುಡಿ ಅಷ್ಟೇ, ಒಳಗಡೆ ಬರೀ ಕಲ್ಲುಗಳು. ಯಾಕಂದರೆ ಪಾಲಕ ಮಂದಿರ ಯಾರು ಗೊತ್ತಿಲ್ಲ, ಅದೊಂದು ಶಕ್ತಿ ಅಷ್ಟೇ ಅದು. ಒಳಗಡೆ ಕಷ್ಟಪಟ್ಟು ಒಳಗಡೆ ಹೋಗ್ಬಿಟ್ಟು ಆಚೆಗೆ ತೆಂಗಿನಕಾಯಿ ಒಡಿಸಿ ಅದನ್ನು ತೆಂಗದ ಅದಕ್ಕೆ ನೀರು ಚೆಲ್ಲಿ ಹಿಂಗೆ ಆಚೆ ಬರೋದು. ನಾನು ಭಾಳ ಚಿಕ್ಕ ಹುಡುಗ ಆಗ್ಬೇಕಾದ್ರೆ ಒಂದು ಸಲ ಪೂಜೆಗೆ ಹೋದಾಗ ಒಳಗೊಂದು ಹಸ್ರಾವಿತ್ತು, ಅದು ನೋಡಿ ಓಡ್ಬಂದ್ಬಿಟ್ಟಿದ್ದೆ ಆಚೆಗೆ. ಕೊನೆಗೆ ನಮ್ಮ ತಾಯಿ ಮನೆಯಿಂದ ಬಂದವರು ರಾಮಪ್ಪ ಅಂತಬ್ರು, ಅವ್ರು ಏನು ಮಾಡಲ್ಲ ಹಸ್ರಾವು, ಅದು ದೇವತೆ ಕೊಟ್ಟರು ಹೋಗ್ತೆ ಒಳಗಡೆ ಕಳಿಸಿ ಧೈರ್ಯ ಮಾಡಿ ಕಳಿಸಿ. ಆಯಪ್ಪ ಹೋಗೋಕ್ಕಾಗ್ತಿಲ್ಲ, ಯಾಕಂದರೆ ಎತ್ತರದವ್ರು ಹೋಗೋಕ್ಕಾಗಲ್ಲ, ಚಿಕ್ಕ ಮಕ್ಕಳು ಮಾತ್ರ ಹೋಗ್ಬೇಕು, ಅಂಥ ದೇವಸ್ಥಾನ ಅದು. ಅದನ್ನು ನಮ್ಮ ಊರು ಅಲ್ಲಿಂದ ಯಾವಾಗಲೂ ಶಿಫ್ಟ್ ಆಗಿದೆ, ನಾವೀಗಿರೋ ಪ್ರೆಸೆಂಟ್ ಕೊಡಿಗಾನಹಳ್ಳಿಗೆ. ಆ ದೇವತೆನ ತಂದು ಇಲ್ಲಿ ಅದಕ್ಕೊಂದು ಶೇಪ್ ಕೊಟ್ಟು, ರೂಪ ಕೊಟ್ಟು, ಕುದುರೆ ಮೇಲೆ ಕುಳ್ಳಿರಿಸಿ ಅಮ್ಮನ್ನ ದುರ್ಗಿ ಥರ ಮಾಡಿ ನಮ್ಮೂರಲ್ಲಿ ಇಟ್ಟಿದ್ದಾರೆ. ಆದರೆ ನಮ್ಮ ಭಾವ ಒಬ್ಬರಿದ್ದಾರೆ, ನೀಲಕಂಠೇಗೌಡ ವೆಂಕಟಸ್ವಾಮಿಗೌಡ ಅಂತ. ಅವರು ಈ ಒರಿಜಿನಲ್ ಗುಡಿ ಇದೆಯಲ್ಲ ಅದು ಭಾಳ ಚಿಕ್ಕದು ಅಂತ ಈಗ ಅದನ್ನು ಟ್ರಾನ್ಸ್ಫಾರ್ಮ್ ಮಾಡಿದ್ದಾರೆ, ಒಂದು ಅದ್ಭುತವಾದ ಕಲ್ಲಿನ ಕಟ್ಟಡ ಎಲ್ಲ ಕಟ್ಟಿ. ನನಗೆ ಅಲ್ಲಿ ಹೋದಾಗ ನಾನು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದೀನಿ. ಸೊ ಐ ಡೋಂಟ್ ಡಿನೈ ದಟ್ ಐ ಆಮ್ ಆಲ್ಸೋ ಏನೋ ರೀಸನ್ ಫಾರ್ ಇಟ್. ಬಟ್ ನನಗೆ ಭಾಳ ಬೇಸರ ಆಗ್ತಾ ಇದೆ. ಯಾಕೆ, ನಮ್ಮ ನೀಲಕಂಠೇಗೌಡರ ಜೊತೆ ನಾನು ಕಿತ್ತಾಡಿದ್ದೀನಿ ಕೂಡ ಇದ್ರ ಬಗ್ಗೆ. ಮೂಲತಃ ಇದ್ದ ಆ ಗುಡಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅದರ ಆ ಒರಿಜಿನಲ್ ಏನಂತಾರೆ ಅದಕ್ಕೆ ಫ್ಲೇವರ್ ಅದು ಹೋಗ್ಬಿಟ್ಟಿದೆ. ಈಗ ಸಾಮಾನ್ಯವಾಗಿ ಎಲ್ಲ ಗುಡಿಗಳಾದಂಗೆ ಕಲ್ಲಿನ ಗುಡಿ ಆಗ್ಬಿಟ್ಟಿದೆ. ಇದು ನಮ್ಮ ಬೆಳವಣಿಗೆಯ ನೆಗೆಟಿವ್ ಇಂಪ್ಯಾಕ್ಟ್ ಅಂತ ನಾನು ಅನ್ಕೊತೀನಿ. ಅದರ ಒರಿಜಿನಲ್ ಗುಡಿ ನನಗೆ ಇನ್ನೂ ತಲೆನಲ್ಲಿದೆ. ಅದೇ ಗುಡಿಗೆ ನಾನು ಏನೋ ನೆನಪಿಗೆ ಬಂದು ನಾನು ಕತೆ ಬರೆದಿರ್ಬೇಕಾದ್ರೆ ಕೂಡ. ಸೊ ಹೀಗೆ ನಮ್ಮಲ್ಲಿ ಬೇಕಾದಷ್ಟು ಈ ಬದಲಾವಣೆಗಳಿದಾವಲ್ಲ, ಇವು ಇನ್ಸಿಡೆಂಟ್ಲಿ ದಟ್ ಇಸ್ ಒನ್ ಪಾರ್ಟ್ ಆಫ್ ಇಟ್. ದ ಸೆಕೆಂಡ್ ಪಾರ್ಟ್ ಆಫ್ ಇಟ್ ಇಸ್ ಆ ಪಾಲಕಮ್ಮನ ಗುಡಿಯ ಮಿತ್. ನೀವಾಗಲೇ ಮಿತ್ ಅಂತ ಕೇಳಿದ್ರಿಂದ ನಿಜವಾಗ್ಲೂ ಇದು ಆಗಿರ್ಬೋದಾ? ಹಾಲನ್ನ ಎತ್ತಿ ಪಕ್ಕದಲ್ಲಿ ಇಟ್ಟರೆ ಉಕ್ಕು ಬರೋಕ್ಕೆ ಸಾಧ್ಯನಾ? ನನಗೆ ಒಂದು ಅನಿಸ್ತು, ಈ ಬಿಸಿ ನೀರಿನ ಬುಗ್ಗೆಗಳು ಅಂತಾವಲ್ಲ, ಬಿಸಿನೀರು ಬುಗ್ಗೆಗಳ ಥರ ಏನಾದರೂ ಬಂದವತ್ತು ಆಗಿರ್ಬೋದು. ಮಳೆ ಬರ್ತಾ ಇದೆ, ನೀರೆಲ್ಲ ಹೋಗ್ತಾ ಇದೆ, ಒಳಗಡೆ ನೀರು ಸೇರಿಕೊಂಡಾಗ ಬಿಸಿನೀರು ಮೇಲಕ್ಕೆ ಬಂದಿರ್ಬೋದು, ಹಂಗಿರ್ಬೋದಾ ಅಂತ ಕೆಲವು ಕೆಮಿಸ್ಟ್ನೆಲ್ಲ ಕರ್ಕೊಂಡೋಗಿ ಆ ಕಡೆಲ್ಲ ಹುಡುಕಿದೆ. ಅವ್ರು ಹೇಳಿದರು ಇಲ್ಲ, ಇಲ್ಲಿ ಅಂಥ ಜಿಯಲಾಜಿಕಲ್ ಈವೆಂಟ್ಸ್ ಯಾವುದು ಆಗೋ ಸಾಧ್ಯವಿಲ್ಲ, ಅದೆಲ್ಲ ಸರ್ವೆ ಮಾಡಿ ಎಲ್ಲ ಹೇಳಿದರು. ಸೊ ಆವಾಗ ನಾನು ಯೋಚನೆ ಮಾಡ್ತಾ ಹೋದೆ, ಏನಾಗಿರ್ಬೋದು ಅಂತ. ಆಗ ಉಟ್ಕೊಂಡಿದ್ದೆ ನಮ್ಮೂರು ಕರುಳಿನ ಕರೆ ಅಂತ ಒಂದು ಕತೆ. ಆ ಕತೆ ನಾನು ಹೇಗೆ ಬರೆದಿದ್ದೀನಿ ಅಂತಂದರೆ, ಕೇಳಿದ ಕೆಲವು ಏನೋ ಕತೆಗಳನ್ನು ಪ್ಲಸ್ ಅಲ್ಲಿ ಕಿವಿಗೆ ಬಿದ್ದ ಕೆಲವು ವಸ್ತುಗಳನ್ನ ಸೇರಿಸಿ ಆ ಕತೆ ಬರೆದಿರೋದು. ಹೀಗೆ ನಮ್ಮಲ್ಲಿರ್ತಕ್ಕಂಥ ಹಳ್ಳಿಯ ಕತೆಗಳ ಹಿಂದೆ ಅಡಗಿರುವ ರಹಸ್ಯಗಳನ್ನು ನಾವು ಭೇದಿಸ್ತಾ ಹೋದರೆ ನಿಜವಾದ ಸತ್ಯ ಕೆಲವು ಸಲ ಆಚೆ ಬರೋ ಸಾಧ್ಯತೆ. ಆದರೆ ಅದು ನಿಜವಾದ ಸತ್ಯನ ನಮಗೆ ಗೊತ್ತಿಲ್ಲ. ಬಹುಶಃ ಅದ್ರ ಹತ್ರ ಹೋಗ್ಬೋದು. ಸೊ ಪ್ರತಿ ಊರಲ್ಲೂ ಒಂದು ದೇವಸ್ಥಾನ ಇರುತ್ತೆ, ಪ್ರತಿ ಊರಿನ ದೇವಸ್ಥಾನಕ್ಕೂ ಒಂದು ಕತೆ ಇದ್ದೇ ಇರುತ್ತೆ ನಮ್ಮ ಕರ್ನಾಟಕದಲ್ಲಿ ಅಥವಾ ನಮ್ಮ ಭಾರತದಲ್ಲಿ ಅಂತ ಹೇಳ್ಬೋದು. ಸೊ ನಾನು ಮೊನ್ನೆ ಸುಮ್ಮನೆ ನೆನಪಂತು ಈಗ ಹೇಳ್ತಾ ಇದ್ದೀನಿ, ನಾವು ಕುಂಭಮೇಳಕ್ಕೆ ಹೋಗಿದ್ದೆ 2 ದಿನಗಳ ಹಿಂದೆ. ಆ ಕುಂಭಮೇಳದ ಪಕ್ಕದಲ್ಲಿ ಅಕ್ಬರ್ ಫೋರ್ಟ್ ಅಂತ ಇದೆ. ಆ ಫೋರ್ಟ್ ಈಗ ಆರ್ಮಿ ವರ್ಷದಲ್ಲಿದೆ. ಅಲ್ಲಿ ಒಂದು ಅಕ್ಷಯ ವಟ ಅಂತ ಹೇಳಿ, ಅಕ್ಷಯ ವಟ ಅಂತ ಕರೀತಾರೆ. ಆ ಒಂದು ಅರಳಿ ಮರ ಇದೆ. ಆ ಅರಳಿ ಮರದ ಕಥೆ ಏನಂದ್ರೆ 5,000 ವರ್ಷಗಳ ಹಿಂದಿನ ಮರ ಅಂತ ಹೇಳ್ತಾರೆ. ಮತ್ತು ವೆರಿ ಇಂಟ್ರೆಸ್ಟಿಂಗ್ಲಿ, ದಶರಥ ಸತ್ತಾಗ ರಾಮ ದಶರಥನಿಗೆ ಪಿಂಡದಾನ ಮಾಡ್ತಾರಲ್ಲ, ಅದು ಅದೇ ಮರದ ಕೆಳಗಡೆ ಅಂತ. ಸೊ ಆ ಥರದ ಕಥೆ ಇದೆ. ಆಮೇಲೆ ಅದಕ್ಕೊಂದಷ್ಟು ನೋಡಿ, ಅಂದರೆ ಹೇಗೆ ಅಂದರೆ ಅಲ್ಲಿ ಸತ್ರೆ ನಿಮಗೆ ಮೋಕ್ಷ ಸಿಗುತ್ತೆ ಅಂತ ಹೇಳಿ ಆಮೇಲೆ ಯಾವ ಥರ ಮೂಢನಂಬಿಕೆ ಬೆಳೀತು ಅಂದರೆ, ಆ ಮರದಿಂದ ಕೆಳಗಡೆ ಹಾರಿ ಧುಮುಕಿ ಸಾಯ್ತಿದ್ರಂತೆ. ಸೊ ಅದನ್ನು ಒಬ್ಬ ರಾಜ ಅದನ್ನು ಆ ಥರ ಆಗ್ಬಾರ್ದು ಅಂತ ಹೇಳಿ ಅದಕ್ಕೆ ಕಟ್ಟೆ ಕಟ್ಟಿಸಿ ಈಗ ಅದನ್ನು ಇದು ಮಾಡಿದ್ದಾನೆ. ಈ ಥರದ್ದೆಲ್ಲ ನೋಡ್ತಿರ್ತೀವಿ ನಾವು. ಸರ್, ನಾನು ಇನ್ನೊಂದು ಪ್ರಶ್ನೆ ಬರ್ತೀನಿ ಇದ್ರ ಮೂಲಕವಾಗಿ. ಇನ್ನೊಂದು ಮರೆತೆ, ಅದೊಂದು ಏನು ಹೇಳಿ, ಗುಡಿಮಲ್ಲಮ್ಮ, ಅದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನೀವು? ಅಂದರೆ ಅದು ಒಂದು ಮನುಷ್ಯನ ಅಂದರೆ ಗಂಡಸಿನ ಶಿಶ್ನದ, ಅಂದರೆ ಲಿಂಗ ಅಂದ್ರೆ ನಾವು ಶಿಶ್ನ ಮತ್ತು ಯೋನಿ ಅನ್ನೋದು ನಮಗೆ ಗೊತ್ತು, ಬಟ್ ಅದರ ಆಕಾರ ಬೇರೆ ಇದೆ. ಬಟ್ ಇದರ ದೇವಸ್ಥಾನದಲ್ಲಿ ಅದು ತುಂಬ ಸಿಮಿಲಾರಿಟಿ ಇದೆ. ಅದು ಅಂದರೆ ಅದೇ ಥರದ ಶಿಶ್ನದ ಆಕಾರದಲ್ಲೇ ದೇವ್ರನ್ನ ಮಾಡಿರುವಂಥದ್ದು. ಶಿಶ್ನದ ಆಕಾರದಲ್ಲಿ ಅದರ ಮುಂದ್ಗಡೆ ಒಬ್ಬ ಬೇಟೆಗಾರ, ಕೆಳಗಡೆ ಒಬ್ಬ ಯಕ್ಷ, ಈ ಥರ ಎಲ್ಲ ಇದೆ. ಅದರ ಹಿಂದೆ ನಾನು ಬಿದ್ದಿದ್ದೆಪ್ಪ. ಅದರ ಹಿಂದೆ ಬಿದ್ದು ನಮ್ಮೂರ ಕಡೆ ಮತ್ತೆ ಏನೋ ಅದರ ಚರಿತ್ರೆ ಎಲ್ಲ ಸ್ವಲ್ಪ ಹುಡುಕಿ ಹೋಗಿ ನೋಡಿದಾಗ ಅದನ್ನು ಕೆತ್ತಿರೋದು ಒಬ್ಬ ರಾಣಿ ಅಂತ, ಅಥವಾ ರಾಣಿಯ ಕತಿ ಚಿಕ್ಕದು ಅಂತ ಹೇಳ್ಬಿಟ್ಟಂತ ನನಗೆ, ರಾಣಿ ಒಬ್ಬ ರಾಜಕುಮಾರಿ ರಾಣಿ ಅಂತ ಇಟ್ಕೊಳ್ಳೋಣ, ಅವಳು ಕೆತ್ತಿರೋದು.
ಅವಳ ಕೆತ್ತಬೇಕಾದ್ರೆ ಕಾರಣ ಕೂಡ ಅದರಲ್ಲಿ ಮನುಷ್ಯನ ಪುರುಷತ್ವದ ಶಕ್ತಿಯ ಬಗ್ಗೆ ಅಲ್ಲಿ ಅಡಗಿದೆ ರಹಸ್ಯ ಅಂತ ಗೊತ್ತಾಯ್ತು. ಯಾಕಂದರೆ ಅವಳನ್ನ ಯಾರೊಬ್ಬ ಮದುವೆ ಆಗ್ತಾನೆ, ಅವನಿಗೆ ಪುರುಷತ್ವ ಇರಲ್ಲ ರಾಜನಿಗೆ. ಅವಳು ಇನ್ನೊಬ್ಬನ ಜೊತೆ ಸಂಬಂಧ ಬೆಳೆಸ್ತಾಳೆ, ಆ ಸಂಬಂಧ ಬೆಳೆಸ್ದವನೇ ತೊಗೊಂಡೋಗಿ ಇವನು ಸೋಲಿಸ್ತಾಳೆ, ಹಿಂಗೇನೇನೋ ಕಥೆ ಆಗುತ್ತದು. ವಿವರಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಬಟ್ ಒನ್ ಇಂಪಾರ್ಟೆಂಟ್ ಥಿಂಗ್, ಗುಡಿಮಲ್ಲಮ್ಮ ದುರದೃಷ್ಟ ನೋಡಿ, ತಿರುಪತಿಯ ಬೆಟ್ಟಕ್ಕೆ ಕೇವಲ 30 ಕಿಲೋಮೀಟರ್ ಇದ್ರೂ ಕೂಡ ಅದ್ಭುತವಾದ ಕೆತ್ತನೆ, ಅದು ಅದ್ಭುತವಾದ ದೇವಾಲಯ. ಎಷ್ಟು ಈಗಲೂ ಕೂಡ ಎಷ್ಟು ಚೆನ್ನಾಗಿದೆ ಅಂತಂದರೆ ಯಾರೂ ಅಲ್ಲಿ ಹೋಗಲ್ಲ. ನಾನು ಗುಡಿಮಲ್ಲಂ ಬರೆಯೋದಕ್ಕೆ ಒಂದು ಮುಖ್ಯ ಕಾರಣ ಅಂತಂದರೆ ಜನರನ್ನ ಆ ಕಡೆ ಅಟ್ರ್ಯಾಕ್ಟ್ ಮಾಡೋದು. ತಿರುಪತಿಯಿಂದ ತೆಗಿಬೇಕಂತಲ್ಲ, ತಿರುಪತಿ ಇಂಪಾರ್ಟೆಂಟ್ ಅಂತಲ್ಲ, ಆದರೆ ನನ್ನ ದೃಷ್ಟಿನಲ್ಲಿ ತಿರುಪತಿ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಸುತ್ತಮುತ್ತ ಕೆಲವು ಜಾಗಗಳಿದ್ದಾವೆ. ಅವಾಗಲೇ ಹೇಳಿದ್ನಲ್ಲ, ಈ ವಿಜಯನಗರದ ನಿಧಿ ಹೋಗಿಲ್ಲ ಕೆಳಗಡೆ, ತಿರುಪತಿ ಬೆಟ್ಟದ ಕೆಳಗಡೆನೇ ಅಲ್ಲಿ ವಿಜಯನಗರದ ಒಂದು ಕೋಟೆ ಇದೆ, ಅಲ್ಲಿ ಒಂದು ಮ್ಯೂಸಿಯಂ ಇದೆ. ಅಲ್ಲಿ ನಿಂತ್ಕೊಂಡು ಕೃಷ್ಣದೇವರಾಯ ಅಥವಾ ಯಾರೇ ಆಗಲಿ ತಿರುಪತಿ ಗಂಟೆ ಕೇಳ್ತಾ ಇದ್ದಾರಂತೆ. ಇದನ್ನು ಯಾರೂ ನೋಡಲ್ಲ, ಪಕ್ಕದಲ್ಲೇ ಹೋಗ್ತಾರೆ ಎಲ್ಲನೂ, ತಿರುಪತಿ ಬೆಟ್ಟಕ್ಕೆ ಹೋಗ್ತಾರೆ. ಸೊ ಅಂಥವ್ರ ಗಮನ, ನಮ್ಮವ್ರನ್ನೆಲ್ಲರ ಗಮನ ಕೆಲವು ಸಲ ಬೇರೆ ಕಡೆಯಿಂದ ಹೋಗಬೇಕು. ಚರಿತ್ರೆ ಅದ್ಭುತವಾಗಿ ಬೇಕಾದಷ್ಟು ಹರಡ್ಕೊಂಡಿದೆ ಅನ್ನೋ ಕಾರಣಕ್ಕೂ ನಾನು ಗುಡಿಮಲ್ಲಂಗೆ 2-3 ಸಲ ಹೋಗಿ ಕತೆ ಬರೆದಿದ್ದು. ಇನ್ಸಿಡೆಂಟ್ಲಿ ಗುಡಿಮಲ್ಲಂ ನಾನು ವೆರಿ ಆಕ್ಸಿಡೆಂಟಲ್ಲಿ ಹೋಗಿದ್ದು. ನನಗೆ ಅಲ್ಲಿರೋ ಇನ್ನೊಂದು ಅದರಲ್ಲಿ ಒಂದು ಏನಂತಾರೆ ನಂಬಿಕೆನೂ ಇದೆಯಪ್ಪ. ಮೂಲತಃ ಆ ಗುಡಿ ಬುದ್ಧರ ಗುಡಿಯಾಗಿತ್ತಂತೆ. ಆ ಶೇಪ್ ನೋಡಿದ್ರು ಹಂಗಿದೆ ಒಂದು ರೀತಿಯಲ್ಲಿ. ಅದನ್ನು ಕೆತ್ತಿರೋದು ಕ್ರಿಸ್ತ ಪೂರ್ವ 2ರಿಂದ ಕ್ರಿಸ್ತ ಶಕ 2ರಲ್ಲಿ. ಆ್ಯಂಡ್ ದಟ್ಸ್ ಅ ಟೈಮ್ ಬುದ್ಧಿಸಮ್ ವಾಸ್ ಆಲ್ಸೋ ಎಕ್ಸ್ಪ್ಯಾಂಡಿಂಗ್ ಎ ಲಾಟ್ ಇನ್ ಸೌತ್ ಇಂಡಿಯಾ. ಸೊ ಒನ್ ಹ್ಯಾಸ್ ಟು ಸ್ಟಿಲ್ ಪ್ರೂವ್ ಫರ್ದರ್ ಇಂಟು. ಅಲ್ಲಿ ಶಿಷ್ಣ ಯಾಕೆ ಬಂತು ಅನ್ನೋದಕ್ಕೆ ನಾನು ಬರೆದಿರೋದು. ಬಟ್ ಅದು ನಿಜವಾಗ ಅಲ್ಲಿ ಗುಡಿ ನಿಜವಾಗ್ಲೂ ಬುದ್ಧಂದು ಆಗಿತ್ತಾ, ಬುದ್ಧನ ಮೂರ್ತಿನ ತೆಗೆದು ಏನಾದರೂ ಅಲ್ಲಿ ಲಿಂಗನ ಇಟ್ಟಿದ್ದಾರಾ, ಇಟ್ಸ್ ಇಶ್ಯೂ ಟು ಬಿ ನೌ ರಿಯಲಿ ಡಿಸ್ಕಸ್ಡ್. ನೀವು ಈ ಕಡೆ ಕೀಟಗಳ ಬಗ್ಗೆನೂ ಮತ್ತು ಇತಿಹಾಸವನ್ನು, ಸೈನ್ಸನ್ನು ಎಲ್ಲವನ್ನು ತುಂಬ ಡೀಪಾಗಿ ಪ್ರೋಬ್ ಮಾಡಿರೋದ್ರೆ ಈ ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಜನಸಾಮಾನ್ಯರು ನಮ್ಮ ಮನಸ್ಸಲ್ಲಿರುವಂಥ ಒಂದು ಕಲ್ಪನೆ ಇದೆಲ್ಲ ದೇವ್ರ ಬಗ್ಗೆ, ಆ ಕಲ್ಪನೆ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಅದು ಎಷ್ಟು ಮಟ್ಟಿಗೆ ನಿಜ? ಇಲ್ಲಿ 2 ವಿಷಯ ನೋಡೋಣಪ್ಪ. ಒಂದು ನಿಜ ಅನ್ನೋದು, ಇನ್ನೊಂದು ಅದರ ಪ್ರಭಾವ, ದೇವರು ಯಾಕೆ ಬೇಕು ಅನ್ನೋದು. ಒಂದು ಎಕ್ಸ್ಪೆರಿಮೆಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನಿಲ್ಲಿ. ಸೈಕಾಲಜಿಸ್ಟು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ದೇವರ ಅವಶ್ಯಕತೆ ಇದೆಯಾ ಅನ್ನೋದಕ್ಕೆ. ಇದೇ ರೀತಿ ಒಂದು ಚೇಂಬರು, ಸುತ್ತಲೂ ಎಲ್ಲ ಬಿಳಿ ಬಣ್ಣ, ಇನ್ನೇನೂ ಇಲ್ಲ ಅಲ್ಲಿ, ಅದೊಂದು ಚೇಂಬರು. ಇನ್ನೊಂದು ಚೇಂಬರು ಅದೇ ರೀತಿ ಬಿಳಿ ಬಣ್ಣ, ಬಟ್ ದೊಡ್ಡ ದೊಡ್ಡ ಕಣ್ಣುಗಳ ಚಿತ್ರಗಳಲ್ಲಿ. ಈ 2 ಕಡೆ ಕೆಲವ್ರನ್ನ ಬಿಟ್ಟು ಅವರಿಗೆ ಒಂದು ಆಟ ಆಡೋಕ್ಕೆ ಹೇಳ್ತಾರೆ. ಏನು ಆಟ ಆಡೋದ್ರೆ ಚೀಟ್ ಮಾಡಬೇಕು. ನೀವು ಚೀಟ್ ಮಾಡಿದ್ರೆ ಮಾತ್ರ ನಾವು ಗೆಲ್ಲೋಕ್ಕೆ ಸಾಧ್ಯ. ನೀವು ಗೆಲ್ಲಬೇಕು. ದಿಸ್ ಇಸ್ ದಿ ಚಾಲೆಂಜ್ ಗಿವನ್, ಸವಾಲು ಕೊಟ್ಟಿರೋದು. 2 ಕಡೆ ಜನಗಳನ್ನ ಬಿಟ್ಟು ರ್ಯಾಂಡಮ್ ಆಗಿ ಯಾರ್ಯಾರನ್ನ ಬಿಟ್ಟು ಬಹಳಷ್ಟು ಸಲ ಈ ಆಟ ಆಡಿಸ್ತಾರೆ. ಕಂಡು ಬಂದಿರುವ ರಿಸಲ್ಟ್, ಫಲಿತಾಂಶ ಏನು ಅಂತಂದರೆ, ಈ ಬರೀ ಬಿಳಿ ಗೋಡೆ ಇತ್ತಲ್ಲ ಅಲ್ಲಿ ಚೀಟಿಂಗ್ ಜಾಸ್ತಿ ಆಗ್ತಾ ಇತ್ತಂತೆ. ಆ ಕಣ್ಣಿತ್ತಲ್ಲ ಅಲ್ಲಿ ಚೀಟಿಂಗ್ ಕಡಿಮೆ ಆಗ್ತಿತ್ತಂತೆ. ಯಾಕೆಂದರೆ ಆ ಕಣ್ಣಿದೆ ಅಂದ ತಕ್ಷಣ ನಮಗೆ ಯಾರೋ ನಮ್ಮನ್ನು ನೋಡ್ತಿದ್ದಾರೆ, ನಾವು ಚೀಟ್ ಮಾಡಬಾರ್ದು ಅನ್ನೋ ಆ ಹಿಂಜರಿತಾ ಇದೆಯಲ್ಲ, ಅದು ತಡೆಯುತ್ತೆ ನಮ್ಮನ್ನು. ಅವರ ವಿಜ್ಞಾನಿಗಳ ಉದ್ದೇಶ ಈ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ, ದೇವರು ಕೂಡ ಒಂದು ರೀತಿಯಲ್ಲಿ ನಮ್ಮನ್ನು ಕಾಣ್ತಾ ಇರುವ ಕಣ್ಣು ಅನ್ನೋ ನಂಬಿಕೆಯಲ್ಲಿ ನಾವು ಬದುಕಿದರೆ ದೇವ್ರಿಗೊಂದು ಉದ್ದೇಶ ಇದೆ, ದೇವರ ಪ್ರೆಸೆನ್ಸ್ಗೆ ಒಂದು ಕಾರಣ ಇದೆ. ದಿಸ್ ಈಸ್ ಹೌ ಒನ್ ಹ್ಯಾಸ್ ಟು ನೌ ಲುಕ್ ಅಟ್ ದೇವರು. ನಾವೆಲ್ಲ ಹ್ಯೂಮನ್ ಬೀಯಿಂಗ್ಸ್, ನಾವು ಎಷ್ಟೇ ಕಲ್ಕೊಂಡ್ರೂ ಕೂಡ ಆ ಸುಪ್ತಾವಸ್ಥೆಯಲ್ಲಿ ಅದೇನೋ ಒಂದು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇರುತ್ತೆ, ನಮ್ಮಿಂದ ದೂರ ನಿಂತು ನೋಡ್ತಾ ಇರುತ್ತೆ. ಆ ಸುಪ್ತಾವಸ್ಥೆಯ ಮನಸ್ಸಿಗೆ, ನಮಗೇ ಕಾಣದೇ ಇರೋ ನಮ್ಮ ಮನಸ್ಸಿಗೆ, ಈಗ ನಾವು ಮಾತಾಡ್ತಿದ್ದೇವಲ್ಲಪ್ಪ, ಆ ಮಾತಾಡ್ತಾ ಇರೋದು ನಮ್ಮ ಮನಸ್ಸಿನಲ್ಲಿ ಅಲ್ವಾ, ನಾವು ಮಾತಾಡ್ತಾ ಇರೋದು ಮನಸ್ಸಿನ ಮೇಲೆ ಅಲ್ವಾ. ಇಲ್ಲಿ ಯಾವುದನ್ನು ಕಂಟ್ರೋಲ್ ಮಾಡ್ತಾರೋ ನಮಗೆ ಗೊತ್ತಿಲ್ಲ, ಅಷ್ಟು ಗುಪ್ತವಾಗಿರೋ ಮನಸ್ಸು ನಮ್ಮದು. ಆ ಮನಸ್ಸನ್ನು ಕಂಟ್ರೋಲ್ ಮಾಡದೇ ಇದ್ದರೆ ಪ್ರಪಂಚ ಅಧೋಗತಿಗೆ ಹೋಗ್ಬಿಡುತ್ತೆ, ಯಾರು ಏನು ಬೇಕೋ ಮಾಡ್ಕೊಂಡ್ಬಿಡ್ತಾರೆ ಅನ್ನೋ ದೃಷ್ಟಿಯಿಂದ ಈ ದೇವರ ಸೃಷ್ಟಿಯಾಗಿರೋದು. ಒಂದು ವ್ಯೂವರ್, ಒಂದು ಕಂಟ್ರೋಲರ್, ಒಂದು ಎವ್ಯಾಲ್ಯೂಯೇಟರ್, ನಿಮ್ಮದೇ ಒಂದು ಎವ್ಯಾಲ್ಯೂಯೇಟರ್ ಇರಬೇಕು ಅನ್ನೋ ಉದ್ದೇಶದಿಂದ ದೇವರು ಮಾಡಿರೋದು ಒಂದು ಆರ್ಗ್ಯುಮೆಂಟ್. ಸತ್ಯ, ನಿಜವಾಗ್ಲೂ ದೇವರಿದ್ದಾರಾ? ಇಲ್ಲಿ ನಾವು 2-3 ರೀತಿ ಅನಲೈಸ್ ಮಾಡಬೇಕಾಗುತ್ತೆ. ಒಂದು ಹೇಳ್ತಾ ಇರೋದು ದೇವರೇ ಎಲ್ಲ ಕ್ರಿಯೇಟ್ ಮಾಡಿದರು ಅಂತ. ಅಲ್ಲಿ ಪ್ರಶ್ನೆಗಳು ಕೇಳ್ತಾರೆ, ಹಾಗಾದ್ರೆ ದೇವ್ರನ್ನ ಕ್ರಿಯೇಟ್ ಮಾಡಿದ್ದು ಯಾರು ಅಂತ ಅಲ್ವಾ. ಈ ಪ್ರಶ್ನೆ ಹೋಗ್ತಾನೇ ಇರ್ತದೆ ನೋಡಿ. ಹಂಗಾಗಿ ದೇವರು ಇದ್ದಾನ ಅನ್ನೋದಕ್ಕೆ ಐ ಥಿಂಕ್ ಇಟ್ಸ್ ಫುಲಿಶ್ ಟು ಸೇ ಎಸ್. ಬಟ್ ದೇವರು ಇರಬಹುದಾ? ಎಸ್,
ದೇವರು ಇರಬಹುದು. ಯಾವ ದೃಷ್ಟಿನಲ್ಲಿ? ನಿಮಗೆ ಇದು ಗೊತ್ತಿರಬೇಕಲ್ಲ, ನಮ್ಮ ಉತ್ತರ ಕನ್ನಡದ ಕಡೆ ಕಾಂತಾರ ಬಂತಲ್ಲ, ಅದಕ್ಕೆ ಏನಂತಾರೆ, ಅದಕ್ಕೆ ದೈವಗಳು ಗೊತ್ತಲ್ಲ. ನೀವು ಆ ದೈವಗಳನ್ನ ಗಮನಿಸ್ತಾ ಹೋದರೆ ಅರೇಬಿಯನ್ ದೈವನೂ ಇದಾರಂತಲ್ಲಿ, ಚೈನೀಸ್ ದೈವ ಇದಾರಲ್ಲಿ ದಕ್ಷಿಣ ಕನ್ನಡದಲ್ಲಿ. ಯಾರವರೆಲ್ಲನೂ ಒಬ್ಬ ಅದ್ಭುತವಾದ ವ್ಯಕ್ತಿ ಹೂ ಡಿಡ್ ಸಮ್ ಸೋಷಿಯಲ್ ಸರ್ವಿಸ್. ಅವನು ಮಾದರಿ ಆಗ್ಬೇಕು ನಮಗೆ, ಅವನು ನಮಗೆ ಏನೋ ಒಂದು ಮಾಡೆಲ್ ಆಗಬೇಕು. ಆ ದೃಷ್ಟಿನಲ್ಲಿ ಅವರಿಗೆಲ್ಲ ನಾವು ದೈವ ರೂಪ ಕೊಟ್ಟಿರೋದು. ಇದು ಇವತ್ತು ನಮ್ಮ ಚೈನೀಸ್ ಬಂದಮೇಲೆ, ಅರಬ್ ಬಂದಮೇಲೆ, ಸಾವಿರಾರು ವರ್ಷಗಳ ಹಿಂದೆ ನಾವೆಲ್ಲ ಮೆಗಾಲಿಥಿಕ್ ಅಥವಾ ಶಿಲಾಯುಗದಲ್ಲಿ ಬದುಕ್ತಾ ಇದ್ದಾಗ ಸೂರ್ಯ ಯಾರೋ ಗೊತ್ತಿಲ್ಲ, ಚಂದ್ರ ಏನು ಅಂತ ಗೊತ್ತಿಲ್ಲ, ನಕ್ಷತ್ರಗಳೇನು ಅಂತ ಗೊತ್ತಿಲ್ಲ. ಪ್ರತಿ ಮುಂಜಾನೆ ಅವನು ಬರ್ತಾ ಇರ್ತಾನೆ ಸೂರ್ಯ, ಪ್ರತಿ ರಾತ್ರಿ ಮುಳುಗ್ತಾನೆ, ಎಲ್ಲೋಗ್ತಾನೋ ಗೊತ್ತಿಲ್ಲ. ಅವನಿಂದಲೇ ನಮ್ಮ ಬೆಳಕು ಕತ್ಲು ಎಲ್ಲನೂ. ಅವನಿಗೊಂದು ಒಂದು ಅರ್ಥ ಕೊಡಬೇಕಲ್ವಾ? ಸೊ ಆ ರೀತಿ ಅರ್ಥ ಹುಡುಕೊಂಡೋದಾಗ, ಪ್ರಕೃತಿಯ ಈ ಎಲ್ಲ ವಿಚಿತ್ರಗಳಿಗೂ ಅರ್ಥ ಹುಡುಕೊಂಡೋದಾಗ ಏನೋ ಒಂದು ಶಕ್ತಿ ಇದೆ ಹಿಂದ್ಗಡೆ ಅಂತ ನಂಬುದವನು ಅದಕ್ಕೆ ಹಿಂದ್ಗಡೆ ದೇವರಿಟ್ಟ. ಅದು ಹೆಂಗೆಂಗೋ ರೂಪಗಳು ತೊಗೊಂಬಂತು. ಪ್ರತಿ ಹಳ್ಳಿಲೂ ಅವಾಗಲೇ ಹೇಳ್ದಂಗೆ ನಮ್ಮೂರಲ್ಲಿ ಪಾಲಕ್ಕಮ್ಮ, ನಿಮ್ಮೂರಲ್ಲಿ ಗಂಗಮ್ಮ, ಇನ್ನೊಂದ್ರಲ್ಲಿ ಚೌಡಮ್ಮ, ಹಿಂಗೆ ಎಲ್ಲ ಕಡೆನೂ ಒಂದೊಂದು ದೇವರು ಉಟ್ಕೊಂಡ್ಬಂತು. ಆ ದೇವರುಗಳಲ್ಲಿ ಆ ರೀತಿಯ ಇರೋಕ್ಕೆ ಸಾಧ್ಯತೆ ಇದೆ. ಯಾಕೆಂದರೆ ಅದು ಒಂದು ರೀತಿಯ ಮಾಡೆಲ್ಲು, ಒಂದು ಸುಪ್ತ ಶಕ್ತಿ, ಒಂದು ಮಾದರಿ. ನಿಮಗೆ ಬರ್ಮಾಗೆ ಹೋಗ್ಬಿಟ್ರೆ ಅಲ್ಲಿ ಪಂಥಗಳಂತ ಕರೀತಾರೆ. ಪಂಥ ಓಕೆ, 32 ಪಂಥಗಳಿದಾವಲ್ಲಿ. ಈ ಬುದ್ಧಿಸಮ್ ಬಂದಮೇಲೆ ಅವರೆಲ್ಲರೂ ತೊಗೊಂಡೋಗ್ಬಿಟ್ಟು ಯಾವುದೋ ಒಂದು ಬೆಟ್ಟದ ಹತ್ರ ಒಟ್ಟಿಗೆ ಎಲ್ಲ ಸೇರಿಸಿ ಹಾಕ್ಬಿಟ್ಟಿದ್ದಾರೆ. ಇವ್ಯಾರು ಇನ್ಮೇಲೆ ಫಾಲೋ ಮಾಡಬಾರ್ದಿದ್ದ ಅಂತ ಬುದ್ಧಿಸಮ್ ಬಂದಮೇಲೆ ಒಬ್ಬ ರಾಜ. ಸೊ ಅಲ್ಲಿ ಇನ್ಫ್ಯಾಕ್ಟ್ ಎಲ್ಲ ಪಂಥಗಳ ಇದನ್ನೇನೋ ಮಾಡೆಲ್ಸ್ನು ಮೂರ್ತಿಗಳು ಅಲ್ಲಿ ಇಟ್ಟಿದ್ದಾರೆ. ಅದರಲ್ಲಿ ಒಂದು ಪಂಥ ವಿಸ್ಕಿ ಕುಡಿತಾ ಇರೋ ದೇವರೊಬ್ಬ, ಇನ್ನೊಂದು ಪಂಥ ಗಣೇಶನ ದೇವರು, ಇನ್ನೊಂದು ಪಂಥ ಸರಸ್ವತಿ. ನಮ್ಮ ಇಂಡಿಯನ್ ದೇವರು ಅಲ್ಲಿದ್ದಾರೆ ಪಂಥಗಳಾಗಿ. ಸೊ ಅವೆಲ್ಲ ಒಂಥರ ಪಂಥಗಳು ಅಂತಂದರೆ ಅವರ ನಂಬಿಕೆಗಳಿಗೆ ತಕ್ಕಂಗೆ ಅವರು ಪೂಜೆ ಮಾಡ್ತಾ ಇದ್ದ ವ್ಯಕ್ತಿಗಳು, ದೇವರುಗಳು, ಶಕ್ತಿಗಳು. ಸೊ ಇವೆಲ್ಲ ಮರ್ಜ್ ಆಗ್ಬಿಡುತ್ತೆ ನೋಡಿ. ಒಂದು ಅದ್ಭುತವಾದ ವ್ಯಕ್ತಿ, ನಿಮ್ಗೆ ಗೊತ್ತಲ್ಲ, ಈಗ ಗಾಂಧಿಗೆ ಟೆಂಪಲ್ ಕಟ್ಬಿಟ್ಟಿದ್ದಾರೆ ಅವಾಗಲೇ. ಬುದ್ಧ ವಾಸ್ ಎ ಆರ್ಡಿನರಿ ಮ್ಯಾನ್ ಹೂ ಟೋಲ್ಡ್ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಲೀವ್ ಅಂತ. ಬಟ್ ಬುದ್ಧ ಇವತ್ತು ದೇವರಾಗ್ಬಿಟ್ಟಿದ್ದಾನೆ. ನಾವು 12ನೇ ಅವತಾರ ಅಂತ ಸ್ವೀಕಾರ ಮಾಡಿಬಿಟ್ಟಿದ್ದೀವಿ ಅಲ್ವಾ? ಸೊ ಹಾಗೆ ದೇವರು ಇದಾನ ಇರಬಹುದು, ಅದೊಂದು ಶಕ್ತಿ ರೂಪವಾಗಿ ಅಥವಾ ಈ ರೀತಿಯ ಮಾದರಿ ರೂಪವಾಗಿ ಅಥವಾ ದಾರ್ಶನಿಕ ರೂಪವಾಗಿ ದೇವರಿರಬಹುದು. ಆದರೆ ಅದರ ಎಲ್ಲದರ ಮೂಲ ಉದ್ದೇಶ ಬಹುಶಃ ನಮ್ಮ ಮನಸ್ಸನ್ನು ನಿಗ್ರಹಿಸೋಕ್ಕೆ, ಮನುಷ್ಯನ ನಿಗ್ರಹಿಸೋದು, ಸೊಸೈಟಿನ ಒಂದು ಆರ್ಡರ್ಲಿ ಇಡೋದು. ಎಕ್ಸಾಕ್ಟ್ಲಿ, ಆಲ್ ದಟ್. ಆ ಕಣ್ಣು, ಇನ್ ಅದರ್ ವರ್ಡ್ಸ್, ಕಣ್ಣು. ಸೊಸೈಟಿ ನಿಗ್ರಹಿಸೋಕ್ಕೆ ದೇವರ ಹೆಸರಲ್ಲಿ ನಾವು ಸಂಸ್ಕೃತಿ ಹುಟ್ಟಿಸ್ಕೊಂಡಿದ್ದೀವಪ್ಪ. ಏನೋ ಜೀವನ ರೀತಿ, ಜೀವನ ಕ್ರಮಗಳು, ಹಿಂಗೆ ಇಲ್ಲಿ ಮದುವೆ ಆಗಬಾರ್ದು, ಹಂಗೆ ಮದುವೆ ಆಗಬೇಕು, ಹಿಂಗೆ ಬದುಕಬೇಕು, ಒಳ್ಳೇದು ಮಾಡಬೇಕು, ಕೆಟ್ಟದ್ದು ಮಾಡಬೇಕು, ಈ ರೀತಿ ಅವೆಲ್ಲ ದಿ ಆಫ್ ಶೂಟ್ಸ್ ಆಫ್ ದ ಬಿಲೀಫ್ ಇನ್ ಗಾಡ್. ಕರೆಕ್ಟ್. ಹಾಗೆ ಮಾಡದೇ ಇದ್ದರೆ ದೇವ್ರು ಕ್ಷಮಿಸ್ತಾನೆ ಅಂತ ಅವನೊಂದು ವೆಂಟೇಜ್ ಪಾಯಿಂಟಲ್ಲಿ ಇಟ್ಟಿದ್ದೇವೆ ನಾವು ಅಲ್ವಾ? ಸೊ ಹಾಗೆ ಆ ಸಮಾಜದ ನಡಾವಳಿಗಳಿಗೆ ಬೇಕಾಗಿರೋದು ಈ ಸಂಸ್ಕೃತಿ ಅಥವಾ ನಮ್ಮ ಧರ್ಮ ಅಂತ ಅನ್ಬೋದು, ಧಾರ್ಮಿಕ ವಿಧಿಗಳು. ಅವನ್ನೆಲ್ಲ ಕಂಟ್ರೋಲ್ ಮಾಡೋದು ದೇವರಿದ್ದಾನೆ ಅಂತ ಸೂಪರ್ ಪವರ್ ಆಗಿ ನಮ್ಗೆ ಇಟ್ಟಿರೋದು. ನಮ್ಮ ತಂದೆಗೂ ನನಗೂ ಭಾಳ ಕಿತ್ತಾಟ ಆಗ್ತಾ ಇತ್ತು ದೇವ್ರ ಬಗ್ಗೆ. ನಮ್ಮ ತಂದೆ ದೇವರಿದ್ದಾನೆ ಅಂತ, ಬಟ್ ಈಸ್ ಟು ಎನ್ಕರೇಜ್ ಮೀ ಟು ನೌ ಆರ್ಗ್ಯೂ ದಟ್ ದೇವರಿಲ್ಲ ಅಂತ. ಯಾಕಂದರೆ ಈ ನ್ಯೂ ದಟ್ ಐ ಮೇ ನಾಟ್ ಬಿಲೀವ್ ಇನ್ ಗಾಡ್ ಅಂತ. ಆ ಯಂಗ್ ಏಜಲ್ಲಿ ಗೊತ್ತಲ್ಲ, ಹುಮ್ಮಸ್ಸಲ್ಲಿ ನಾನು ಆರ್ಗ್ಯೂ ಮಾಡ್ತಾ ಇದ್ದೆ ದೇವರಿಲ್ಲ ಹಾಗೆ ಹೀಗೆ ಅಂತ. ಸೊ ಅವರು ನನಗೆ ಎನ್ಕರೇಜ್ ಮಾಡ್ತಾ ಇದ್ರು ಆರ್ಗ್ಯೂ ಮಾಡೋಕ್ಕೆ, ಬಟ್ ಈಸ್ ಟು ಟೆಲ್ ದಟ್ ನೋ ದೇವರಿದ್ದಾನೆ ಅಂತ. ಅದು ಎಲ್ಲಿವರೆಗೂ ಹೋಗ್ತಿತ್ತು ಅಂತ ನಮ್ಮಿಬ್ಬರ ಮಧ್ಯೆ ಒಂದು ಕಾಂಪ್ರಮೈಸ್ ಬಂದು ಒಂದು ಸೆಟಲ್ಮೆಂಟ್ ಆಗ್ತಾಯಿತ್ತು. ದೇವರು ಅಂದರೆ ಕೃಷ್ಣ ಅಲ್ಲ, ರಾಮ ಅಲ್ಲ, ಕ್ರಿಸ್ತ ಅಲ್ಲ, ದೇವರು ಅಂತಂದರೆ ಅದೊಂದು ಸೂಪರ್ ಶಕ್ತಿ. ನಾನು ಅವಾಗ ಹೇಳ್ತಾ ಇದ್ದೆ, ಆ ಸೂಪರ್ ಶಕ್ತಿ ಅಂದರೆ ನನ್ನೆಲ್ಲ ಹುಟ್ಟಿಸಿರೋದು ಎವಲ್ಯೂಷನ್ ಫೋರ್ಸು, ನ್ಯಾಚುರಲ್ ಸೆಲೆಕ್ಷನ್ನು, ಅದನ್ನು ನಾನು ದೇವರು ಅಂತ ಕರಿತೀನಿ ಅಂತ. ನೀನೇನಾದರೂ ಕರ್ಕೊಂಡು ನನಗದು ಕೃಷ್ಣ, ನನಗದು ಕ್ರಿಸ್ತ, ನನಗದು ಅಲ್ಲ ಅಂತ ಅವ್ರು ಹೇಳ್ತಾ ಇದ್ರು. ಹಿಂಗೆ ಒಂದು ಕಾಂಪ್ರಮೈಸಿಗೆ ಬರ್ತಾ ಇದ್ವಿ. ಹೀಗೆ ಐ ಮೀನ್ ವಿ ಕ್ಯಾನ್ ನೌ ಟೇಕ್ ಹಿಮ್ ಇನ್ ಸೋ ಮೆನಿ ಡಿಫ್ರೆಂಟ್ ಶೇಪ್ಸ್ ಆ್ಯಂಡ್ ಫಾರ್ಮ್ಸ್. ಅಂದರೆ ಎಲ್ಲಿ ಬರುತ್ತೆ ಅಂದರೆ ಈ ಆರ್ಗ್ಯುಮೆಂಟ್ ಯಾಕೆ ಶುರು ಆಗುತ್ತೆ ಅಂದರೆ, ಅಥವಾ ಕಾಂಟ್ರವರ್ಸಿ ಅಲ್ಲ, ಒಂದು ಫ್ರಿಕ್ಷನ್ ಎಲ್ಲಿ ಶುರು ಆಗುತ್ತೆ ಅಂದರೆ, ದೇವ್ರಂದ್ರೆ ಬೆನಿವೆಲೆಂಟ್, ಅಂದರೆ ದೇವ್ರು ನಮಗೆ ಒಳ್ಳೇದು ಮಾಡ್ತಾನೆ, ದೇವರಿಂದ ನಾವು ನಂಬಿದರೆ ಆತ ನಮ್ಮನ್ನು ನೋಡ್ಕೋತಾನೆ ಅನ್ನೋದು ಒಂದು ಕಡೆ. ಆದರೆ ಈ ಒಂದು ಆಸ್ತಿಕ ನಂಬಿಕೆ ಆದರೆ ಶಕ್ತಿ ಅಂತ ಇರಬಹುದು, ಬಟ್ ಆತ ಬೆನಿವೆಲೆಂಟ್ ಅಲ್ಲ, ಆತ ನಮ್ಮನ್ನು ನೋಡ್ಕೋತಾನೆ ಅನ್ನೋದ್ರಲ್ಲಿ ಏನೂ ಅರ್ಥ ಇಲ್ಲ. ನ್ಯಾಚುರಲ್ ನೇಚರ್ ಏನು ನಡೀತಾ ಇದೆ
ಅದರಲ್ಲಿ ನಾವು ಒಳ್ಳೇದಾಗ್ಬೋದು ಕೆಟ್ಟದಾಗ್ಬೋದು ಏನು ಬೇಕಾರಾಗ್ಬೋದು, ದೇವರು ನಮ್ಮನ್ನ ಪರ್ಟಿಕ್ಯುಲರ್ ಆಗಿ ನಿನಗೆ ಒಳ್ಳೇದು ಮಾಡಬೇಕು ಅಂತ ಏನೂ ಇಲ್ಲ. ನಿಂಗೆ ಒಳ್ಳೇದಾದ್ರೆ ಆಗ್ಬೋದು, ಕೆಟ್ಟದಾದ್ರೆ ಆಗ್ಬೋದು. ಅದು ಚಾರ್ವಾಕ ಪ್ರಿನ್ಸಿಪಲ್ ಆಫ್ ಅದು. ಓಕೆ, ಅಜಯ್ ವಿಕಾಸ್ ಅಂಡ್ ಚಾರ್ವಾಕಸ್ ಹ್ಯಾಡ್ ದಿಸ್ ಪ್ರಿನ್ಸಿಪಲ್. ಅವ್ರ ದೇವ್ರಿಗೆ ಇವ್ರು ಅಂತಲ್ಲ, ನಾವು ಹುಟ್ಟಿದ್ದೀವಿ ಸಾಯ್ತೀವಲ್ಲ, ಏನು ಯಾರು ಏನು ಮಾಡಿದ್ರೆ ಏನೂ ಆಗಲ್ಲ ಅಂತ. ಬಟ್ ಲೆಟ್ ಮಿ ಕಮ್ ಬ್ಯಾಕ್ ಟು ಯುವರ್ ಪಾಯಿಂಟ್, ನಂಬಿಕೆ ಒಳ್ಳೇದು ಮಾಡ್ತಾನೆ ಅನ್ನೋದು. ಅಲ್ಲಿ 2 ಎಕ್ಸ್ಟ್ರೀಮ್ಸ್ ಇದೆ, ಲೆಟ್ ಅಸ್ ನಾಟ್ ಫರ್ಗೆಟ್. ಒಂದು, ದೇವರಲ್ಲಿ ನಾವು ನಂಬಿಕೆ ಇಟ್ಟರೆ ಅವ್ನು ನಿಮ್ಗೆ ಒಳ್ಳೇದು ಮಾಡ್ತಾನೆ ಅನ್ನೋದು. ಅದರ ಆ ಒಳಾರ್ಥ, ನಾವು ದೇವರು ಅನ್ನೋ ಆ ಕಣ್ಣನ್ನು ನಂಬಿದರೆ ನಾವು ಒಳ್ಳೆ ದಾರಿಯಲ್ಲಿ ಹೋಗ್ತೀವಿ, ನಮ್ಗೆ ಒಳ್ಳೇದಾಗುತ್ತೆ. ಆದರೆ ಅದು ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದರೆ, ತೆಂಗಿನಕಾಯಿ ಹೊಡಿ, ಅವನಿಗೆ ಕಿರೀಟ ಕೊಡು, 48 ಕೋಟಿ ಇದು ಕಿರೀಟ ಕೊಡು, ನಿಮ್ಗೆ ಒಳ್ಳೇದು ಮಾಡ್ತಾನೆ, ಇದು ಲಂಚ ಕೊಟ್ಟಂಗೆ. ಲಂಚ ಕೊಟ್ಟವ್ರಿಗೆ ಮಾತ್ರ ಒಳ್ಳೇದು ಮಾಡೋ ದೇವ್ರು, ಕೆಟ್ಟ ದೇವ್ರು ಎಲ್ಲೂ ಇಲ್ಲ ಅಲ್ವಾ? ಆದರೆ ನಂಬಿಕೆ ಇಟ್ಟರೆ ಒಳ್ಳೇದಾಗುತ್ತೆ ಅನ್ನೋದಿದೆಯಲ್ಲ, ಅದರ ಹಿಂದಿನ ಶಕ್ತಿ ಬಹುಶಃ ನೀವು ನಂಬಿಕೆ ಇಟ್ಟರೆ ಅದು ನಂಬ್ತೀರಾ, ನೀವು ಕೆಟ್ಟದ್ದು ಮಾಡಲ್ಲ, ಇಡೀ ಸಮಾಜ ಏನೋ ಒಳ್ಳೆ ದಾರಿಯಲ್ಲಿ ಹೋಗುತ್ತೆ. ಸೊ ನಂಬಿಕೆವರೆಗೂ ಐ ಥಿಂಕ್ ವಿ ಶುಡ್ ಪ್ರಮೋಟ್ ಗಾಡ್, ಬಟ್ ನಾಟ್ ಬಿಯಾಂಡ್ ದಟ್. ಎಸ್ ಅವನೇ ಎಲ್ಲವನ್ನು ನೋಡ್ಕೋತಾನೆ ಅನ್ನೋದಿರಲಿ, ಅಥವಾ ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಕೆಟ್ಟದಾಗಲ್ಲ ಅನ್ನೋದಿರಲಿ, ಇವೆಲ್ಲವೂ ಕೂಡ ಚರ್ಚಾ. ಇದು ಸಮಾಜದ ಸ್ವಾರ್ಥಕ್ಕೆ ಬೆಳೆಸ್ಕೊಂಡಿರೋ ನಂಬಿಕೆ ಕೂಡ. ಅದು ಹೇಳ್ತೀನಿ, ಉದಾಹರಣೆಗೆ ನೀವು ಏನೇ ಮಾಡೋದು ಹಿಂಗೆ ಏನೂ ಆಗಲ್ಲ ಅಂದ್ಬಿಟ್ರೆ ಎಲ್ಲರೂ ಕಳ್ಳರಾಗ್ಬಿಡ್ತಾರೆ ಅಲ್ವಾ? ಸಮಾಜ ಅಲ್ಲೋಲ್ ಕಲ್ಲೋಲ ಆಗ್ಬಿಡುತ್ತೆ, ಕಿತ್ತೋಗ್ಬಿಡುತ್ತೆ ನಮ್ಮ ಸಮಾಜ. ಸಮಾಜವನ್ನು ಒಂದು ಹಾರ್ಮೋನಿಯಸ್ ಆಗಿ ಇಡಬೇಕು ಅಂತಂದರೆ ಎಲ್ಲರೂ ಕೂಡ ಒಂದು ದಾರಿನಲ್ಲಿ, ಒಂದು ಕ್ರಮದಲ್ಲಿರಬೇಕು. ಅದನ್ನು ನಾವು ಇಡೋಕ್ಕೆ ನಮಗೆ ಆ ಹೆದರಿಕೆ ಹುಟ್ಟಿಸಿ ಹಾಕಿರೋದು ದೇವರು ಅಂತ ಹೇಳ್ಬಿಟ್ಟಂತ. ಅದು ಆವಾಗಲೇ ಹೇಳ್ದಂಗೆ, ಅದು ಚಾಮುಂಡಿ ಆಗಿರ್ಬೋದು, ಗಂಗೆ ಆಗಿರ್ಬೋದು, ಪಾಲುಕ್ಕಮ್ಮ ಆಗಿರ್ಬೋದು. ಆದರೆ ಒಂದಿಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ, ನಾನು ಆಲ್ಸೋ ರಿಟರ್ನ್ ದಟ್ ಇನ್ ನನ್ನ ಶಿಲಾಕುಲ ವಲಸೆ. ನಮ್ಮ ಭಾರತದಲ್ಲಿ ಒಂದು ಅದ್ಭುತವಾದ ಇನ್ನೋವೇಷನ್ ಆಗಿದೆ ಕಂಪೇರ್ಡ್ ಟು ಎನಿ ಅದರ್ ರಿಲಿಜಿಯಸ್ ಪ್ಲೇಸಸ್, ರಿಲಿಜಿಯಸ್ ಪಾರ್ಟ್ಸ್ ಆಫ್ ದಿ ವರ್ಲ್ಡ್. ಆ ಕಾರಣದಿಂದ ನಮ್ಮಲ್ಲಿ ಶಾಂತಿ ಅದ್ಭುತವಾಗಿ ನೆಲೆಯಾಗಿದೆ ಅಂತ ನಾನು ಭಾವಿಸ್ತೀನಿ. ಏನದು? ಅವತಾರ. ಅವತಾರ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಇಟ್ಸ್ ಎ ಫ್ಯಾಂಟಾಸ್ಟಿಕ್ ಕಾನ್ಸೆಪ್ಟ್ ಟು ಪೂಲ್ ಆಲ್ ಆಫ್ ಅಸ್ ಟುಗೆದರ್, ಟು ಬ್ರಿಂಗ್ ಆಲ್ ಆಫ್ ಅಸ್ ಟುಗೆದರ್. ಇಮ್ಯಾಜಿನ್, ನಮ್ಮಲ್ಲೂ ಕೂಡ ಜೆರೂಸಲೇಮಲ್ಲಿ ಇದ್ದಂಗೆ ಕ್ರೈಸ್ತ ಬೇರೆ, ಜುಡಾಯಿಸಮ್ ಬೇರೆ, ಇಸ್ಲಾಂ ಬೇರೆ, ಅವರವ್ರ ಗಾಡ್ ಮಾನೋಥಿಸ್ಟಿಕ್ಕಾಗಿ ಅವ್ರು ನಂಬ್ಕೋಬೇಕು, ನಮ್ಮ ದೇವರೇ ದೊಡ್ಡವನು ಅನ್ನೋ ನಂಬಿಕೆ ನಮ್ಮಲ್ಲಿ ಬಂದುಬಿಟ್ಟಿದ್ರೆ, ಶಿವನ ನಂಬಿಕಸ್ತ್ರೆ ಒಂದು ಗುಂಪಾಗ್ಬಿಟ್ಟಿರೋದು, ವಿಷ್ಣುವಿನ ನಂಬಿಕಸ್ತ್ರೆ ಒಂದು ಗುಂಪಾಗಿರೋದು, ನಮ್ಮೂರು ಪಾಲಕಮ್ಮ ನಂಬಿಕಸ್ತ್ರೆ 33 ಕೋಟಿ ದೇವರು, 33 ಕೋಟಿ ಗುಂಪುಗಳಾಗ್ಬಿಟ್ಟಿರೋದಿಲ್ಲ. ಯಾರೋ ಭಾಳ ಬುದ್ಧಿವಂತ ನಿಮ್ಮಂಥವನು ಯಾರೋ ಇಲ್ಲ, ಎಲ್ಲ ದೇವರು ಒಂದೇನೆ, ಅವೆಲ್ಲ ಅವತಾರಗಳಷ್ಟೇ. ಸೊ ಪಾರ್ವತಿನ, ಶಿವನ ಎಲ್ಲ ತಂದರು, ಕೃಷ್ಣನ ಎಲ್ಲ ತಂದರು. ಇಲ್ಲಿ ಕೇರ್ಫುಲ್ಲಾಗಿ ನೋಡಿ ನೀವು, ಮೂಲತಃ ನಮ್ಮ ಯಾವುದೇ ಮಾನವ ಸಂಸ್ಕೃತಿನಲ್ಲಿ ನಾವು ಪೂಜೆ ಮಾಡೋಕ್ಕೆ ಶುರು ಮಾಡೋದು ಪ್ರಕೃತಿ, ಆ್ಯಸ್ ಎ ಮ್ಯಾಟ್ರ್ ಆಫ್ ಫ್ಯಾಕ್ಟ್, ಗಿಡ, ಬಳ್ಳಿ, ಮರ ಅಥವಾ ಪ್ರಾಣಿ ಇಂಥದ್ದನ್ನೆಲ್ಲ. ನಮ್ಮ ಅವತಾರದ ಮೂಲ ಅವತಾರಗಳವು ಯಾವುದು? ಆಮೆ, ಹಂದಿ, ಮೀನು ಅಲ್ವಾ? ಬರ್ತಾ 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 ಅವನು ಮಾನವ ರೂಪದ ಶಕ್ತಿಗೆ ನಂಬಿಕೆ ಇಡೋಕೆ ಬಂದ. ಆವಾಗಲೇ ವಾಮನ, ಕೃಷ್ಣ, ರಾಮ ಉಟ್ಕೊಂಡಿದ್ದರು. ಇವೆಲ್ಲವೂ ಕೂಡ ಒಂದೇನೇನೆ. ನೀನು ಗಿಡನಾದರೂ ಪೂಜೆ ಮಾಡು, ಸಂಪಿಗೆ ಸೋಲಿಗಿರ್ತಾರೆ ಸಂಪಿಗೆ ಆದರೂ ಪೂಜೆ ಮಾಡು, ಅಥವಾ ಇನ್ಯಾರ ಥರ ಹೆಮ್ಮೆನ ಪೂಜೆ ಮಾಡು, ಇವೆಲ್ಲ ದೇವರುಗಳು ಒಂದೇನೇನೆ ಅನ್ನೋ ಅವತಾರದ ಕಾನ್ಸೆಪ್ಟ್ ಇದೆಯಲ್ಲ, ಇಟ್ಸ್ ಎ ಬ್ಯೂಟಿಫುಲ್ ಕಾನ್ಸೆಪ್ಟ್. ಹಂಗಾಗ್ಬಿಟ್ಟು ಏನಾಗಿದೆ, ಎಲ್ಲ ದೇವರುಗಳು ಒಂದೇ ಆಗಿದ್ದರೆ ನಮಗೆ ಗೋಡೆಗಳು ಬಿಲ್ಡಪ್ ಆಗಿಲ್ಲ, ಕರೆಕ್ಟ್, ನಂಬಿಕೆಗಳು ಮತ್ತು ಗೋಡೆ ಬಿಲ್ಡಪ್ ಆಗಿಲ್ಲ. ಆ ಒಂದು ಕಾನ್ಸೆಪ್ಟಿಂದ ಯು ಕ್ಯಾನ್ ಅಬ್ಸರ್ವ್ ಎನಿಥಿಂಗ್. ಇಲ್ಲ ನಮ್ಮ ದೇವರು ಬೇರೆ, ಅಯ್ಯೋ ಹಂಗೆ ಅನ್ಕೊಡಪ್ಪ, ನಿಮ್ಮ ಚೌಡಮ್ಮ ಪಾರ್ವತಿನೇ ಅಂದರೆ ಆಗೋಯ್ತು. ಅದನ್ನು ಭಾಳ ಚೆನ್ನಾಗಿ ತಂದಿದ್ದಾರೆ ಇವರು, ನಮ್ಮ ಶಂಕರಾಚಾರ್ಯ ಅವರಲ್ಲ. ಆಕಾಶದಿಂದ ಬೀಳುವ ಪ್ರತಿ ಹನಿ ಕೂಡ ಸಮುದ್ರ ಹೇಗೆ ಸೇರುತ್ತೋ ಹಾಗೆ ನೀನು ಮಾಡುವ ಯಾವುದೇ ದೇವ್ರಿಗೆ ಪೂಜೆ ಮಾಡೋದು ಕೊನೆ ಸೇರೋದು ಶಂಕರನಿಗೆ. ಆಕಾಶತ್ ಪತಿತಂ ಕೋಯಂ ಸಾಗರಂ ಪ್ರತಿಗಚ್ಚತಿ ಸರ್ವದೇವೋ ನಮಸ್ಕಾರಂ ಶಂಕರಂ ಅಂತ ಹೇಳ್ತಾರಲ್ಲ, ಅದು ಆ ಫಿಲಾಸಫಿ ಇದೆಯಲ್ಲ, ಏಕೀಕರಣದ ಫಿಲಾಸಫಿ, ಎಲ್ಲ ದೇವರುಗಳು ಒಂದೇನೋದು. ನಮ್ಮಲ್ಲಿ ಬೇಕಾದಷ್ಟು ಶಾಂತಿ ನೆಲೆಯಾಗಿರೋದು, ಬೇಕಾದಷ್ಟು ಅಂದರೆ ಎಷ್ಟೊಂದು ಕಿತ್ತಾಟಗಳಾಗಬೇಕಾಗಿತ್ತು ನಮ್ಮಲ್ಲಿ. ನೋಡ್ತಾ ಇದ್ದೀವಲ್ಲ ಇವತ್ತು ಪ್ರಪಂಚದಲ್ಲಿ ಆಗ್ತಕ್ಕಂಥ ಜಾಗತಿಕ ಕಲಹಗಳು ಬಹಳಷ್ಟು ಬಿಕಾಸ್ ಆಫ್ ರಿಲಿಜಿಯಸ್ ಕಾನ್ಫ್ಲಿಕ್ಟ್ಸ್. ಅದು ಯಾಕೆ ನನ್ನ ದೇವರು ದೊಡ್ಡವನು ಅಂತ. ಇಲ್ಲಿ ಯಾವ ದೇವರು ದೊಡ್ಡವರಲ್ಲ, ಎಲ್ಲ ಒಂದೇ ಕಣೋ ಅಂತ ಹೇಳಿದಾಗ ನಾವು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ವಿ. ಉತ್ತರದಿಂದ ದಕ್ಷಿಣದವರೆಗೂ ಮರ್ಜ್ ಆಗ್ಬಿಟ್ಟಿದ್ವಿ. ನಮ್ಮಷ್ಟು ವೈವಿಧ್ಯತೆ ಇರುವಂಥ
ಭಾಷಾ ವೈವಿಧ್ಯತೆ, ನೋಡಕ್ಕೆ ವೈವಿಧ್ಯತೆ, ನಂಬಿಕೆಗಳ ವೈವಿಧ್ಯತೆ ಬೇರೆ ಎಲ್ಲೂ ಇರಲಿಕ್ಕಿಲ್ಲ. ಆದರೂ ಕೂಡ ನಾವು ಒಂದಾಗಿರೋಕ್ಕೆ ಕಾರಣ ನೀವು ಹೇಳ್ದಂಗೆ ಈ ಒಂದು ಕಾನ್ಸೆಪ್ಟ್ ಅಂತ. ಅವತಾರ್ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಇನ್ವೆನ್ಷನ್. ನಾನು ಹೇಳೋದು ಇಡೀ ಪ್ರಪಂಚ ಇದನ್ನು ಫಾಲೋ ಮಾಡಬೇಕು. ನಾಳೆ ಯಾರೋ ಒಬ್ಬ ಅಲ್ಲಾ, ಕ್ರಿಸ್ತ, ಏನೋ ಈಶ್ವರ ಎಲ್ಲ ಒಂದೇ ಅಂತ ಹೇಳಿದ್ರೆ ಅವಾಗ ಇದ್ದಿದ್ದು ಕಡಿಮೆ ಆಗ್ಬಿಡ್ತು ನೋಡಿ ಎಲ್ಲ. ಆ ದೃಷ್ಟಿನಲ್ಲಿ ನಮ್ಮ ದೇಶ ಜಗದ್ಗುರು ಆಗ್ಬೋದು. ಹಾಂ, ಸೊ ಅಲ್ಲಿ ಅದು ಜಗದ್ಗುರು ಅಥವಾ ವಿಶ್ವಗುರು ಅಂತ ಅನ್ನೋದಿದೆಯಲ್ಲ, ಅಲ್ಲಿಗೆ ನಾನು ಬರೋಕ್ಕಿಂತ ಮುಂಚೆ ಸರ್ ಇನ್ನೂ ಒಂದು ದೇವ್ರ ಬಗ್ಗೆ ನಾವು ಮಾತಾಡ್ತಿರೋದ್ರಿಂದ ಒಂದು ಇತ್ತೀಚಿನ ವರ್ಷಗಳಲ್ಲಿ, ಕೆಲವು ವರ್ಷಗಳ ಹಿಂದೆ ಒಂದು ಎಕ್ಸ್ಪೆರಿಮೆಂಟ್ ನಡೆದು ಒಂದು ಗಾಡ್ ಪಾರ್ಟಿಕಲ್ ಅಥವಾ ದೇವಕರಣದ ಬಗ್ಗೆ ಒಂದು ಚರ್ಚೆ ಆಯಿತು. ಅಂದರೆ ಮೂಲ ಹೋಗ್ತಾ ಅಂದರೆ ನಮ್ಮ ಪ್ರತಿ ಕಣವನ್ನು ಕೂಡ ನಾವು ಆಲ್ರೆಡಿ ಎಕ್ಸ್ಪ್ಲೋರ್ ಮಾಡ್ತಾ ಹೋದಾಗ ಕೊನೆಗೆ ಉಳಿಯೋದೇನು ಮತ್ತು ಆ ಒಂದು ಕೊನೆಗೆ ಉಳಿಯುವ ಕಣದಲ್ಲಿರುವಂಥ ಶಕ್ತಿಯ ರಹಸ್ಯ ಏನು ಅಂತಂದರೆ ಗೊತ್ತಿಲ್ಲ ಅನ್ನೋ ಥರದ್ದು ಬಂತು ಅಂತ ನನಗನ್ಸುತ್ತೆ. ಸೊ ಆ ಒಂದು ದೇವಕಣ ಅಥವಾ ಆ ಒಂದು ಎಕ್ಸ್ಪೆರಿಮೆಂಟ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇದರಿಂದ ಏನು ಉದ್ದೇಶ ಇದೆ ಅಂತಂದರೆ ಕೇಳುವಂಥ ಉದ್ದೇಶ, ಸೈನ್ಸ್ ಯಾವ ರೀತಿ ನೋಡುತ್ತೆ ಇದನ್ನು ಅನ್ನೋದು ಉದ್ದೇಶ. ಆ್ಯಕ್ಚುಲಿ ವಿ ಶುಡ್ ನಾಟ್ ಕನ್ಫ್ಯೂಸ್ ದೇವಕಣ ಆ್ಯಸ್ ದ ಡಿಸ್ಕವರಿ ಆಫ್ ದೇವಪ್ಪ. ಹಾಗಲ್ಲ. ನೀವು ಆವಾಗಲೇ ಹೇಳ್ದಂಗೆ ಆಟಮ್ನ ಸ್ಪ್ಲಿಟ್ ಮಾಡ್ತಾ ಹೋದಂಗೆ ನ್ಯೂಕ್ಲಿಯಸ್ ಬಂತು, ಎಲೆಕ್ಟ್ರಾನ್ಸ್ ಬಂದು, ನ್ಯೂಕ್ಲಿಯಸ್ನ ಸ್ಪ್ಲಿಟ್ ಮಾಡಿದಂಗೆ ಪ್ರೋಟಾನ್ಸು ನ್ಯೂಟ್ರಾನ್ಸ್ ಬಂತು, ಅವನ್ನ ಸ್ಪ್ಲಿಟ್ ಮಾಡ್ತಾ ಹೋದಂಗೆ ಕ್ವಾರ್ಟ್ಸ್ ಬಂತು. ಈಗ ಸ್ಪ್ಲಿಟ್ ಮಾಡ್ತಾ ಏನು ಸಿಗುತ್ತೆ ಅಂತಂತಲ್ಲ, ಅಲ್ಲಿ ಕೆಲವು ಥಿಯರಿಗಳಿದ್ದು, ಆ ಥಿಯರಿಗಳ ಪ್ರಕಾರ ಆ ನ್ಯೂಟ್ರಾನ್ಸ್ಗಳು ಪ್ರೋಟಾನ್ಗಳು ಸ್ಪ್ಲಿಟ್ ಮಾಡ್ತಾ ಹೋದಾಗ ಏನೇನು ಬರುತ್ತೋ ಅವನು ಸ್ಪ್ಲಿಟ್ ಮಾಡಿದಾಗ ಏನು ಬರುತ್ತೆ ಅನ್ನೋದಕ್ಕೆ ಯಾವುದೋ ಒಂದು ಪಾರ್ಟಿಕಲ್, ಈ ಥರದ ಪಾರ್ಟಿಕಲ್ ಇರಬೇಕು ಅಂತ ಒಂದು ಪ್ರಿಡಿಕ್ಷನ್ ಬಂದಿತ್ತು. ಆ ಪ್ರಿಡಿಕ್ಷನ್ನ ತೋರಿಸ್ಕೊಟ್ರು. ಅಷ್ಟು ದಿವಸ ಅದು ಸಿಕ್ಕಿರಲಿಲ್ಲ. ಅದು ಸಿಕ್ಕಿದಾಗ ಆ ಗಾಡ್ ಪಾರ್ಟಿಕಲ್ ಸಿಕ್ಬಿಡ್ತಪ್ಪ ಅಂತ ಹೇಳಿದ್ರು. ಅಷ್ಟೇ, ಇಟ್ಸ್ ನಾಟ್ ಗಾಡ್ ಪಾರ್ಟಿಕಲ್. ಭಾಳ ಜನ ಅದನ್ನು ತಪ್ಪು ತಿಳ್ಕೊಂಡಿದ್ದಾರೆ. ಇಟ್ ಈಸ್ ನಾಟ್ ಟು ಮೀನ್ ದಟ್ ದೇ ಡಿಸ್ಕವರ್ಡ್ ಎ ಪಾರ್ಟಿಕಲ್ ದಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಗಾಡ್. ಇಟ್ ವಾಸ್ ಅನ್ ಎವೇಸಿವ್ ಪಾರ್ಟಿಕಲ್, ಲೈಕ್ ಗಾಡ್ ಈಸ್ ಎವೇಸಿವ್. ಅದನ್ನು ಹುಡುಕಿದಾಗ ಅದು ಆ ಹೆಸರು ಕಂಟಿನ್ಯೂ ಆಯಿತು. ಅಷ್ಟೇ, ದಟ್ ಈಸ್ ನಂಬರ್ 1. ಮಿಕ್ಕ ನಿಮ್ಮ ಎರಡನೇ ಪ್ರಶ್ನೆ ಇದೆಯಲ್ಲ ಸರ್, ಬಟ್ ಅದು ಏನು ಹಾಗಾದರೆ ಎರಡನೇ ಪ್ರಶ್ನೆ ಹೋಗೋಕ್ಕಿಂತ ಮುಂಚೆ? ವೆರಿ ಗುಡ್. ಐ ಡೋಂಟ್ ಥಿಂಕ್ ಐ ವಿಲ್ ಬಿ ಏಬಲ್ ಟು ಆನ್ಸರ್ ಯುವರ್ ಕ್ವಶನ್. ಐ ಆಮ್ ನಾಟ್ ಎ ಫಿಸಿಸ್ಟ್, ಬಟ್ ಐ ಕ್ಯಾನ್ ಆನ್ಸರ್ ಇನ್ ದ ವೇ ದಟ್ ಐ ಹ್ಯಾವ್ ಅಂಡರ್ಸ್ಟುಡ್. ಸೊ ನಾನು ಹೇಳೋದಕ್ಕೆ ಯಾರು ಕೂಡ ಇದು ಅಲ್ಟಿಮೇಟ್ ಟ್ರೂತ್ ಅಂತ ಅನ್ಕೋಬಾರ್ದು. ಈಗ ಎಲ್ಲ ಪಾರ್ಟಿಕಲ್ಸ್ನು ಸ್ಪ್ಲಿಟ್ ಮಾಡ್ತಾ ಹೋದಾಗ ಅವ್ರು ಕಂಡಿರೋದು ಎನರ್ಜಿ. ಇಟ್ಸ್ ಎ ಕಾನ್ಸಂಟ್ರೇಷನ್ ಆಫ್ ಎನರ್ಜಿ. ಆ ದೇವಕಣ ಕೂಡ ಒಂದು ಫಾರ್ಮ್ ಆಫ್ ಕಾನ್ಸಂಟ್ರೇಷನ್ ಆಫ್ ಎನರ್ಜಿ. ಅಲ್ಲಿವರೆಗೂ ಮಾತ್ರ ನಾನು ಹೇಳಬಲ್ಲೆ. ಬಿಯಾಂಡ್ ದಟ್ ಐ ಕ್ಯಾನ್ ನಾಟ್ ಟೆಲ್. ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ ಆಲ್ಸೋ ಟು ನೌ. ಸೊ ಅಂದರೆ ಆ ಶಕ್ತಿಯ ಹಿಂದಿನ ರಹಸ್ಯವನ್ನು ತಿಳಿಯೋದಕ್ಕೆ ಇನ್ನೂ ಮನುಷ್ಯರಿಗೆ ಸಾಧ್ಯ ಆಗಿಲ್ಲ ಅಂತ. ಹಾಗಂತಲ್ಲ, ಒಂದು ಆ ಎನರ್ಜಿ ಪಾರ್ಟಿಕಲ್ ಥರ ಇರಬೇಕಾಗಿತ್ತು, ಅದು ಸಿಕ್ತು. ಅದರ ಕ್ಯಾರೆಕ್ಟರ್ಸ್ ಎಲ್ಲ ಗೊತ್ತೇನು ಅಂತ ಹೇಳ್ಬಿಟ್ಟಂತ ಅಲ್ಲಿ ನಿಂತಿದೆ. ಈಗ ಅದು ಇವೆಲ್ಲ ಒಟ್ಟಿಗೆ ಸೇರಿ ಏನೇನಾಗುತ್ತೆ ಅನ್ನೋದು ಥಿಯರಿಟಿಕಲಿ ಎಲ್ಲ ಬೆಳೀತಾ ಇದ್ದಾವೆ. ಬೇಕಾದಷ್ಟು ಆಗ್ತಾ ಇದೆ. ಉದಾಹರಣೆ ಹೇಳ್ತೀನಪ್ಪ. ಡಾರ್ಕ್ ಮ್ಯಾಟರ್ ಅಂದರೆ ಗೊತ್ತಿರಬೇಕಲ್ಲ ನಿಮಗೆ. ಡಾರ್ಕ್ ಮ್ಯಾಟರ್ ಎಸ್. ಯಾವುದೇ ಒಂದು ವಸ್ತು ಗುರುತ್ವಾಕರ್ಷಣ ಶಕ್ತಿ ಇರುತ್ತೆ ಅದಕ್ಕೆ. ಆ ಗುರುತ್ವಾಕರ್ಷಣ ಶಕ್ತಿ ಇರೋದ್ರಿಂದ ಅದರ ಪಕ್ಕದಲ್ಲಿ ಹೋದಾಗ ಏನೇ ಹೋದರೂ ಅದನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಇದು ನಮಗೆ ಗೊತ್ತು. ಆ ಪ್ರಿನ್ಸಿಪಲ್ ಮೇಲೆ ಯಾವುದೇ ಒಂದು ಗ್ಯಾಲಾಕ್ಸಿ ತಗೊಂಡ್ರೆ ಅದರ ರೊಟೇಷನಲ್ ಸ್ಪೀಡ್ ಇದೆಯಲ್ಲ, ಆ ಸ್ಪೀಡ್ಗೂ ಅದರಲ್ಲಿರ್ತಕ್ಕಂಥ ಮಾಸ್ಗೂ ವ್ಯತ್ಯಾಸ ಇದೆ. ಅಲ್ಲಿ ನಮಗೆ ಕಣ್ಣಿಗೆ ಕಾಣೋ ಮಾಸ್ ವೆಯ್ಟ್ಗೂ ಅದ್ರ ಸ್ಪೀಡ್ಗೂ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಇಲ್ಲ ಇನ್ನೂ ಜಾಸ್ತಿ ಮಾಸ್ ಇರಬೇಕಿಲ್ಲಿ ಅನ್ನೋ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಆ ಕಾಣದೇ ಇರೋ ಮಾಸ್ಗೆ ಡಾರ್ಕ್ ಮ್ಯಾಟರ್ ಅಂತ ಕರೆದರು. ಅದು ಎಲ್ಲಿದೆ ಅಂತ ಮಾಡೋಕ್ಕೋದ್ರೆ ಬರ್ತಾ ಜನ ಇಟ್ಸ್ ಸಮ್ವೇರ್ ಸಿಚುಯೇಟೆಡ್ ಇನ್ ದ ಸೆಂಟರ್ ಆಫ್ ಈಚ್ ಗ್ಯಾಲಾಕ್ಸಿ ಅಂತ ಬಂತು, ಅಥವಾ ಬೇರೆ ಕಡೆ ಎಲ್ಲ ಇದೆ ಅಂತ ಬಂತು. ಸೊ ಡಾರ್ಕ್ ಮ್ಯಾಟರ್ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗಿದೆ. ಏನು ಅಂತ ಗೊತ್ತಿಲ್ಲ, ಆದರೆ ಅದು ಇರಲೇಬೇಕದು. ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಇತ್ತೀಚೆಗೆ ನಾನು ನೋಡಿದ ಪ್ರಕಾರ ಇನ್ಯಾವುದೋ ಒಂದು ಪಾರ್ಟಿಕಲ್ ಅಥವಾ ಎನರ್ಜಿ ಫಾರ್ಮ್ ಕಂಡುಹಿಡಿದಾರಂತೆ. ಆ ಎನರ್ಜಿ ಫಾರ್ಮ್ ಈಸ್ ನಾಟ್ ವಿಸಿಬಲ್, ಬಟ್ ಇಟ್ ಈಸ್ ದೇರ್. ವಿ ಶುಡ್ ಬಿ ಏಬಲ್ ಟು ನಾವು ಎಕ್ಸ್ಪ್ಲೋರ್ ದಟ್ ಫರ್ದರ್ ಅಂತ ಈಗ ಕಾಣಿಸ್ತಾ ಇದೆ. ಅಂದರೆ ಆ ಇನ್ವಿಸಿಬಲ್ ಮ್ಯಾಟರ್ ಅಂತ ಏನಿದೆಯೋ ಅದೊಂಥರ ಫಾರ್ಮ್ ಆಫ್ ಎನರ್ಜಿ. ಅದು ಆಮೇಲೆ ಡಾರ್ಕ್ ಎನರ್ಜಿ ಅಂತ ಕರೆದ್ರೆ ಆಮೇಲೆ ಎನಿವೆ. ಸೊ ಹೀಗೆ ವಿಜ್ಞಾನ ಇನ್ನೂ ಕೂಡ ಏನು ಅಂತ ಗೊತ್ತಿಲ್ಲ ಅದಕ್ಕೆ ಡಾರ್ಕ್ ಮ್ಯಾಟರ್ಗೆ. 80% ಆಫ್ ಅವರ್ ಯೂನಿವರ್ಸ್ ಈಸ್ ಡಾರ್ಕ್ ಮ್ಯಾಟರ್ ಅಂತೆ, ಅಥವಾ 60% ಏನೋ ಆ ಥರ. 60% ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ, ಅದು ಇನ್ನೂ ಅಲ್ಲಿದೆ ಅಂತಂದರೆ ಎಷ್ಟು ಮಾತ್ರ ನಾವು ತಿಳ್ಕೊಂಡಿದ್ದೀವಿ ನಮ್ಮ ಜಗತ್ತನ್ನ. ಹಾಗಾಗಿ ಸಂಶೋಧನೆ ಇನ್ನೂ ಬೇಕಾದಷ್ಟು ಆಗಬೇಕಾಗಿದೆ.
ಕಮಿಂಗ್ ಬ್ಯಾಕ್ ಟು ಗಾಡ್ ಪಾರ್ಟಿಕಲ್, ಇಟ್ ಡಸ್ ನಾಟ್ ಮೀನ್ ದಟ್ ಗಾಡ್ಸ್ ಪಾರ್ಟಿಕಲ್ ಹ್ಯಾಸ್ ಬಿನ್ ಡಿಸ್ಕವರ್ಡ್, ಇಟ್ಸ್ ನೇಮ್ ಅಷ್ಟೇ ಅದು ಕೊಟ್ಟಿದ್ದು. ಈಗ ಸರ್ ಇನ್ನೊಂದು, ಈಗ ನೀವು ಈ ದಶಾವತಾರಗಳ ಬಗ್ಗೆ ಮಾತಾಡಿರೋದ್ರಿಂದ ನಾವು ಡಾರ್ವಿನ್ ಥಿಯರಿ ಅಂತ ನೋಡಿದಾಗ ನಾವೇನು ಒಂದಷ್ಟು ಎವಲ್ಯೂಷನ್ ನೋಡ್ತೀವೋ ಅದಕ್ಕೆ ಮತ್ತು ನಮ್ಮ ದಶಾವತಾರಕ್ಕೆ ಎರಡಕ್ಕೂ ತಾಳೆ ಹಾಕಿ ಅಥವಾ ಪ್ಯಾರಲಲ್ ಇದೆ ಮಾಡಿ ನಮಗೆ ಇದು ಗೊತ್ತಿತ್ತು ಅಥವಾ ನಾವು ನಮ್ಮ ಸಂಸ್ಕೃತಿಯಲ್ಲಿ ಇದು ಆಲ್ರೆಡಿ ಬಂದಿದೆ ಅನ್ನೋ ಮಾತು ಏನು ಬರುತ್ತೆ ಸರ್? ಇದಿದೆಯಲ್ಲಪ್ಪ, ಇದನ್ನು ಮಾತ್ರ ನಾನು ಭಾಳ ಅಬ್ಜೆಕ್ಟ್ ಮಾಡ್ತೀನಿ. ನಾನು ಇದು ಸ್ವಲ್ಪ ಉದ್ರೇಕ ನಮ್ಮದು, ನಮಗೆಲ್ಲ ಗೊತ್ತಿತ್ತು. ಈಗ ಗಾಡಿ ಪಾರ್ಟಿಕಲ್ ಹೇಳ್ತೀನಿ ಕೇಳಿ. ನನಗೆ ಯಾರೋ ಒಬ್ಬರು ಒಂದು ಫೋಟೋ ಕಳಿಸಿದ್ರು, ಆ ಗಾಡಿ ಪಾರ್ಟಿಕಲ್ಸ್ ಹಿಂಗೆ ಬಂತು ನೋಡಿ, ಚಿತ್ರ ಬಂತು ಒಂದು ಪೇಪರಲ್ಲಿ, ಶ್ರೀಚಕ್ರ ಚಿತ್ರ ತೋರಿಸ್ಬಿಟ್ಟು ನೋಡಿ ಇದು ಎರಡು ಒಂದೇ ಇದೆ, ನಮ್ಮ ಜನಕ್ಕೆ ಗೊತ್ತಿತ್ತು ಗಾಡ್ ಪಾರ್ಟಿಕಲ್ ಅಂತ. ನಮ್ಮ ಈ ಅಬ್ಸೆಷನ್ ವಿತ್ ಅವರ್ ಪಾಸ್ಟ್, ವಿ ಶುಡ್ ಬಿ ಕೇರ್ಫುಲ್. ಅವರ್ ಪಾಸ್ಟ್ ಈಸ್ ಗ್ರೇಟ್, ಇಲ್ಲ ಅಂತ ಹೇಳ್ತಿಲ್ಲ ನಾನು. ನಮ್ಮಲ್ಲಿ ಎಲ್ಲೋರ ಟೆಂಪಲ್ಸ್ ತೊಗೊಂಬಿಟ್ರೆ ಅದನ್ನೆಲ್ಲ ನೋಡಿಬಿಟ್ರೆ ಬೇಕಾದಷ್ಟು ನಮ್ಮಲ್ಲಿ ಏನೋ ಅದ್ಭುತವಾದ ಕ್ರಿಯೇಷನ್ಸ್ ಇದೆ, ಅದ್ಭುತವಾದ ನಾಲೆಡ್ಜ್ ಇದೆ, ನಮ್ಮಲ್ಲಿ ಅದ್ಭುತವಾದ ಜ್ಞಾನ ಇತ್ತು, ಇಲ್ಲ ಅಂತಲ್ಲ. ಎಕ್ಸ್ಟ್ರೀಮ್ಗೆ ಹೋಗ್ಬಿಟ್ಟು ನಾವು ಒಂದೊಂದು ಸಲ ನಮ್ಮನ್ನು ನಾವೇ ಏನೋ ನಮ್ಮ ವೆಯ್ಟನ್ನ ಕಳ್ಕೊಂಬಿಡ್ತೀವಿ ಅಂತ ನಂಗೆ ಅನಿಸುತ್ತೆ. ಈ ದಶಾವತಾರದ್ದು ಅದೇ ರೀತಿ ಯಾರೋ ಸೂಪರ್ ಇಂಪೋಸ್ ಮಾಡಿರ್ತಕ್ಕಂಥ ಇದ್ದಿದ್ದರೆ ಏನು ಎವಲ್ಯೂಷನ್ ನಮಗೆ ಗೊತ್ತಿತ್ತು ಅಂತಿದ್ದಿದ್ರೆ ಡಾರ್ವಿನ್ಗಿಂತ ಮುಂಚೆ ಯಾಕೆ ನಾವು ಎವಲ್ಯೂಷನ್ ಬಗ್ಗೆ ಹೇಳಿಲ್ಲ? ನಾವು ಹುಟ್ಟಿರೋದು ಮಂಕಿಗಳಿಂದ ಅಂತ ಹೇಳಿಲ್ಲ. ನಾವು ಕೂಡ ದೇವ್ರು ನಮ್ಮನ್ನು ಸೃಷ್ಟಿ ಮಾಡಿರೋದು ಅಂತ ಹೇಳ್ತೀವಲ್ಲ. ಸೊ ನಮಗೊಂದು ಲಿಮಿಟ್ ಇರಬೇಕು ನಾವು ಹೇಳೋದಕ್ಕೂ ಕೂಡ. ಅದು ಕೋಇನ್ಸಿಡೆಂಟಲ್ಲಿ ನಾನು ಆವಾಗಲೇ ಹೇಳಿದ್ನಲ್ಲ, ಈ ದಶಾವತಾರ ಕ್ರಿಯೇಟ್ ಆಗಿರೋದು ನಾವು ಮೂಲತಃ ಏನು ಪೂಜೆ ಮಾಡ್ತಾಯಿದ್ವಿ, ಪ್ರಕೃತಿ ಪ್ರಾಣಿ ಇದನ್ನೆಲ್ಲನೂ ಅಲ್ಲಿಂದ ಬರ್ತಾ ಬರ್ತಾ ಅದಕ್ಕೆ ಮೂರ್ತ ರೂಪ ಕೊಟ್ವಿ. ಆ ಎವಲ್ಯೂಷನ್ ತೋರಿಸುತ್ತೆ ಅಷ್ಟೇ ಹೊರತು ಇಟ್ಸ್ ನಾಟ್ ದಿ ಎವಲ್ಯೂಷನ್ ಆಫ್ ದಿ ಬಯಾಲಜಿಕಲ್ ಸಿಸ್ಟಮ್ಸ್. ಇಟ್ ಪರ್ಹ್ಯಾಪ್ಸ್ ಶೋಸ್ ದ ಎವಲ್ಯೂಷನ್ ಆಫ್ ಅವರ್ ಬಿಲೀಫ್ ಇನ್ ಗಾಡ್ಸ್ ಆ್ಯಂಡ್ ದಿ ಫಾರ್ಮ್ ಆಫ್ ಗಾಡ್ಸ್. ಅದನ್ನೆಲ್ಲ ಒಟ್ಟುಗೂಡೋಕ್ಕೆ ಅವತಾರಗಳಂತ ಮಾಡಿ ಎಲ್ಲನೂ ಒಟ್ಟಿಗೆ ಸೇರಿಸಿದ್ರು. ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ, ದಶಾವತಾರ ಅಂತ ಹೇಳ್ತೀವಲ್ಲ, ಅವತಾರಗಳು ಬರೀ ಕೇವಲ 10 ಅಲ್ಲ. ನೀವು ಹುಡುಕ್ತಾ ಹೋದರೆ 36 ಅವತಾರಗಳು ಇದ್ದಾವೆ, 16 ಅವತಾರಗಳಿದ್ದಾವೆ, 36 ಅವತಾರಗಳಿದ್ದಾವೆ, ಡಿಪೆಂಡಿಂಗ್ ಆನ್ ಹೂ ಈಸ್ ನೌ ಟಾಕಿಂಗ್. ಸೊ ದಶಾವತಾರ ಎಲ್ಲೋ ಒಂದು ಕಡೆ ಅದು ಸ್ಟ್ಯಾಗ್ನೇಟ್ ಆಯ್ತು ಅಷ್ಟೇ. 36 ಸಾಕಾಗಲಿಲ್ಲ ಅಂದ್ಕೊಳ್ಳೋಣ, ಈ ಅವತಾರಗಳು ನಮ್ಮೇನೋ ಪೀಸ್ ಮಾಡೋಕ್ಕೆ ಜನಗಳ ಮಧ್ಯೆ 36 ಅವತಾರಗಳನ್ನ ಹುಟ್ಟಿಸಿದ್ದಾರೆ ನಮ್ಮಲ್ಲಿ. ದ ಕಾನ್ಸೆಪ್ಟ್ ಆಫ್ ಅವತಾರ್ ಇಸ್ ಗ್ರೇಟ್. ಅದು 10 ಆಗಲಿ 19 ಆಗಲಿ 20 ಆಗಲಿ ನಮಗೇನಂತೆ, ಎಲ್ಲ ದೇವರುಗಳು ಒಂದು ಲಿಂಕ್ ಮಾಡೋ ಕಾನ್ಸೆಪ್ಟ್ ಇದೆಯಲ್ಲ, ಅದನ್ನು ನಾನು ಅಪ್ರಿಷಿಯೇಟ್ ಮಾಡ್ತೇನೆ. ಇದು ಎಲ್ಲಿದೆ ಸರ್? ಇದು 16 ಅವತಾರ 30 ಅವತಾರ ನನಗೆ ಈಗ ಸಟ್ಟಾಗಿ ಜ್ಞಾಪಕ ಬರ್ತಿಲ್ಲ. ಗರುಡ ಪುರಾಣ ಇರ್ಬೋದು, ಬಟ್ ಪ್ಲೀಸ್ ಡೋಂಟ್ ಕೋಟ್ ಮಿ ಆನ್ ದಿಸ್. ಇರ್ಬೋದು 36 ಅವತಾರ ಇದೆ. ಇನ್ಫ್ಯಾಕ್ಟ್ ಗೂಗಲ್ ಮಾಡಿ ನೋಡಿ ಬೇಕಾದ್ರೆ ನಿಮ್ಗೆ ಸಿಗುತ್ತೆ. 16 ಅವತಾರ ಇದೆ, 36 ಅವತಾರ ಇದೆ. ಅವತಾರಗಳು ಕೇವಲ ದಶ ಅಂತಲ್ಲ, 11ನೇ ಅವತಾರ ಕಲ್ಕಿ ಬರುತ್ತೆ, ಅದು ಎಂಡ ಬಿಡ್ತಾ ಇಲ್ಲ, ಪ್ರಪಂಚ ಕಂಟಿನ್ಯೂ ಆದರೆ ಇನ್ನೊಂದು ಅವತಾರ ಬರೋ ಸಾಧ್ಯತೆ ಇದೆ. ಬುದ್ಧ ಅವತಾರ ಇನ್ನೂ ನಮ್ಗೆ ಸೇರಿಸ್ಕೊಂಡೇ ಇರಲಿಲ್ಲ, ಬುದ್ಧನಿಗೆ ಅವತಾರ ಅಂತ ಹಾಕ್ಕೊಂಡಿದ್ದೀವಿ. ಇದೊಂಥರ ಇಟ್ ಈಸ್ ಅನ್ ಎಕ್ಸ್ಪ್ಯಾಂಡಬಲ್ ಅಮೀಬಾ ಲೈಕ, ಒಂಥರ ವೆರಿ ಅಬ್ಸಾರ್ಬಿಂಗ್ ಕೆಪಾಸಿಟಿ. ಇದಕ್ಕೆ ಎಲ್ಲ ವೇರಿಯೇಷನ್ಸ್ನು ಎಲ್ಲ ಡಿಫ್ರೆನ್ಸಸ್ನು ಅಬ್ಸಾರ್ವ್ ಮಾಡಿಕೊಂಡು ನಮ್ಮನ್ನೆಲ್ಲ ಒಟ್ಟಿಗೆ ಕಟ್ಟಿಡೋಕ್ಕೆ ಹುಟ್ಟಿಸ್ಕೊಂಡಿರ್ತಕ್ಕಂಥ ಬಹಳ ಮುಖ್ಯವಾದ ಆವಿಷ್ಕಾರ ಅವತಾರ. ಅದರಿಂದ ಒಳ್ಳೇದಾಗಿದೆ ಅಂತ ಹೇಳ್ತಾ ಬಹಳಷ್ಟು. ಅದು ಇಲ್ಲೇ ನಮ್ಮಲ್ಲಿ ಅದು ಏನು ಅಲ್ಲೋಲ್ ಕಲ್ಲೋಲ್ ಆಗ್ಬಿಡ್ತಾ ಇತ್ತು, ಗಲಾಟೆಗಳಾಗ್ಬಿಡ್ತಾ ಇದ್ವು ಅಲ್ವೇ. ಓಕೆ, IASನಲ್ಲಿ ಒಂದು ನಿಮ್ಮದೊಂದು ಟಾಕ್ ಆರ್ಗನೈಸ್ ಆಗಿತ್ತು ಮತ್ತು ಅದು ಒಂದಷ್ಟು ಕಾರಣಗಳಿಂದಾಗ ಅದನ್ನು ರದ್ದುಗೊಳಿಸಬೇಕಾಯಿತು. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಅದು ಏನು ಟಾಪಿಕ್ ಆಗಿತ್ತು, ಏನು ಹೇಳ್ಬೇಕು ಅಂದ್ಕೊಂಡಿದ್ರಿ, ಯಾಕೆ ಅದು ಕ್ಯಾನ್ಸಲ್? ಅದ್ರ ಬಗ್ಗೆ ನನ್ನ ರೆಸ್ಪಾನ್ಸ್ ಕೇಳಿದರೆ ನನ್ನ ರೆಸ್ಪಾನ್ಸ್ ಇಸ್ ಸಿಂಪಲ್ ಸ್ಮೈಲ್ ಅಪ್ಪ. ಏನೋ ಇಟ್ಸ್ ಯೂಸ್ಲೆಸ್ ರೆಸ್ಪಾನ್ಸ್ ಅವ್ರದ್ದಷ್ಟೇ. ಯಾಕಂದರೆ ಆ ಟಾಕ್ ನಾನು ಬೇಕಾದಷ್ಟು ಕಡೆ ಕೊಟ್ಟಿದ್ದೀನಿ, ಈಗಾಗಲೇ ಕೊಟ್ಟಿದ್ದೀನಿ. ಅಲ್ಲಿ ಬೇಕಾದಷ್ಟು ಡಿಸ್ಕಷನ್ಸ್ ಆಗಿದೆ, ಪೀಪಲ್ ಹ್ಯಾವ್ ಅಕ್ಸೆಪ್ಟೆಡ್ ಇಟ್ ಆ್ಯಂಡ್ ಆಲ್. ಅದಕ್ಕಿಂತ ಪ್ರಮುಖವಾಗಿ ನಾನು ಆ ಟಾಕ್ನ ಸೆಂಟ್ರಲ್ ಆರ್ಗ್ಯುಮೆಂಟ್ನ ಒಂದು ಕಥೆಯಾಗಿ ಬರೆದಿದ್ದೀನಿ ಕೂಡ ಇವಾಗಲೇ ನಾನು. ಐ ಥಿಂಕ್ ಇದು ಚಿಂತನಾ ಬೋಗಿಣಿ ಇರಬೇಕೇನೋ, ಅಲ್ಲ ಏನೋ ಯಾವುದೇ ಆಗಲಿ, ದ ಸೆಂಟ್ರಲ್ ಥೀಮ್ ಹೇಳ್ಬಿಡ್ತೀನಿ ಏನು ಅಂತಲ್ಲಿ. MITಯಿಂದ ಇಬ್ಬರು ಪ್ರೊಫೆಸರ್ಗಳು ಒಂದು ಪುಸ್ತಕ ಬರೆದಿದ್ದಾರೆ, ದ ಬೇರ್ ಬ್ರಾಂಚಸ್ ಅಂತ. ದ ಬೇರ್ ಬ್ರಾಂಚಸ್. ಬೇರ್ ಬ್ರಾಂಚಸ್ ಅಂದರೆ ಯಾವುದೇ ಫಲ ಕೊಡದ ಕೊಂಬೆಗಳು ಅಂತ. ಯಾರು ಈಗ ಫಲ ಕೊಡದ ಕೊಂಬೆಗಳು? ಚೀನಾದಲ್ಲಿ ಉದಾಹರಣೆ ನಿಮ್ಗೆ ಗೊತ್ತಿರಬೇಕು, ಬಹಳ ಜನ ಗಂಡಸರಿಗೆ ಮದುವೆ ಆಗ್ತಾ ಇಲ್ಲ, ಯಾಕಂದರೆ ಹೆಣ್ಮಕ್ಳು ಸಿಗ್ತಾ ಇಲ್ಲ. ಓಕೆ, ಇದನ್ನು ಅವರು ಬೇರ್ ಬ್ರಾಂಚಸ್ ಅಂತ ಕರೆಯೋದು. ದಿ ಬಾಯ್ಸ್ ಹೂ ಕೆನಾಟ್ ಗೆಟ್ ದಿ ಗರ್ಲ್ಸ್ ಟು ಗೆಟ್ ಮ್ಯಾರಿಡ್, ಅವರು ದೇ ಕೆನಾಟ್ ರೀಪ್ರೊಡ್ಯೂಸ್, ಅದಕ್ಕೋಸ್ಕರ ಬೇರ್ ಬ್ರಾಂಚಸ್ ಅಂತ. ಭಾರತ, ಬಾಂಗ್ಲಾದೇಶ, ಪಾಕಿಸ್ತಾನ, ಶ್ರೀಲಂಕಾ ಈ ಒಂದು 6 ಕಂಟ್ರೀಸ್ ಅಂತ ಕರೀತಾರೆ. ಇಲ್ಲಿ ಸಮಥಿಂಗ್ ಲೈಕ್ 90 ಮಿಲಿಯನ್ ವುಮೆನ್ ಆರ್ ಮಿಸ್ಸಿಂಗ್ ಅಂತೆ. ಓಕೆ, 90 ಮಿಲಿಯನ್ ಗರ್ಲ್ಸ್ ಆರ್ ಮಿಸ್ಸಿಂಗ್. ಯಾಕೆ ಮಿಸ್ಸಿಂಗು ಗೊತ್ತಲ್ಲ, ನಮ್ಮಲ್ಲಿ ಗಂಡು ಮಕ್ಕಳಿಗೆ ಪ್ರಿಫರೆನ್ಸ್ ಇತ್ತು, ಚೈನಾದಲ್ಲೂ ಅದೇ ಇತ್ತು. ಅಕಸ್ಮಾತ್ ಹೆಣ್ಮಕ್ಳು ಹುಟ್ಟುಬಿಟ್ರೆ ಅವ್ರನ್ನ
ಸಾಯಿಸ್ತಾ ಇದ್ರು ಕೂಡ, ಅಥವಾ ಭ್ರೂಣದಲ್ಲೇ ಗೊತ್ತಾದರೆ ಭ್ರೂಣ ತೆಗೆಸ್ಬಿಡ್ತಾ ಇದ್ರು. ಇದು ನಮಗೆ ಅದು ಕಾನೂನು ವಿರುದ್ಧ ಆದರೂ ಕೂಡ ನಮ್ಮ ಕಣ್ಣು ಕಾಣನೆ ಬೇಕಾದಷ್ಟು ನಡೀತಾ ಇತ್ತು. ಹಾಗಾಗಿ 90 ಮಿಲಿಯನ್ ಗರ್ಲ್ಸ್ ವರ್ ಮಿಸ್ಸಿಂಗ್ ಇನ್ ದಿಸ್ ಹೋಲ್ ರೇಂಜ್. ಹೆಂಗೆ ಗೊತ್ತು ನಿಮಗೆ? ಸೆಕ್ಸ್ ರೇಷಿಯೋ ತಗೊಳ್ಳಿ. ಪ್ರಾಕೃತಿಕವಾಗಿ ನಮ್ಮ ಸೆಕ್ಸ್ ರೇಷಿಯೋ 1:1 ಇರಬೇಕು. 1,000 ಹುಡುಗರು ಹುಟ್ಟಿದರೆ 1,000 ಹುಡುಗಿರು ಹುಟ್ಟಬೇಕು. ಆದರೆ ರೀಪ್ರೊಡಕ್ಟಿವ್ ಏಜಿಗೆ ಬಂದಿರೋ ಹುಡುಗಿರನ್ನ ಕಂಪೇರ್ ಮಾಡಿದರೆ 1,000ಕ್ಕೆ 10 ಏನೋ ಕಡಿಮೆ ಇದೆ. ಅದರ ಬೇಸಿಸ್ ಮೇಲೆ, ನಾನು 10 ಹೇಳ್ತಿರೋದು ಇಲ್ಲಿ ಸ್ಟ್ರಿಕ್ಟಾಗಿ ತೊಗೋಬಾರ್ದು, ಅದನ್ನ ಒಂದಷ್ಟು ಕಡಿಮೆ ಇದೆ. ಅದರ ಬೇಸಿಸ್ ಮೇಲೆ ನೋಡಿದ್ರೆ 90 ಮಿಲಿಯನ್ ಹುಡುಗಿರು ನಮ್ಮಲ್ಲಿ ಇಲ್ಲ. ಈಗ ಒಂದು ಯೋಚನೆ ಮಾಡಿ, 90 ಮಿಲಿಯನ್ ಹುಡುಗಿರು ಇಲ್ಲ ಅಂತಂದರೆ 90 ಮಿಲಿಯನ್ ಹುಡುಗರಿಗೆ ಹುಡುಗ ಸಿಗಲ್ವಾ? ಸರಿ, ಹೆಣ್ಣು ಸಿಗಲ್ವಾ? ಅವರು ಬೇರೆ ಬ್ರಾಂಚಸ್ ಆಗ್ತಾರಾ? ಒಂದು. ಎರಡನೇದು, ಆ್ಯಂಡ್ ದಿಸ್ ಇಸ್ ವೇರ್ ದ ಕಾಂಟ್ರವರ್ಸಿ ಆ್ಯಕ್ಚುಲಿ ಎರಪ್ಟೆಡ್, ಪಾಲಿಗೇಮಿ ತಗೊಳ್ಳಿ. ಕೆಲವು ಕಡೆ ಒಬ್ಬ ಹುಡುಗ ಹಲವಾರು ಹುಡುಗಿರನ್ನ ಮದುವೆ ಆಗೋದು. ಆಲ್ರೆಡಿ ಹುಡುಗಿರು ಕಡಿಮೆ ಇದ್ದಾರೆ, ಬಟ್ ಇನ್ ಸಮ್ ರಿಲಿಜನ್ಸಲ್ಲಿ ಒಬ್ಬ ಹುಡುಗ ಹಲವಾರು ಹೆಣ್ಮಕ್ಳನ್ನ ಮದುವೆ ಆಗ್ಬೋದು. ಸೊ ಒಬ್ಬ 4 ಜನ ಹೆಣ್ಮಕ್ಳು ತೊಗೊಂಡ್ರೆ ಮಿಕ್ಕಿದ್ದು 3 ಜನ ಗಂಡಸರಿಗೆ ಹುಡುಗಿರು ಸಿಗಲ್ವಾ? ಅವರು ಬೇರೆ ಬ್ರಾಂಚಸ್ ಆಗ್ತಾರಾ? ಮೂರನೇದು, ಯಾರು ಪಾಲಿಗೇಮಿ ಮಾಡೋಕ್ಕೆ ಸಾಧ್ಯ? ಒಂದು ಸೊಸೈಟಿ ತೊಗೊಂಡ್ರೆ ನಾವು ಯಾರು ಪಾಲಿಗೇಮಿ ಮಾಡೋಕ್ಕೆ ಸಾಧ್ಯ? ಆ ಸೊಸೈಟಿಯ ಕೆಳಾಂತರದಲ್ಲಿರೋನಿಗೆ ಯಾರಾದರೂ 4 ಜನ ಹೆಣ್ಮಕ್ಳು ಮದುವೆ ಆಗ್ತಾರ? ಇಲ್ಲ. ಯಾರು ಸಾಹುಕಾರ ಇರ್ತಾನೋ, ಎಲೈಟ್ ಇರ್ತಾನೋ, ಅಥವಾ ಶಕ್ತಿವಂತ ಇರ್ತಾನೋ ಅವನು ಮಾತ್ರ. ಸೊ ಇನ್ ಅದರ್ ವರ್ಡ್ಸ್, ಬರ್ತಾ 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 ಏನಾಗುತ್ತೆ, ಈ ಹೆಣ್ಮಕ್ಳೆಲ್ಲ ದೊಡ್ಡ ಸಾಹುಕಾರರಿಗೆ, ದೊಡ್ಡ ಶಕ್ತಿವಂತರಿಗೆ, ಟಾಪ್ಗೆ ಎಲ್ಲ ಸಿಗ್ತಾರೆ. ಕೆಳಸ್ತರ ಗಂಡಸರಿಗೆ ಹೆಣ್ಮಕ್ಳು ಸಿಗಲ್ಲ. ದೇ ಆರ್ ಬಿಕಮಿಂಗ್ ದ ಬೇರ್ ಬ್ರಾಂಚಸ್. ಅದು ಬಿಕಾಸ್ ಆಫ್ ದಿ ಪ್ರಿಯಾರಿಟಿ ಫಾರ್ ಹುಡುಗಿರೇ ಆಗಲಿ ಅಥವಾ ಪಾಲಿಗೇಮಿ ಆಗಲಿ, ಯಾವುದೇ ಕಾರಣಕ್ಕಾಗಲಿ ಹೆಣ್ಮಕ್ಳು ಕೆಳಸ್ತರದವ್ರಿಗೆ ಸಿಗಲ್ಲ. ಈ ಕೆಳಸ್ತರದಲ್ಲಿ ಒಬ್ಬ ಇದ್ದಾನೆ, ಅವನು ನೋಡ್ತಾನೆ, ನನಗೆ ಹೆಣ್ಣು ಸಿಗ್ತಾ ಇಲ್ಲ, ಅಲ್ಲಿ ಸಿಗ್ತಾ ಇಲ್ಲ, ನಾನು ಏನು ಮಾಡಬೇಕು? ನಾನು ಅಲ್ಲಿ ಹೋಗ್ಬೇಕು. ಹೌ ಡು ಐ ಗೋ ಅಪ್? ಸಮ್ಹೌ ಐ ಹ್ಯಾವ್ ಟು ಗೋ ಅಪ್. ಫಾಲೋ ದ ರಾಂಗ್ ಪಾತ್ಸ್. ಕಳ್ತನ ಮಾಡು, ಕ್ರೈಮ್ ಮಾಡು, ಯಾವುದೇ ಒಂದು ಅವಕಾಶ ಸಿಕ್ಕಿದ್ರೆ ಅದನ್ನು ತಗೋ. ಯಾವನೋ ಬಂದು ಹೇಳ್ತಾವನಿ, ನಾನು ಹೋಗಿ ಬಾಂಬ್ ಹಾಕು ಅಂತ ಹೇಳ್ಬಿಟ್ಟು ದುಡ್ಡು ಕೊಡ್ತಾವನಂತೆ, ನಾನು ದುಡ್ಡು ತೊಗೊಂಡು ಅಲ್ಲಿ ಹೋಗ್ಬೋದು, ಹುಡುಗಿ ನನಗೂ ಸಿಗ್ತಾಳೆ, ಸೊ ಯು ಬಿಕಮ್ ಟೆರರಿಸ್ಟು. ಸೊ ಹೀಗೆ ಟೆರರಿಸ್ಟ್ ಕುಡ್ ಬಿ ಒನ್ ಅಮಾಂಗ್ ದಿ ಕಾನ್ಸಿಕ್ವೆನ್ಸಸ್ ಆಫ್ ದಿಸ್ ಬೇರ್ ಬ್ರಾಂಚಸ್ ಅಂಡ್ ಪಾಲಿಗೇಮಿ ಅನ್ನೋದು ನನ್ನ ಆರ್ಗ್ಯುಮೆಂಟ್. ಅದಕ್ಕೆ ನಾನು ಸ್ಪೇಷಲ್ ಆರ್ಗ್ಯುಮೆಂಟು ಕೊಟ್ಟೆ. ಏನು ಸ್ಪೇಷಲ್ ಆರ್ಗ್ಯುಮೆಂಟು? ಸಪೋರ್ಟ್ ರದರ್. ಎಲ್ಲೆಲ್ಲಿ ಪಾಲಿಗೇಮಿ ಇದೆಯೋ ಅಲ್ಲಿ ಟೆರರಿಸಮ್ ಜಾಸ್ತಿ ಇದೆ ಅಂತ ತೋರಿಸಿದೆ ಸ್ಪೆಷಲ್ ಆಗಿ. ಇದೆಲ್ಲ ಎವಿಡೆನ್ಸ್ ಸಿಕ್ಕಿದೆ, ಏನೋ ನಾನು ಹುಟ್ಟಿಸ್ಕೊಂಡಿದ್ದಲ್ಲ, ಇಟ್ಸ್ ದೇರ್ ಇನ್ ದಿ ಲಿಟ್ರೇಚರ್. ಅವನ್ನೆಲ್ಲ ಕೋಡೀಕೃತ ಮಾಡಿ ನಾನು ಒಂದು ಕತೆ ಬರೆದೆ. ಆ ಕತೆ ಬರೆದ ಮೇಲೆ ಕೆಲವು ಕಡೆ ಟಾಕ್ ಕೊಟ್ಟೆ. ಪೀಪಲ್ ಸ್ಟಾರ್ಟ್, ಇದು ಇನ್ನು ಇನ್ಸಿಡೆಂಟಲ್ಲಿ ಹೇಳ್ತೀನಿ. ಸೆಕ್ಷುವಲ್ ಸೆಲೆಕ್ಷನ್ ಅಂತ ಒಂದು ಆರ್ಗ್ಯುಮೆಂಟ್ ಇದೆ. ಏನು ಸೆಕ್ಷುವಲ್ ಸೆಲೆಕ್ಷನ್ನು? ಒಬ್ಬ ಹೆಣ್ಣು ತನ್ನ ಮಗುವಿಗೆ ತಂದೆ ಯಾರಾಗಬೇಕು ಅಂತ ಭಾಳ ಕೇರ್ಫುಲ್ಲಾಗಿರ್ತಾಳೆ. ಗಂಡು ಆ ಯೋಚನೆ ಇಲ್ಲ. ಯಾಕೆ ಹೆಣ್ಣು ಯೋಚನೆ ಮಾಡಬೇಕು ಅಂತಂದರೆ 9 ತಿಂಗಳು ಸಾಕೋಳು ಅವಳೇನೆ. ಸೊ 9 ತಿಂಗಳು ತಾನು ಅದರ ಮೇಲೆ ಇನ್ವೆಸ್ಟ್ ಮಾಡಬೇಕು. ಆದರೆ ಗಂಡಿಗೆ ಅದಿಲ್ಲ. ಗಂಡು ಯಾರನ್ನೋ ಹೋಗಿ ಇನ್ವೆಸ್ಟ್ ಮಾಡಿದ್ರು ಸಾಕು. ಇದು ಪ್ರಾಕೃತಿಕವಾಗಿ ಹೇಳ್ತಾರೆ, ನಾನು ಇವತ್ತಲ್ಲಿ ಇಲ್ಲೇ ಇರ್ಬೋದು. ಹಾಗಾಗಿ ಎ ವೈಫ್, ಗರ್ಲ್ ಬಿಕಮ್ಸ್ ವೆರಿ ಸೆಲೆಕ್ಟಿವ್. ಮ್ಯಾನ್ ನೀಡ್ ನಾಟ್ ಬಿ. ಆ ಕಾರಣದಿಂದಲೇ ಮ್ಯಾನ್ ಹ್ಯಾಸ್ ಬಿಕಮ್ ಪಾಲಿಗೇಮಿ. ಆಮೇಲೆ ಈ ಹುಡುಗಿ ಕೂಡ ಸೆಲೆಕ್ಟ್ ಮಾಡಿದಾಗ ಆಟೋಮೆಟಿಕಲಿ ಏನು ಸೆಲೆಕ್ಟ್ ಮಾಡ್ತಾಳೆ? ಈ ಟಾಪ್ ಲೇಯರ್ನ, ಸೊ ಬೆಸ್ಟ್ ಆಫ್ ದಿ ಲಾಟ್ನ. ಸೊ ಆ ಎಲ್ಲ ಕಾರಣಗಳಿಂದ ಈ ಸೆಕ್ಷುವಲ್ ಸೆಲೆಕ್ಷನ್ನ, ಈ ಬೇರ್ ಬ್ರಾಂಚಸ್ನ, ಟೆರರಿಸಮ್ನ ನಾನು ಲಿಂಕ್ ಮಾಡಿ ನಾನು ಆ ಕತೆ ಬರೆದಿದ್ದು, ಪ್ಲಸ್ ಈ ಟಾಕ್ಸ್ ಎಲ್ಲ ಕೊಡ್ತಾ ಇದ್ದಿದ್ದು. ಅದನ್ನು ಕೇಳಿ ಯಾರೊಬ್ಬರು ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಂದ ನಿಮ್ಮ ಆ ಟಾಕ್ ಬಂದು ಇಲ್ಲಿ ಕೊಡಿ ಅಂತಂದರು. ಅಲ್ಲಿ ಏನಾಗಿದೆ, ಆ ಪಾಲಿಗೇಮಿ ಇಸ್ ಅಸೋಸಿಯೇಟ್ ವಿತ್ ದ ಪರ್ಟಿಕ್ಯುಲರ್ ರಿಲಿಜನ್ ಅಂತ ದೇ ಥಾಟ್. ಆ್ಯಕ್ಚುಲಿ ಇಟ್ ಇಸ್ ನಾಟ್ ಟ್ರೂ. ಪಾಲಿಗೇಮಿ ಇಸ್ ಅಸೋಸಿಯೇಟ್ ವಿತ್ ಸಮ್ ರೀಜನಲ್ ಏರಿಯಾಸ್, ಟ್ರೂ, ಬಟ್ ಅದು ಲಿಂಕ್ ಟು ಸಮ್ ರಿಲಿಜನ್ನು ಅಂತ ಅವ್ರ ನಂಬಿಕೆಯಲ್ಲಿ ಅವರು, ನಾನು ಇಸ್ಲಾಮೋಫೋಬಿಕ್ಕು, ನಾನು ಒಂದು ರಿಲಿಜನ್ ವಿರುದ್ಧವಾಗಿ ಮಾತಾಡ್ತಿದ್ದೀನಿ ಅಂತ ಏನೋ ಹುಟ್ಟಿಸ್ಕೊಂಡು ದೊಡ್ಡ ವಾಟ್ಸಪ್ ಮೆಸೇಜೆಲ್ಲ ಸರ್ಕ್ಯುಲೇಟ್ ಆಗಿ ಟಾಕ್ನ ಕ್ಯಾನ್ಸಲ್ ಮಾಡಿದ್ರು. ದಟ್ ಈಸ್ ದ ರೀಸನ್. ಸೊ ಇದಕ್ಕೆ ಒಂದು ಪೂರಕವಾದ ಪ್ರಶ್ನೆ ಸರ್. ಈಗ ಅದು ನೀವು ಹೇಳ್ತಿರ್ಬೇಕಾದ್ರೆ ನನಗೂ ಅಂದರೆ ಜನರಲ್ ಆಗಿ ಒಂದು ಸ್ಪೆಸಿಫಿಕ್ ಒಂದು ರೀಜನ್, ಒಂದು ರಿಲಿಜನ್ ಬರುತ್ತಲ್ಲ, ಅದ್ರ ಹೊರತಾಗಿ ಈ ಥರದ್ದು ಒಂದು ಪಾಲಿಗಮಿ ಇರಬಹುದು, ಬೇರ್ ಬ್ರಾಂಚಸ್ ಇರಬಹುದು. ಚೈನಾದಲ್ಲಿ ಉದಾಹರಣೆಗೆ people have shown that whenever there is this insistence for one kid, ಆ one kid ಹುಡುಗ ಬೇಕು ಅಂತ ಹೇಳಿದ್ರಿಂದ ಹೆಣ್ಣುಗಳು ಕಡಿಮೆ ಆಗಿ ಗಂಡುಗಳು ಜಾಸ್ತಿ ಆಗಿ ಅವರಿಗೆ ಈ ಥರ ಹೆಣ್ಣು ಸಿಗದೆ ದೇ ಆಲ್ ಹವ್ ಟರ್ನ್ ಟು ಬಿ ವೆರಿ ಕ್ರಿಮಿನಲ್. ಕ್ರಿಮಿನಾಲಿಟಿ ಹ್ಯಾಸ್ ಇನ್ಕ್ರೀಸ್ಡ್. ಇನ್ಫ್ಯಾಕ್ಟ್ ಅದಕ್ಕೆಲ್ಲ ಕೊರಿಲೇಷನ್ಸ್ ಕೊಟ್ಟಿದ್ದೀನಿ. ವಿತ್ ಇನ್ ಇಂಡಿಯಾ
ದಿ ಎಕ್ಸ್ಟೆಂಟ್ ಆಫ್ ದಿಸ್ ಏನದು ಬಯಾಸ್ ಇದೆಯಲ್ಲ, ಮೇಲ್ ಫಿಮೇಲ್ ಬಯಾಸ್, ಎಲ್ಲಿ ಮೇಲ್ಸ್ ಜಾಸ್ತಿ ಇದ್ದಾರೋ ಅಲ್ಲಿ ಕ್ರೈಮ್ ಜಾಸ್ತಿ ಇದೆ ಅಂತ ವಿತಿನ್ ಇಂಡಿಯಾ ಕೊಟ್ಟಿದ್ದೀನಿ ನಾನು ಇಂಡೆಕ್ಸ್ಗಳನ್ನ, ಅದಕ್ಕೆಲ್ಲ ಕಾರಿಲೇಷನ್ ತಂದಿದ್ದೀನಿ. ಅಲ್ಲಿ ಇಟ್ಸ್ ನಾಟ್ ಲಿಂಕ್ ಟು ರಿಲಿಜನ್. ದ ಓನ್ಲಿ ಥಿಂಗ್ ದಟ್ ಲಿಂಕ್ ಟು ರಿಲಿಜನ್ ವಾಸ್ ದಿ ಪಾಲಿಗಮಿ, ವಿಚ್ ಅಗೇನ್ ಐ ಆಮ್ ನಾಟ್ ಟೆಲಿಂಗ್ ದಟ್ ಓನ್ಲಿ ಇನ್ ಒನ್ ರಿಲಿಜನ್ ದಟ್ ಇಸ್ ಪಾಲಿಗಮಿ. ಯಾವ್ಯಾವ ರೀಜನಲ್ ಪಾಲಿಗಮಿ ಜಾಸ್ತಿ ಇದೆಯೋ ಆ ಏರಿಯಾಗಳಲ್ಲಿ ಕ್ರೈಮು ಅಥವಾ ಟೆರರಿಸಮು ಜಾಸ್ತಿ ಇದೆ ಅನ್ನೋದು ನಾನು ತೋರಿಸ್ಕೊಟ್ಟಿರೋದಲ್ಲಿ. ಅದಕ್ಕೆ ಮ್ಯಾಪ್ಸ್ ಇದೆಯಪ್ಪ. ಇಫ್ ಒನ್ ಗೋಸ್ ಟು ದಿಸ್ ಗ್ಲೋಬಲ್ ಡೇಟಾ ಸೆಟ್ಸ್, ಆ ಗ್ಲೋಬಲ್ ಸೆಟ್ಸ್ ಡೇಟಾ ಸೆಟಲ್ಲಿ ಸಿಗುತ್ತೆ ನಿಮಗೆ. ಟೆರರಿಸಮ್ ಇಂಡೆಕ್ಸ್ ಅಂತ ಇದೆ, ಎಲ್ಲೆಲ್ಲಿ ಟೆರರ್ ಆಕ್ಟಿವಿಟಿ ಜಾಸ್ತಿ ಆಗಿದೆ ಅಂತ, ಟೆರರಿಸ್ಟ್ ಆಕ್ಟಿವಿಟಿ ಎಲ್ಲಿಂದ ಬಂದಿದ್ದಾರೆ ಅಂತೆಲ್ಲ ಮ್ಯಾಪ್ ಇದೆ. ಅದರ ಮೇಲೆ ನಾನು ಓವರ್ ಸೂಪರ್ ಇಂಪೋಸರ್ ದಿಸ್ ಪಾಲಿಗಮಿ ಆ್ಯಂಡ್ ಆಲ್ಸೋ ದಿಸ್ ಸೆಕ್ಸ್ ರೇಷಿಯೋ ಬಯಾಸು. ಸೊ ಅವನ್ನೆಲ್ಲ ಸೂಪರ್ ಇಂಪೋಸ್ ಮಾಡಿ ಆಮೇಲೆ ಇನ್ನೂ ಭಾಳ ವೆರಿ ಇಂಪಾರ್ಟೆಂಟ್ ಇದು, ಅವರು ಈ ಬೇರ್ ಬ್ರಾಂಚಸ್ ಅಂತ ಯಾರು ಬರೆದ್ರು, ಇವ್ರು ಬರೆದಿದ್ದು ಆಲ್ಮೋಸ್ಟ್ 15 years ಬ್ಯಾಕ್ ಅಂತ ಕಾಣುತ್ತೆ. ನೆಕ್ಸ್ಟ್ 20 yearsಲ್ಲಿ ವರ್ಲ್ಡ್ ವಿಲ್ ಫೇಸ್ ಎ ಬಿಗ್ ಪ್ರಾಬ್ಲಮ್ ಬಿಕಾಸ್ ಆಫ್ ದಿಸ್ ಅಂತ ಬರೆದ್ರು. ಆ್ಯಂಡ್ ಇಟ್ ಅಪಿಯರ್ಸ್ ಆಲ್ರೆಡಿ ವಿ ನೌ ಸಿ ಲಾಟ್ ಆಫ್ ದೀಸ್ ಆಕ್ಟಿವಿಟೀಸ್ ಗೋಯಿಂಗ್ ಆನ್. ಸೊ ದೇ ವಾಸ್ ಮೋರ್ ಪ್ರಿಡಿಕ್ಟಿವ್, ದಟ್ ಸೀಮ್ಸ್ ಟು ಬಿ ನೌ ಹ್ಯಾವಿಂಗ್ ಲಾಟ್ ಆಫ್ ಸೈಂಟಿಫಿಕ್ ಆ್ಯಂಡ್ ದಟ್ ಥಿಯರಿಟಿಕಲ್ ಬ್ಯಾಕ್ಗ್ರೌಂಡ್ ಟು ದಟ್. ಆದರೆ ಯಾವುದೇ ಒಂದು ಆರ್ಗ್ಯುಮೆಂಟ್ ನಂದಲ್ಲ, ಇಟ್ಸ್ ಆಲ್ ಕಮಿಂಗ್ ಫ್ರಮ್ ದಿಸ್ ಬೇರ್ ಬ್ರಾಂಚಸ್ ಬುಕ್ಕಿಂದ, ಪ್ಲಸ್ ಅಲ್ಲಿ ಇಲ್ಲಿ ಕಲೆಕ್ಟ್ ಮಾಡಿದ ಮೆಟೀರಿಯಲ್ ಇದ್ದ ಅಲ್ಲೇ ಸೂಪರ್ ಇಂಪೋಸ್ ಮಾಡಿದ್ದು. ಓಕೆ ಸರ್, ಈಗ ಮತ್ತೆ ಪ್ರಸ್ತುತಕ್ಕೆ ಬರೋದಾದರೆ ನೀವು ಹೇಳಿದಿರ್ಬೇಕಾದ್ರೆ ಒಂದು ಲಿಂಕ್ ಆಯ್ತು ನನಗೆ. ಅಂದರೆ ಈಗ ಉತ್ತರಾಖಂಡ ರಾಜ್ಯದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಈಗ ತರ್ತಾ ಇದ್ದಾರೆ. ಇದೆಲ್ಲವನ್ನೂ ಕೂಡ ಅಂದರೆ ಒಂದು ರಿಲಿಜನಲ್ಲಿ 3 ಜನ ಮದುವೆ ಆಗ್ಬೋದು, ಒಂದು ರಿಲಿಜನಲ್ಲಿ ಒಬ್ಬರನ್ನೇ ಮದುವೆ ಆಗೋಕ್ಕೆ ಸಾಧ್ಯ. ಡಿವೋರ್ಸ್ ಲಾಗಳು, ಪ್ರಾಪರ್ಟಿ ಇನ್ಹೆರಿಟೆನ್ಸ್ ಲಾಗಳು ಎಲ್ಲವೂ ಬೇರೆ ಬೇರೆ ಇದೆ. ಸೊ ಅದನ್ನೆಲ್ಲವನ್ನು ತಂದು ಏಕೀಕೃತ ಮಾಡ್ತಾ ಇದ್ದಾರೆ, ಒಂದೇ ಮಾಡ್ತಾ ಇದ್ದಾರೆ. ಅದು ಒಂದು ರೀತಿ ಒಳ್ಳೆ ಬೆಳವಣಿಗೆ ಅಂತ ಹೇಳ್ತಾರೆ ತಾವು. ಇನ್ಫ್ಯಾಕ್ಟ್ ಇಟ್ಸ್ ಎ ಗುಡ್ ಎವಲ್ಯೂಷನ್ ಆಫ್ ಅವರ್ ಸಿಸ್ಟಮ್ ಅಪ್ಪ. ಎಷ್ಟು ದಿವಸ ಅಂತ ನಾವು ಕಾನ್ಸ್ಟಿಟ್ಯೂಷನ್ನು ಅಂತ ಮಾಡ್ತೀವಿ, ಎಲ್ಲರೂ ಸಮಾನರು ಅಂತ ಮಾಡ್ತೀವಿ, ಎಲ್ಲರೂ ಈಕ್ವಲ್ ಟ್ರೀಟ್ಮೆಂಟ್ ಅಂತ ಟ್ರೀಟ್ ಮಾಡಬೇಕು ಅಂತ ಹೇಳ್ತೀವಿ. ಎಷ್ಟು ದಿವಸ ಅಂತ ನಾವು ಈ ಹಳೆಯ ಪದ್ಧತಿಗಳಿಗೆ ಕಟ್ಟು ಬಿದ್ದು, ರಾಜಕೀಯ ಧೋರಣೆಗಳಿಗೆ ಕಟ್ಟು ಬಿದ್ದು ನಮ್ಮಲ್ಲಿ ಈ ಡಿಫ್ರೆನ್ಸಸ್ನ ಕಂಟಿನ್ಯೂ ಮಾಡೋಕ್ಕೆ ಸಾಧ್ಯ? ನಾವೆಲ್ಲ ಒಂದು ದೇಶದ ಜನ ಅಂದಮೇಲೆ ಎಲ್ಲರಿಗೂ ಒಂದು ಕಾನೂನು ಬರಬೇಕು ನನ್ನ ದೃಷ್ಟಿನಲ್ಲಿ. ಆ ಕಾನೂನು ಎಲ್ಲರೂ ಒಪ್ಕೊಳ್ಳೋಣ, ಅದು ಬೇರೆ ವಿಷಯ. ಇಲ್ಲಿ ಅಲ್ಲಿ ಸ್ವಲ್ಪ ಸ್ಮಾಲ್ ಎಕ್ಸೆಪ್ಷನ್ಸ್ ಬರಬೇಕು ಅಂತಂದರೆ ಅದನ್ನು ಕೂಡ ನಾವೇ ತಿದ್ದಬೋದು, ಸ್ವಲ್ಪ ಆ ಕಡೆ ಈ ಕಡೆ ಏನೋ ಟ್ರೈಬಲ್ ಪೀಪಲ್ ಎಲ್ಲ ಅಂತ ಹೇಳ್ತಾರಲ್ಲ, ತಿದ್ದಬೋದು. ಅದು ಬಿಟ್ಟು 75 ವರ್ಷ ಆದರೂ ಕೂಡ ನಮ್ಮ ಸ್ವಾತಂತ್ರ್ಯ ಬಂದ ಮೇಲೆ ನಾವು ಇನ್ನೂ ಕೂಡ ಇಲ್ಲ, ನಾವು ಹಳೇ ಸಿಸ್ಟಮನ್ನೇ ಕಂಟಿನ್ಯೂ ಮಾಡಬೇಕು. ಐ ಆಮ್ ನಾಟ್ ಫಾರ್ ದಟ್. ಯೂನಿಫಾರ್ಮ್ ಸಿವಿಲ್ ಕೋಡ್ ಈಸ್ ಎ ಮಸ್ಟ್ ಫಾರ್ ದ ಎಂಟೈರ್ ವರ್ಲ್ಡ್ ಇನ್ ಮೈ ವ್ಯೂ, ನಾಟ್ ಜಸ್ಟ್ ಇನ್ ಇಂಡಿಯಾ. ನಾನು ಹಿಂದೆ ಹೇಳ್ತೀನಿ ಕೇಳಿ, ಯಾಕೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ. ಸಮ್ಟೈಮ್ಸ್ ಈ ಸೆಕ್ಯುಲಾರಿಸಮ್ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಇಟ್ ಇಸ್ ಎ ಸೆಲ್ಫ್ ಡಿಫೀಟಿಂಗ್ ಕಾನ್ಸೆಪ್ಟ್. ಯಾಕೆ ಅಂತ ಕೇಳ್ಬೋದು ನೀವು. ಸೆಕ್ಯುಲಾರಿಸಮ್ ಅಂತ ಯಾಕೆ ಹೇಳ್ತಾರೆ? ಪ್ರತಿ ರಿಲಿಜನ್ನ ಸೆಂಟ್ರಲ್ ಆರ್ಗ್ಯುಮೆಂಟ್ ಇದೆಯಲ್ಲ, ಅಥವಾ ರಿಲಿಜನ್ನ ಪರ್ಪಸ್ ಇದೆಯಲ್ಲ, ಅದನ್ನು ನಾವು ಕನ್ಸರ್ವ್ ಮಾಡಬೇಕು ಅಥವಾ ರೆಸ್ಪೆಕ್ಟ್ ಮಾಡಬೇಕು ಅನ್ನೋದು ಸೆಕ್ಯುಲರಿಸಮ್ನ ಒಂದು ಬೇಸಿಕ್ ಆರ್ಗ್ಯುಮೆಂಟು. ರಿಲಿಜನ್ ಸ್ಟಾರ್ಟ್ ಆಗಿರೋದು ಯಾಕೆ ಎಲ್ಲರೂ ಏನು ಬೇಕಾದ್ರೂ ಮಾಡ್ಕೊಂಡಿರ್ಬೋದು ಅಂತ ಬಿಡಲಿಲ್ಲ. ಯಾಕೆಂದರೆ ಒಂದು ಸಮೂಹದಲ್ಲಿ ಜನ ಇಂಟ್ರ್ಯಾಕ್ಟ್ ಮಾಡ್ತಾ ಇರಬೇಕಾದ್ರೆ ಅವನೊಂದು ರೂಲ್ಸ್ ಫಾಲೋ ಮಾಡ್ತಾ ಇದ್ದಾರೆ, ಅಲ್ಲಿ ಕ್ಲಾಶಸ್ ಆಗುತ್ತೆ. ನಾವೆಲ್ಲ ಒಟ್ಟಿಗೆ ಸೇರಿ ಒಂದು ಕೋಡ್ ಮಾಡೋಣ, ಆ ಕೋಡ್ ನಾವು ಫಾಲೋ ಮಾಡೋಣ ಅಂತ ರಿಲಿಜನ್ ಶುರುವಾಗಿತ್ತು. ಅಂದರೆ ದ ವೆರಿ ಬೇಸಿಕ್ ಆರ್ಗ್ಯುಮೆಂಟ್ ಆಫ್ ರಿಲಿಜನ್ ಈಸ್ ಆಲ್ ದೋಸ್ ಹೂ ಆರ್ ಕಮಿಂಗ್ ಇನ್ ಕಾಂಟ್ಯಾಕ್ಟ್ ವಿತ್ ಈಚ್ ಅದರ್ ಶುಡ್ ಫಾಲೋ ದ ಕಾಮನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಇಲ್ಲೇನಾಯಿತು, 2-3 ರಿಲಿಜನ್ ಒಟ್ಟಿಗೆ ಬಂದು, 2-3 ರಿಲಿಜನ್ ಒಟ್ಟಿಗೆ ಬಂದಾಗ ಅಗೈನ್ ದೇರ್ ಇಸ್ ಎ difference in the code of conduct they are doing. Matte clashes are inevitable. So if you promote those religions independently to flourish, secularism is now creating clashes. So that's why I am telling secularism is a self-defeating concept anta. Adike constitution bandiddu ellarnu ottige ಮಾಡೋಣ ಅಂತ. So constitution should be our new code of conduct. That constitution should be common for everyone. The moment you differentiate, you are now defeating the very purpose for which religion started. ಏನದು, ಎಲ್ಲರೂ ಒಟ್ಟಿಗೆ ಬಂದು ಬದುಕ್ತಾರೋ ಎಲ್ಲ ಜನರು ಒಂದೇ ಕೋಡ್ ಆಫ್ ಕಂಡಕ್ಟ್ ಫಾಲೋ ಮಾಡಿದ್ರೆ ಮಾತ್ರ ಸಾಮರಸ್ಯ ಇರುತ್ತೆ ಸಮಾಜದಲ್ಲಿ. ಅದು ಬರಬೇಕಾದ್ರೆ UCC ಅಥವಾ ಕಾನ್ಸ್ಟಿಟ್ಯೂಷನನ್ನು ಎಲ್ಲರೂ ಫಾಲೋ ಮಾಡಬೇಕು, ಇರ್ರೆಸ್ಪೆಕ್ಟಿವ್ ಆಫ್ ವೆದರ್ ಯು ಬಿಲಾಂಗ್ ಟು ದಟ್ ರಿಲಿಜನ್ ಆರ್ ದಿಸ್ ರಿಲಿಜನ್. ಸರ್, ಈಗ ಇನ್ನೊಂದು ಪೊಲಿಟಿಕಲ್ ಪ್ರಶ್ನೆ ಕೇಳ್ತೀನಿ. ಈಗ 2025 ನರೇಂದ್ರ ಮೋದಿ ತನ್ನ 3ನೇ ಟರ್ಮಲ್ಲಿದೆ, 14, 19, 24, ಮತ್ತು ವಿಶ್ವಗುರು ಅನ್ನೋದೊಂದು, ಭಾರತ ವಿಶ್ವಗುರು ಆಗುತ್ತೆ ಅನ್ನೋ ಮಾತನ್ನು ಹೇಳ್ತೀವಿ. ಬಟ್ ನಮ್ಮ ದೇಶದಲ್ಲಿ ನಾವು ಅಂದರೆ ಯಾವುದೇ ಸರ್ಕಾರ, ನಮ್ಮ ರಾಜ್ಯದಲ್ಲಿ ಕೂಡ ನಾವು BJP ಸರ್ಕಾರ ನೋಡಿದ್ವಿ, ಕಾಂಗ್ರೆಸ್ ಸರ್ಕಾರ ನೋಡಿದ್ವಿ. ಓಕೆ, ಸಬ್ಸ್ಟ್ಯಾನ್ಷಿಯಲ್ ಆಗಿರುವಂಥ ಅಥವಾ
ಗುಣಾತ್ಮಕವಾದಂಥ ಕಣ್ಣಿಗೆ ಕಾಣುವಂಥ ಯಾವ ಬದಲಾವಣೆಗಳು ಕೂಡ ನಮ್ಮ ಕಣ್ಣಿಗೆ ಕಾಣಲ್ಲ. ಎಲ್ಲ ಸರ್ಕಾರಗಳು ಬಂದಾಗ ಒಂದಷ್ಟು ಒಳ್ಳೆ ಕೆಲಸಗಳು ಮಾಡಿದೆ, ಒಂದಷ್ಟು ಕಾಮನ್ ಫ್ಯಾಕ್ಟ್ರಿಗಳು, ಭ್ರಷ್ಟಾಚಾರದ ಇರ್ಬೋದು, ಜಾತೀಯತೆ ಇರ್ಬೋದು, ಕೋಮುವಾದ ಇರ್ಬೋದು, ಎಲ್ಲ ಸರ್ಕಾರಗಳು ಎಲ್ಲ ಪಕ್ಷಗಳು ಮಾಡ್ಕೊಂಡೆ ಬಂದಿವೆ. ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೆ, ತಾವು ಗೆಲ್ಲಕ್ಕೆ ಇನ್ನೊಂದು ಪಕ್ಷ ಮಾಡ್ತಿದೆ ಅಂತ ಹೇಳ್ತಾರೆ, ಇನ್ನೊಂದು ಪಕ್ಷ ಮಾಡ್ತಾರೆ ಅಂತ ಹೇಳ್ತಾರೆ, ಇವರು ಅದನ್ನೇ ಮಾಡ್ತಾರೆ. ಸೊ ಈ ಥರ ಸಿಚುವೇಶನ್ ಇದ್ದಾಗ ಈ ವಿಶ್ವಗುರು ಕಲ್ಪನೆ ಇದೆಷ್ಟು ಮಟ್ಟಿಗೆ ಸಾಧ್ಯ ಅನ್ನೋದೊಂದು ಪ್ರಶ್ನೆ. ನನ್ನ ದೃಷ್ಟಿನಲ್ಲಿ ಭಾರತ ವಾಸ್ ಆಲ್ವೇಸ್ ಎ ವಿಶ್ವಗುರುನಪ್ಪ. ಓಕೆ. ಆ್ಯಂಡ್ ದಟ್ ಗೋಸ್ ವೆಲ್ ವಿತ್ ದ ಟರ್ಮ್ ಕಾಲ್ಡ್ ಸನಾತನ. ನಮ್ಮ ಸನಾತನ ಧರ್ಮ ತಗೊಂಡ್ರೆ ನಾವು ಧಾರ್ಮಿಕ ಚಿಂತನೆಗಳು, ವೇದಗಳಾಗಿರ್ಬೋದು ಅಥವಾ ಮಾನವ ಕೇಂದ್ರಿತ ಈ ಚಿಂತನೆಗಳಾಗಿರ್ಬೋದು, ಯೋಚನೆಗಳಾಗಿರ್ಬೋದು, ಇವೆಲ್ಲ ಬಹಳ ಹಿಂದೆನೇ ಭಾರತದಲ್ಲಿ ಶುರುವಾಗಿರೋದು. ಏನೋ ನಾಗಸೇನ ಗೊತ್ತಿರಬೇಕಲ್ಲ, ನಾಗಾರ್ಜುನ ಅವರ ಕೆಲವು ಪದ್ಯಗಳು ಓದ್ತಾ ಇರಬೇಕಾದ್ರೆ ಏನೋ ಮಹತ್ತರವಾದ ಚಿಂತನೆಗಳನ್ನ ಎಷ್ಟೋ ಸಾವಿರ ವರ್ಷಗಳಿಂದನೇ ಮಾಡಿದಾರಲ್ಲ ಅನ್ನೋ ಒಂದು ಏನೋ ಆಶ್ಚರ್ಯ ಮೂಡುತ್ತೆ ನಮ್ಮಲ್ಲಿ. ಹಾಗಾಗಿ ಇಫ್ ಯು ನೌ ಲುಕ್ ಅಟ್ ತಕ್ಷಶಿಲಾನೇ ಹೇಳ್ತೇನೆ. ತಕ್ಷಶಿಲಾ ವಾಸ್ ದ ಯೂನಿವರ್ಸಿಟಿ, ನಳಂದ ವಾಸ್ ದ ಯೂನಿವರ್ಸಿಟಿ ವೇರ್ ಪೀಪಲ್ ಫ್ರಮ್ ಆಲ್ ಓವರ್ ದ ವರ್ಲ್ಡ್ ಈಸ್ ಟು ಕಮ್. ಅಂದರೆ ಆವಾಗಲೇ ಅದು ವಿಶ್ವಗುರು ಆಗಿತ್ತಾ? ಈ ಮಧ್ಯೆ ಇನ್ವೇಷನ್ಸಿಂದ, ನಮ್ಮದೇ ಏನೋ ಒಂದು ಕೇರ್ಲೆಸ್ನೆಸ್ಸಿಂದ ಅಥವಾ ಕಾಂಪ್ಲೆಸೆನ್ಸಿಯಿಂದ ನಾವು ಅದನ್ನು ಕಳ್ಕೊಂಡಿದ್ವಿ. ಈಗ ಮತ್ತೆ ಅದು ಪೀಕ್ ಬರ್ತಾ ಇದೆ. ಸೊ ನನ್ನ ದೃಷ್ಟಿನಲ್ಲಿ ವಿಶ್ವಗುರು ಆಗುತ್ತೆ ಅಲ್ಲ, ಆಗಿತ್ತು, ಮಧ್ಯೆ ಎಲ್ಲೋ ಸ್ವಲ್ಪ ಏನೋ ಕ್ರೈಸಿಸ್ ಕ್ರಿಯೇಟ್ ಆಗಿತ್ತು. ಈಗ ಮತ್ತೆ ಇಟ್ಸ್ ಕಮಿಂಗ್ ಬ್ಯಾಕ್. ಲುಕ್ ಅಟ್ ನಮ್ಮ ಮಹಾಕುಂಭದಲ್ಲಿ ಜನ ಬಂದು ನೋಡ್ತಾ ಇರೋದು ಆಲ್ ಓವರ್ ದಿ ವರ್ಲ್ಡು, ಇಡೀ ಪ್ರಪಂಚದಲ್ಲಿ ಏನೋ ಭಾರತೀಯತೆಯನ್ನು ಇವತ್ತು ನೋಡ್ತಾ ಇರೋದು. ಆ ದೃಷ್ಟಿಲಿ ಬಂದರೆ ನಿಮಗೆ ಐ ಥಿಂಕ್ ವಿ ಶುಡ್ ನೋ ಮೆನ್ಷನ್ ಹಿಯರ್ ಅಬೌಟ್ ದ ರೀಸೆಂಟ್ ಡಾಲ್ರಿಂಪಲ್ಸ್ ಆರ್ಗ್ಯುಮೆಂಟ್. ಗೋಲ್ಡನ್ ರೂಟ್ ಅಂತ ಕೇಳಿರ್ಬೇಕಲ್ಲ. ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾ ಇದ್ದು ಸಿಲ್ಕ್ ರೂಟ್ ಈಸ್ ದ ಒನ್ ದಟ್ ಲಿಂಕ್ಡ್ ದ ಹೋಲ್ ವರ್ಲ್ಡ್. ಇಡೀ ಆರ್ಥಿಕ ಸ್ಥಿತಿ ಎಲ್ಲ ಬಂದಿದ್ದು, ಅಥವಾ ದಿ ಹೋಲ್ ಬಿಸ್ನೆಸ್ ವಾಸ್ ಕನೆಕ್ಟಿಂಗ್ ದ ವರ್ಲ್ಡ್ ಥ್ರೂ ಸಿಲ್ಕ್ ರೂಟ್ ಅಂತ. ಡಾಲ್ರಿಂಪಲ್ಲು ಭಾಳ ಅದ್ಭುತವಾಗಿ ಬರೆದಿದ್ದಾರೆ ರೀಸೆಂಟಾಗಿ. ಅದರ ಮೂಲಕ ವಿ ವಿಲ್ ನೌ ಸ್ಟಾರ್ಟ್ ಲುಕಿಂಗ್ ಅಟ್ ಹೌ ವೈಡ್ ಸ್ಪ್ರೆಡ್ ದಿ ಇಂಡಿಯನಿಸಮ್ ವಾಸ್. ಭಾರತೀಯತೆ ಅಂತ ಏನು ಹೇಳ್ತೀವಿ ನಾವು, ಭಾರತೀಯ ಸಂಸ್ಕೃತಿ, ಭಾರತೀಯ ಜ್ಞಾನ, ಇದೆಲ್ಲ ಎಷ್ಟು ಇಂಪ್ಯಾಕ್ಟ್ ಆಗಿತ್ತು ಆಲ್ ಓವರ್ ದಿ ವರ್ಲ್ಡ್ ಅನ್ನೋದನ್ನ ಅದರಲ್ಲಿ ಭಾಳ ಸ್ಪಷ್ಟವಾಗಿ ತೋರಿಸ್ತಾನೆ. ಇನ್ಫ್ಯಾಕ್ಟ್ ದಿ ಇನ್ಫ್ಲೂಯೆನ್ಸ್ ಆಫ್ ದಿ ಇಂಡಿಯಾ ಈಸ್ ಅ ರೀಸನ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಸೈನ್ಸ್ ಇನ್ ದ ವೆಸ್ಟ್ ಅಂತ ಹೇಳ್ತಾನೆ ಅವನು. ಹೇಗೆ ಅಂತಂದರೆ, ನಮ್ಮ ಜೀರೋ ಡೆವಲಪ್ ಆಗಿದ್ದು ಪ್ಲಸ್ ಡೆಸಿಮಲ್ ಸಿಸ್ಟಮ್ ನಮ್ಮಿಂದ ಹೋಯ್ತಲ್ಲ, 1 to 10 ಆ್ಯಂಡ್ ಅಗೇನ್ 11, 12 ಅಂತ, ಇದು ಬಿಕೇಮ್ ದ ಮೋಸ್ಟ್ ಯೂಸ್ಫುಲ್ ಸಿಸ್ಟಮ್ ಫಾರ್ ಮ್ಯಾಥಮೆಟಿಕ್ಸ್. ಇನ್ಫ್ಯಾಕ್ಟ್ ಇಟ್ ಇಸ್ ಟ್ರೂ ಆಲ್ಸೋ. ಡೆಸಿಮಲ್ ಸಿಸ್ಟಮ್ ಬರದೇ ಇದ್ದರೆ ಮ್ಯಾಥಮೆಟಿಕ್ಸ್ ಇಷ್ಟು ಅದ್ಭುತವಾಗಿ ಬೆಳೆಯೋಕ್ಕೆ ಸಾಧ್ಯವಿರಲಿಲ್ಲ, ಸೈನ್ಸ್ ಇಷ್ಟು ಅದ್ಭುತವಾಗಿ ಬೆಳೆಯೋಕ್ಕೆ ಸಾಧ್ಯವಿರಲಿಲ್ಲ. ದುರದೃಷ್ಟ ಏನು ಅಂತಂದರೆ, ಆ ಡೆಸಿಮಲ್ ಸಿಸ್ಟಮ್ನ ಅಥವಾ ಈ ಆಲ್ಜಿಬ್ರಾನ ನಮ್ಮಿಂದ ತೊಗೊಂಡೋದ್ರಲ್ಲ, ಅವರದನ್ನ ಮೂಲ ಎಲ್ಲಿಂದ ಅಂತ ಮರ್ತೋಗ್ಬಿಡುತ್ತೆ ಅವರಿಗೆ. ಏಳು ಇಲ್ಲ, ಮರ್ತು ಹೋಯ್ತು. ಆವಾಗ ಈ ಥರ ಕ್ರೆಡಿಟ್ ಸಿಸ್ಟಮ್ ಅಂತ ಇರಲಿಲ್ವಲ್ಲ, ಯಾರು ಕ್ರೆಡಿಟ್ ಕೊಡಬೇಕು ಅಂತ. ಅವೆಲ್ಲವೂ ಕೂಡ ನಮ್ಮ ಭಾರತದಿಂದ ಹೋಗಿರೋದು. ಹಾಗಾಗಿ ವೆಸ್ಟಲ್ಲಿ ವಿಜ್ಞಾನ ಅಷ್ಟು ಅದ್ಭುತವಾಗಿ ಬೆಳಿಬೇಕಾದ್ರೆ ಕಾರಣ ಭಾರತದಿಂದ ಹೋದ ಮೂಲ ಜ್ಞಾನ ಆಫ್ ಮ್ಯಾಥಮ್ಯಾಟಿಕ್ಸ್ ಅಂತ ತೋರಿಸ್ತಾರೆ. ಈ ಗೋಲ್ಡನ್ ರೋಡ್ ಅಂತ ಏನು ಅಂತ ಹೇಳ್ಬಿಡ್ತೀನಿ, ಹೆಂಗೆ ಅದು ಲಿಂಕ್ ಆಗಿದೆ ಅಂತ. ನಿಮ್ಗೆ ಅವಾಗಲೇ ಹೇಳ್ದಂಗೆ ರೋಮ್ ವಾಸ್ ದ ಬಿಗ್ಗೆಸ್ಟ್ ಎಂಪೈರ್. ರೋಮ್ ವಾಸ್ ದೇರ್ ಫ್ರಮ್ ಯಾವುದೋ ಮೂಲೆಯಿಂದ ಹಿಡಿದು ಇನ್ಯಾವುದೋ ಮೂಲೆವರೆಗೂ ರೋಮ್ ಇತ್ತು. ಮೆಕಡೋನಿಯನ್, ಅಲೆಕ್ಸಾಂಡ್ರಿಯಾವರೆಗೂ ಬಂದಿದ್ದ. ದಟ್ ವಾಸ್ ದ ಮೋಸ್ಟ್ ಹ್ಯಾಪನಿಂಗ್ ಥಿಂಗ್ ಅವಾಗ ಆ ಕಾಲದಲ್ಲಿ. ಭಾರತಕ್ಕೆ ಅಲ್ಲಿಂದ ಗೋಲ್ಡ್ ಬರ್ತಾ ಇತ್ತಂತೆ, ಎಲ್ಲಿ, ರೋಮಿಂದ. ಎಷ್ಟು ಬರ್ತಾ ಇತ್ತು ಭಾರತಕ್ಕೆ ಗೋಲ್ಡ್ ಅಂತಂದರೆ, ಒಂದು ವರ್ಷದಲ್ಲಿ ಈ ಮೆಡಿಟ್ರೇನಿಯನ್ ಸೀನಿಂದ ಭಾರತಕ್ಕೆ ಬರೋ ಗೋಲ್ಡಲ್ಲಿ 1/3 ಈಸ್ ಎನಫ್ ಟು ಮೇಂಟೈನ್ ದಿ ಆರ್ಮಿ ಆಫ್ ದಿ ಎಂಟೈರ್ ರೋಮ್ ಎನಿವೇರ್ ಇನ್ ದಿ ವರ್ಲ್ಡ್. ಎಷ್ಟು ಗೊತ್ತಲ್ಲ ಸೈನ್ಯ ಎಲ್ಲೆಲ್ಲಿ ತವರದು ಅಂತ. ಆ ಇಡೀ ಸೈನ್ಯವನ್ನು ಮೇಂಟೈನ್ ಮಾಡೋಕ್ಕೆ ನಮ್ಮ ಭಾರತಕ್ಕೆ ಬರ್ತಾ ಇದ್ದು 1/3 ಗೋಲ್ಡ್ನ ಬೆಲೆ ಸಾಕಾಗಿತ್ತಂತೆ. ಅಂದರೆ ಎಷ್ಟು ಗೋಲ್ಡ್ ಬರ್ತಾಯಿತ್ತು ಭಾರತಕ್ಕೆ ನೋಡಿ. ನಾನು ಒಂದು ಸಲ ತಮಾಷೆ ಮಾಡ್ತೇನೆ, ಬಹುಶಃ ನಮ್ಮ ಭಾರತಕ್ಕೆ ಗೋಲ್ಡ್ ಅಷ್ಟು ಬರ್ತಾ ಇರಬೇಕು ಕಾರಣ ನಮ್ಮ ಹೆಣ್ಮಕ್ಳು ಅಂತ. ಮೈ ಡಾಟರ್ ಮೈಟ್ ಅಬ್ಜೆಕ್ಟ್ ಟು ದಿಸ್, ಬಟ್ ದಟ್ ವಾಸ್ ದಟ್ ಕೈಂಡ್ ಆಫ್ ಡಿಮ್ಯಾಂಡ್. ಇದನ್ನು ಯಾರೋ ಒಬ್ಬ ಅಲ್ಲಿ ದಿ ಎಕನಾಮಿಸ್ಟ್ ಆಫ್ ದಿ ರೋಮ್ ಡಿಸ್ಕವರ್ಸ್ ದಿಸ್. ನಾವು ಹಿಂಗಾದ್ರೆ ನಾವು ಹಾಳಾಗ್ಬಿಡ್ತೀವಿ, ನಮ್ಮ ಗೋಲ್ಡ್ ಈಸ್ ಅ ವೆಲ್ತ್ ಅಲ್ವಾ, ಎವ್ರಿಥಿಂಗ್ ಗೆಟ್ಸ್ ಕನ್ವರ್ಟೆಡ್ ಇಂಟು ಗೋಲ್ಡ್ ಅಲ್ವಾ. ನಮ್ಮ ಗೋಲ್ಡ್ ಹಿಂಗೆ ಹೋದ್ರೆ ನಮ್ಮ ಭಾರತಕ್ಕೆ ನಾವು ಹಾಳಾಗ್ಬಿಡ್ತೀವಿ, ನಮ್ಮ ಇಡೀ ರೋಮ್ ಬಿದ್ದೋಗ್ಬಿಡುತ್ತೆ ಅಂತ ನಿಲ್ಲಿಸ್ಬಿಡ್ತಾನೆ ಗೋಲ್ಡ್ ಆ ಕಡೆಯಿಂದ ಬರೋದನ್ನು. ಇನ್ಫ್ಯಾಕ್ಟ್ ನೀವು ನೋಡಿರ್ಬೇಕು, ಗೋಲ್ಡ್ ಕಾಯಿನ್ಸ್ ಇಲ್ಲೆಲ್ಲೋ ಸಿಗೋದು ಆರ್ಕಿಯಾಲಜಿನಲ್ಲಿ. ಅವ್ನು ನಿಲ್ಲಿಸ್ಬಿಟ್ರಾಗ ಭಾರತಕ್ಕೆ ಗೋಲ್ಡ್ ಇಲ್ಲದೆ ಆಗ್ಬಿಡುತ್ತೆ. ಬಟ್ ಭಾರತಕ್ಕೆ ಬಂಗಾರದ ದಾಹ ಬಹಳ ಮುಂಚೆಯಿಂದನೂ. ಸೊ ಅವ್ರೀಗ ಈ ಕಡೆ ತಿರ್ಗ್ತಾರೆ. ಯಾವ ಕಡೆಗೆ? ಕಾಂಬೋಡಿಯಾ, ಥೈಲ್ಯಾಂಡು, ಲಾವೋಸು, ವಿಯೆಟ್ನಾಮು, ಜಾವಾ, ಸುಮಾತ್ರ, ವಿಚ್ ವರ್ ಕಾಲ್ಡ್ ಆ್ಯಸ್ ಸುವರ್ಣ ದ್ವೀಪಗಳು. ಯಾವಾಗ? ರಾಮಾಯಣದ ಕಾಲದಿಂದ. ರಾಮಾಯಣದ ಕಾಲದಲ್ಲಿ ಸುಗ್ರೀವ
ಸೀತೆನ ಹುಡ್ಕೋಕೆ ಕಳಿಸ್ಬೇಕಾದ್ರೆ ಈ ಮಂಕಿ ಕೆಲವು ಗ್ರೂಪ್ಗೆ ಹೇಳ್ತಾನಂತೆ, ಈ ಕಡೆನೂ ಹೋಗಿ ಮರಿಬೇಡಿ ನಮ್ಮ ಸುವರ್ಣ ದ್ವೀಪಗಳ ಕಡೆಗೆ, ಅಲ್ಲಿ ಮಣ್ಣಿಂದ ಬೇರೆ ಲೋಹಗಳನ್ನ ಎತ್ತದಷ್ಟೇ ಸುಲಭವಾಗಿ ಬಂಗಾರವನ್ನು ಎತ್ತಬೋದು, ಅಲ್ಲೂ ಹೋಗಿರ್ಬೋದು ಸೀತೆ ಅಂತ. ಆಗಿನ ಕಾಲದಿಂದ ಬಂಗಾರ ಅಲ್ಲಿತ್ತು ಅನ್ನೋದು ನಮ್ಮವ್ರಿಗೆ ಗೊತ್ತಿತ್ತು. ಸೊ ಅವ್ರು ಈ ಬೋಟ್ಗಳೆಲ್ಲ ಈ ಕಡೆ ತಿರುಗಿದ್ವು, ಯಾವ ಕಡೆ, ಜಾವಾ ಸುಮಾತ್ರ ಆ ಕಡೆಗೆ. ಅವರು ತಿರುಗಿದಾಗ ವ್ಯಾಪಾರ ಮಾಡೋರು ಯಾರು? ನಮ್ಮ ವೈಶ್ಯರು ಅಥವಾ ನಮ್ಮ ವ್ಯಾಪಾರಿಗಳು. ಆ ವ್ಯಾಪಾರಿಗಳು ಅಲ್ಲಿ ಹೋಗ್ತಾರೆ. ಹೋಗೋದು ಹೇಗೆ? ನಮ್ಮ ಮಾರುತಗಳ ಮೂಲಕ. ಈ ಸಲ ಹೋದರೆ ಅವ್ರು ಬರಬೇಕಾದ್ರೆ ಮುಂದಿನ ವರ್ಷವೇ. ಸೊ ವರ್ಷಾನುಗಟ್ಟಲೆ ಅವ್ರು ಅಲ್ಲೇ ಇರಬೇಕು ಅಥವಾ ವ್ಯಾಪಾರ ಮಾಡ್ತಾ ಇರಬೇಕು. ವರ್ಷಾನುಗಟ್ಟಲೆಯಲ್ಲಿ ಇರಬೇಕಾದ್ರೆ ವ್ಯಾಪಾರಿಗಳು ಅವರಿಗೆ ನಮ್ಮ ಧಾರ್ಮಿಕ ವಿಧಿಗಳನ್ನ ಫಾಲೋ ಮಾಡಬೇಕಲ್ಲ. ನಮ್ಮ ಧಾರ್ಮಿಕ ವಿಧಿಗಳನ್ನ ಫಾಲೋ ಮಾಡೋವಾಗ ಏನು ಮಾಡಿದ್ರು, ಜೊತೆಲಿ ಅವರು ಈ ವಿಧಿಗಳನ್ನ ಅನುಷ್ಠಾನಕ್ಕೆ ತರ್ತಾರಲ್ಲ ಬ್ರಾಹ್ಮಣರೇ ಅಂತ ಇಟ್ಕೊಳ್ಳೋಣ, ಅವ್ರನ್ನ ಜೊತೆಲಿ ಕರ್ಕೊಂಡು ಹೋದರು. ಅಲ್ಲೋಗಿ ರಾಮಾಯಣ ಮಹಾಭಾರತ ಓದೋಕೆ ಶುರು ಮಾಡಿದರು, ಯಜ್ಞ ಹವನಗಳ ಮಾಡೋಕ್ಕೆ ಶುರು ಮಾಡಿದರು. ಅವೆಲ್ಲ ಅವರಿಗೆ ಅಲ್ಲಿನ ಜನಕ್ಕೆ ಅದ್ಭುತವಾಗಿ ಕಂಡು ದೇ ಸ್ಟಾರ್ಟ್ ಅಡಾಪ್ಟಿಂಗ್. ಕೇರ್ಫುಲ್ಲಾಗಿ ನೋಡ್ಬೇಕು ನಾವಿಲ್ಲಿ ಅಂತಂದರೆ, ಯುದ್ಧಕ್ಕೆ ಹೋಗಲಿಲ್ಲ ಇವರು, ವ್ಯಾಪಾರಕ್ಕೆ ಹೋಗಿದ್ದು. ತಮ್ಮ ಧರ್ಮವನ್ನು ತಮ್ಮ ಜೊತೆ ತೊಗೊಂಡೋದ್ರು. ಜೊತೆಗೆ ಬುದ್ಧಿಸಮು ಅದರಲ್ಲಿ ಹೋಯ್ತು, ಗೊತ್ತಲ್ಲ, ಬುದ್ಧಿಸಮ್ ಆಲ್ವೇಸ್ ಟ್ರಾವೆಲ್ಸ್ ವಿತ್ ಮಾರ್ಕೆಟಿಂಗ್. ಸೊ ಎಲ್ಲ ಅಲ್ಲಿ ಹೋದಾಗ ಅಲ್ಲಿನ ಲೋಕಲ್ ಜನ ಇದಕ್ಕೆ ಮಾರು ಹೋಗಿ ತಮಗೆ ಗೊತ್ತಿಲ್ಲದಂಗೆ ನಮ್ಮ ಭಾರತೀಯತನ ಅಡಾಪ್ಟ್ ಮಾಡ್ಕೊಂಡ್ರು. ಅದಕ್ಕೇ ಆಂಕರ್ ವ್ಯಾಟಲ್ಲಿ ಅಷ್ಟು ಅದ್ಭುತವಾದ ದೇವಾಲಯ. ಅಥವಾ ಇಡೀ ಬರ್ಮಾ, ಮಯನ್ಮಾರ್, ಥೈಲ್ಯಾಂಡಲ್ಲಿ ನಮ್ಮ ರಾಮ ಕೃಷ್ಣ, ಥೈಲ್ಯಾಂಡಿನ ರಾಜ ರಾಮ 10 or 11 ಈಗ, ಅಥವಾ ಇಂಡೋನೇಷ್ಯಾದಲ್ಲಿ ಗರುಡ. ಹೀಗೆ ನಮ್ಮ ಭಾರತೀಯತೆ ಬೇಕಾದಷ್ಟು ಈ ಕಡೆ ಸ್ಪ್ರೆಡ್ ಆಯಿತು. ಈ ಕಡೆ ಜ್ಞಾನ ಈ ಕಡೆ ಹೋಯಿತು, ಈ ಕಡೆ ನಮ್ಮ ಭಾರತೀಯತೆ ಕಲ್ಚರ್ ಹೋಯಿತು. ಇಡೀ ಈ ಪ್ರಪಂಚದ ಮೋರ್ ದ್ಯಾನ್ 50% ಆಫ್ ದ ಪಾಪ್ಯುಲೇಷನ್ ಎಲ್ಲಿಂದ, ರೋಮಿಂದ ಹಿಡಿದು ಈ ಆಗ್ನೇಯ ಏಷ್ಯಾಗಳವರೆಗೂ ಕನೆಕ್ಟ್ ಮಾಡಿದ್ದು ಈ ಬಂಗಾರದ ರೂಟ್, ಗೋಲ್ಡನ್ ರೂಟ್. ಹಾಗೆ ಇಂಡಿಯಾ ವಾಸ್ ದಿ ಗುರು, ವಿಶ್ವಗುರು ಫಾರ್ ಎವರ್. ಮಧ್ಯೆ ಸ್ವಲ್ಪ ಕ್ರೈಸಿಸ್ ಬಂದಿಷ್ಟು ಅಷ್ಟೇ, ಫಾಲೋಯಿಂಗ್ ದ ಬ್ರಿಟಿಷ್ ಆ್ಯಂಡ್ ಮೊಘಲ್ಸ್ ಇನ್ವೇಷನ್. ಓಕೆ ನಾನು ಇತ್ತೀಚೆಗೆ ನಾನು ಜಪಾನ್ಗೆ ಹೋಗ್ಬೇಕಾದ್ರೆ ನಾನು ಥೈಲ್ಯಾಂಡ್ ಏರ್ಪೋರ್ಟಲ್ಲಿ ಇಳ್ಕೊಂಡು ಸುಮಾರು ಒಂದು 2-3 ತಾಸು ಟೈಮ್ ಇತ್ತು. ಸುಮ್ಮನೆ ನಾವು ಏರ್ಪೋರ್ಟಲ್ಲಿ ತಿರುಗಬೇಕಾದ್ರೆ ಅಲ್ಲಿ ಒಂದು ಮಧ್ಯದಲ್ಲಿ ಒಂದು ದೊಡ್ಡ ಸ್ಪೇಸಲ್ಲಿ, ಸುಮಾರು ಒಂದು ದೊಡ್ಡ ಹಾಲಲ್ಲಿ ಈ ಸಮುದ್ರ ಮಥನದ ಒಂದು ವಿಗ್ರಹಗಳನ್ನೇ ಸೃಷ್ಟಿ ಮಾಡಿಟ್ಟಿದ್ದಾರೆ. ಅದನ್ನ ನಾನು ಎಲ್ಲರೂ ಫೋಟೋಸ್ ತಗೊಂತಾರೆ. ನಾವು ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ, ಅದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ನನಗನ್ನಿಸ್ತಂದ್ರೆ ಇಮ್ಯಾಜಿನ್ ಇದು ಏನಾದರೂ ನಮ್ಮ ನವದೆಹಲಿ ಏರ್ಪೋರ್ಟಲ್ಲಿ ಬೇಕು ಅಂತಂದ್ರೆ ಎಷ್ಟು ಕಾಂಟ್ರವರ್ಸಿ ಆಗೋದು ಅಲ್ಲ. ಇತ್ತೀಚೆಗಾಗಿರುವಂಥದ್ದು, ಮುಂಚೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಕೂಡ ರಾಮಾಯಣದ ಮಹಾಭಾರತ ಚಿತ್ರಗಳು ಇದ್ದಾವೆ ನಮ್ಮ ಮೂಲ ಪ್ರತಿಯಲ್ಲಿ. ಬಟ್ ಇತ್ತೀಚೆಗೆ ನಾವು ಈ ಥರದೊಂದು ಬೆಳೆಸ್ಕೊಂಡಿದ್ದೀವಲ್ಲ ನಾವು. ಈಗ ಫಾರ್ ಎಕ್ಸಾಂಪಲ್ ಇಂಡೋನೇಷ್ಯಾದ ಸುವರ್ಣ ಭೂಮಿ ನಮ್ಮದೇ ಅಂದ್ರೆ ಶಬ್ದಗಳು ಅಷ್ಟೆಲ್ಲಪ್ಪ. ಇದು ಥೈಲ್ಯಾಂಡಲ್ಲಿ ಅಯೋಧ್ಯೆಯ ಹೆಸರು ಅಯುತಯ. ಓಕೆ. ಇಡೀ ಆಮೇಲೆ ಮತ್ತೊಂದಲ್ಲಿ ನೀವು ಗಮನಿಸಬೇಕು, ಗರುಡ ಅನ್ನೋದು ಅವ್ರ ವಿಮಾನಯಾನ ಚಿತ್ರ. ನಿಮ್ಮ ಈ ಥೈಲ್ಯಾಂಡಿನ ರಾಜರ ಹೆಸರುಗಳೆಲ್ಲ ಇಂಡಿಯನ್ ಹೆಸರುಗಳು. ಇತ್ತೀಚೆಗಂತೂ ಅದು ಫುಲ್ ಮರ್ತುಬಿಟ್ಟು ರಾಮ 1 ರಾಮ 2 ಅಂತ ಇಟ್ಕೊಂಡ್ರು. ಚಕ್ರಿ ವಂಶ ಶುರುವಾಗುತ್ತಲ್ಲಿ. ಆ ಚಕ್ರಿ ವಂಶ ಶುರುವಾದಾಗ ರಾಮ 1 ರಾಮ 2 ಕಂಟಿನ್ಯೂ ಆಗಿ ಈಗ ರಾಮ 10. ಬಟ್ ದೇರ್ ಆಲ್ ಬುದ್ಧಿಸ್ಟ್ಸ್. ದಿಸ್ ಇಸ್ ವೇರ್ ವಿ ಶುಡ್. ಅವರಿಗೆ ಇದು ಬುದ್ಧಿಸಮ ಹಿಂದೂಯಿಸಮ್ ಅನ್ನೋದಲ್ಲ. ಅಫ್ಕೋರ್ಸ್ ಕೆಲವು ಟೈಮಲ್ಲಿ ಅದು ಓವರ್ಟೇಕ್ ಆಯ್ತು ಕೂಡ ಬಿಡಿ. ಆ ಪಲ್ಲಟಗಳು ಕೆಲವು ಇದಾವಲ್ಲ, ಅಲ್ಲೂ ಇಲ್ಲ ಅಂತಲ್ಲ. ಉದಾಹರಣೆಗೆ ಇದೇ ಆಂಕರ್ ವ್ಯಾಟ್ ಇವತ್ತು ಬುದ್ಧಿಸ್ಟ್ ಸೆಂಟರ್. ಆಂಕರ್ ವ್ಯಾಟ್ ವಿಷ್ಣು ದೇವಾಲಯ ಅದು. ಬಟ್ ಇವತ್ತು ಸೆಂಟರ್ಗೆ ಹೋಗಿ ನೋಡಿದ್ರೆ ಬುದ್ಧಿಸಮ್ ಫಾಲೋ ಮಾಡ್ತಿದ್ದಾರೆ. ಆದರೆ ಮೂಲತಃ ಶುರುವಾಗಿದ್ದು ಈ ಡಿಫ್ರೆನ್ಸ್ಗಳಿಂದ ಅಲ್ಲ. ಅವರಿಗೆ ಎನಿಥಿಂಗ್ ದಟ್ ಕಮ್ಸ್ ಫ್ರಮ್ ಇಂಡಿಯಾ ವಾಸ್ ಗ್ರೇಟ್. ಇವರ ಫಿಲಾಸಫಿ, ಇವರ ಥಿಂಕಿಂಗು, ಆ ಬುದ್ಧನ ಸರಳ ಜೀವನ ಇವೆಲ್ಲ ಬೋಧನೆಗಳು ಅವೆಲ್ಲ ಎಷ್ಟು ಇಂಪ್ರೆಸ್ ಆಗಿತ್ತು ಅಂದರೆ ದೇ ಸಿಂಪ್ಲಿ ಅಡಾಪ್ಟೆಡ್ ಇಟ್. ಯಾವುದೇ ಮತ ಪರಿವರ್ತನೆ ಇಲ್ಲದೆ, ಯಾವುದೇ ದಾಳಿ ಅಥವಾ ಯುದ್ಧ ಇಲ್ಲದೆ ಭಾರತೀಯತೆ ಅಲ್ಲಿ ಸ್ಪ್ರೆಡ್ ಆಗಿತ್ತು. ಯಾವುದೇ ಆಮಿಷ ಒಡ್ಡದೆ ನಿಮಗೆ ನಾವು ಜೀವನ ಕೊಡ್ತೀವಿ. ಹರೇ ಕೃಷ್ಣ ಹರಿನಾಮ ತಗೊಳ್ಳಿ, ರಷ್ಯಾದಲ್ಲಿದೆ, ಜರ್ಮನಿನಲ್ಲಿದೆ, ಇಂಗ್ಲೆಂಡಲ್ಲಿದೆ, ಅಮೆರಿಕಾದಲ್ಲಿದೆ. ಅದು ಯಾರಾದರೂ ಅದೊಂದು ದಾಳಿ ಮಾಡಿದ್ರೆ, ಮತ ಪರಿವರ್ತನೆ ಅಂತ ಹೋದ್ರೆ, ಇಟ್ಸ್ ಅಡಾಪ್ಟೆಡ್ ಬೈ ಪೀಪಲ್ ಬಿಕಾಸ್ ಆಫ್ ದ ಬ್ಯೂಟಿ ಆಫ್ ದಿಸ್ ಹೋಲ್ civilization and this principles of living ಅಲ್ವಾ. ಸೊ ಹಾಗಾಗಿ ಐ ಆಮ್ ಪ್ರೌಡ್ ಟು ಬಿ ಬಿಲಾಂಗಿಂಗ್ ಟು ದಟ್ ಕಂಟ್ರಿ ವಿಚ್ ಹ್ಯಾಸ್ ದಿಸ್ ವೆಲ್ತ್ ಆಫ್ ಸ್ಪಿರಿಚುವಲ್ ನಾಲೆಡ್ಜ್. ಅದು ಯೋಗ ಆಗಿರ್ಬೋದು ಅಥವಾ ದೈವ ಪ್ರೀತಿ ಆಗಿರ್ಬೋದು. ನಮ್ಮಲ್ಲಿರುವಂಥ ಅಂದರೆ ನಾನು ನಮ್ಮಲ್ಲಿ ಅಂತ ಹೇಳ್ತಾ ಇದ್ದೀನಿ, ನಮ್ಮಲ್ಲಿರುವಂಥ ಕೆಲವು ಅವಗುಣಗಳು, ನಮ್ಮದು ಜಾತೀಯತೆ ಇರಬಹುದು, ನಮ್ಮ ಅಸ್ಪೃಶ್ಯತೆ ಇರಬಹುದು, ನಮ್ಮ ಸಣ್ಣತನ, ನಮ್ಮ ಸಂಕುಚಿತ ಮನೋಭಾವ ಇರಬಹುದು, ನಮ್ಮ ಅಪ್ರಾಮಾಣಿಕತೆ, ಭ್ರಷ್ಟಾಚಾರ ಇರಬಹುದು, ನಮ್ಮ ಅಶುಚಿತ್ವ, ನಾವು ನಮ್ಮ ಏರಿಯಾಗಳನ್ನ ಕ್ಲೀನ್ ಇಟ್ಕೊಳ್ಳದೆ ಇರೋದಿರಬಹುದು. ಈ ಎಲ್ಲ ಗುಣಗಳ ಬಗ್ಗೆ ಅಂದರೆ ಹೇಳ್ತಿರೋದು ಎಲ್ಲಿ ನಾವು ದಾರಿ ತಪ್ಪಿದ್ವಿ ಅಂತ.
Very good. I mean, I'm sure this is an issue that I think all over the country we should now start creating awareness and discussing about. We should be ashamed of some things that we are with, undoubtedly. But ಅಲ್ಲಿ ಎರಡನ್ನು ಸಪ್ರೇಟ್ ಮಾಡೋಣ. ಒಂದು ಇನ್ಸ್ಟಿಂಕ್ಟಿವ್ ಟು ಹ್ಯೂಮನ್ಸ್, ಇನ್ನೊಂದು ಬಿಕಾಸ್ ಆಫ್ ರಿಲಿಜನ್. ನೀವು ಹೇಳಿದ್ರಲ್ಲ ಆವಾಗಲೇ ನಮ್ಮಲ್ಲಿ ಸಣ್ಣತನ, ಸೆಲ್ಫಿಶ್ನೆಸ್ಸು, ದಟ್ ಈಸ್ ಇನ್ಸ್ಟಿಂಕ್ಟಿವ್ ಟು ಹ್ಯೂಮನ್ಸ್. ಇಟ್ ಈಸ್ ನಾಟ್ ಬಿಕಾಸ್ ಆಫ್ ರಿಲಿಜನ್. ಪ್ಲೀಸ್ ನೋಟ್ ದಟ್. ಸೆಲ್ಫಿಶ್ನೆಸ್ಸು, ಸಣ್ಣತನ, ಕರಪ್ಷನ್ನು ಇವೆಲ್ಲ ಆಲ್ ಓವರ್ ದ ವರ್ಲ್ಡ್ ಕಮ್ಸ್ ನಾಟ್ ಬಿಕಾಸ್ ಆಫ್ ರಿಲಿಜನ್ ಆರ್ ಇಸ್ ಕಂಟ್ರೋಲ್ಡ್ ನಾಟ್ ಬಿಕಾಸ್ ಆಫ್ ರಿಲಿಜನ್, ಇಟ್ ಕಮ್ಸ್ ಬಿಕಾಸ್ ಆಫ್ ಹ್ಯೂಮನ್ನೆಸ್. ಆ ಹ್ಯೂಮನ್ ನೇಚರ್ನ ತಿದ್ದಬೇಕಾದ್ರೆ ನಮ್ಗೆ ಬೇಕಾಗಿರೋದು ಸ್ಪಿರಿಚುಯಾಲಿಟಿ ಆ್ಯಂಡ್ ಧರ್ಮ ಇವೆಲ್ಲನೂ. ಆ ಧರ್ಮ ಏನಾಗಿದೆ, ಕೆಲವು ಕಡೆ ಇತ್ತೀಚೆಗೆ ರೆಸ್ಪೆಕ್ಟ್ ಹೋಗ್ಬಿಟ್ಟಿದೆ ಅದಕ್ಕೆ. ನಮ್ಮ ದೇಶದಲ್ಲಿ ಇವತ್ತು ಆ್ಯಕ್ಚುಲಾಗಿ ಹಿಂದೂ ಧರ್ಮಕ್ಕೆ ರೆಸ್ಪೆಕ್ಟ್ ಹೋಗಿದೆ, ನಾವು ನೋಡ್ತಾ ಇದ್ದೀವಲ್ಲ, ಅದನ್ನು ಅಟ್ಯಾಕ್ ಮಾಡ್ತಾ ಇರೋದಲ್ಲ. ಅದು ವಾಪಸ್ ಬಂದಾಗ ಬಹುಶಃ ಇವೆಲ್ಲ ಸೆಲ್ಫ್ ಕರೆಕ್ಟ್ ಆಗ್ತವೆ. ಕಮಿಂಗ್ ಬ್ಯಾಕ್ ಟು ಯುವರ್ ಯಾಕೆಂದರೆ ಸರ್ ಸಾರಿ ಡಿಸ್ಟರ್ಬ್ ಅಂದರೆ ಈಗ ನೀವು ಏನು ಹೇಳಿದ್ರಿ, ಇದು ಹ್ಯೂಮನ್ ನೇಚರ್ ಅಂತ ಹೇಳಿದ್ರಿ, ಇನ್ಸ್ಟಿಂಕ್ಟ್ ಅಂತ ಹೇಳಿದ್ರಿ. ಈಗ ನಾನು ಎಲ್ಲ ದೇಶಗಳು ನೋಡಿಲ್ಲ, ನೀವು ಇನ್ನೂ ನಿಮಗೆ ಅದ್ರ ಬಗ್ಗೆ ಜಾಸ್ತಿ ನಾಲೆಜ್ ಇರ್ಬೋದು. ಕರಪ್ಷನ್ ಬಹಳಷ್ಟು ದೇಶಗಳಲ್ಲಿ ಬಹಳಷ್ಟು ಕಡಿಮೆ ಇದೆ. ಸಣ್ಣ ವಿಚಾರಗಳು ಕರಪ್ಷನ್ ಇಲ್ಲ, ದೊಡ್ಡ ಪ್ರಮಾಣದಲ್ಲಿ ಕರಪ್ಷನ್ ಒಂದು ಲೆವೆಲಲ್ಲಿ ನಡೆಯುತ್ತೆ. ಆಮೇಲೆ ನಮ್ಮ ಸೋಂಬೇರಿತನ, ಓಕೆ, ಶುಚಿಯಾಗಿರುವಂಥದ್ದು, ಅಥವಾ ನಮ್ಮ ಶಿಸ್ತು. ಫಾರ್ ಎಕ್ಸಾಂಪಲ್, ಕೆಲವೊಂದು ದೇಶಗಳಲ್ಲಿ ಜನ ಡಿಸಿಪ್ಲಿನ್ಡ್ ಆಗಿರ್ತಾರೆ, ನಾವು ಡಿಸಿಪ್ಲಿನ್ಡ್ ಇಲ್ಲ. ಓಕೆ, ಸೊ ಇದೆಲ್ಲ ಇದು ಹ್ಯೂಮನ್ ನೇಚರ್ ಅಲ್ಲ, ಇದು ನಮ್ಮಲ್ಲಿ ಏನೋ ಒಂದು ಸಮಸ್ಯೆ ಇದೆ. ಸಮ್ ಆಫ್ ದೆಮ್ ಆರ್ ಟ್ರೂ ಆ್ಯಂಡ್ ಸಮ್ ಆಫ್ ದೆಮ್ ಆರ್ ನಾಟ್ ಟ್ರೂ. ಅಪ್ಪ, ನೀವು ಹೇಳಿದ್ರಲ್ಲ ಕ್ಲೀನ್ಲಿನೆಸ್, ಅನ್ಡೌಟೆಡ್ಲಿ ಆಸ್ ಐ ಟೋಲ್ಡ್ ಯು ವಿ ಶುಡ್ ಬಿ ಅಶೇಮ್ಡ್ ಆಫ್ ದಿಟ್. ಸಣ್ಣ ಕಂಟ್ರೀಸ್ ಎಷ್ಟು ಸ್ವಚ್ಛವಾಗಿರ್ತವೆ ಅಂದರೆ ನಾವು ನಾಚಿಕೆ ಪಡಬೇಕು ಆ ವಿಷಯದಲ್ಲಿ. ಆ್ಯಂಡ್ ದಿಸ್ ಇಸ್ ಸಮಥಿಂಗ್ ದಟ್ ಆಸ್ ಐ ಟೋಲ್ಡ್ ಯು ವಿ ಶುಡ್ ನೌ ಕ್ರಿಯೇಟ್ ಅವೇರ್ನೆಸ್. ಬರೀ ಮೋದಿ ನಾವು ಸ್ವಚ್ಛ ಭಾರತ ಅಂತ ಹೇಳ್ಬಿಟ್ರೆ ಸಾಲದು, ನಮ್ಮಲ್ಲಿ ಅದು ಬರಬೇಕು. ಅದನ್ನು ಚಿಕ್ಕ ಮಕ್ಕಳಿಂದ ನಾವು ಕಲ್ಸೋಕ್ಕೆ ಶುರು ಮಾಡಬೇಕಪ್ಪ. ನಮ್ಮಲ್ಲಿ ಅದು ಬಂದಿಲ್ಲ. ನಾನು ಒಂದು ಉದಾಹರಣೆ ಕೊಡ್ತೀನಿ. ಜರ್ಮನಿಯಿಂದ ಫಸ್ಟ್ ಯಾವಾಗಲೂ ಒಂದು ಹೋದಾಗ ನಾನು ಹೆಂಡತಿ ಜೊತೆ ಹೋಗಿದ್ದೆ. ಅಲ್ಲಿ ಟ್ರೈನ್ ಹಿಡ್ಕೊಳ್ಳೋಕ್ಕೆ ಅಂತ ಒಂದು ಕಡೆ ಇಳಿದ್ವಿ. ಬಸ್ ಒಂದು ಕಡೆ ನಿಲ್ಲಿಸುತ್ತೆ. ಇಳಿದುಬಿಟ್ಟು ಟ್ರೈನ್ಗೆ ಹೋಗ್ಬೇಕಾದ್ರೆ ಹಿಂಗೋಗಿ ಅಲ್ಲೊಂದು ಜೀಬ್ರಾ ಕ್ರಾಸ್ ಇರುತ್ತೆ, ಅದು ಮಾಡ್ಕೊಂಡು ಹಿಂಗೆ ಹೋಗ್ಬೇಕು. ನಾವು ಗೊತ್ತಲ್ಲ ಇಂಡಿಯನ್ಸು, ಅಲ್ಲಿ ಹೋಗ್ಬೇಕು ತಾನೇ, ಸ್ಟ್ರೈಟ್ ಹೋಗ್ತಾ ಇದ್ವಿ. ಅವನೊಬ್ಬ ಹ್ಯಾಟ್ ಹಾಕ್ಕೊಂಡು ಜರ್ಮನ್ನು ನೀಟಾಗಿ ಇಳಿದು ಟಕ್ 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 ಅಂತ, ಇಲ್ಲಿ ಯಾರೂ ಬರ್ತಾ ಇಲ್ಲ, ಏನೂ ಇಲ್ಲ, ಆದರೂ ಹೋಗ್ಬಿಟ್ಟು ಜಿಬ್ಬಾ ಕ್ರಾಸಲ್ಲಿ ಕ್ರಾಸ್ ಮಾಡಿ ಹಿಂಗೆ ಹೋದ. ನನ್ನ ಹೆಂಡ್ತಿ ಹೇಳ್ತಾ ಇದ್ಲು, ಇಲ್ಲೇ ನಾವು ಕಲಿಬೇಕಾಗಿರೋದಿಲ್ಲ ಅಂತ. ದ ಡಿಸಿಪ್ಲಿನ್ ಈಸ್ ಇಂಜೆಕ್ಟೆಡ್ ಇನ್ ಟು ದೆಮ್ ಫ್ರಮ್ ದ ವೆರಿ ಚೈಲ್ಡ್ಹುಡ್. ನಮ್ಮಲ್ಲಿ ಡಿಸಿಪ್ಲಿನ್ ಮೇಲೆ ಯಾವುದೇ ಒಂದು ಟ್ರೈನಿಂಗ್ ಇಲ್ಲ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ. ಏನೋ ಯುರೋಪಿಯನ್ ಮೊರಾಲಿಟಿ ಅಂತೆ ಅಥವಾ ಯುರೋಪಿಯನ್ ಹಿಸ್ಟ್ರಿ ಅಂತೆಲ್ಲ ಕಲ್ಸೋಕೆ ಹೋಗ್ತೀವಿ ನಾವು. ಆದರೆ ನಮ್ಮ ದೇಶದಲ್ಲಿ ನಾವು ಹೆಂಗೆ ಬದುಕಬೇಕು ಅನ್ನೋ ಒಂದು ಡಿಸಿಪ್ಲಿನ್ ಇದೆಯಲ್ಲ, ಚಿಕ್ಕ ಮಕ್ಕಳಿಂದ ಅದನ್ನ ಕಲಿಸಿಲ್ಲ. ನಾವು ಕೂಡ ಆಸ್ ಎಲ್ಡರ್ಸ್ ವಿ ಆರ್ ಆಲ್ಸೋ ನಾಟ್ ರಿಯಲಿ ನಾವು ಸರ್ವಿಂಗ್ ಆಸ್ ಎ ಗುಡ್ ಮಾಡೆಲ್ ಟು ಅವರ್ ನೆಕ್ಸ್ಟ್ ಜನರೇಷನ್. ವಿ ಶುಡ್ ಆಲ್ ಬಿ ಅಶೇಮ್ಡ್ ಆಫ್ ಇಟ್. ಅದು ನಾನು ಒಪ್ಕೊಂಡೆ. When it comes to corruption, please believe it's there to different levels in different countries in different ways. ಬೇಕಾದಷ್ಟು ಎಕ್ಸಾಂಪಲ್ಸ್ ಕೇಳಿದ್ದಾರೆ. ಜಪನೀಸ್ ಯಾರೋ ಒಬ್ಬ ಪೊಲಿಟಿಷಿಯನ್ ಅರೆಸ್ಟ್ ಆಗೋದು, ಅಥವಾ ಮಲೇಷಿಯನ್, ಬೇಕಾದಷ್ಟು ಎಕ್ಸಾಂಪಲ್ಸ್ ಕೇಳ್ತಾ ಇದ್ವಿ ನಾವು. ಕರಪ್ಷನ್ ಈಸ್ ಇನ್ಸ್ಟಿಂಕ್ಟಿವ್. ಅದನ್ನ ಕಂಟ್ರೋಲ್ ಮಾಡಬೇಕಾದ್ರೆ ಸಿಸ್ಟಮ್ ಹ್ಯಾಸ್ ಟು ಬಿ ವೆರಿ ಪಕ್ಕ. ಐ ಥಿಂಕ್ ವಿ ಶುಡ್ ನಾಟ್ ಪರ್ಹ್ಯಾಪ್ಸ್ ಮಿಕ್ಸ್ ಅಪ್ ದೋಸ್ ಥಿಂಗ್ಸ್ ವಿತ್ ದಿಸ್. ಇನ್ನು ನೀವು ಹೇಳಿದ್ರಲ್ಲ ಡಿಸಿಪ್ಲಿನು, ಸ್ವಚ್ಛತೆ, ಇವೆಲ್ಲ ಇದಾವಲ್ಲ, ದೀಸ್ ಆರ್ ಥಿಂಗ್ಸ್ ದಟ್ ವಿ ಹ್ಯಾವ್ ಟು ನೌ ಲರ್ನ್ ಆನ್ ಅವರ್ ಓನ್. ಅವರ್ ಸೊಸೈಟಿ ಈಸ್ ವೆರಿ ಪೂರ್ ಆನ್ ದಟ್. I don't know if that can be ascribed to our religion. I am not very sure about it. ಬರೀ ಹಿಂದೂಯಿಸಮ್ ಇರೋ ಕಡೆ ಕಚಡ ಇದೆ ಅನ್ನೋದು ನನ್ನ ನಂಬಿಕೆ ಬರ್ತಾ ಇಲ್ಲ ನನಗೆ. ಐ ಡೋಂಟ್ ಥಿಂಕ್ ಸೊ. ಸೊ ಐ ಥಿಂಕ್ ವಿ ಶುಡ್ ನಾಟ್ ಮಿಕ್ಸ್ ಅಪ್ ವಿತ್ ರಿಲಿಜನ್. ಹಿಂದೂಯಿಸಮ್ ಒಂದಷ್ಟು ನಾನು ಹಿಂದೂ ನಮ್ಮ ಸಂಸ್ಕೃತಿ ನಮ್ಮ ಭಾರತೀಯರೇ ನಾವು ಬಗ್ಗೆನೇ ಹೇಳ್ತಾ ಇರೋದು. ಎಲ್ಲ ರಿಲಿಜನ್ ಒಂದಷ್ಟು ಅಂದರೆ ಬಹುತೇಕ ಅಂತ. ಇನ್ನು ಜಾತೀಯತೆ, ಕೋಮುವಾದ, ಅಂದರೆ ಜಾತೀಯತೆ, ವಿಶೇಷವಾಗಿ ಕೋಮುವಾದ ನಮ್ಮಲ್ಲಿ ಹೇರಿರುವಂಥದ್ದು, ಜಾತೀಯತೆ ನಮ್ಮಲ್ಲೇ ಇರುವಂಥದ್ದು. ಸೊ ಒಪ್ಕೊಂಡೆಪ್ಪ. ಐ ಥಿಂಕ್ ದಟ್ಸ್ ವೇರ್ ಐ ಬಿಲೀವ್ ಇನ್ ದಿಸ್ ಫ್ರೀಡಮ್ ಆಫ್ ಅವರ್ ಇಂಡಿಯನ್ ರಿಲಿಜನ್ ಟು ಎವಾಲ್ವ್. ನಮ್ಮ ಇಂಡಿಯನ್ ರಿಲಿಜನ್ನಲ್ಲಿ, ನಮ್ಮ ಧರ್ಮದಲ್ಲಿ ಬೇಕಾದಷ್ಟು ತಪ್ಪುಗಳಿದಾವೆ, ಇಲ್ಲ ಅಂತಲ್ಲ. ಅದಕ್ಕೇನೆ ಕುವೆಂಪು ಅಷ್ಟೊಂದು ಬರೆದಿರೋದು. ನಿನ್ನೆದೇ ನಿನಗೆ ರಿಷಿ, ಮನು ನಿನಗೆ ನೀನು, ಅವೆಲ್ಲ ಬರ್ಬೇಕಾದ್ರೆ ಕಾರಣ ಏನು? ಡೋಂಟ್ ಬಿಲೀವ್ ಸಮ್ಮನು, ನೀನೇ ನಂಬಕೋಪ್ಪ, ಒಳ್ಳೇದೇನೋ ಕೆಟ್ಟದ್ದೇನೋ ನೋಡು ಅಂತ ಹೇಳ್ಬಿಟ್ಟಂತಲ್ವಾ. ದೇರ್ ಇಸ್ ಎ ಲಾಟ್ ದಟ್ ಐ ಥಿಂಕ್ ವಿ ನೀಡ್ ಟು ನೌ ಪರ್ಹ್ಯಾಪ್ಸ್ ಇಂಜೆಕ್ಟ್ ದೇರ್ ಇನ್ ದಟ್ ಸೆನ್ಸ್. ನಾವು ಕಮಿಂಗ್ ಬ್ಯಾಕ್ ಟು ಜಾತೀಯತೆ, ಎಲ್ಲೋ ಒಂದು ಕಡೆ ಶುರುವಾಗಿದೆ. ನಾನು ಇನ್ಫ್ಯಾಕ್ಟ್ ನನ್ನ ಕಾರಣ ಜನಾರ್ದನಲ್ಲಿ ಬರೆದಿದ್ದೀನಿ. ಜಾತೀಯತೆ ಶುರುವಾಗಿದ್ದು ನಾಟ್ ಇನ್ ಮೈ ವ್ಯೂ ಆ್ಯಸ್ ಎ ರಿಲಿಜಿಯಸ್ ಇಂಪೊಸಿಷನ್. ಇಟ್ ಸ್ಟಾರ್ಟೆಡ್ ಆ್ಯಸ್ ಎ ಸೊಸೈಟಲ್ ಪ್ರಾಕ್ಟೀಸ್. ಯಾಕೆ ಅಂತ ಹೇಳ್ತೀನಿ.
ಒಬ್ಬ ಎಂಜಿನಿಯರ್ ತಗೊಳ್ಳೋಣ ಇವತ್ತು, ಒಬ್ಬ ಡಾಕ್ಟರ್ ತಗೊಳ್ಳೋಣ ಇವತ್ತು. ಎ ಡಾಕ್ಟರ್ ವುಡ್ ಲೈಕ್ ಟು ಮ್ಯಾರಿ ಎ ಡಾಕ್ಟರ್, an engineer would like to marry an engineer. Yes. A software ಅದರಲ್ಲೂ ಸಬ್ಕ್ಯಾಸ್ಟ್ ಎಂಜಿನಿಯರಲ್ಲಿ ಎ ಸಾಫ್ಟ್ವೇರ್ ಪರ್ಸನ್ ವುಡ್ ಲೈಕ್ ಟು ಮ್ಯಾರಿ ಎ ಸಾಫ್ಟ್ವೇರ್ and they want their offspring to be engineers. ಹೌದಾ? ಮಕ್ಕಳು ಅದೇ ಆಗಲಿ ಅಂತ. ಯಾಕೆ? ಸಿಂಪಲ್. ಒಬ್ಬ ಡಾಕ್ಟರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಫ್ ದ ವೈಫ್ ಡಾಕ್ಟರ್ ಕಮ್ಸ್ ಲೇಟ್ ಇನ್ ದ ನೈಟ್ ಆಫ್ಟರ್ ಅಟೆಂಡಿಂಗ್ ಟು ಡೆಲಿವರಿ. ಬಟ್ ಇಫ್ ಯು ಆರ್ ಎಂಜಿನಿಯರ್, ನಿಮಗೆ ಪ್ರೊಫೆಷನ್ ಇಂಪಾರ್ಟೆಂಟ್ ಆಗ್ಬಿಡ್ತಾ, ನಾನು ಮನೇಲಿ ಇದನ್ನು ಕಾಯ್ತಿದ್ದೀನಿ ಗೊತ್ತಾಗಲ್ವಾ? ಸೊ ಈ ಥರದ ಪ್ರಾಬ್ಲಮ್ಸ್ ಬರುತ್ತೆ. ಸೊ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಚ್ ಅದರ್, ದೇ ಕ್ಯಾನ್ ಆಲ್ಸೋ ನಾವು ಕೊಲಾಬ್ರೇಟ್, ಕೋಆಪರೇಟ್ ಆ್ಯಂಡ್ ಲೀವ್ ಟುಗೆದರ್ ವೆಲ್ ಅನ್ನೋದೊಂದು. ಹೌದಾ? ಅದು ಎಲ್ಲಿವರೆಗೂ ಹೋಗಿದೆ ಇವತ್ತು? ಮ್ಯಾರೇಜ್ ನೋಡಬೇಕಾದ್ರೆ ನಮ್ಮ ಮಗಳು ಡಾಕ್ಟ್ರ್ ಆದರೆ ನೋಡ್ತಾ ಇರ್ಬೇಕಾದ್ರೆ ಯಾರೋ ಡಾಕ್ಟರ್ ನೋಡಿ ಹೌದಾ? ಬರ್ತಾ 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 ಇಟ್ ಹ್ಯಾಸ್ ಬಿಕಮ್ ಅನ್ ಅನ್ಇಂಪೋಸ್ಡ್ ರಿಯಾಲಿಟಿ ಅಲ್ವಾ? ಗೋ ಬ್ಯಾಕ್ ಟು ಥೌಸಂಡ್ಸ್ ಆಫ್ ಇಯರ್ಸ್ ಎಗೋ. Imagine a Brahmin family and an Agasa family. ಉದಾಹರಣೆಗೆ Agasa family is doing its profession like an engineer does today, his profession, and Agasa family is doing his profession in his family. Brahmin is doing his profession in his family. ಅಗಸನ ಮಗಳನ್ನು ನಾವು ಬ್ರಾಹ್ಮಣರ ಮನೆಗೆ ಕೊಟ್ಟರೆ ಅಥವಾ ಬ್ರಾಹ್ಮಣರ ಹುಡುಗಿನ ಅಗಸ ಮನೆಗೆ ಕೊಟ್ಟರೆ ಅವಳು ಕತ್ತೆ ಸಾಕೋಕ್ಕಾಗತ್ತಾ? ಒದಿಸ್ಕೊಂಡ್ಬಿಡ್ತಾಳೆ ಕತ್ತೆ ಕೈಲಿ. ಅದೇ ರೀತಿ ಅಗಸರ ಮನೆಯವಳು ಬ್ರಾಹ್ಮಣರ ಮನೆಗೆ ಹೋದರೆ ಅದೇ ಗೋಮಯ ತಗೊಂಬ ಅಂದರೆ ಅವಳಿಗೆ ಏನು ಅರ್ಥವಾಗುತ್ತೆ? ಸೊ ಈ ಹೇಗೆ ಪ್ರೊಫೆಷನ್ ಬೇಸ್ಡ್ ಕನ್ವೀನಿಯೆಂಟ್ ಮ್ಯಾರೇಜಸ್ ಆಗ್ತಾ ಇದೆಯೋ ಆಗಲೂ ಕೂಡ ಇಲ್ಲ ಪಾಪ ಹುಡುಗಿ ಅಂತಂದರೆ ಇಲ್ಲಿ ಕಷ್ಟಪಡ್ತಾಳೆ ಅಥವಾ ಈ ಹುಡುಗ ಅವಳು ಮದುವೆ ಆದರೆ ಕಷ್ಟ ಆಗುತ್ತೆ ಅನ್ನೋದು ಶುರುವಾಗಿ ಬರ್ತಾ 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 ಬಿಕೇಮ್ ಎ ರಿಯಾಲಿಟಿ. ಹೌದಾ? ಇನ್ಎವಿಟಬಲ್ ರಿಯಾಲಿಟಿ ಆಯಿತು. ಅದು ಆಮೇಲೆ ಎಂಡೋಗೆಮಿ ಆಗೋಯ್ತು. ಎಂಡೋಗೆಮಿ ಅಂದರೆ ಮದುವೆ ಆಗಬಾರ್ದು ಆ ಕಡೆ ಅನ್ನೋ ಥರ ಆಯಿತು. ಅದನ್ನು ಕೆಲವರು ಮಿಸ್ಯುಟಿಲೈಸ್ ಮಾಡ್ಕೊಂಡ್ರು. ಯು ವಿಲ್ ಕಂಡೆಮ್ ಇಟ್. We should condemn it, but we should accept the fact that all this started not with any bad intention, but with a purpose of this kind. ಇವತ್ತು ಅದು ಬದಲಾಗ್ತಾ ಇದೆ. And that's where our religion has the freedom to now change. ಆ ಚೇಂಜನ್ನು ಎಲ್ಲರೂ ಅಕ್ಸೆಪ್ಟ್ ಮಾಡ್ತಾ ಹೋಗಬೇಕು. ಆ ಚೇಂಜನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಜನರಿಗೆ ಕಲಿಸ್ಬೇಕು. ಇವತ್ತು ಹಳ್ಳಿಗೆ ಹೋದರೆ ಇವತ್ತು ಕೊಡೋದೇ ಜಾತೀಯತೆ ಭಾಳ ಇದೆ, ಇಲ್ಲ ಅಂತಲ್ಲ. ಅದು ಯಾಕೆ ಅಂತಂದರೆ ಆ ಜಾತೀಯತೆಯನ್ನು ಫಾಲೋ ಮಾಡೋದೇ ಧರ್ಮ ಅಂತ ಕೆಲವರು ನಂಬಿಬಿಟ್ಟಿದ್ದಾರೆ. ಇಲ್ಲ, ನಮ್ಮ ಧರ್ಮದಲ್ಲಿ ಬದಲಾವಣೆ ಸಾಧ್ಯ ಇದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಇದೇನಾಗುತ್ತೆ, ಇಲ್ಲೊಂದು ತಿನ್ ಲೈನ್ ನೋಡಿ. ಒಂದು ಧರ್ಮ ಅಂತ ನಾವಾಗಲೇ ಹೇಳಿದ್ನಲ್ಲ, ಧರ್ಮ ಕ್ರಿಯೇಟ್ ಆಗೋದು, ರಿಲಿಜನ್ ಕ್ರಿಯೇಟ್ ಆಗೋದು ಎಲ್ಲ ಒಟ್ಟಿಗೆ ಬರ್ತಾ ಇರೋರು ಒಂದು ಕಾಮನ್ ಕೋಡ್ ಆಫ್ ಕಂಡಕ್ಟ್ನ ಫಾಲೋ ಮಾಡಬೇಕು ಅಂತ. ಅದನ್ನ ಫಾಲೋ ಮಾಡೋದನ್ನ ಇಂಪೋಸ್ ಮಾಡಬೇಕು ನಾವು ಟು ಸಮ್ ಎಕ್ಸ್ಟೆಂಟ್. ಆ ಇಂಪೋಸಿಷನ್ ಭಾಳ ಸ್ಟ್ರಾಂಗ್ ಆಗಿಬಿಟ್ರೆ ಎವಾಲ್ವ್ ಆಗಲ್ಲ ರಿಲಿಜನ್. ನಮ್ಮಲ್ಲಿ ಫಾರ್ಚುನೇಟ್ಲಿ ಆ ಸ್ಟ್ರಾಂಗ್ ಇಂಪೋಸಿಷನ್ ಇಲ್ಲ. ಫ್ರೀಡಮ್ ಇದೆ, ಎವಾಲ್ವ್ ಆಗ್ತಾ ಇದೆ. ಆಗಿದ್ದೀವಿ. ಎಷ್ಟೋ ವಿಧವೆ ಮದುವೆದಾಗಲಿ ಇವೆಲ್ಲ ಬೇಕಾದಷ್ಟು ಬಿಟ್ಟಿದ್ದೀವಿ. ಬರ್ತಾ 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 ಆಗುತ್ತೆ. ಯಾವುದೇ ಒಂದು ಕಾಲಘಟ್ಟದಲ್ಲಿ ನಮ್ಮಲ್ಲಿರುವ ಹುಳುಕುಗಳನ್ನು ಎತ್ತಿ ತೋರಿಸುವ ಫ್ರೀಡಮ್ ನಮಗಿದೆ. ಅದನ್ನ ಕರೆಕ್ಟ್ ಮಾಡ್ಕೊಳ್ಳೋ ಶಕ್ತಿ ನಮಗೆ ಇದೆ. ಅದು ಆಗಬೇಕು, ಸ್ವಲ್ಪ ಬೇಗ ಆಗಬೇಕು ಅಂತ ಅಂದ್ಕೊಳ್ಳೋಣ. ಎಸ್, ಅದು ಕೇವಲ ಅದು ಹಿಂದೂ ಧರ್ಮ ಅಥವಾ ಅಲ್ಲಿ ಮಾತ್ರ ಅಲ್ಲ, ಎಲ್ಲ ಧರ್ಮಗಳಲ್ಲೂ ಅದು ಆಗಬೇಕು. ಮತ್ತು ಎಲ್ಲ ಧರ್ಮಗಳಲ್ಲೂ ಕೂಡ ಅದೇ ಧರ್ಮೀಯರು ಆ ಧರ್ಮದ ಹುಳುಕುಗಳನ್ನ ಎತ್ತಿ ತೋರಿಸುವಂಥ, ಕರೆಕ್ಷನ್ ಮಾಡುವಂಥ ಒಂದು ಕೆಲಸವನ್ನು ಮಾಡಬೇಕು. ಅದೇ ನಾವಾಗಲೇ ಹೇಳಿದ್ನಲ್ಲ, ಒಂದು ಧರ್ಮ ಅಂತ ಕ್ರಿಯೇಟ್ ಆದಮೇಲೆ ಅದರ ಕೋರ್ಸ್ನ ಇಂಪೋಸ್ ಮಾಡಬೇಕು. ಕೆಲವು ಧರ್ಮಗಳಲ್ಲಿ ಎಷ್ಟು ಇಂಪೋಸಿಷನ್ ಅಂತಂದರೆ ದೇರ್ ಇಸ್ ನೋ ಚಾನ್ಸ್ ಫಾರ್ ಚೇಂಜ್ ಅಟ್ ಆಲ್. ದಟ್ ಈಸ್ ಮೋಸ್ಟ್ ಡೇಂಜರಸ್. ಅದು ಬಂದಾಗ ಆ ಧರ್ಮ ಎವಾಲ್ವ್ ಆಗಲ್ಲ. A dharma is good only when it evolves to the situation, ಅಲ್ವಾ? That future is there in Hindu religion. ಅದು ಒಂದು ಫೈನಲ್ ಆಗಿ ಅದ್ರ ಬಗ್ಗೆ ಹೇಳಬೇಕು ಅಂದ್ರೆ, ನಾವು ಮಹಾಭಾರತ ಸರಣಿ ಮಾಡ್ತಿರ್ಬೇಕಾದ್ರೆ ನಮ್ಮ ಜಗದೀಶ್ ಶರ್ಮಾ ಸರ್ ಅದೇನು ಪುಸ್ತಕಗಳು ಬರೆದಾರೆ ಅವ್ರು ಹೇಳ್ತಾ ಇದ್ರು, ಕೊನೆಗೆ ಕೃಷ್ಣ ಭಗವದ್ಗೀತೆಯಲ್ಲಿ ಎಲ್ಲವನ್ನೂ ಹೇಳಿದ ಮೇಲೆ ಅರ್ಜುನನಿಗೆ ಏನು ಹೇಳ್ತಾನೆ ಅಂದರೆ, ಈ ಸಮಯಕ್ಕೆ, ಈ ಸಂದರ್ಭಕ್ಕೆ ನನಗೆ ಅನಿಸಿದ್ದನ್ನು ನಾನು ಹೇಳಿದ್ದೀನಿ, ನಿನಗನ್ಸಿದ್ದನ್ನು ನೀನು ಮಾಡಿ, ಯೋಚನೆ ಮಾಡಿ, ನಿನಗೆ ಸರಿ ಅನ್ಸುತ್ತಾ, ಸರಿ ಅನ್ಸಿದ್ರೆ ನಾನು ಹೇಳಿದ್ ಮಾಡು ಅಂತ ಕೃಷ್ಣ. ಅದನ್ನೇ ಕುವೆಂಪು ಹೇಳಿರೋದು, ಮನು ನಿನಗೆ ನೀನು. ಸೊ ಇಲ್ಲಿ ಫೈನಲಿ ಅಂದ್ರೆ ಇಂಡಿವಿಜುವಲ್ ಫ್ರೀಡಮ್ ಇದೆ ಅನ್ನೋದನ್ನ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿನೂ ಇದೆ ನಮ್ಮಲ್ಲಿ. ನಾವು ಏನು ಸರಿ ಅಂತ ಯೋಚನೆ ಮಾಡಬೇಕಾಗಿರೋದು. ಸರ್, ಒಂದು ತುಂಬ ಹೈಪೋಥೆಟಿಕಲ್ ಪ್ರಶ್ನೆ ಕೇಳ್ತೀನಿ. ಬಾಹ್ಯಾಕಾಶ ಜೀವಿಗಳ ಬಗ್ಗೆ, ಏಲಿಯನ್ಸ್ ಬಗ್ಗೆ ನಾವು ಅವಾಗ ಓದ್ತಿರ್ತೀವಿ, ಒಂದು ಸುದ್ದಿಗಳು ಬರ್ತಿರ್ತವೆ. ಯಾವ ಸರ್ಕಾರಗಳು ಅಧಿಕೃತವಾಗಿ ಅದ್ರ ಬಗ್ಗೆ ಮಾತಾಡಿಲ್ಲ, ಆದರೂ ಕೂಡ ಈ ಥರ ಚರ್ಚೆ ನಡೀತಾನೆ ಇರುತ್ತಲ್ಲ, ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಬಗ್ಗೆ? ಐ ಥಿಂಕ್ ಇಟ್ ವಿಲ್ ನೆವರ್ ಎಂಡ್ ಅಪ್. ಯಾಕಂದರೆ ಬಟ್ ಆಲ್ ದೇರ್ ಇಸ್ ಅ ಲೈಫ್ ಎಲ್ಸ್ವೇರ್. ಬೈ ದ ಟೈಮ್ ವಿ ಆ್ಯಂಡ್ ದೆಮ್ ಗೆಟ್ ಟು ಕಾಂಟ್ಯಾಕ್ಟ್ ವಿತ್ ಈಚ್ ಅದರ್, ನಮ್ಮ ಭೂಮಿ ಡಿಸಪೇರ್ ಆಗಿಬಿಟ್ಟಿರುತ್ತೆ. ಆ್ಯಂಡ್ ಸೊ ಆಸ್ ಲಾಂಗ್ ಎಸ್ ಸಿವಿಲೈಸೇಷನ್ ಇಸ್ ದೇರ್, ವಿ ಕೆನಾಟ್ ರೀಚ್ ಅನದರ್ ಲೈಫ್ ಅಂತ ಕಾಣುತ್ತೆ. ವೈ ಡು ಯು ಥಿಂಕ್? ಯಾಕೆಂದರೆ ಎಷ್ಟು ಫಾರ್ ಅವೇ ಇರುತ್ತೆ ಅಂತಂದರೆ ಆ ಲೈಫು, ಅಲ್ಲಿಂದ ನಾವು ಇಲ್ಲಿ ಬರಬೇಕಾದ್ರೆ ಅನ್ಲೆಸ್ ದ ಎಂಟೈರ್ ಫಿಸಿಕ್ಸ್ ಚೇಂಜಸ್, ಓಕೆ, ಏನೋ ಅದು
ಏನಂತಾರೆ ಅದಕ್ಕೆ, ಒಂದು ಕಡೆಯಿಂದ ಅಪಿಯರ್ ಆಗಿ ಇನ್ನೊಂದು ಕಡೆ ಡಿಸಪಿಯರ್ ಈ ಕಡೆ ಅಪಿಯರ್ ಆಗೋದಿದೆಯಲ್ಲ, ಮ್ಯುಟೇಷನ್ ಅಂತ ಕಾಣುತ್ತೆ, ಏನೋ ಗೊತ್ತಿಲ್ಲ, ಮರ್ತಿದ್ದೆ ನಂಗೆ ಅದು ಆ ಥರ ಪ್ರಿನ್ಸಿಪಲ್ ಬರೋವರೆಗೂ ವಿ ಕ್ಯಾನಾಟ್ ಸಿಂಪ್ಲಿ ನಾವು ಟ್ರಾನ್ಸ್ಫರ್ ಅವರ್ ಸೆಲ್ಫ್ ಫ್ರಮ್ ದಿಸ್ planet to another planet several light years, millions of light years away. ಈಗ ನಿಮ್ಗೆ ಇನ್ನೊಂದು ಹೇಳ್ತೀನಿ ಕೇಳಿ, ಪಾಸಿಬಿಲಿಟಿ ಆಫ್ ಎಕ್ಸ್ಟರ್ನಲ್ ಲೈಫ್, ಔಟ್ಸೈಡ್ ಲೈಫ್ ಇದೆಯಾ ಅಂತ. ವಿ ವಿಲ್ ಬಿ ಆರೋಗ್ಯಂಟ್ ಟು ಥಿಂಕ್ ದಟ್ ವೆರಿ ಯುನೀಕ್ ಆ್ಯಂಡ್ ಓನ್ಲಿ ಇಲ್ಲಿ ಲೈಫ್ ಇದೆ ಅನ್ನೋದು. ಯಾಕಂದರೆ ನನ್ನ ಮಗಳು ಕಾಸ್ಮಾಲಜಿಯಲ್ಲಿ ಮಾಡ್ತಾ ಇರೋದು, ಅವಳ ಥೀಸಿಸ್ ಕವರ್ ಮೇಲೆ ನಾನು ನೋಡಿದೆ ಒಂದು ಫೋಟೋ, ಅದು ಎಷ್ಟು ಬಿಲಿಯನ್ಸ್ ಆಫ್ ಗ್ಯಾಲಾಕ್ಸೀಸ್ ಇದ್ದಾವೆ, ಒಂದು ಗ್ಯಾಲಾಕ್ಸಿಯಲ್ಲಿ ಎಷ್ಟು ಮಿಲಿಯನ್ಸ್ ಆಫ್ ಸ್ಟಾರ್ಸ್ ಇದ್ದಾವೆ, ಆ ಸ್ಟಾರ್ಗಳಲ್ಲಿ ಎಷ್ಟು ಇರೋಕ್ಕೆ ಸಾಧ್ಯವಿಲ್ಲ ಸಂತರ, ಅವುಗಳ ಮಧ್ಯೆ ಸುತ್ತ ಎಷ್ಟು ಪ್ಲಾನೆಟ್ಸ್ ಇರೋಕ್ಕೆ ಸಾಧ್ಯವಿಲ್ಲ. ಗಿವನ್ ದಿಸ್ ವಾಸ್ಟ್ನೆಸ್ ಆಫ್ ದ ಯೂನಿವರ್ಸ್, ಸಮ್ವೇರ್ ಸಮ್ಹೌ ಲೈಫ್ ಶುಡ್ ಬಿ ದೇರ್. ಆದರೆ ದುರದೃಷ್ಟ ಅಂದರೆ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಷ್ಟರೊಳಗೆ ಇಲ್ಲ ಅವರು ಡಿಸಪಿಯರ್ ಆಗಿಬಿಟ್ಟಿರ್ತಾರೆ, ಇಲ್ಲ ನಾವು ಡಿಸಪಿಯರ್ ಆಗಿಬಿಡ್ತೀವಿ. ಹಂಗಾಗಿ ಆಸ್ ಲಾಂಗ್ ಆ್ಯಸ್ ಹ್ಯೂಮನ್ ಥಿಂಕಿಂಗ್ ಕಂಟಿನ್ಯೂಸ್ ಟು ಬಿ ದೇರ್ ಆನ್ ದಿಸ್ ಪ್ಲಾನೆಟ್, ವಿ ಡೋಂಟ್ ನೋ ಫಾರ್ ಹೌ ಮೆನಿ ಸೆಂಚುರೀಸ್ ಆ್ಯಂಡ್ ಥೌಸಂಡ್ಸ್ ಆಫ್ ಇಯರ್ಸ್, ದಿಸ್ awareness about the outside life will always be there. Though we all know it should be there, it will be there, we will not be able to now reach them ಅಂತ ನನ್ನ ಅನಿಸಿಕೆನಪ್ಪ. ಸರ್, ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ನಮ್ಮ ಶಾಲಾ ಪಠ್ಯಗಳು ಬಗ್ಗೆ ಇತಿಹಾಸದ ಬಗ್ಗೆ ವಿಶೇಷವಾಗಿ ಎರಡು ಕಂಪ್ಲೇಂಟ್ ಇದೆ. ಒಂದೇನೆಂದರೆ ಇತಿಹಾಸವನ್ನು ಓದಿಸ್ಕೊಳ್ಳುವಂಥ ಇತಿಹಾಸವನ್ನು ನಾವು ಬರೆದಿಲ್ಲ. ಅಂದರೆ ನಮ್ಮ ಶಾಲಾ ಪಠ್ಯಗಳಲ್ಲಿ ನಾವು ಅದ್ರ ಬಗ್ಗೆ ಇಂಟ್ರೆಸ್ಟ್ ಬರೋ ಥರ ಬರೆದಿಲ್ಲ. ಇಂಟ್ರೆಸ್ಟ್ ಬರೋ ಥರ ಹೇಗೆ ಬರಿಬೇಕು ಅಥವಾ ನಮಗೆ ಹೆಮ್ಮೆ ಮೂಡಿಸೋ ಥರ ನಮ್ಮ ಭಾರತೀಯ ಒಂದು ದೇಶವಾಗಿ ನಮ್ಮ ದೇಶದ ಬಗ್ಗೆ ಹೆಮ್ಮೆ ಮೂಡಿಸುವಂಥದ್ದು ಕೂಡ ಆಗಿಲ್ಲ ಅನ್ನೋದು ಒಂದು ಏನಿದೆ, ಅದು ನಿಜ ಕೂಡ ಹೌದು. ನಾನು ಕೂಡ ಇತಿಹಾಸ ಓದಿದ್ದೀನಿ, ಅಂದರೆ ಟು ಸರ್ಟನ್ ಎಕ್ಸ್ಟೆಂಟ್ ಅಷ್ಟೇ, ಪ್ರೈಮರಿ ಲೆವೆಲಲ್ಲಿ ಅಷ್ಟೇ. ನಾನು ಆಮೇಲೆ ಓದಿಲ್ಲ, ಅಂದರೆ ಶಾಸ್ತ್ರೀಯವಾಗಿ. ಬಟ್ ನೀವು ಇತಿಹಾಸ ಒಬ್ಬ ವಿದ್ಯಾರ್ಥಿಯಾಗಿ ಮತ್ತು ತಿಳ್ಕೊಂಡವರಾಗಿ ಏನು ಬದಲಾಗಬೇಕಾಗಿದೆ, ಇತಿಹಾಸದ ಪಠ್ಯಗಳಲ್ಲಿ ಏನು ಬದಲಾಗಬೇಕಾಗಿದೆ, ಮತ್ತು ಇತಿಹಾಸದ ಬಗ್ಗೆ ನಮಗಿರುವಂಥ ಅವಜ್ಞೆ ಇದೆಯಲ್ಲ, ಒಂದು ವಿ ಡೋಂಟ್ ಕೇರ್ ಅನ್ನೋ ಥರದ್ದು ಒಂದು ಇದೆಯಲ್ಲ. ನೀವು ಒಂದು ಕಡೆ ಬರೆದದ್ದು ಓದಿದೆ, ನಾವು ಕೃಷ್ಣದೇವರ ಇತಿಹಾಸ ಓದಬೇಕಾದ್ರೆ ನೀವು ಹೇಳಿದ್ರಲ್ಲ, ರಾಬರ್ಟ್ ಸಿವಿಲ್ ಪುಸ್ತಕ ಓದಬೇಕು, ನಮ್ಮಲ್ಲಿಲ್ಲ. ಇನ್ನೊಂದು ಓದ್ಬೇಕಾದ್ರೆ ನಾವು ಇನ್ನೂ ಯಾರೋ ಬರೆದಿರೋದು ಬೇರೆ ದೇಶದ. ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಒಟ್ಟಾರೆಯಾಗಿ? ಅದ್ರ ಬಗ್ಗೆ ಬೇಕಾದಷ್ಟು ಹೇಳ್ಬೋದಪ್ಪ. ಬಟ್ ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಟೇಕ್ ಯುವರ್ ಕ್ವಶನ್ ಇನ್ ಟು 3 parts. ಒಂದು, ಶುಡ್ ವಿ ಚೇಂಜ್ ಅವರ್ ಹಿಸ್ಟ್ರಿ ಸಿಲೆಬಸ್? ಎಸ್, ಆಫ್ ಕೋರ್ಸ್. Because much of our history texts are shaped by people who may not have had a good view of the whole history, ಅಥವಾ were biased against our history, or were not perhaps thinking that's very important ಅಂತ. ಉದಾಹರಣೆಗೆ ನಮ್ಮ most of our history textbooks were shaped by people in the north. I'm not trying to differentiate, but inevitably, because ಡೆಲ್ಲಿಯಲ್ಲಿ ಇರೋದ್ರಿಂದ, ಸೊ ಕೃಷ್ಣದೇವ ಅವ್ರು ಇಂಪಾರ್ಟೆಂಟ್ ಆಗಲಿಲ್ಲ, ಚೋಳರು ಇಂಪಾರ್ಟೆಂಟ್ ಆಗಲಿಲ್ಲ, ಪಲ್ಲವರು ಇಂಪಾರ್ಟೆಂಟ್ ಆಗಲಿಲ್ಲ, ಅಥವಾ ನಮ್ಮ ಚಾಳುಕ್ಯರು ಇಂಪಾರ್ಟೆಂಟ್ ಆಗಲಿಲ್ಲ, ಅಲ್ಲಿ ಕಂಡವ್ರನ್ನೇ ಜಾಸ್ತಿ ಅವ್ರು ಬರೀತಾ ಹೋದರು. ಸೊ ದೇರ್ ಇಸ್ ಎ ನೀಡ್ ಫಾರ್ ಒಂದು ಸಮಗ್ರವಾದ ಚಿಂತನೆ ಬೇಕಾಗಿದೆ. ಇದು ವಿ ಶುಡ್ ನಾಟ್ ನೌ ಟಾಕ್ ಇನ್ ದ ಸೆನ್ಸ್ ಆಫ್ BJP ರೈಟು ಲೆಫ್ಟು ಅಂತೆಲ್ಲ ಯೋಚನೆ ಮಾಡಬೇಕಾಗಿಲ್ಲ. ನಮ್ಮ ಮಕ್ಕಳಿಗೆ ಸತ್ಯವಾದ ಇತಿಹಾಸ ಕೊಡಬೇಕಾದ್ರೆ ನಮ್ಮ ಪಠ್ಯಗಳಲ್ಲಿ ನಿಜವಾಗ್ಲೂ ಕೂಡ ಭಾಳ ಬದಲಾವಣೆ ಆಗಬೇಕು. ಎರಡನೇ ಪ್ರಶ್ನೆ ನೀವು ಕೇಳಿದ್ದು, ಅದನ್ನು ಯಾವ ರೀತಿ ನಾವು ಹೇಳಬೇಕು ಅನ್ನೋದು. ಅಗೈನ್ ಐ ಅಗ್ರಿ ವಿತ್ ಯು, ಹಿಸ್ಟ್ರಿ ಸ್ಟಾರ್ಟ್ ಇನ್ ದ ಮೋಸ್ಟ್ ಬೋರಿಂಗ್ ವೇ ಇಟ್ ಈಸ್. ಏನೋ ಕೃಷ್ಣದೇವರಾಯ ಅಂದ ತಕ್ಷಣ ಮುಂದ್ಗಡೆ ಹಾಕು, ಅವನು ಹುಟ್ಟಿದ್ದೆ ಯಾವಾಗ, ಸತ್ತಿದ್ದೆ ಯಾವಾಗ, ಎಷ್ಟು ಯುದ್ಧ ಮಾಡ್ದ, ಯಾರ ಜೊತೆ ಮಾಡ್ದ. ದಿಸ್ ಇಸ್ ನಾಟ್ ಇತಿಹಾಸ. ಒಂದು ಉದಾಹರಣೆ ಕೊಡ್ತೀನಪ್ಪ, ಹೇಗೆ ಇತಿಹಾಸವನ್ನು ಇಂಟ್ರೆಸ್ಟಿಂಗ್ ಮಾಡ್ಬೋದು ಅನ್ನೋದಕ್ಕೆ. ಮೂರನೇ ಪ್ರಶ್ನೆಗೆ ಆಮೇಲೆ ಬರ್ತೇನೆ. ಉದಾಹರಣೆಗೆ ನಾವು ಹೇಳೋದು, ಕೃಷ್ಣದೇವರಾಯ ಬಂದ ನಮ್ಮ ವಿಜಯನಗರ ಕಟ್ಟದ ಅಂತ. ಅದಕ್ಕಿಂತ ಮುಂಚೆ ಯಾಕೆ ಯಾರೂ ಕಟ್ಟಕ್ಕೆ ಸಾಧ್ಯವಾಗಲಿಲ್ಲ, ಅದಕ್ಕಿಂತ ಆಮೇಲೆ ಯಾರೂ ಕಟ್ಟಕ್ಕೆ ಸಾಧ್ಯವಾಗಲಿಲ್ಲ. ಕೃಷ್ಣದೇವರಾಯನ ಮಾತ್ರ ಎಬಿಲಿಟಿ ಇತ್ತಾ? ಇಲ್ಲ, ಬೇಕಾದ ಜನಕ್ಕದ ಅಬಿಲಿಟಿ ಇತ್ತು. ಕೆಲವು ಆಪರ್ಚುನಿಟೀಸ್ ಬರ್ತವೆ, ಆ ಆಪರ್ಚುನಿಟಿಯಿಂದ ಮಾತ್ರ ಕೃಷ್ಣದೇವರಾಯನ ಕಟ್ಟೋಕ್ಕೆ ಸಾಧ್ಯವಾಗಿತ್ತು. ಒಂದು ಉದಾಹರಣೆ ಅಂತಂದರೆ, ಕೃಷ್ಣದೇವರಾಯನಿಗೆ ಪಟ್ಟಾಭಿಷೇಕ ಆಗಿದ್ದು 1408 ಏನೋ, ಹೌದಲ್ಲ? 1508 ಅನಿಸುತ್ತೆ, 1508 ಇರಬೇಕು, 1508. ಆ ಟೈಮ್ ಕರೆಕ್ಟಾಗಿ ಯುರೋಪಿಯನ್ಸ್ ಬರ್ತಾಯಿದ್ದಾರೆ ನಮಗೆ. ಅವ್ರು ಬಂದಿದ್ದೇನಕ್ಕೆ? ಇದೇ ಕೃಷ್ಣದೇವರಾಯನ ರಾಜ್ಯದಲ್ಲಿರುವ ಮೆಣಸುಗೆ, ಸ್ಪೈಸಸ್ಗೆ, ಶ್ರೀಗಂಧಕ್ಕೆ. ಅವನು ಅವ್ರ ಜೊತೆ ಕಾಂಟ್ಯಾಕ್ಟ್ ಬೆಳೆಸ್ಕೊಂಡ ತಕ್ಷಣ ಅವನ ಪರ್ಚೇಸಿಂಗ್ ಅಬಿಲಿಟಿ ಜಾಸ್ತಿ ಆಯಿತು. ಅವನ ಪರ್ಚೇಸಿಂಗ್ ಅಬಿಲಿಟಿ ಜಾಸ್ತಿ ಆದ ತಕ್ಷಣ ಅವರು ಏನು ಕೊಡೋಕ್ಕೆ ಸಾಧ್ಯ ಆಯಿತು? ಗನ್ನುಗಳನ್ನ, ಕುದುರೆಗಳನ್ನು. ಸೊ ಇವನ ಮಿಲಿಟ್ರಿ ಶಕ್ತಿ ಜಾಸ್ತಿ ಆಯಿತು. ಇದ್ರ ಮಧ್ಯೆ ಮುಂಚೆ ಗನ್ಸು ಇದು ಬರ್ತಾ ಇತ್ತು, ಆದರೆ ಅರಬ್ಸ್ ಇದಾರಲ್ಲ ಮಧ್ಯೆ, ಅವರು ನಮಗೂ ಮೋಸ ಮಾಡ್ತಾಯಿದ್ರು, ಆ ಕಡೆ ಯುರೋಪಿಯನ್ಸ್ಗೂ ಮೋಸ ಮಾಡ್ತಾಯಿದ್ರು. ಹೆಂಗೆ? ಒಂದು ಕುದುರೆಗೆ 10 ಮೂಟೆ
ಪೆಪ್ಪರ್ ತೊಗೊತಾ ಇದ್ರು, ಮೆಣಸು ನಮ್ಮಿಂದ. ಓಹೋ. ಅದನ್ನು ತೊಗೊಂಡೋಗ್ಬಿಟ್ಟು ಒಂದು ಮೂಟೆಗೆ ಒಂದು ಕುದುರೆ ಥರ 10 ಕುದುರೆ ತರ್ತಾ ಇದ್ರು, 10ರಷ್ಟು. ಅವ್ರಿಗೆ ಯಾರಿಗೆ ಯುರೋಪಿಯನ್ಸ್ಗೆ ಅವ್ರು ಹಿಂಗೆ ಸುಳ್ಳು ಹೇಳ್ತಾ ಇದ್ರು ಭಾಳ. ನಮ್ಮ ಏನೋ ಇಲ್ಲಿಂದ ಬರುತ್ತೀವಲ್ಲ ಅಂತ. ಒಂದು ಕತೆ ಹೇಳ್ತೀನಿ ನಿಮಗೆ. ಪೆಪ್ಪರು ಕಾರ್ಡಮಮ್ಮ ಇದೆಲ್ಲ ಅದನ್ನ ಅವ್ರು ಕೇಳಿದಾಗ ಅರೇಬಿಯನ್ಸ್ಗೆ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂತಂದಾಗ ಅವ್ರು ಹೇಳ್ತಾ ಇದ್ದ ಕತೆ ಹೆಂಗೆ ಗೊತ್ತಾ, ನಮ್ಮ ದೇಶದಲ್ಲಿ ಒಂದು ದೊಡ್ಡ ಪರ್ವತ ಇದೆ, ಆ ಪರ್ವತದ ತುದಿಯಲ್ಲಿ ದೊಡ್ಡ ಪಕ್ಷಿಗಳಿದ್ದಾವೆ, ಆನೆಗಳಷ್ಟು ದೊಡ್ಡವಲ್ಲನೂ, ಅವು ಮೇಲೆ ಮೊಟ್ಟೆ ಇಟ್ಟು ಮರಿ ಮಾಡ್ತಿರ್ತವೆ, ಅವು ಏನೋ ಪಿಚ್ಚಿಗೆ ಆಗ್ತಾವಲ್ಲ, ಕಕ್ಕ ಮಾಡ್ತಾವಲ್ಲ, ಅದು ಕೆಳಗಡೆ ಬೀಳುತ್ತಲ್ಲ, ಅದನ್ನ ನಾವು ಕಲೆಕ್ಟ್ ಮಾಡ್ಕೊಂಬರೋದು. ಅದು ಕಲೆಕ್ಟ್ ಮಾಡ್ಕೊಳ್ಳೋದು ಕೂಡ ಭಾಳ ಕಷ್ಟ, ಬಂದ್ಬಿಡ್ತಾವೆ, ಅಟ್ಯಾಕ್ ಮಾಡ್ತಾವೆ ನಮ್ಮನ್ನು. ಅದಕ್ಕೋಸ್ಕರ ನಮ್ಮ ಬ್ರೇವೆಸ್ಟ್ ಆಫ್ ಅವರ್ ಯಂಗ್ ಪೀಪಲ್ ಹೋಗ್ಬಿಟ್ಟು ಎಲ್ಲೋ ಒಂದು ಕಡೆ ಎಮ್ಮೆನೋ ಕುರಿನೋ ಬಲಿ ಕೊಟ್ಟು ಆ ಕಡೆ ಹೋದಾಗ ಓಡೋ ಎತ್ಕೊಂಡ್ಬಿಡ್ತಾರೆ ಇದನ್ನು. ಇದು ಪಿಚ್ಚಿಗೆ ಇದು. ಎಂಟೈರ್ ರೋಮ್ ವಾಸ್ ಸೋಲ್ಡ್ ಫಾರ್ ಅವರ್ ಪೆಪ್ಪರ್ ಅಪ್ಪ. ಇನ್ಫ್ಯಾಕ್ಟ್ ನಾನು ಆವಾಗಲೇ ಹೇಳಿದ್ನಲ್ಲ, ಬಂಗಾರಕ್ಕೆ ನಾವು ತೊಗೊತಾ ಇದ್ವಿ ರೋಮಿಂದ ಅಂತ. ಅವ್ರು ಯಾಕೆ ಬಂಗಾರ ನಮ್ಗೆ ಅಷ್ಟು ಕೊಡ್ತಾ ಇದ್ರು ಅಂದ್ರೆ ನಾವು ಅವ್ರಿಗೆ ಅವ್ರ ನಾಲ್ಗೆಗೆ ತೃಪ್ತಿ ಪಡಿಸ್ತಾ ಇದ್ವಿ. ಪೆಪ್ಪರು ಕಾರ್ಡಮಮ್ಮ ಎಲ್ಲ ಕೊಟ್ಟು, ನಮ್ಮ ಸ್ಪೈಸಸ್ ಕೊಟ್ಟು. ಅವ್ರು ಬದುಕೋಕ್ಕಾಗ್ತಿರಲ್ಲ ಪೆಪ್ಪರ್ ಇಲ್ಲದೆ. ಹಂಗಾಗಿ ಏನು ಬೇಕಾದ್ರೆ ಕೊಡ್ತೀವಿ, ಪೆಪ್ಪರ್ ಕೊಡಿ ಅಂತ ಇದ್ರು. ದಟ್ಸ್ ವೈ ಪೆಪ್ಪರ್ ಇಸ್ ಕಾಲ್ಡ್ ಬ್ಲ್ಯಾಕ್ ಗೋಲ್ಡ್. ಗೋಲ್ಡ್ಗೆ ಈ ಗೋಲ್ಡ್ ಕೊಡ್ತಾ ಇದ್ರು ಅವರು, ಬ್ಲ್ಯಾಕ್ ಗೋಲ್ಡ್. ಹಾಗೆ ಈ ಎಂಟೈರ್ ಯುರೋಪ್ಗೆ ಇವರು ಅರಬ್ಸ್ ಮೋಸ ಮಾಡ್ತಾಯಿದ್ರು ನಮ್ಮ ಏನೋ ಕಥೆಗಳು ಕಟ್ಟಿಕೊಂಡು. ಅವರಿಗೆ ಮೊದಲು ಗೊತ್ತೇ ಇರಲಿಲ್ಲ ಇಲ್ಲಿಂದ ಬರ್ತಿದೆ ಅಂತ. ಆ ಕಡೆ ಮೋಸವಾಗ್ತಿದ್ದರು, ಈ ಕಡೆ ಮೋಸವಾಗ್ತಿದ್ದರು. ಮುಖಾಮುಖಿ ಬಂದಾಗ ಅಯ್ಯೋ ನಾನು ಒಂದು ಕುದುರೆಗೆ ಏನೋ 10 ಮೂಟೆ ಪೆಪ್ಪರ್ ಕೊಡ್ತಾ ಇದ್ನಲ್ಲಪ್ಪ ಅಂತ ಇವರು, ಅರ್ರೆ ಇಲ್ಲಿ ಇಷ್ಟು ಚೀಪಾಗಿ ಸಿಗ್ತಾ ಇದೆಯಲ್ಲ ಪೆಪ್ಪರ್ ಅಂತ ಅವರು. ಸೊ ಇವರಿಬ್ಬರು ಬಂದಾಗ ಕೃಷ್ಣದೇವರಾಯನ ಮಿಲಿಟ್ರಿ ಸ್ಟ್ರೆಂತ್ ಸಡನ್ ಇನ್ಕ್ರೀಸ್ ಆಯಿತು, ಇವನು ಬೈಯಿಂಗ್ ಎಬಿಲಿಟಿ ಜಾಸ್ತಿ ಆಯಿತು. ಹಾಗಾಗಿ ಕೃಷ್ಣದೇವರಾಯ ಕುಡ್ ನೋ ಪ್ರಿವೆಂಟ್ ಎನಿವನ್. ಉದಾಹರಣೆ ಹೇಳ್ತೀನಿ, ಅದೇ ಯುರೋಪಿಯನ್ಸ್ ಜೊತೆ ಒಂದು ಅಗ್ರಿಮೆಂಟ್ ಮಾಡ್ಕೊತಾನೆ, ನೀವು ಈ ಕುದುರೆಗಳನ್ನ ಈ ಗನ್ನುಗಳನ್ನ ಅವ್ರಿಗೆ ಬಿಜಾಪುರ ಸುಲ್ತಾನರು ಮಾರಬಾರ್ದು ಅಂತ. ಆ ಅಗ್ರಿಮೆಂಟಿಗೆ 20,000 ಆಗಿನ ವರಹಗಳು ಕೊಡ್ತಾನೆ, ಬರೀ ಅಗ್ರಿಮೆಂಟಿಗೆ. ಆಮೇಲೆ ನೀವು ನಮಗೆ ಮಾರೋದಕ್ಕೆ ಬೆಲೆ ಕೊಡ್ತೀನಿ, ಈ ಅಗ್ರಿಮೆಂಟ್ ನೀವು ಸ್ಟಿಕ್ಕನ್ ಆಗಿ ಅವ್ರಿಗೆ ಕೊಡಬೇಡಿ. ಸಿ ದಿ ವಾಸ್ ಸೋ ಇಂಟೆಲಿಜೆಂಟ್. ಆ ಟೈಮಲ್ಲಿ ಅವ್ರು ಬಂದರು, ಇವನಿಗೆ ಇಂಟೆಲಿಜೆನ್ಸು ಇತ್ತು, ಎಕ್ಸ್ಪ್ಲಾಯ್ಟ್ ಮಾಡ್ಕೊಂಡ ಅದನ್ನು. ಇನ್ಫ್ಯಾಕ್ಟ್ ಈ ಸಂಬಂಧ ಬೆಳೆಸೋಕ್ಕೆ ಒಬ್ಬ ವೈಸ್ರಾಯ್, ಗೋವಾ ವೈಸ್ರಾಯ್ಗೆ ಇವರ ಕುಟುಂಬದಿಂದ ಒಬ್ಬ ಒಳ್ಳೆ ಹೆಣ್ಮಗಳನ್ನ ಕೊಟ್ಟು ಮದುವೆ ಮಾಡ್ತಾರೆ. ಸೊ ದಿಸ್ ಕೈಂಡ್ ಆಫ್ ಮಾರ್ಕೆಟಿಂಗ್ ವಾಸ್ ದೇರ್. ಕೃಷ್ಣದೇವರಾಯನೇ ಕಂಡಿಡ್ದ ಅಂತಲ್ಲ, ಆ ಯುರೋಪಿಯನ್ ಸೈಡ್ ಟೈಮ್ ಬರೆಯೋದಕ್ಕೆ ಆ ಟೈಮ್ನ ಎಕ್ಸ್ಪ್ಲಾಯ್ಟ್ ಮಾಡ್ಕೊಂಡ ಅವನು. ಅಲ್ಲಿಂದ ಇವನು ಪವರ್ ಬೆಳೆಯೋಕ್ಕೆ ಶುರುವಾಯಿತು. ಶ್ರೀಲಂಕಾದವರೆಗೂ ಹೋದ, ಈ ಕಡೆ ಒರಿಸ್ಸಾ ಕಡೆ ಹೋದ, ಈ ಕಡೆ ಏನೋ ಕೇರಳ ಎಲ್ಲ ಆಕೆ ಮಾಡ್ಕೊಂಡ. ಸೊ ಇದನ್ನು ಕಲಿಸ್ಬೇಕು ನಮ್ಮ ಚರಿತ್ರೆಯಲ್ಲಿ. ಕೃಷ್ಣದೇವರಾಯ ಬಂದ್ಬಿಟ್ಟ ಮೇಲಕ್ಕೆ ಏನೋ ಅವನು ಬರೀ ಕುದುರೆ ಓಡಿಸ್ಕೊಂಡು ಬಂದ್ಬಿಟ್ಟಕ್ಕೆ ಆಗ್ಬಿಡುತ್ತಾ? ಅಲ್ಲ. ಸೊ ಅದು ಇಂಟ್ರೆಸ್ಟ್ ಹುಟ್ಟಿಸುತ್ತೆ. ಕಾನ್ಸಿಕ್ವೆನ್ಸ್ ಆಫ್ ದಟ್ ನಮ್ಮ ರಿಸೋರ್ಸಸ್ ಮೇಲೆ, ಬಯೋ ರಿಸೋರ್ಸಸ್ ಅಂತೀವಲ್ಲ, ನಮ್ಮ ಜೀವ ಸಂಪತ್ತಿನ ಮೇಲೆ ಬೆಳೆ ಬೆಳೆಯುತ್ತೆ. ಹೌದಪ್ಪ, ನಾವಿದನ್ನೆಲ್ಲ ಕಾಪಾಡಿಕೊಂಡ್ರೆ ಮಾತ್ರ ನಮ್ಮ ರಾಜ್ಯ ಕಟ್ಟೋಕ್ಕೆ ಸಾಧ್ಯ, ನಮ್ಮ ದೇಶ ಇಂಪ್ರೂವ್ ಮಾಡೋಕ್ಕೆ ಸಾಧ್ಯ. ಈ ಥರ ಪ್ರತಿ ಚರಿತ್ರಕಾರ ನಿಮ್ಮ ಇದು ತಗೊಳ್ಳಿ, ನಮ್ಮ ಮೌರ್ಯರ ಎಂಪೈರು, ಚಾಣಕ್ಯ ತಗೊಳ್ಳಿ, ಅವನ ಅರ್ಥಶಾಸ್ತ್ರನ ನಾವು ಅರ್ಥಶಾಸ್ತ್ರದಲ್ಲಿ ಕಲಿಸ್ಬೇಕು. ಶ್ರೀಗಂಧದಲ್ಲಿ 12, 9 ವೆರೈಟಿ ಇದೆ ಅಂತ ಆಗಲೇ ಬರೆದಿದ್ದಾರೆ ಅವರು. ಸೊ ಶ್ರೀಗಂಧ ಕಲಿಸ್ಬೇಕಾದ್ರೆ, ಚರಿತ್ರೆ ಕಲಿಸ್ಬೇಕಾದ್ರೆ ಇದನ್ನೆಲ್ಲ ಲಿಂಕ್ ಮಾಡಿದಾಗ ಏನಾಗುತ್ತೆ, ಜನರಿಗೆ ಇಂಟ್ರೆಸ್ಟ್ ಬರುತ್ತೆ. ಹಿಸ್ಟ್ರಿ ಕೇವಲ ಬರೀ ಒಬ್ಬ ರಾಜನ ಕತೆ, ಯಾವಾಗ ಸತ್ತ, ಯಾವಾಗ ಬದುಕ್ದ, ಏನು ಯುದ್ಧ ಮಾಡಿದೆ ಅನ್ನೋದಲ್ಲ, ಅವನು ಬದುಕಿದ ರೀತಿ ಹೇಗೆ, ಇವನ್ನ ನಾವು ಕಲಿಸ್ಬೇಕು. ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಅಷ್ಟೇ ಕಲ್ಚರ್, ಸೊಸೈಟಿ, ಇಲ್ಲಿ ಟೈಟಲ್ಸ್ ಹಾಕ್ಬಿಟ್ಟಿರ್ತಾರೆ. ಕಲ್ಚರ್ ವಾಸ್ ವೆರಿ ಗ್ರೇಟ್ ಡ್ಯೂರಿಂಗ್ ಚಾಳುಕ್ಯಾಸ್, ದೇ ವರ್ ವರ್ಷಿಪಿಂಗ್ ದಿಸ್ ಗಾಡ್ ದಟ್ ಗಾಡ್, ಮುಗಿದೋಗ್ಬಿಡುತ್ತಲ್ಲ. ರಾಜಕೀಯ ಸಾಧನೆಗಳು, ಆರ್ಥಿಕ ಸಾಧನೆಗಳು, ಸಾಮಾಜಿಕ ಸಾಧನೆಗಳು ಬರೋದು ಅಷ್ಟೇ ಅಲ್ವಾ. ಬಟ್ ಸೊ ಆ ರೀತಿ ನಮ್ಮ ಚರಿತ್ರೆಯ ಕಲಿಸುವ ರೀತಿಯನ್ನು ಅಥವಾ ಮಾದರಿಯನ್ನು ಕೂಡ ಬದಲಾಗಬೇಕು. ನೀವು ಮೂರನೇದು ಹೇಳಿದ್ರಿ, ನಮ್ಮ ಚರಿತ್ರೆ ಮೇಲೆ ನಮಗೆ ನಂಬಿಕೆ ಹುಡ್ಬೇಕಾದ್ರೆ ಇವೆರಡು ಬದಲಾಗ್ಬಿಡ್ಲಿ, ಆ ಮೂರನೇದು ಆಟೋಮೆಟಿಕ್ಕಾಗಿ ಬರುತ್ತೆ. ಅದರ ಇಂಪಾರ್ಟೆನ್ಸು ಚರಿತ್ರೆ ಕಲಿಯೋದ್ರೆ ನಾವೇನೇನು ಇದೆಲ್ಲ ಕಲಿತಾಗ ಏನಾಗುತ್ತೆ, ಅರೆ ನಮ್ಮ ರಿಸೋರ್ಸಸ್ನ ಉಳಿಸ್ಕೋಬೇಕಪ್ಪ ಅನ್ನೋದು ಬರುತ್ತಲ್ವ. ಆವಾಗ ನಾವು ಬಯೋಡೈವರ್ಸಿಟಿ ಸೈಂಟಿಸ್ಟ್ ಏನು ಹೇಳ್ತೀವಿ, ಕನ್ಸರ್ವೇಷನ್ ಆಫ್ ರಿಸೋರ್ಸ್ ಅಂತ, ಅದು ಅವ್ರಿಗೆ ಟೀಚ್ ಆದಂಗೆ ಆಗುತ್ತಾ. ಅವನು ಯಾವುದೋ IAFS ಆಫೀಸರ್ ಆದಾಗ ಆ ಎಲಿಮೆಂಟ್ ಇರುತ್ತಲ್ಲ ಅವ್ರ ತಲೆಯಲ್ಲಿ, ಇಂಪಾರ್ಟೆನ್ಸ್ ಆಫ್ ಆಲ್ ದಿಸ್ ಅಂತ. ಸೊ ದಟ್ಸ್ ಹೌ ಐ ಥಿಂಕ್ ವಿ ಶುಡ್ ಟೀಚ್ ಅವರ್. ನಮ್ಮ ಟೋಟಲ್ ಪಠ್ಯದ ಬಗ್ಗೆ, ಈಗ ಹಿಸ್ಟ್ರಿ ಬಿಟ್ಟು ಪಠ್ಯದ ಬಗ್ಗೆ ಬರೋದಾದರೆ, ಓಕೆ, ನಮ್ಮ ಇಂಡಿಯನ್ ಎಜುಕೇಷ್ನಲ್ ಅಂದರೆ ಇನ್ಸ್ಟಿಟ್ಯೂಷನ್ಗಳಲ್ಲಿ ಏನು ಬುದ್ಧಿಜೀವಿಗಳು ಅಂತ ನಾವು ಕರಿತೀವಿ, ಅಂಥವರು ವೆಸ್ಟರ್ನ್ ವಿಚಾರಧಾರಣೆ ಪ್ರಭಾವಿತರಾದಂಥವರು ಜಾಸ್ತಿ ಇದ್ದೂ ಕೂಡ ಈ ಸಮಸ್ಯೆ ಆಗಿದೆ ಅನ್ನೋದೊಂದು ಪ್ರಶ್ನೆ. ಬಿಕಾಸ್ ಆಫ್ ದಟ್ ಈ ಸಮಸ್ಯೆ ಆಗಿರೋದು, ನಾನು ಇದ್ದೂ ಕೂಡ ಅಲ್ಲ. ಅದೇನಾಗಿದೆ, ಈ ಇಂಟೆಲೆಕ್ಷ್ಯಾದಲ್ಲಿ ಎರಡಿದೆಯಪ್ಪ. ಒಂದು,
the science part that they learn from the West and the philosophical part that they learn from the West. Science part helps us to improve our science. ಈ philosophical point ಇದೆಯಲ್ಲ, ಅದು it imposes them in a to think in a different direction. ಏನು ನಮ್ಮಲ್ಲಿರೋದೆಲ್ಲ ತಪ್ಪು, ವೆಸ್ಟರ್ನ್ ಮಾತ್ರ ಸರಿ, ನಮ್ಮವ್ರು ಮಾಡೋದೆಲ್ಲ ತಪ್ಪು, ವಿ ಶುಡ್ ಗೋ ಎಗೇನೆಸ್ಟ್ ಅವರ್ ಓನ್ ಕಲ್ಚರ್. ಇದನ್ನು ನಾನು ಭಾಳ ಕಂಡುಬಿಟ್ಟಿದ್ದೀನಿ ನಮ್ಮ ಅಕಾಡೆಮಿಕ್ ಸರ್ಕಲಲ್ಲಿ. ನಿಮಗೆ ಒಂದು ಉದಾಹರಣೆ ಕೊಡಬೇಕು ಅಂತಂದರೆ 1972 ಮಧ್ಯೆ BJP ಸರ್ಕಾರ ಬಂದು ನೋಡಿ. 1970 ಇವರು BJP ಸರ್ಕಾರ ಬಂದಿತ್ತು ಒಂದು ಸಲ. ಆವಾಗ ಎಜುಕೇಷನ್ ಎಲ್ಲ ಬದಲಾಯಿಸ್ಬೇಕು ಅಂತ ಮಾಡಿದರು, ಅಥವಾ 80s ಕರೆಕ್ಟ್, ಸಾರಿ 80s. ಆವಾಗ ಪಾಮಿಸ್ಟ್ರಿ, ಜ್ಯೋತಿಷ್ ಶಾಸ್ತ್ರ, ಪಾಮಿಸ್ಟ್ರಿ ಎಲ್ಲ ಕೂಡ ಒಂದು ನಮ್ಮ ಎಜುಕೇಷನ್ ಅಸ್ಟ್ರಾಲಜಿ ಮಾಡಬೇಕು ಅಂತ ಬಂತು ಅಲ್ವಾ. ಬಹಳ ಜನ ಅಕಾಡೆಮಿಷಿಯನ್ಸ್, ಮೈ ಕೊಲೀಗ್ಸ್, ದೇ ಅಪೋಸ್ಡ್, ದೇ ವೆಂಟ್ ಆನ್ ಬ್ಲೇಮಿಂಗ್. ಆ ಟೈಮಲ್ಲಿ ನಾನು ಒಂದು ಆರ್ಟಿಕಲ್ ಬರೆದೆ ಕರೆಂಟ್ ಸೈನ್ಸ್ಗೆ, ಅನ್ ಅನ್ಟೈಮ್ಲಿ ಬರಿಯಲ್ ಆಫ್ ಅಸ್ಟ್ರಾಲಜಿ ಅಂತ. ಅವರೆಲ್ಲ ಹೇಳಿದ್ದು ಅಸ್ಟ್ರಾಲಜಿಯಲ್ಲಿ ಏನೂ ಇಲ್ಲ, ಅದರಲ್ಲಿ ಅದನ್ನು ಬರಿ ಮಾಡಬೇಕು ನಾವು, ಹಾಗೆ ಹೀಗೆ ಅದನ್ನು ಬಿಟ್ಬಿಡ್ಬೇಕು, ನಮ್ಗೆ ಕಲಿಸ್ಬೇಕಾಗಿಲ್ಲ ಅದನ್ನ ಅಂತ. ಐ ಅಗ್ರಿ, ಓಕೆ, ಒಪ್ಕೊಳ್ಳೋಣ, ಅಸ್ಟ್ರಾಲಜಿ ಮೇ ನಾಟ್ ಬಿ, ಬಟ್ ಇನ್ ಮೈ ವ್ಯೂ ಇಟ್ ವಾಸ್ ಅನ್ ಅನ್ಟೈಮ್ಲಿ ಬರಿಯಲ್. ಯಾಕೆ? ಅದರಲ್ಲಿರೋದೆಲ್ಲ ಸುಳ್ಳು ಅಂತ ಯಾವುದೇ ವಿಜ್ಞಾನಿ ಇವರಿಗೆ ತೋರಿಸಿಲ್ಲ. ಹಾಗಿರ್ಬೇಕಾದ್ರೆ ಯಾವ ಹಕ್ಕಿದೆ ವಿಜ್ಞಾನಿಗೆ ಅದನ್ನೆಲ್ಲ ನಾವು ಸುಟ್ಟಾಕಬೇಕು ಅಂತ? ಸೊ ಐ ಕ್ವಶನ್ಡ್, it is an untimely bury of astrology. I am not telling that we should not bury, but bury it after showing that it is completely wrong. ಅದು ಮಾಡಿದ್ದೀರಾ ನೀವು? ಇಲ್ಲ. ಅದಕ್ಕೆ ಶುರುವಾಯ್ತು. ನಾನು ಆರ್ಟಿಕಲ್ ಬರೆದ ಮೇಲೆ ಸುಮಾರು 3 ತಿಂಗಳು ಕಂಟಿನ್ಯೂಸ್ ಆಗಿ ಅದು ಆರ್ಗ್ಯುಮೆಂಟ್ ಆಗಿತ್ತು. ಇನ್ಯಾರೋ ಕೆಲವರು ಹೇಳಿದರು ಅದನ್ನು ಕಲ್ತೇನು ಪ್ರಯೋಜನ, ಇದರ ಕಲ್ತೇನು ಪ್ರಯೋಜನ ಅಂತ. ನಮ್ಮ ಹಿಸ್ಟ್ರಿದಲ್ಲಿ ಒಂದು ಚಾಪ್ಟರ್ ಇದು ಯುರೋಪಿಯನ್ ಹಿಸ್ಟ್ರಿ, ಅದನ್ನು ನಾವು ಕಲ್ತೇನು ಪ್ರಯೋಜನ? ಆರ್ ವಿ ನಾಟ್ ಲರ್ನಿಂಗ್ ಇಟ್? ಶೇಕ್ಸ್ಪಿಯರ್ನ ಕಲಿತೇವೆ, ಅದರಿಂದ ಕಲ್ತೇನು ಪ್ರಯೋಜನ ಅಂತ ಕೇಳ್ಬೋದಾ? ಇಲ್ಲ. ಎಲ್ಲದರಲ್ಲೂ ದೇರ್ ಆಲ್ ಅಕ್ಯುಮುಲೇಟೆಡ್ ನಾಲೆಡ್ಜಸ್. ಅಸ್ಟ್ರಾಲಜಿ ಕೂಡ ಸಾವಿರಾರು ವರ್ಷಗಳಿಂದ ನಮ್ಮಲ್ಲಿ ಅಕ್ಯುಮುಲೇಟ್ ಆಗಿರೋ ನಾಲೆಡ್ಜು. ಅದರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದನ್ನು ನಾವು ಆಮೇಲೆ ಕಲಿಯೋಣ. ಏನು ಅದರಲ್ಲಿ ಇದೆ ಅಂತ ತಿಳ್ಕೊಳ್ಳಿ ಹುಡುಗ. ನನ್ನ ಫ್ರೆಂಡ್ ಉಮಾಶಂಕರ್ಗೆ ಉಮಾಶಾಂಕರ್ ಅಂತ ಬರೀತಾನೆ, SHANKER ಅಂತ. ಯಾಕೆ ಅಂದರೆ ಅವನಿಗೆ ಗೊತ್ತಿಲ್ಲ ಪಾಪ, ಯಾಕಂದರೆ ಅವರ ಅಪ್ಪ ನ್ಯೂಮರಾಲಜಿಸ್ಟ್ ಅಂತ ಅದನ್ನ ಹಾಕಿದ್ದಾರೆ. ಈ ಸೋ ಎಂಬ್ರಾಸಿಂಗ್, ಎಲ್ಲರೂ ಕೇಳ್ತಾರೆ ಅವನ್ನ, ಯಾಕಂದ್ರೆ ಐ ಡೋಂಟ್ ನೋ ಮ್ಯಾನ್ ಮೈ ಫಾದರ್ ಹ್ಯಾಸ್ ಪುಟ್ ಅಂತಂತಾರೆ. ಬಟ್ ಅದು ಯಾಕೆ, ಯಾವ ಆರ್ಗ್ಯುಮೆಂಟ್ ಅಂತ ಹೇಳ್ಬೋದು ಅವನು? ಅದು ಸುಳ್ಳಿರ್ಬೋದು. ಯಾರು ವಾಟ್ ಆರ್ಗ್ಯುಮೆಂಟ್, ವಾಟ್ ಬೇಸಿಸ್ ಮೈ ಫಾದರ್ ಹ್ಯಾಸ್ ಪುಟ್ ಡಬಲ್ ಅಂತ ಹೇಳ್ಬೋದಾ? ಅದು ನಾಲೆಡ್ಜ್ ಅಲ್ವಾ? ವೆದರ್ ನಾಲೆಡ್ಜ್ ಇಸ್ ಯೂಸ್ಫುಲ್ ಆರ್ ನಾಟ್ ಸೆಕೆಂಡ್ರಿ. ಹೀಗೆ ನಮ್ಮ ಅಕಾಡೆಮಿಕ್ ಸರ್ಕಲ್ಸಲ್ಲಿ ದರ್ ಇಸ್ ಲಾಟ್ ಆಫ್ ಬ್ಲೈಂಡ್ನೆಸ್ ಇನ್ ಮೈ ವ್ಯೂ. ಏನು ನಮ್ಮಲ್ಲಿ ಇರೋದು ಎಲ್ಲವೂ ಕೆಟ್ಟದ್ದು, ನಾವೇನೂ ಕಲಿಬೇಕಾಗಿಲ್ಲ. ಅರೆ, ಇಫ್ ಯು ಡಿಫೈನ್ ನಾಲೆಡ್ಜ್ ಆಸ್ ಎ ಬಾಡಿ ಆಫ್ ನಾಲೆಡ್ಜ್ ಬಿಲ್ಟ್ ಓವರ್ ಟೈಮ್, ಅಸ್ಟ್ರಾಲಜಿ ಆಸ್ ಆಲ್ಸೋ ಎ ಬಾಡಿ ಆಫ್ ನಾಲೆಡ್ಜ್. ಎ ಬಾಡಿ ಆಫ್ ನಾಲೆಡ್ಜ್ may not be completely true, but it's a body of knowledge. It is important to learn and then tell how far it is true, how far it is wrong. ಅದನ್ನು ಮಾಡ್ತಾ ಇಲ್ಲ ನಮ್ಮವರು. ಸೊ ಇನ್ನೊಂದು ಪ್ರಶ್ನೆ ನಾನು ಕೇಳ್ಬೇಕು ಅಂದ್ಕೊಂಡೆ. ವಿಜ್ಞಾನ ಮತ್ತು ಕಲೆ ಅಂತಂದರೆ, ನಾವು ವಿಜ್ಞಾನ ಅಂದರೆ ಯೂಶ್ವಲಿ ಒಂಥರ ಬ್ರೇನ್ ಅಂತ ಯೋಚನೆ ಮಾಡ್ತೀವಿ, ಕಲೆ ಅಂದರೆ ಹೃದಯ ಅಂತ ಯೋಚನೆ ಮಾಡ್ತೀವಿ, ಸುಮ್ಮನೆ ಒಂದು ಕೊಡೋದಾದರೆ. ಸೊ ಎರಡು ಬೇರೆ ಬೇರೆ ದಿಕ್ಕಲ್ಲಿ ಸಾಗುವ ಸಾಧ್ಯತೆಗಳಿರ್ತವೆ. ಸೊ ಎರಡನ್ನೂ ಜೊತೆ ಸೇರಿಸುವಂಥ ಸಾಧ್ಯತೆ ಇದೆಯಾ ಅನ್ನೋದು ಪ್ರಶ್ನೆ. ನನ್ನ ದೃಷ್ಟಿನಲ್ಲಿ ದ ವೆರಿ ಸಪ್ರೇಷನ್ ಇಸ್ ರಾಂಗ್ ಅಪ್ಪ. ವಿಜ್ಞಾನ ಬೇರೆ, ಕಲೆ ಬೇರೆ ಅಂತ ಸಪ್ರೇಟ್ ಮಾಡಿರೋದೇ ಎಲ್ಲೋ ಶುರುವಾಯಿತು. ಅದು ಉದಾಹರಣೆಗೆ ನೀವು ವೇದಿಕ್ ಟೈಮ್ಗೆ ಹೋಗಿ, ವೇದಿಕ್ ಟೈಮಲ್ಲಿ ಆ ಸಾಮ್ ಬರೀತಾರಲ್ಲ, ವೇದಿಕ್ ಸಾಮ್, ಇಟ್ಸ್ ಕಲೆ. ಆ ಕಲೆ ಒಳಗಡೆ ಒಂದು ಜ್ಞಾನವನ್ನು ಹಿಡಿಯೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಅದು ವಿಜ್ಞಾನ. ಸೊ ದಟ್ ವೇ ನಮ್ಮಲ್ಲಿ ಜ್ಞಾನ ಮತ್ತು ಕಲೆ, ಅಥವಾ ವಿಜ್ಞಾನ ಮತ್ತು ಕಲೆ ಭಾಳ ನೀಟಾಗಿ ಮರ್ಜಾಗಿತ್ತು ಪಾಸ್ಟಲ್ಲಿ. ಈ ವಿಜ್ಞಾನ ಮತ್ತು ಕಲೆನ ಬೇರ್ಪಡಿಸಿದ್ದು ನಾವು ಬಿಕಾಸ್ ಆಫ್ ದ ವೆಸ್ಟರ್ನ್ ಐಡಿಯಾಲಜಿ, ವೆಸ್ಟರ್ನ್ ಥಿಂಕಿಂಗ್. ಲೆಟ್ ಅಸ್ ಸೇ ದೇರ್ ಈಸ್ ಎ ಕವಿ, ಒಂದು ಕವಿ ಒಂದು ಕಾಮನ ಬಿಲ್ಲನ್ನು ಅಥವಾ ಒಂದು ಹೂವನ್ನು ನೋಡಿ ಅದರ ಬಗ್ಗೆ ಅವನು ಆವಾಗ್ತಾನೆ, ಒಂದು ಕುತೂಹಲ ಇದೆ, ಅದು ಯಾಕೆ ಅಷ್ಟು ಚೆನ್ನಾಗಿದೆ, ಏನು ಹೇಳ್ತಾ ಇದೆ ಅನ್ನೋದಲ್ವಾ. ವಿಜ್ಞಾನಿಯೂ ಅಷ್ಟೇ, ಕಾಮನ್ ಬಿಲ್ ಹೆಂಗೆ ಬರುತ್ತೆ ಅನ್ನೋ ಕುತೂಹಲ ಅವನಿಗೆ. ಇಬ್ಬರ ಉದ್ದೇಶ ಕೂಡ ಒಂದೇನೆ, ಕೊನೆಗೆ ಅದರ ಹಿಂದೆ ಅಡಗಿರುವ ಸತ್ಯವನ್ನು ತಿಳ್ಕೊಳ್ಳೋದು. ಒಬ್ಬ ಒಂದು ಮಾದರಿಯಲ್ಲಿ ಹೋಗ್ಬಿಟ್ಟು ಅದನ್ನು ವಿವರಣೆ ಮಾಡ್ತಾನೆ, ನನ್ನ ಕೈಲಿ ಇನ್ನೇನೂ ಆಗಲ್ಲ ಅಂತ. ಇನ್ನೊಂದು ಪ್ರಿಸಮ್ ಇಟ್ಕೊಂಡು ಅದನ್ನ ಡಿವೈಡ್ ಮಾಡ್ತಾನೆ, ನಾನು ಹಿಂಗೆ ನೋಡ್ತೀನಿ ಅಂತ. ಎರಡೂ ಕೂಡ ಒಂದೇನೆ ಅಲ್ವಾ. ಕುತೂಹಲ ಅಂದರೆ ಡ್ರಿವನ್ ಬೈ ದಟ್ ಡಿಸೈರ್ ಟು ನೋ ವಾಟ್ ಈಸ್ ಬಿಹೈಂಡ್ ದಿ ಯೂನಿವರ್ಸ್ ಅನ್ನೋದು ಎರಡರ ಮೂಲ ಒಂದು. ಎರಡನೇದು ಆ್ಯಕ್ಚುಲಾಗಿ ಐ ಡೋಂಟ್ ನೋ, ಇಟ್ಸ್ ವೆರಿ ಅನ್ಫಾರ್ಚುನೇಟ್ ನಾವು ಈ ಥರ ಸಪ್ರೇಟ್ ಮಾಡಿರೋದು. ಡಾರ್ವಿನ್ನು ಒರಿಜಿನ್ ಆಫ್ ಸ್ಪೀಸೀಸ್ ಬರೀತಾನೆ, ಅವನ ಕೊನೆಯ ಪ್ಯಾರಾಗ್ರಾಫ್ ಒಂದಿದೆ. ಇಟ್ಸ್ ಅ ವೆರಿ ಫೇಮಸ್ ಪ್ಯಾರಾಗ್ರಾಫ್. ಇಟ್ಸ್ ಫೇಮಸ್ ನಾಟ್ ಬಿಕಾಸ್ ಆಫ್ ದಿ ಎಸೆನ್ಸ್ ಇಟ್ ಕಂಟೈನ್ಸ್,
ಬಿಕಾಸ್ ಆಫ್ ದ ಬ್ಯೂಟಿ ಇನ್ ವಿಚ್ ಇಟ್ ಇಸ್ ರಿಟರ್ನ್. ಅಲ್ಲಿ ಕಲೆ ಇದೆ. ಡಾರ್ವಿನ್ನ ಆ ಒರಿಜಿನ್ ಆಫ್ ಸ್ಪೀಸಸ್ನ ಕೊನೆಯ ಪ್ಯಾರಾಗ್ರಾಫಲ್ಲಿ ಅವನು ಬರೆದಿರುವ ಅದ್ಭುತವಾದ ರೀತಿ ಇದೆಯಲ್ಲ, ಸೈಂಟಿಸ್ಟ್ಸ್ ಆರ್ ಫಾಲನ್ ಫಾರ್ ಇಟ್. ಅವನು ಏನು ಹೇಳಬೇಕು ಇವಾಗೆಲ್ಲ ಹೇಳ್ಬಿಟ್ಟಿದ್ದಾನೆ, ಅದು ಕೊನೆಗೆ ಸಮರಿ ಥರ ಕೊನೆಗೆ ಏನೋ ಹೇಳೋಕೆ ಕೊಟ್ಟಿದ್ದಾನೆ. ಅದು ಎಷ್ಟು ಅದ್ಭುತವಾಗಿ ಬರೆದಿದ್ದಾನೆ ಅಂದರೆ ಆ ಕಲೆಗೆ ಎಲ್ಲರೂ ಮಾರು ಹೋಗ್ತಾರೆ. ಹಾಗೆ ವಿಜ್ಞಾನದಲ್ಲಿ ಕಲೆ ಇದೆ. ಬೇಕಾದಷ್ಟು ಫೇಮಸ್ ಆರ್ಟಿಕಲ್ಸು ದೇ ಆರ್ ಅಪೀಲಿಂಗ್ ಟು ವಿಜ್ಞಾನಿಸ್ ಆಲ್ಸೋ ಬಿಕಾಸ್ ಆಫ್ ದ ಬ್ಯೂಟಿ ವಿತ್ ವಿಚ್ ದೇ ಆರ್ ಕನ್ಸ್ಟ್ರಕ್ಟೆಡ್. ಸೊ ಕಲೆಯನ್ನು ವಿಜ್ಞಾನದಲ್ಲಿ ತಂದರೆ ಅದರ ಅಪೀಲ್ ಚೆನ್ನಾಗಿರುತ್ತೆ. ಕಮಿಂಗ್ ಬ್ಯಾಕ್ ಟು ವಿಜ್ಞಾನ ಇನ್ ಕಲೆ, ಕುವೆಂಪು ಅವರು ತಗೊಳ್ಳಿ, ಎಷ್ಟೋ ಕಡೆ ರಾಮಾಯಣದಲ್ಲಿ ಏನೋ ಟೆಲಿಸ್ಕೋಪ್ ಪ್ರಿನ್ಸಿಪಲ್ ಹೇಳ್ತಾರೆ, ನಕ್ಷತ್ರಗಳ ಬಗ್ಗೆ ಹೇಳ್ತಾರೆ. ಸೊ ದೇರ್ ಈಸ್ ಸೈನ್ಸ್ ದಟ್ ದಿ ಕಲೆಗಾರರು ಆಲ್ಸೋ ಸ್ಟಾರ್ಟ್ ಎಕ್ಸ್ಪ್ರೆಸ್ಸಿಂಗ್. ಒಬ್ಬ ಪೇಂಟರು ಇಫ್ ಯು ಸ್ಟಾರ್ಟ್ಸ್ ಪೇಂಟಿಂಗ್ ಎ ರೈನ್ಬೋ, ಈ ಈಸ್ ನೌ ಪೇಂಟಿಂಗ್ ದೋಸ್ ಕಲರ್ಸ್ in some sense that is a scientific truth. There are 7 colors ಅಂತ. ನಾವು ಈ ಹುಡುಕಾಟವನ್ನು ನಾವು ಎನ್ಕರೇಜ್ ಮಾಡಿದರೆ ಇಟ್ ಈಸ್ ಪಾಸಿಬಲ್ ಟು ಬ್ರಿಂಗ್ ಸೈನ್ಸ್ ಆ್ಯಂಡ್ ಆರ್ಟ್ಸ್ ಟುಗೆದರ್. ಎರಡರ ಮಧ್ಯೆ ಗೋಡೆ ಬೆಳೆಸ್ಕೊಂಡು ಬೇರೆ ಬೇರೆ ದಿಕ್ಕಲ್ಲಿ ಹೋಗಬೇಕಾದ ಅವಶ್ಯಕತೆ ಇಲ್ಲ. ದೇರ್ ಈಸ್ ಆಲ್ಸೋ ಲಾಟ್ ಆಫ್ ಬೆನಿಫಿಟ್ ಬೈ ಬ್ರಿಂಗಿಂಗ್ ದೆಮ್ ಟುಗೆದರ್. ಈ ಗೋಡೆನ ನಾವು ಕಡ್ದಾಕ್ಬಿಟ್ರೆ ವಿಜ್ಞಾನಿಗಳು ಕೂಡ ಸಾಹಿತಿಗಳಾಗ್ಬೋದು, ಸಾಹಿತಿಗಳು ಕೂಡ ವಿಜ್ಞಾನ ಮಾಡ್ಬೋದು, ವಿಜ್ಞಾನದಲ್ಲಿ ಸಾಹಿತ್ಯ ಕಂಡುಹಿಡಿಬೋದು, ಸಾಹಿತ್ಯದಲ್ಲಿ ವಿಜ್ಞಾನವನ್ನು ಹಾಕ್ಬೋದು ಅನ್ನೋ ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡಿದರೆ ಬಹಳಷ್ಟು ಬೆಳವಣಿಗೆ ಆಗ್ಬೋದು ಅಂತ ನನ್ನ ನಂಬಿಕೆ. ದುರದೃಷ್ಟ ಅಂತಂದರೆ ಯಾರೂ ಈ ಬಗ್ಗೆ ಯೋಚನೆ ಮಾಡಲ್ಲ. ಸರ್, ಒಂದು ಕೊನೆಯದಾಗಿ ಆಲ್ಮೋಸ್ಟ್ ಲಾಸ್ಟ್ ಪ್ರಶ್ನೆ ಅಂದರೆ ಈ ಸೆಷನ್ ಸಂಬಂಧಪಟ್ಟಂತೆ, ಈ ನಾವು ಮಾತಾಡ್ತಿರ್ಬೇಕಾದ್ರೆ ಈಗ ನಾವು ಜಾತೀಯತೆ, ಕೋಮುವಾದ, ವಿಶ್ವಗುರು ಇದೆಲ್ಲ ಮಾತಾಡ್ತಿರ್ಬೇಕಾದ್ರೆ ಒಂದು ಕನ್ನಡಕ ಹಾಕ್ಕೊಂಡು ಅದು ಜನ ಕೂತ್ಕೊಂಡಿರ್ತಾರೆ. ಇವರು ಯಾವ ಕನ್ನಡಕ ಅಂದರೆ ಭಕ್ತರ ಕನ್ನಡಕ ಹಾಕೊಂಡು ಕೆಲವೊಬ್ರು ಕೂತ್ಕೊಂಡಿರ್ತಾರೆ, ಗುಲಾಮರ ಕನ್ನಡಕ ಹಾಕೊಂಡು ಕೆಲವರು ಕೂತ್ಕೊಂಡಿರ್ತಾರೆ. ಈ ಭಕ್ತ ಮತ್ತು ಗುಲಾಮ ಕೂಡ ಅವರೇ ಕಾಯಿನ್ ಮಾಡಿರುವಂಥದ್ದು, ನನ್ನ ವರ್ಡ್ಗಳಲ್ಲ. ಅಂದರೆ ಲೆಫ್ಟಿಸ್ಟು ಮತ್ತು ರೈಟಿಸ್ಟ್ ಅನ್ನೋ ಒಂದು ಪಂಗಡ ಏನು ಇದಾಗಿದೆ. ಯಾವುದೇ ಫೇಸ್ಬುಕ್ ಪೋಸ್ಟ್ ಹೋಗಿ ನೀವು ಅಲ್ಲಿ ಜಗಳ ಶುರು ಆಗ್ಬಿಡುತ್ತೆ. ಓಕೆ, ಇದು ಬರ್ತಿದ್ದಂಗೆ ಇವನು ಏನು ಮಾತಾಡಿದ ತಕ್ಷಣ ಇದು ಅಂತ ಅವ್ರ ಮೇಲೆ ಅದನ್ನು ಇಂಪೋಸ್ ಮಾಡೋಕ್ಕೆ ರೆಡಿಯಾಗಿ ಕೂತ್ಕೊಂಡಿರ್ತಾರೆ. ಇವನಿದು ಅಂಥೇಳಿ. ಸೊ ಇದ್ರ ಮಧ್ಯೆ ಸತ್ಯವನ್ನು ನೋಡುವಂಥ ಪ್ರಯತ್ನ ಮಾಡಬೇಕು ಅನ್ನುವಂಥ ನಮ್ಮಂಥವ್ರು ಅಥವಾ ಭಾಳಷ್ಟು ಜನ ಇದ್ರ ಬಗ್ಗೆ ಏನಪ್ಪ ಇದು ಈ ಥರ ಅನ್ನೋದೊಂದು ಬೇಸರ ಇದೆ. ಇದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನಾನು ಹೇಳ್ತೀನಪ್ಪ, ನೀವು ಹೇಳಿದಲ್ಲ ಮಧ್ಯೆ ನಾನು ನೋಡಬೇಕು ಅಂತ, ನನಗೆ ಮಧ್ಯೆ ಅನ್ನೋದು ಕೂಡ ಸರಿ ಕಾಣ್ತಿಲ್ಲ. ಥ್ರೂ ಔಟ್ ಈ ಎಂಡಿಂದ ಆ ಎಂಡ್ವರೆಗೂ ಎಲ್ಲರೂ ಆವರಿಸ್ಕೋಬೇಕು. ದಟ್ ಇಸ್ ದ ಬೆಸ್ಟ್ ವೇ. ಅವರ ದೃಷ್ಟಿನೂ ನೋಡಬೇಕು, ಇವ್ರ ದೃಷ್ಟಿನೂ ನೋಡಬೇಕು. ಇಟ್ಸ್ ವರ್ಲ್ಡ್ ಆಗಲಿ ಲೈಫ್ ಆಗಲಿ ಈಸ್ ನಾಟ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಇದು ಈ ಎಂಡು ಅಲ್ಲ, ಆ ಎಂಡು ಅಲ್ಲ. ಇಟ್ಸ್ ಸ್ಪ್ರೆಡ್ ಓವರ್ ದ ಹೋಲ್ ರೇಂಜ್. ನಮ್ಮ ಧರ್ಮದಲ್ಲಿ ತಪ್ಪುಗಳಿಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ, ನಮ್ಮ ಧರ್ಮನೇ ಗ್ರೇಟ್ ಅಂತ ನಾವು ಹೇಳೋಕ್ಕಾಗಲ್ಲ, ಅದರಲ್ಲೂ ಉಳುಕುಗಳಿದ್ದಾವೆ. ಆದರೆ ಕಾಲದ ಮಾನ ತಗೊಂಡ್ರೆ ನಮ್ಮ ಧರ್ಮ ಓಲ್ಡೆಸ್ಟ್ ಅಂತ ನಾವು ಕ್ಲೈಮ್ ಮಾಡ್ಕೋಬೋದು. ಬೈ ದಟ್ ಇಟ್ ಡಸ್ ನಾಟ್ ಸರ್ಟಿಫೈ ಬೈ ಇಟ್ ಸೆಲ್ಫ್ ದಟ್ ಇಟ್ ಇಸ್ ದ ಗ್ರೇಟೆಸ್ಟ್ ಅಂತ. ದೆರ್ ಆರ್ ಪ್ರಾಬ್ಲಮ್ಸ್ ಇನ್ ಈಚ್ ರಿಲಿಜನ್, ದೆರ್ ಆರ್ ಪ್ರಾಬ್ಲಮ್ಸ್ ದೆರ್ ಆರ್ ಆಲ್ಸೋ ಅಡ್ವಾಂಟೇಜಸ್ ವಿ ಕ್ಯಾನ್ ಬಾರೋ ಫ್ರಮ್ ಔಟ್ಸೈಡ್. ನಮ್ಮ ಇಡೀ ಭಾರತ ಇವತ್ತು ಇಂಪ್ರೂವ್ ಆಗ್ತಾ ಇರೋದು ವಿಜ್ಞಾನದಿಂದ. ಆ ವಿಜ್ಞಾನ ದಟ್ ಇಸ್ ಕಮಿಂಗ್ ಫ್ರಮ್ ದ ವೆಸ್ಟ್. ನಮ್ಮಲ್ಲಿ ಇರಲಿಲ್ಲ ಅಂತಲ್ಲ, ನಾವು ಮರ್ತು ಬಿಟ್ವಿ. ಬಟ್ ವೆಸ್ಟಿಂದ ಬಂದ ವಿಜ್ಞಾನ ಉಪಯೋಗಿಸ್ಕೊಂಡು ನಾವು ಇವತ್ತು 100th ರಾಕೆಟ್ ಆರಿಸಿದ್ವಿ. ಹೌದಾ? ಎವ್ರಿ ಒನ್ ಇಸ್ ಟಾಕಿಂಗ್ ಅಬೌಟ್ ಕಂಪೇರ್ ಟು ನಾಸಾ, ಇಸ್ರೋ ಹ್ಯಾಸ್ ಡನ್ ವಂಡರ್ಫುಲ್ ವರ್ಕ್ ಅಂತ. ಬಟ್ ಆ ವಿಜ್ಞಾನ ನಮಗೆ ಆ ಕಡೆಯಿಂದ ಬಂದಿರೋದ. ಸೊ ವೈ ಶುಡ್ ವಿ ನೌ ಥಿಂಕ್ ದಟ್ ಓನ್ಲಿ ವಿ ಆರ್ ಗ್ರೇಟ್ ಆ್ಯಂಡ್ ಅದರ್ಸ್ ಆರ್ ನಾಟ್ ಅಂತ. ಸೊ ಆಲ್ಸೋ ಯಾವುದೇ ಧಾರ್ಮಿಕ ವ್ಯಕ್ತಿ ತಗೊಳ್ಳಿ, ಅಲ್ಲ ಆಗಲಿ, ಕ್ರೈಸ್ತ ಆಗಲಿ, ಕೃಷ್ಣ ಆಗಲಿ, ಅವು ಮೂಲತಃ ಅವರೆಲ್ಲರ ದೇಹಗಳು ಒಂದೇ. ಮಾನವನಲ್ಲಿ ಶಾಂತಿಯನ್ನು ನೆಲೆ ಹಾಕೋದು. ಅದರ ನಂತರ ಬರೋ ನಿಮ್ಮಂಥ ಫಾಲೋವರ್ಸ್ ಮಾತ್ರ ತಪ್ಪು ದಾರಿ ತುಳಿದು ಇವನ್ನೆಲ್ಲ ಕೆಟ್ಟು ಯೋಚನೆಗಳು ಮಾಡೋದು. ಆ ದೃಷ್ಟಿನಲ್ಲಿ ಮೂಲ ಚಿಂತನೆಗಳಿಗೆ ನಾವು ಹೋದರೆ ಯಾವ ಧರ್ಮದ್ದೇ ಆಗಲಿ ಈ ಎಡ ಬಲ ಎಲ್ಲ ಮರ್ತೋಗ್ಬಿಡುತ್ತೆ. ಇವೆಲ್ಲ ಫ್ಯಾಷನ್ ಆಗ್ಬಿಟ್ಟಿದೆಯಪ್ಪ, ಎಡ ಬಲ. ನಾನು ಹೇಳ್ತೀನಲ್ಲ, ಈ ಅಕಾಡೆಮಿಕ್ ಇನ್ಸ್ಟಿಟ್ಯೂಟ್ಸಲ್ಲಿ ಪೀಪಲ್ ಆರ್ ಥಿಂಕಿಂಗ್ ದಟ್ ಇಟ್ ಈಸ್ ಎ ಫ್ಯಾಷನ್, ಇಟ್ಸ್ ಎ ಸ್ಟೈಲ್ ಟು ನೌ ಅಪೋಸ್ ಎನಿಥಿಂಗ್ ದಟ್ ಈಸ್ ಇಂಡಿಯನ್, ಅಪೋಸ್ ಎನಿಥಿಂಗ್ ದಟ್ ಈಸ್ ಇನ್ ದ ಸಿಸ್ಟಮ್. ಅದೊಂಥರ ದೇ ಫೀಲ್ ದಟ್ ದೇ ಆರ್ ನಾವು ಎಲಿವೇಟೆಡ್, ನಾವು ರ್ಯಾಷನಲ್ ಆಗಿದ್ದೀವಿ, ನಾವು ಅಬೌವ್ ದಿ ಸೊಸೈಟಿ, ನಾವು ಹಿಂಗೆ ಯೋಚನೆ ಮಾಡೋದು ಅಂದ್ಕೊಂಡ್ಬಿಟ್ಟಿದ್ದಾರೆ. ದೇ ಡು ನಾಟ್ ಸೀಮ್ ಟು ಥಿಂಕ್ ದಟ್ ಬೈ ದಟ್ ದೇ ಆರ್ ಫೂಲಿಂಗ್ ದೆಮ್ಸೆಲ್ವ್ಸ್. ಐ ವುಡ್ ಸೇ ಥಿಂಕ್ ಇನ್ ಆಲ್ ಪಾಸಿಬಲ್ ವೇಸ್. ಅಲ್ವಾ? ದಟ್ ಇಸ್ ದ ವೇ ಐ ಲುಕ್. ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಸರ್, ಕೊನೆಯದಾಗಿ ಈಗ ನಾನು ನಿನ್ನೆ ನೋಡ್ತಾ ಇದ್ದೆ, ಡೀಪ್ ಸೀಕ್ ಅನ್ನೋ ಒಂದು ಆ್ಯಪ್ ಬಂದಿದೆ ಚೈನೀಸ್ದು. ಅದು ಅಮೆರಿಕದ ಟೆಕ್ ಮಾರ್ಕೆಟನ್ನು ಅಲ್ಲೋಲ ಮಾಡಿರೋದು, ಅಲ್ಲಿದ ಶೇರ್ಗಳು, ಆ ಸಂಬಂಧಪಟ್ಟ ಶೇರ್ಗಳು ಬಿದ್ದಿರೋದು. ಇದ್ರ ಬಗ್ಗೆ ಯಾಕೆಂದರೆ ಅವರು ಏನು ಕೋಟ್ ಪ್ರೈಸ್ ಮಾಡ್ತಾರೆ ಚಾಟ್ GPT, ಅದರ
10%ಗೆ ಇವ್ರು ಸೇಲ್ ಮಾಡ್ತಾ ಇದ್ದಾರೆ. ಸೊ ಇದು ಒಂದು ಕಡೆ ಆದರೆ, ಎರಡನೇದು ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಹೇಗೆ ನಮ್ಮ ಜೀವನವನ್ನು ಆವರಿಸ್ಕೊಳ್ತಾ ಇದೆ ಅಂತಂದರೆ, ಮುಂದೊಂದು ದಿನ ಬಹುಶಃ ಮನುಷ್ಯ ಅದ್ರ ಗುಲಾಮ ಆಗ್ತಾನೆ, ಅಥವಾ ಮನುಷ್ಯನಿಗೆ ಬೇರೆ ಕೆಲಸ ಇಲ್ಲದೇ ಇರಬಹುದು, ಅಥವಾ ಕೆಲವೇ ವ್ಯಕ್ತಿಗಳ ಹತ್ರ ಸಂಪತ್ತು ಕ್ರೋಢೀಕರಣ ಆಗಿ ಉಳಿದವ್ರಿಗೆ ಯಾರಿಗೂ ಸಂಪತ್ತು ಸಿಗದೇ ಇರಬಹುದು. ಅದು ಕೊನೆಗೆ ಏನಂದರೆ ಪುಸ್ತಕಗಳನ್ನೂ ಬರೆಯುತ್ತೆ, ಸಿನಿಮಾಗಳನ್ನೂ ಮಾಡುತ್ತೆ, ಅದು ಏನು ಬೇಕಾದರೂ ಮಾಡುತ್ತೆ. ಅಂದರೆ ಆ ಥರದ ಪಾಸಿಬಿಲಿಟಿಗಳೆಲ್ಲ ಬಂದಿದೆ. ಒಳ್ಳೆ ತುಂಬ ಇದೆ, ಬಟ್ ಈ ಥರದ ಭಯಗಳು ಕೂಡ ಇದೆ. No, my take on this is very limited. I really cannot say anything what will happen anta, but I am an optimist. Yes. Optimist in the sense that as long as something is your creation, that cannot take over you. ಸಿಂಪಲ್ ಪ್ರಿನ್ಸಿಪಲ್. ನಾನೇ ಕ್ರಿಯೇಟ್ ಮಾಡಿದ್ದು ನನ್ನನ್ನೇ ಓವರ್ಟೇಕ್ ಮಾಡುತ್ತೆ ಅನ್ನೋದು ಒಬ್ಬ ಅಜ್ಞಾನಿಯ ಭಯ ಅಷ್ಟೇ ಹೊರತು ಕ್ರಿಯೇಟ್ ಮಾಡಿದಾನಲ್ಲ ಅವನ ಭಯ ಇಲ್ಲ. ಆ ಥರ ಭಯ ಪಡೋರು ಒಂದು ಭಯ ಪಡಬೇಕು, ಹಾಗಾದ್ರೆ ನಾವು ದೇವ್ರನ್ನೇ ಓವರ್ಟೇಕ್ ಮಾಡ್ತೀವಿ ಅಂತ ಸಾಧ್ಯನಾ? ಐ ಮೀನ್ ಜಸ್ಟ್ ಆ್ಯಸ್ if you believe that God has created you, which of course I don't believe, if we believe that God has created you, you can never overtake God. ಅದೇ ರೀತಿ if AI is my creation, AI can never create me. That is my principle and my way of looking at it. But it is true that ChatGPT ಅವೆಲ್ಲ ಸ್ವಲ್ಪ ಕಷ್ಟ ಕೊಡ್ತಿದ್ದಾವೆ. ನಂದು ಪರ್ಸ್ನಲ್ ಉದಾಹರಣೆ ಹೇಳ್ಬಿಡ್ತೀನಿ. ಎವಲ್ಯೂಷನ್ ಅಂತ ಒಂದು ಕೋರ್ಸ್ ತೊಗೊತೀನಿ ನಾನು. ಆ ಎವಲ್ಯೂಷನ್ ಕೋರ್ಸಲ್ಲಿ ನಾನು ಪ್ರಿನ್ಸಿಪಲ್ಸ್ನ ಟೀಚ್ ಮಾಡಿರ್ತೀನಿ, ಬಟ್ ನಾನು ಪ್ರಶ್ನೆ ಕೇಳೋದು ರೆಗ್ಯುಲರಾಗಿ ಡಾರ್ವಿನಿಸಮ್ ಅಂದರೆ ಏನು ಅಂತ ಕೇಳೋದಾಗಲಿ, ಅಥವಾ ಲಮಾರ್ಕಿಸಮ್ ಅಂದರೆ ಏನು ಅಂತ ಕೇಳೋದಾಗಲಿ ಕೇಳಲ್ಲ. ಐ ಗಿವ್ ಕ್ವಶನ್ಸ್ ಇನ್ ಸಚ್ ಎ ವೇ ದಟ್ ದ ಸ್ಟೂಡೆಂಟ್ ಹ್ಯಾಸ್ ಟು ಥಿಂಕ್ ಆ್ಯಂಡ್ ರೈಟ್, ಜಸ್ಟ್ ನಾಟ್ ಅಂಡರ್ಸ್ಟ್ಯಾಂಡ್ ಕಾನ್ಸೆಪ್ಟ್ ಬಟ್ ಆಲ್ಸೋ ಎಕ್ಸ್ಟೆಂಡ್ ದಟ್ ಟು ಸಮಥಿಂಗ್ ಎಲ್ಸ್ ಅಂತ. ಉದಾಹರಣೆಗೆ ಡಾರ್ವಿನಿಸಮಲ್ಲಿ ಏನು ಹೇಳುತ್ತೆ, ಒಂದೇ ಒಂದು ಸ್ಪೀಸಿಸಿಂದ ಹಲವಾರು ಸ್ಪೀಸೀಸ್ಗಳು ಬರ್ತವೆ ಅಂತ ಹೇಳ್ತಾರೆ ಅಲ್ವಾ. ನಾನು ಉದಾಹರಣೆಗೆ ಹುಡುಗರು ಕೇಳ್ತೀನಿ, ಒಂದೇ ಮೂಲ ಲ್ಯಾಂಗ್ವೇಜ್ ಸಂಸ್ಕೃತ ಅಥವಾ ಯಾವುದೋ ಒಂದು ಲ್ಯಾಂಗ್ವೇಜಿಂದ ಕನ್ನಡ, ತೆಲುಗು ಎಲ್ಲ ಬಂದಿದ್ದಾವೆ. ಕ್ಯಾನ್ ಯು ಎಕ್ಸ್ಪ್ಲೈನ್ ದ ಎವಲ್ಯೂಷನ್ ಆಫ್ ದೀಸ್ ಲ್ಯಾಂಗ್ವೇಜಸ್ ಯೂಸಿಂಗ್ ದ ಡಾರ್ವಿನ್ಸ್ ಪ್ರಿನ್ಸಿಪಲ್ಸ್? ಸೊ ಅಲ್ಲಿ ಅವನಿಗೆ ಡಾರ್ವಿನ್ ಪ್ರಿನ್ಸಿಪಲ್ ಗೊತ್ತಿರಬೇಕು, ಅದನ್ನ ಇಲ್ಲಿ ಅಪ್ಲೈ ಮಾಡಿ ಎಕ್ಸ್ಪ್ಲೈನ್ ಮಾಡೋದು ಗೊತ್ತಿರಬೇಕು. ಈ ಥರ ಮಾಡ್ತಾ ಇದ್ದೆ. ಲಾಸ್ಟ್ ಇಯರ್ ನನ್ನ ಸ್ಟೂಡೆಂಟ್ ಒಬ್ಬ ಬಂದ, ಸರ್ ನಿಮ್ಮ ಪ್ರಶ್ನೆಗಳಿಂದ ಮೇಲೆ ಕೇಳಬೇಡಿ ಹೆಂಗೆ ಅಂತ. ಯಾಕೆ ಅಂದರೆ ಇನ್ನೊಂದೇನೆಂದರೆ, ನಾನು ಆ ಪ್ರಶ್ನೆ ಕೇಳಿದಾಗ ಅವರಿಗೆ ನೋಟ್ಸ್ ತೊಗೊಳಕ್ಕೆ ಅಲೋ ಮಾಡ್ತೀನಿ, ಟೆಕ್ಸ್ಟ್ ಬುಕ್ ಉಪಯೋಗಿಸಿ ಅಂತ ಹೇಳ್ತೀನಿ, ನೀವು ಬೇಕಾದ್ರೆ ಗೂಗಲ್ಗೆ ಹೋಗಿ ಅಂತ ಹೇಳ್ತೀನಿ. ಯಾಕಂದರೆ ನಾನು ಕೇಳೋ ಪ್ರಶ್ನೆಗೆಲ್ಲೂ ಉತ್ತರ ಇರಲ್ವಲ್ಲ. ದೇ ಹ್ಯಾವ್ ಟು ಥಿಂಕ್. ಅವ್ರೇನೋ ರೆಫರ್ ಮಾಡಬೇಕಾದ್ರೆ ಯಾವುದೋ ಒಂದು ರೆಫರ್ ಮಾಡ್ಕೋಬೋದು ಅಂತ ಬಿಟ್ಬಿಡ್ತಾ ಇದ್ದೆ. ಸೊ ಈ ಹುಡುಗ ಬಂದು ಹೇಳ್ತೀನಿ, ಇನ್ಮೇಲೆ ಮಾಡೋಂಗಿಲ್ಲ ಸರ್ ನೀವು ಅಂತ. ಯಾಕೆ ಅಂದರೆ ChatGPT ನಿಮ್ಮ ಪ್ರಶ್ನೆಗಳು ಕೊಟ್ಟರೆ ಉತ್ತರ ಕೊಟ್ಬಿಡು ಸರ್ ಅಂತಂದ. ಒಳ್ಳೆ ಕಷ್ಟ ಆಯ್ತಲ್ಲ ಅಂತ ಲಾಸ್ಟ್ ಇಯರ್ ಅಷ್ಟೇ ಮಾಡಿದೆ ನಾನು. ಹೌದಾ, ಹಾಗಿದ್ರೆ ಐ ಚೇಂಜ್ ಮೈ ವೇ ಆಫ್ ಕ್ವಶನ್. ಏನದು, ಐ ವಿಲ್ ನಾಟ್ ಆಸ್ಕ್ ದೆಮ್ ಟು ರೈಟ್, ಐ ವಿಲ್ ಆಸ್ಕ್ ದೆಮ್ ಟು ಸಿಟ್ ಆ್ಯಂಡ್ ಆನ್ಸರ್. ಸೊ ವೈವಾ ಅಂತ ಹೇಳ್ಬಿಟ್ಟೆ. ಒಪ್ಕೊಂಡ್ರು ಅವರೆಲ್ಲ PhD ಸ್ಟೂಡೆಂಟ್ಸ್ ಅವರೆಲ್ಲನು. ಆ್ಯಂಡ್ ಐ ಹ್ಯಾವ್ ಮೈ ಓನ್ ವೇ ಆಫ್ ಕಂಡಕ್ಟಿಂಗ್ ಇಟ್. ಸೊ ಕರಿತೀನಿ, ಮುಂದೆ ಕುಳಿಸ್ತೀನಿ, ಎಲ್ಲರೂ ಕೂತ್ಕೊಂಡಿರ್ತಾರೆ, ಪ್ರತಿಯೊಬ್ಬರನ್ನು ಕೇಳ್ತಾ ಹೋಗ್ತೀನಿ, ಅವರು ಕೇಳ್ತಾ ಇರ್ತಾರೆ ಬೇರೆಯವರೆಲ್ಲನು. ಅವ್ನು ಹೇಳಿದ್ದಲ್ಲ ಆದಮೇಲೆ ಬೇರೆಯವರು ರೆಸ್ಪಾಂಡ್ ಮಾಡೋಕ್ಕೆ ಹೇಳ್ತೀನಿ. ಥ್ರೂ ದಟ್ ಐ ಆಲ್ಸೋ ಎವ್ಯಾಲ್ಯೂಯೇಟ್ ಸ್ಟೂಡೆಂಟ್ಸ್. ಸೊ ಹಂಗೆ ದೇರ್ ಆರ್ ವೇಸ್ ಟು beat all this. ChatGPT ಸಿನಿಮಾ ಮಾಡಿಬಿಡುತ್ತೆ. I don't think all those things can really create wonderful things as long as human brain is. I'm an optimist. I believe human brain is much more powerful than anything that he himself has created. In some ways computers are more perfect and fast than us, I agree, but in terms of creativity we are always better than them ಅಂತ ನಾನು. ಸೊ ಸರ್, ಎಷ್ಟು ವರ್ಷ ಸರ್ ರಿಟೈರ್ಡ್ ಆಗಿ ನೀವೀಗ? 10 ವರ್ಷ ಆಯಿತು. 10 ವರ್ಷ ಆಯಿತು. ಸೊ ಏನು ಹೇಗಿದೆ ಸರ್ ಈಗ ಜೀವನ? ಹೌ ಡು ಯು, ನಿಮ್ಮ ಟೈಮ್, ನಿಮ್ಮ ಒಂದು ಶೆಡ್ಯೂಲ್ ಹೇಗಿರುತ್ತೆ, ಬರೆಯೋದು ಹೇಗೆ, ಅದ್ರ ಬಗ್ಗೆ ಹೇಳ್ಬೋದು ಸರ್? ಹಾಗೇನಿಲ್ಲಪ್ಪ, ಬಟ್ ನಾನೀಗ ಐ ಆಮ್ ಸ್ಟಿಲ್ ಇನ್ ಎ ಪೊಸಿಷನ್ ಕಾಲ್ಡ್ INSA ಸೀನಿಯರ್ ಸೈಂಟಿಸ್ಟ್ ಅಂತ. INSA ಇಸ್ ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿ. ಇಂಡಿಯಾದಲ್ಲಿ ಒಂದು 3-4 ಅಕಾಡೆಮಿ ಇದ್ದಾವೆ. ಅವೆಲ್ಲ ಫೆಲೋಸ್ ಅಂತ ಸೆಲೆಕ್ಟ್ ಮಾಡ್ತಾರೆ ಬೇಸ್ಡ್ ಆನ್ ದೇರ್ ಕಾಂಟ್ರಿಬ್ಯೂಷನ್ ಟು ಸೈನ್ಸ್. ಸೊ ಹಾಗೆ ನಾನು INSAದಲ್ಲೂ ಫೆಲೋ ಆಗಿದ್ದೆ. ಆ ಫೆಲೋ ಆಗಿದ್ದವರು ಆಫ್ಟರ್ ದಿ ರಿಟೈರ್ಮೆಂಟ್ ಕ್ಯಾನ್ ಅಪ್ಲೈ ಫಾರ್ ಎ ಪೊಸಿಷನ್. ನಾನೊಂದು 5 years ಹಾಕ್ಕೊಂಡಿಲ್ಲ, ಬಿಕಾಸ್ ಐ ವಾಸ್ ಇನ್ ಸಮ್ ಅದರ್ ಪೊಸಿಷನ್. ರೀಸೆಂಟಾಗಿ ಹಾಕ್ಕೊಂಡೆ ಕೊಟ್ಟಿದ್ದಾರೆ. ಐ ಆಮ್ ನೌ ದೇರ್ ಸ್ಟಿಲ್ ಇನ್ ದ ಯೂನಿವರ್ಸಿಟಿ. ಐ ಆಮ್ ಸ್ಟಿಲ್ ಟೀಚಿಂಗ್ ದಿಸ್ ಕೋರ್ಸ್ ಎವಲ್ಯೂಷನ್. I am also running a small project on the cost of biodiversity ಅಂತ. I go almost regularly but may not be regularly. ಇವತ್ತು ನಿಮ್ಮ ಹತ್ರ ಬಂದೆ, ಇವತ್ತು ನಾನು ಹೋಗಿಲ್ಲ ಕಾಲೇಜ್ಗೆ. So I still go to the college, meet my students and some friends who are still like me coming to the college. And how do I lead my life? By traveling, by writing. ಇನ್ನವೇ ನನಗೊಂಥರ ಅದೃಷ್ಟನಪ್ಪ ಇದು. ಸೈನ್ಸ್ ಎಲ್ಲ ಮುಗಿತಾ ಇದ್ದ ಹಾಗೆ ನಾನು ರಿಟೈರ್ಮೆಂಟ್ ಬರ್ತಾ ಇದ್ದಂಗೆ ಐ ಮೂಡ್ ಆನ್ ಟು ದ ಲಿಟ್ರೇಚರ್. ಸೊ ನೌ ಐ ಆಮ್ ಸ್ಪೆಂಡಿಂಗ್ ಮೈ ಟೈಮ್ ಇನ್ ಲಿಟ್ರೇಚರ್.
ಐ ಆಮ್ ಎಂಗೇಜ್ಡ್, ದಟ್ಸ್ ಆಲ್. ವಂಡರ್ಫುಲ್. ಯಾರನ್ನ ಓದ್ತಾ ಇದ್ದೀರಾ ಸರ್ ಇತ್ತೀಚೆಗೆ ನೀವು? ಯಾವ ಪುಸ್ತಕ ಓದಿದ್ರಿ? ಹೀಗಂತಿಲ್ಲ, ಉದಾಹರಣೆಗೆ ಡಾಲ್ ರಿಂಪಲ್ ನಾನು ಓದಿದೆ. ಅದು ಯಾಕೆ ಓದಿದೆ ಅಂತಲೂ ನನಗೆ ಹೇಳ್ತೀನಿ. ಅದು ಅದರೊಯ್ದು ಅಲ್ತಾ ಓದ್ತಾ ಇದ್ದೇನೆ ನಾವು. ನಾವು ಆಮ್ ರೈಟಿಂಗ್ ಎ ನಾವೆಲ್ ಆನ್ ದಿ ಸೇಮ್ ಕಾಂಬೋಡಿಯಾ, ಥೈಲ್ಯಾಂಡ್ ಅದ್ರ ಮೇಲೆಲ್ಲ. ಇವನು ಪುಸ್ತಕ ಅಲ್ಲಿ ಪಾಡ್ಕಾಸ್ಟ್ ನೋಡಿದ ತಕ್ಷಣ ನನಗೆ ಬೇಕಾಗಿದ್ದ ವಸ್ತು ಅಲ್ಲಿ ಇದೆಯಲ್ಲ ಅಂತ ಅನಿಸ್ತು. ತಕ್ಷಣ ಹೋಗಿ ಓದಿದೆ. ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಬರೆದೆ, ಕಸ್ತೂರಿಲಿ ಬಂತು, ಭಾರತೀಯತೆಯ ಜಾಗತಿಕ ಪಯಣ ಅಂತ. ಆ್ಯಕ್ಚುಲಿ ದಟ್ಸ್ ಗೋಯಿಂಗ್ ಟು ಬಿ ದಿ ಸೆಂಟ್ರಲ್ ಥೀಮ್ ಆಫ್ ಮೈ ನ್ಯೂ ನಾವೆಲ್ ಆಲ್ಸೋ. ಸೊ ಹಾಗೆ ಐ ರೀಡ್ ಥಿಂಗ್ಸ್. ರೆಗ್ಯುಲರಾಗಿ ರಾಮಾಯಣ ಓದ್ತೀನಿ, ಕುವೆಂಪು ರಾಮಾಯಣ ಅದು ಓದ್ತಾ ಇರ್ತೀನಿ. ಇನ್ಫ್ಯಾಕ್ಟ್ ನನ್ನ ಸ್ಟೂಡೆಂಟ್ಸ್ ಯಾರು ಮನೆ ಬಂದ ತಕ್ಷಣ ರಾಮಾಯಣ ತಂದು ಕೈ ಕೊಡ್ತಾರೆ, ಸರ್ ಓದಿ ಸರ್ ಕೇಳಬೇಕು ಅಂತ. ಸೊ ಯಾಕೆ ನೀವು ರಾಮಾಯಣ ಓದ್ತೀರಾ? ನೀವು ಕುವೆಂಪು ರಾಮಾಯಣ ಯಾಕೆ ಓದ್ತೀರಾ? ಕುವೆಂಪು ರಾಮಾಯಣ ಯಾಕೆ ಅಂತ ಕೇಳಿದ್ರೆ ನನಗೆ ಉತ್ತರ ಹೇಳೋದು ಕಷ್ಟ ಆಗುತ್ತಪ್ಪ. ಮೇ ಬಿ ಬಿಕಾಸ್ ಐ ಆಮ್ ನಾಟ್ ರೆಡ್ ಅದರ್ ರಾಮಾಯಣಸ್ ಅಷ್ಟೇ. ಯಾವುದೋ ಒಂದು ಕಾರಣಕ್ಕೆ, ಅದು ಬೇರೆ ಇಲ್ಲೆಲ್ಲ ಹೇಳ್ಕೊಂಡಿದ್ದೀನಿ, ಯಾವುದೋ ಒಂದು ಕಾರಣಕ್ಕೆ ಈ ರಾಮಾಯಣನ ಓದೋಕ್ಕೆ ಶುರು ಮಾಡಿದೆ. ಉದ್ದೇಶಪೂರ್ವಕವಾಗಿ ಅವ್ರನ್ನೇ ಓದಬೇಕಂತನಿಲ್ಲ, ಬೈ ಚಾನ್ಸ್ ಏನೋ ಹಂಗೆ ಶುರುವಾಯಿತು. ಬಟ್ ಐ ಆಮ್ ಅಟ್ಯಾಚ್ ಟು ದಟ್, ಐ ಆಮ್ ಸ್ಟಕ್ ಟು ದಟ್. ಆ್ಯಂಡ್ ನಾನು ಯೋಚನೆ ಮಾಡೋ ಪ್ರಕಾರ ಕುವೆಂಪು ಇಸ್ ಎ ಗ್ರೇಟ್ ಕ್ರಿಯೇಟರ್ ಆಫ್ ದಿಸ್ ಲಿಟ್ರೇಚರ್. ಅವರಿಗೆ ನೋಬೆಲ್ ಪ್ರೈಸ್ ಬರಲಿಲ್ಲ ಅಂತ ಕೆಲವರು ಬೇಜಾರು ಪಡ್ತಾರೆ. ನೋಬೆಲ್ ಪ್ರೈಸ್ ಇಸ್ ಟೂ ಸ್ಮಾಲ್ ಫಾರ್ ಕುವೆಂಪು ನನ್ನ ದೃಷ್ಟಿನಲ್ಲಿ. ಓಕೆ, ಜಸ್ಟ್ ಫಾರ್ ರಾಮಾಯಣ ಇಟ್ ಇಸ್ ಟೂ ಸ್ಮಾಲ್ ಫಾರ್ ಇನ್. ಅಷ್ಟೊಂದು ಅದ್ಭುತವಾಗಿ ಬರೆದಿದ್ದಾರೆ. ಸೊ ಐ ಥಿಂಕ್ ಐ ವಿಲ್ ಡೈಲ್ ರೀಡಿಂಗ್ ರಾಮಾಯಣ ಇನ್ ಮೈ ಲೈಫ್.